ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾವು ಇನ್ನು ಸಾಕಷ್ಟು ಜನ ಬಂಧುಗಳು ಜಾಯ್ನ್ ಆಗ್ತಾ ಇದ್ದಾರೆ. ಆದರೆ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಾವು ಇದೀಗ ತಾನೇ ಚಂಡೆ ಮೇಳದ ಈ ಒಂದು ಅದ್ಭುತ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ಮೆಚ್ಚಿಸುವಂತಹ ಈ ಕಲೆಯ ಪ್ರದರ್ಶನವನ್ನು ನೋಡ್ತಾ ಇದ್ದೀವಿ. ಇದು ತಮಗೂ ಸ್ವಾಗತದ ಜೊತೆಗೆ ಡೆಕ್ಕನ್ ಹೆರಾಲ್ಡ್ ಹಾಗೂ ಪ್ರಜಾವಾಣಿಯ ಯೂಟ್ಯೂಬ್ ಚಾನೆಲ್ ಮುಖೇನ ಅಪಾರ ಸಂಖ್ಯೆಯಲ್ಲಿ ಎಲ್ಲ ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಇಲ್ಲಿಂದ ಜೋರಾಗಿ ಕರ್ತಾಡವನ್ನು ಮಾಡಿದ್ರೆ ಇಟ್ ವಿಲ್ ಬಿ ಹರ್ಡ್ ಆನ್ಲೈನ್. ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು to join me and also welcome our friends who are not able to make it here but they have joined us online. ಅವರೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ ಈ ಒಂದು ಅಭೂತಪೂರ್ವ ಶೃಂಗಕ್ಕೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾಗಿ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ರೀತಿ ತನ್ನ ಹಿರಿಮೆ ಗರಿಮೆಯನ್ನು ಹೆಚ್ಚಿಸ್ಕೊಳ್ಬೋದು, ಜೊತೆಗೆ ಅಭಿವೃದ್ಧಿಯ ಪಥದಲ್ಲಿ ಯಾವ ರೀತಿ ಸಾಗ್ಬೋದು, ವಾಟ್ ಆರ್ ದಿ ಸ್ಟೆಪ್ಸ್ ಟು ಬಿ ಟೇಕನ್ ಥ್ರೂ ವಿಚ್ ಕರ್ನಾಟಕ ವಿಲ್ move on to the further realm of development. These are the several issues which we are going to be discussing today. But prior to the start of today's event, just a few days back, ಇದೇ ರೀತಿಯಾದಂತಹ ಒಂದು ಶೃಂಗ ಹುಬ್ಬಳ್ಳಿಯಲ್ಲಿ ನಡೀತು. ಹುಬ್ಬಳ್ಳಿಯಲ್ಲೂ ಸಹ ಅಭೂತಪೂರ್ವ ಯಶಸ್ಸಿನೊಂದಿಗೆ ಈ ಒಂದು ಶೃಂಗದ ಆರಂಭ ಆಯಿತು ಅಂತಲೇ ಹೇಳ್ಬೋದು. ಹುಬ್ಬಳ್ಳಿಯಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆಯಿತು. ಫ್ಯೂಚರ್ ಆಫ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಭವಿಷ್ಯದ ಕುರಿತು ಗೋಷ್ಠಿಗಳು ನಡೆದವು. ಹಾಗೆಯೇ ವೆಲ್ಫೇರ್ ಸ್ಕೀಮ್ಸ್ ಫಾರ್ SC/STs, ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿ ಇವರ ಒಂದು ಕಲ್ಯಾಣಕ್ಕಾಗಿ ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು, ಹೀಗೆ ಹಲವು ಹೊತ್ತು ವಿಚಾರಗಳ ಜೊತೆಗೆ ರೈತರು ಹಾಗೂ ಇರಿಗೇಷನ್ ಪ್ರಾಜೆಕ್ಟ್ಸ್, ಫಾರ್ಮರ್ಸ್ ಆ್ಯಂಡ್ ಇರಿಗೇಷನ್ ಪ್ರಾಜೆಕ್ಟ್ಸ್, ದಿ ಡಿಸ್ಕಷನ್ಸ್ ವೆಂಟ್ ಆನ್. ಇದರ ಜೊತೆಗೆ ಈ ದಿನ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳು, ಅಂದರೆ ಈ ಭಾಗದ ಜನರಿಗೆ ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ತನ್ನ ಗ್ಲೋರಿಯನ್ನು ಯಾವ ರೀತಿ ಪಡಿಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿಸ್ಕಷನ್ಸ್ ಆನ್ ಹೆಲ್ತ್ ಕೇರ್ ಆ್ಯಂಡ್ ವಿಮೆನ್ ವೆಲ್ಫೇರ್, ಬೆಂಗಳೂರು ಡೈಲಾಗ್. ದ ಬ್ಯಾಂಗ್ಳೂರ್ ಡೈಲಾಗ್ ವಿಲ್ ಫೋಕಸ್ ಆನ್ ಆ ಸಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಲೇಟರ್ ಆನ್ skilling Karnataka's tech future. On behalf of the entire organizing team, I am Shankar Prakash, extending a very very warm welcome to all of you. ತಮಗೆಲ್ಲರಿಗೂ ಈ ಒಂದು ವಿಶೇಷ ಜೊತೆಗೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ. ಇದು ಸಕಾರಾತ್ಮಕ ನೀತಿಯಲ್ಲಿ ಒಂದು ಮಾಧ್ಯಮ ಯಾವ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ತಮಗೆಲ್ಲರಿಗೂ ಸ್ವಾಗತ. ಅಂತೆಯೇ as per the rich traditions of a state, Karnataka, where we all live in, which is one state and many worlds, I would request all of you to kindly rise. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ನಾಡಗೀತೆಯ ಪ್ರಸ್ತುತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡಿ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ಭೇದ
ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಈ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ನಾಡಗೀತೆ ಹಿನ್ನೆಲೆಯಲ್ಲಿ ಈ ನವ ಕರ್ನಾಟಕ ಶೃಂಗ ಆಗ್ತಾ ಇದೆ. ಆವಿಷ್ಕಾರ, ಪ್ರಗತಿ ಹಾಗೂ ಪರಿವರ್ತನೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಈಗ ಸಾಂಪ್ರದಾಯಿಕ ಚಾಲನೆಯನ್ನು ನೀಡುವಂತಹ ಸಮಯ. ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ಭಗವಂತ್ ಖೂಬಾ ಅವರು ವೇದಿಕೆಗೆ ಬಂದು ದೀಪವನ್ನು ಬೆಳಗಿಸಬೇಕು. ಐ ವುಡ್ ಆಲ್ಸೋ ರಿಕ್ವೆಸ್ಟ್ ಅಲಾಂಗ್ ವಿತ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಮಿಸ್ಟರ್ ಶಾಂತಕುಮಾರ್, ಡೈರೆಕ್ಟರ್ of the Printers Mysore. I would also request Sri Sitaraman Shankar, the CEO, and Mr. Ravindra Bhatt, Head of Editorial Prajavani, to kindly come over and light the lamp to signal the beginning of Nava Karnataka Summit here in Bengaluru. ಈ ಬೆಂಗಳೂರಿನ ನವ ಕರ್ನಾಟಕ ಶೃಂಗಕ್ಕೆ, ಹೊಸ ಯುಗಕ್ಕೆ ನಾಂದಿ ಹಾಡುವಂತಹ ನಿಟ್ಟಿನಲ್ಲಿ ದೀಪವನ್ನು ಬೆಳಗಿಸಬೇಕಾಗಿ ವಿನಂತಿ. वक्रतुण्डाय धीमहि तन्नो दन्ति प्रचोदयात्. ॐ तत्पुरुषाय विद्महे वक्रतुण्डाय धीमहि तन्नो दन्ति. Nava Karnataka Summit will bring together some of the brightest minds of the state. ಅಂದರೆ ಈ ರಾಜ್ಯದ ಹಲವು ಪ್ರತಿಭಾನ್ವಿತ ಮನಸ್ಸುಗಳು ಈ ದಿನ ಇಲ್ಲಿಗೆ ಆಗಮಿಸಿರೋದು ಸಹ ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಭಗವಂತ್ ಖೂಬಾ ಅವರು ಹಾಗೂ ಎಲ್ಲ ಗಣ್ಯರು ಇದೀಗ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ವುಡ್ ಆಲ್ಸೋ ಲೈಕ್ ಟು thank along with the Honorable Union Minister Mr. Shantkumar, the Director, Sri Sitaraman Shankar, the CEO, and Sri Ravindra Bhatt, Head of Editorial. But somehow I feel the energy ಸಾಕಾಗ್ತಾ ಇಲ್ಲ. ಹೊಸ ಕರ್ನಾಟಕ ನಿರ್ಮಾಣ ಮಾಡಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಜೋರಾದ ಕರ್ತನದಲ್ಲಿ let's give a round of applause for all the dignitaries and let's have a very fruitful and of course a futuristic discussion which would go a long way towards making Karnataka further strong as it is. Karnataka is a role model for the entire nation and to the world and will strengthen the roots of Karnataka further. Thank you very much to all the dignitaries for lighting the lamp to signal the beginning of a new era in the wonderful state of Karnataka. Hagene, just to get all of you in the right frame of mind, ನಾವೆಲ್ಲರೂ ಸಹ ಈ ರೀತಿಯಾದಂಥ ಒಂದು ಶೃಂಗದಲ್ಲಿ ಸರಿಯಾದ ಮನಸ್ಸಿನಲ್ಲಿ ವೀಕ್ಷಣೆ ಮಾಡಿ ತನ್ಮಯರಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತಂದರೆ ದ ಬೆಸ್ಟ್ ವೇ ಈಸ್ ಟು ಶೋಕೇಸ್ ದಿ ಕಲ್ಚರ್ ಅಟ್ ದ ಸೇಮ್ ಟೈಮ್ ಥ್ರೂ ಡಾನ್ಸ್ ಫಾರ್ಮ್. ಅದೇ ರೀತಿ ಟೀಮ್ ಎಕ್ಸ್ಟೆಸಿ ತಂಡದ ಕಲಾವಿದರು ಇಲ್ಲಿಗೆ ಆಗಮಿಸಿದ್ದಾರೆ. ದೇ ಗೋಯಿಂಗ್ ಟು ಪ್ರೆಸೆಂಟ್ ಅಸ್ ದಿ ವೆಲ್ಕಮ್ ಡ್ಯಾನ್ಸ್. ಸ್ವಾಗತ ನೃತ್ಯದಲ್ಲಿ ಎಲ್ಲ ದೇವತೆಗಳಿಗೂ ನಮಿಸಿ ನಾವೆಲ್ಲರೂ ಸಹ ಈ ಶೃಂಗಕ್ಕೆ ತಯಾರಾಗೋಣ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಕಲಾವಿದರಿಗೆ ಚಪ್ಪಾಳೆ ಅಂದರೆ ಇಷ್ಟ. ವೆಲ್ಕಮ್ ಟೀಮ್ ಎಕ್ಸ್ಟೆಸಿ. ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತ ಕಧೀಂ ನಾತ್ರ ಕಿಟ ತೋಂ ನಾಚ ರಹೆ ಗೋರಿ ತಾಯಿ ತೈ ತೈ ತೋಂ ಫಿರ ತೋಂ ಗೀತ ಧುನಿ ಕುತ ಕಧೀಂ ನಾತ್ರ ಕಿಟ ತೋಂ ನಾಚ ರಹೆ ಗೋರಿ
स्फुरत्फणामणि प्रवाहदम्ब कुङ्कुमद्रव प्रलिप्तदिग्धधूमुखे मदान्तसिन्दुरस्फुरत्पमुत्तरीय मेदुरे मनोविनोदमद्भुतं विवर्तु भूतमद्धरी ॐ नमः शिवाय ಟೀಮ್ ಎಕ್ಸ್ಟಸಿ ತಂಡದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಇನ್ನು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರ ಅವರು ಪ್ರಸ್ತುತಪಡಿಸಲಿದ್ದಾರೆ. ಬಂಧುಗಳೇ, ಈ ದಿನದ ಈ ಕಾರ್ಯಕ್ರಮಕ್ಕೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯ ಗೌರವಾನ್ವಿತ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾ ಅವರು ಆಗಮಿಸಿರೋದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಬಿಫೋರ್ ಐ ಕಾಲ್ ಅಪಾನ್ ಶ್ರೀ ಭಗವಂತ್ ಖೂಬಾ ಸರ್, kindly note, as we are all aware, is one of the most respected politicians of the state and the country, and he represents Bidar. ಬೀದರ್ನ ಸಂಸತ್ ಸದಸ್ಯರಾಗಿ ಸಮಾಜ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಜೊತೆಗೆ he is also an engineer from SIT, so he has got the technical innovative mind already inbuilt in him. ಅದಕ್ಕಾಗಿ, in addition to being an engineer, he is also a very well known agriculturist, and at the same time ಸದಾಕಾಲ ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತಹ ನಿಷ್ಠಾವಂತ, a very highly acclaimed leader. So please put your hands together and let's welcome the Honorable Union Minister of State for Chemicals and Fertilizers. ದಯಮಾಡಿ ಆಗಮಿಸಬೇಕು ಸರ್ ತಮ್ಮ ಒಂದು ಕೀನೋಟ್ ಅಡ್ರೆಸ್ಗೆ. The Union Minister of State for Chemicals and Fertilizers, New and Renewable Energy in Government of India. ಕರ್ನಾಟಕದ ಪ್ರತಿನಿಧಿಸುತ್ತಿದ್ದಾರೆ ಕೇಂದ್ರ ಸಚಿವ ಸಂಪುಟದಲ್ಲಿ, ಹಾಗೇನೆ ಕರ್ನಾಟಕಕ್ಕೆ ಹೆಮ್ಮೆ. So please put your hands together once again and let's welcome Shri Bhagwant Khooba for the keynote address. ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ವತಿಯಿಂದ ನವ ಕರ್ನಾಟಕ ಶೃಂಗಕ್ಕೆ ತಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ಈ ಒಂದು ಶೃಂಗದಲ್ಲಿ ಉಪಸ್ಥಿತರಿರುವಂಥ ಡೆಕ್ಕನ್ ಹೆರಾಲ್ಡಿನ ಸಿಒರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸೀತಾರಾಮನ್ ಶಂಕರ್ಜಿ ಅವರೇ, ಪ್ರಜಾವಾಣಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಎಡಿಟರ್ ಆದಂಥ ರವೀಂದ್ರ ಭಟ್ ಅವರೇ, ಮಣಿಪಾಲ್ ಹಾಸ್ಪಿಟಲ್ ಗ್ರೂಪಿನ ಚೇರ್ಮನ್ ಆದಂಥ ಡಾಕ್ಟರ್ ಸುದರ್ಶನ್ ಬಲ್ನಾಳ್ ಅವರೇ, ಹಾಗೂ ಪ್ರಜಾವಾಣಿಯ ಎಲ್ಲ ಅಧಿಕಾರಿ ವೃಂದದವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿ ಗಣ್ಯರೇ, ಆನ್ಲೈನ್ ಮುಖಾಂತರ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ವೀಕ್ಷಕರೇ ಮತ್ತು ಮಾಧ್ಯಮದ ಮಿತ್ರರೇ, ನವ ಕರ್ನಾಟಕ, ಇದಕ್ಕಿಂತ ಮುಂಚೆ ನವ ಭಾರತ, ಸಾಮಾನ್ಯವಾಗಿ ನಾವು ಭಾರತೀಯರು ಅನೇಕ ವರ್ಷಗಳಿಂದ ಬೇರೆಯವರ ಆಡಳಿತದಲ್ಲಿ ನಮ್ಮ ಜೀವನವನ್ನು ಸಾಗಿಸಿದ್ದರ ಪರಿಣಾಮವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಒಂದು ಆಡಳಿತಕ್ಕೆ ಒಳಗಾಗಿ 1000 ವರ್ಷಗಳಿಂದ ಆ ಒಂದು ಬೇರೆಯವರ ಆಡಳಿತದ ಒಳಗಾಗಿ ನಮ್ಮ ಸಾಮರ್ಥ್ಯ, ನಮ್ಮಲ್ಲಿರುವಂಥ ವಿವೇಕತನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೋಬೇಕಾಗಿತ್ತು ಅನ್ನುವುದನ್ನು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಕೂಡ ಕೆಲವು ನ್ಯೂನತೆಗಳಿಂದ ಆ ಒಂದು ಆಲೋಚನೆಗೆ ನಾವೆಲ್ಲ ಒಂದು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂದರೆ ತಪ್ಪಾಗಲಾರದು.
ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಯಾವ ಆಸೆ ಆಕಾಂಕ್ಷೆಗಳು ಮತ್ತು ಕನಸಿನಿಂದ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೆವೋ, ಅನೇಕರ ಬಲಿದಾನದಿಂದ, ಸಂಘರ್ಷದಿಂದ, ತದನಂತರದ ಸರ್ಕಾರಗಳು ಭಾರತೀಯರಿಗೆ ಒಂದು ಉನ್ನತ ದಿಕ್ಕನ್ನು ಕೊಡಲಿಕ್ಕೆ, ಸಮಗ್ರವಾದಂಥ ಅಭಿವೃದ್ಧಿ, ಎಲ್ಲರ ಏಳಿಗೆ, ಎಲ್ಲ ಕ್ಷೇತ್ರದ ಏಳಿಗೆ, ಆ ಒಂದು ನಿಟ್ಟಿನಲ್ಲಿ ಕೊಂಡೊಯ್ಯಲಿಕ್ಕೆ ಅಂದಿನ ಸರ್ಕಾರಗಳು ಯಾವ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಆ ಪ್ರಯತ್ನ ಮಾಡಲಿಲ್ಲ. ಮತ್ತು ಪ್ರಯತ್ನದ ಫಲ ಸ್ವಾತಂತ್ರ್ಯ ಭಾರತದಲ್ಲಿ ವೇಗವಾಗಿ ಆಗಬೇಕಾಗಿದ್ದಂಥ ಅಭಿವೃದ್ಧಿಯನ್ನು, ವಿಕಾಸವನ್ನು ಆಗಲಿಲ್ಲ. ಇದಕ್ಕೆ ಅಂದಿನ ಸರ್ಕಾರಗಳ ಒಂದು ವಿಚಾರ ಮಾಡುವಂಥ ಮನಸ್ಥಿತಿ, ಅಂದಿನ ಸಮಸ್ಯೆಗಳು ಮತ್ತು ಅಂದಿನ ರಾಜಕೀಯ ಪರಿಸ್ಥಿತಿಗಳು ಅನೇಕ ವಿಷಯಗಳ ಮೇಲೆ ಅದರ ಅವಲಂಬಿತವಾಗಿತ್ತು. ಒಂದು ದೇಶ, ಅದರಲ್ಲಿ ವಿಶೇಷವಾಗಿ ವಿಶ್ವದಲ್ಲಿಯೇ ಪ್ರಬಲ ಪ್ರಜಾಪ್ರಭುತ್ವವಾದಂಥ ಭಾರತದಲ್ಲಿ ಅನೇಕ ಜಾತಿ, ಧರ್ಮ, ಪ್ರಾಂತ, ಪಂಥ, ಭಾಷೆ, ಅನೇಕ ವಿಷಯಗಳನ್ನು ಇಟ್ಕೊಂಡು ಎಲ್ಲರ ಸಮಗ್ರ ಅಭಿವೃದ್ಧಿಗೆ ಮುನ್ನಡೆಸುವಂಥ ನೇತೃತ್ವವನ್ನು ಸಾಮಾನ್ಯದ ಮಾತಲ್ಲ, ಸುಲಭದ ಮಾತು ಕೂಡ ಅಲ್ಲ. ಮನುಷ್ಯನ ಜೀವನದಲ್ಲಿ ಕಳೆದ 800 ವರ್ಷಗಳಿಂದ ಬೇರೆಯವರ ಗುಲಾಮಗಿರಿಯಲ್ಲಿ ನಾವು ಬದುಕಿದ್ದಾಗ ಆ ಗುಲಾಮಗಿರಿಯ ವಿಚಾರದಿಂದ ಹೊರಗೆ ಬರಲಿಕ್ಕೆ ಅಷ್ಟು ಸುಲಭದ ಮಾತು ಕೂಡ ಇರಲಿಲ್ಲ. ಯಾವುದೇ ಒಂದು ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿನ ಸರ್ಕಾರಗಳು ಅಲ್ಲಿನ ಪ್ರಜೆಗಳ ಸಂಪೂರ್ಣವಾದಂಥ ವಿಶ್ವಾಸವನ್ನು ಪಡೆದು ವಿಕಾಸದ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಹೋಲಿಸ್ಟಿಕ್ ಅಪ್ರೋಚವನ್ನು ತಗೊಂಡು ಕೇವಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದ ಮಾತ್ರ ಅಲ್ಲ, ದೇಶದ ನಮ್ಮ ದೇಶದಲ್ಲಿರುವಂಥ ನೆರೆ ದೇಶಗಳಲ್ಲಿ ಆಗುಹೋಗುಗಳ ಪರಿಣಾಮವೂ ಕೂಡ ನಮ್ಮ ದೇಶದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮತ್ತು ಸಂಪೂರ್ಣವಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗುಹೋಗುಗಳ ಪ್ರತ್ಯಕ್ಷ ಮತ್ತು ಪರೋಕ್ಷ ಆ ಘಟನೆಗಳಿಂದ ನಮ್ಮ ಮೇಲೆ ಪರಿಣಾಮಗಳನ್ನು, ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡು ಪರಿಣಾಮಗಳು ಕೂಡ ದೇಶದ ಮೇಲೆ ಬೀರ್ತವೆ. ಹೀಗಾಗಿ ಕೇವಲ ನಮ್ಮ ಅಭಿವೃದ್ಧಿಗೆ ಮಾತ್ರ ಕೇಂದ್ರ ಬಿಂದುವನ್ನು ಇಟ್ಕೊಂಡು ಅಭಿವೃದ್ಧಿನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಭಿವೃದ್ಧಿಯ ಜೊತೆಯಲ್ಲಿ ಅಂತಾರಾಷ್ಟ್ರ ಮಟ್ಟದ ಆಗುಹೋಗುಗಳ ಸಮಸ್ಯೆಗಳಿಗೆ ಕೂಡ ನಾವು ಎಚ್ಚೆತ್ತುಕೊಂಡು ತಕ್ಷಣವಾಗಿ ಸ್ಪಂದನೆಯನ್ನು ಮಾಡಿ ಆ ಸಮಸ್ಯೆಗಳಿಂದ ನಕಾರಾತ್ಮಕ ಪರಿಣಾಮಗಳಿಗೆ ಎದುರಿಸುವಂಥ ಶಕ್ತಿಯನ್ನು ವೃದ್ಧಿಸಿಕೊಂಡು ನಾವು ಜಾಗೃತರಾಗಿ ಹೆಜ್ಜೆ ಇಟ್ಟಿದಾಗ ಮಾತ್ರ ನಿಜವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಒಳ್ಳೆ ಉದಾಹರಣೆ 2019ರಲ್ಲಿ ಬಂದಿದ್ದಂಥ ಕೊರೋನಾ ಇಡೀ ವಿಶ್ವವನ್ನೇ ಸಂಕಷ್ಟಕ್ಕೆ ತಳ್ಳಿತು ಮತ್ತು ಭಾರತದ ಸ್ಥಿತಿಯನ್ನು ಅವತ್ತಿನ ದಿವಸ ನಾವು ನೋಡಿದಾಗ
ಆರೋಗ್ಯ ಕ್ಷೇತ್ರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೊರೋನಾ ಮಹಾಮಾರಿಯ ಕೆಟ್ಟ ಪರಿಣಾಮಗಳಿಗೆ ಎದುರಿಸುವಂತಹ ಸಾಮರ್ಥ್ಯವನ್ನು, ಉಪಕರಣಗಳನ್ನು, ಮಾನವ ಸಂಪನ್ಮೂಲವನ್ನು ನಮ್ಮ ಹತ್ರ ಇರಲಿಲ್ಲ. ಒಂದು ವಿಶಾಲವಾದಂಥ ದೇಶ ಕೊರೋನಾ ಮಹಾಮಾರಿಯ ತೀವ್ರತೆಯನ್ನು ನೋಡಿದಾಗ 140 ಕೋಟಿ ಜನರಿಗೆ ಆ ಒಂದು ಕೊರೋನಾ ಮಹಾಮಾರಿಯ ಯಾವ ರೀತಿಗೆ ನಾವು ತಡಿಬೇಕು ಮತ್ತು ಅದರಿಂದ ಬಚಾವಾಗಬೇಕು ಅನ್ನುವಂಥದ್ದನ್ನು ಕೂಡ, ಯಾಕಂದರೆ ನಮ್ಮ ಜನರೇಷನ್ನಲ್ಲಿ ಅಂತಹ ಒಂದು ತೀವ್ರತೆಯ ರೋಗದ ಗಳಿಗೆಯನ್ನು ನಾವು ನೋಡಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಇವತ್ತು ಇಡೀ ವಿಶ್ವಕ್ಕೆ ಬೆಚ್ಚು ಬೆರಗಾಗುವ ರೀತಿಯಲ್ಲಿ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ವೇಗವಾಗಿ ಅದನ್ನು ಇನ್ನಷ್ಟು ಡೆವಲಪ್ ಮಾಡುವುದಾಗಲಿ, ಆರೋಗ್ಯ ಕ್ಷೇತ್ರದಲ್ಲಿರುವಂಥ ವೈದ್ಯರು, ದಾದಿಗಳು, ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲರನ್ನ ಹುರಿದುಂಬಿಸುವುದಾಗಲಿ, 140 ಕೋಟಿ ಜನರಿಗೆ ಆ ಒಂದು ಮಹಾಮಾರಿಯಿಂದ, ಭಯದಿಂದ ಶಕ್ತಿ ಕೊಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದು ಆಗಿರ್ಬೋದು. ಮತ್ತು ದೇಶದಲ್ಲಿ ಎಂದೂ ನಾವು ಉತ್ಪಾದನೆ ಮಾಡಿಲಾರದಂಥ ವ್ಯಾಕ್ಸಿನ್ಗಳನ್ನು ವಿಜ್ಞಾನಿಗಳಿಗೆ ಪ್ರೇರಣೆಯನ್ನು ಕೊಟ್ಟು, ಉತ್ಪಾದಕರಿಗೆ ಪ್ರೇರಣೆಯನ್ನು ಕೊಟ್ಟು 2 ವ್ಯಾಕ್ಸಿನ್ಗಳನ್ನು ಉತ್ಪಾದನೆಯನ್ನು ಮಾಡಿ, ಅಷ್ಟೇ ಅಲ್ಲ 220 ಕೋಟಿ ಡೋಸ್ಗಳನ್ನು ಇವತ್ತು ನಮ್ಮ ನಾಗರಿಕೆ ಕೊಟ್ಟಿದ್ದಂಥದ್ದನ್ನು, ಇದು ಅಷ್ಟು ಸುಲಭದ ಮಾತಲ್ಲ. ಇದೇ ನವಭಾರತಕ್ಕೆ ಒಂದು ಒಳ್ಳೆ ಉದಾಹರಣೆ ಅನ್ನೋದರ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ದೇಶಗಳಲ್ಲಿ 30 ಕೋಟಿ ಜನಸಂಖ್ಯೆ ಇದ್ದಂಥ ಅಭಿವೃದ್ಧಿ ಇದ್ದಂಥದ್ದು ದೇಶ, 8 ಕೋಟಿ ಸಂಖ್ಯೆ ಉಳ್ಳುವಂಥ ಅಭಿವೃದ್ಧಿ ಹೊಂದಿದಂಥ ದೇಶ, ಅವು ಎಲ್ಲವೂ ಭಾರತಕ್ಕೆ ಸರಿಸಮಾನವಾಗಿ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಅವರು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಎಲ್ಲ ಮಾತುಗಳನ್ನು ಹೇಳುವುದರ ಹಿಂದೆ ನನ್ನ ತಾತ್ಪರ್ಯ, ದೇಶ ಮುನ್ನುಗ್ಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಮತ್ತು ರಾಜ್ಯ ಕೂಡ ಇವತ್ತು ನವ ಕರ್ನಾಟಕ ರಾಜ್ಯವೂ ಕೂಡ ನವ ಕರ್ನಾಟಕ ಆಗಬೇಕು. ಆದರೆ ಒಂದು ಗಟ್ಟಿ ನೇತೃತ್ವವನ್ನು ಬೇಕು. ಯಾವುದಕ್ಕೆ? ಒಂದು ಕುಟುಂಬವನ್ನು ಸಮೃದ್ಧ ಆಗಬೇಕಾದ್ರೆ ಎಲ್ಲ ಕುಟುಂಬ ಸದಸ್ಯರನ್ನ ಎಲ್ಲ ಸಂಕಷ್ಟದ ಸಮಯಗಳಲ್ಲಿ, ಒಳ್ಳೆ ಸಮಯಗಳಲ್ಲಿ ಕೂಡ ಕುಟುಂಬನ ಮುನ್ನಡೆಸುವಂಥ ನೇತೃತ್ವವನ್ನು ಬೇಕು. ಅದೇ ರೀತಿ ರಾಜ್ಯ ಮತ್ತು ದೇಶವು ಕೂಡ ಒಂದು ಕುಟುಂಬ ಇದ್ದಂತೆ. ಕಾಲ ಕಾಲಕ್ಕೆ ಬರುವಂಥ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಎದುರಿಸಿ ನಮ್ಮ ಪ್ರಗತಿಯನ್ನು ನಿರಂತರವಾಗಿ ಸಾಗಿಸುವಂಥ ಸಾಹಸಗಾರಿಕೆ, ಆ ನಿರ್ಣಯ ತಗೊಳ್ಳುವಂಥ ಎದಿಗಾರಿಕೆ ಮತ್ತು ವಿಶ್ವಾಸ ತುಂಬುವಂಥ, ವಿಶ್ವಾಸಾರ್ಹತಂಥ ವ್ಯಕ್ತಿತ್ವವನ್ನು, ಇವೆಲ್ಲವೂ ಒಟ್ಟಿಗೆ ತಗೊಂಡು ಹೋದಾಗ ಮಾತ್ರ ವಿಕಾಸವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ, ತುಂಡು ತುಂಡುವಾಗಿ ನಾವು ನೋಡುವಂಥ ಸ್ವಭಾವ, ತುಂಡು ತುಂಡುವಾಗಿ ಅಭಿವೃದ್ಧಿ ಮಾಡುವಂಥ ಸ್ವಭಾವ, ಸರ್ಕಾರದಲ್ಲಿ ಇದ್ದುಕೊಂಡು ಕೇವಲ ಒಂದು ಚುನಾವಣೆ ಮುಗಿದ ನಂತರ ಮತ್ತೊಂದು ಚುನಾವಣೆ ಚಿಂತನೆ ಮಾಡುವಂಥ ಮಾನಸಿಕ ಇರುವಂಥ ರಾಜಕಾರಣಿಗಳು, ಇಂತಹ ಒಂದು ನಡವಳಿಕೆ ಮತ್ತು ಹೆಜ್ಜೆಯಿಂದ ಸಂಪೂರ್ಣವಾಗಿ ವಿಕಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 75 ವರ್ಷಗಳಲ್ಲಿ ಸುಮಾರು 60 ವರ್ಷಗಳು ಇದೇ ಕಾರಣಕ್ಕಾಗಿ ಭಾರತ ವಿಕಾಸ ಹೊಂದಲಿಲ್ಲ. ಭಾರತದ ನಾಗರಿಕರಲ್ಲಿ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದಲ್ಲ. ಇದೇ ಭಾರತದ ವಿದ್ಯಾರ್ಥಿ ನಾಗರಿಕ
ಅಮೇರಿಕಾದಲ್ಲಿ ಹೋಗಿ ಒಳ್ಳೆ ವಿಜ್ಞಾನಿ ಆಗ್ತಾನೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗ್ತಾನೆ. ಕಾರಣ ಅಲ್ಲಿ ಪೂರಕವಾದಂಥ ವಾತಾವರಣವನ್ನು ಸರ್ಕಾರ ಕೊಟ್ಟಿದ್ದರ ಪರಿಣಾಮವಾಗಿ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಎರಡು ಸರ್ಕಾರಗಳು ಒಟ್ಟಿಗೆ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಆ ರಾಜ್ಯದ ಪಾಲುದಾರಿಕೆಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ರಾಜ್ಯದಲ್ಲಿರುವಂಥ ಸರ್ಕಾರ ಮತ್ತು ಅಲ್ಲಿರುವಂಥ ನಾಗರಿಕರು ನಾನು ಮಾಡುವಂಥ ಪ್ರತಿ ಕಾರ್ಯವೂ ಕೂಡ ದೇಶದ ಅಭಿವೃದ್ಧಿಗಾಗಿ ನನ್ನ ಪಾಲುದಾರಿಕೆ ಇದೆ, ನನ್ನ ಕೊಡುಗೆ ಇದೆ ಅನ್ನುವಂಥ ಮನೋಭಾವನೆಯಿಂದ ಮಾಡಿದಾಗ ನಿಶ್ಚಿತವಾಗಿಯೂ ಈ ಒಂದು ಮನೋಭಾವದ ಕಾರ್ಯದ ಜೊತೆಯಲ್ಲಿ ಅಲ್ಲಿರುವಂಥ ಸರ್ಕಾರಗಳು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಯಾವುದೇ ಒಂದು ಅಭಿವೃದ್ಧಿಗೆ ನಮಗೆ ರಾಜಕೀಯ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ರಾಜಕಾರಣದ ಪ್ರತ್ಯಕ್ಷ ಮತ್ತು ಪರೋಕ್ಷ ನಮ್ಮ ಮೇಲೆ ಪ್ರಭಾವ ಮತ್ತು ಅದರ ಪರಿಣಾಮಗಳನ್ನು ಸಂಪೂರ್ಣವಾಗಿ ಬೀರೇ ಬೀರ್ತವೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಲಿವಿಂಗ್ ಬಿಸ್ನೆಸ್ ಕೇವಲ ಇದು ಡೈಲಾಗಿಗೆ ಮಾತ್ರ ಸೀಮಿತವಲ್ಲ, ನಿಜವಾಗಿಯೂ ಕೆಳ ಹಂತಕ್ಕೆ ಯಾರ್ಯಾರು ನಾಗರಿಕರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ವಿಕಾಸ ಹೊಂದಲಿಕ್ಕೆ, ವೇಗವಾಗಿ ವಿಕಾಸ ಆಗಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಸರ್ಕಾರಗಳು ಯಾವುದೇ ಸಮಸ್ಯೆಯನ್ನು ಉದ್ಭವಿಸಿದಾಗ ಸಮಸ್ಯೆಗಳನ್ನು ನೋಡಿ ಕೂಡುವಂಥ ಪ್ರವೃತ್ತಿಯನ್ನಿದ್ದಾಗ ಬಿಸ್ನೆಸ್ ಆಗೋದಿಲ್ಲ ಅಲ್ಲಿ. ಮತ್ತು ಇಡೀ ವಿಶ್ವದಲ್ಲಿ ನಾವು ನೋಡ್ತೀವಿ, ಒಂದು ಅಸೆಟ್ ಮ್ಯಾನೇಜ್ಮೆಂಟು, ಮತ್ತೊಂದು ಹ್ಯೂಮನ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇವೆಲ್ಲವೂ ಸಮಯಕ್ಕೆ ಪೂರಕವಾಗಿ ಕೆಲಸ ಮಾಡಿದಾಗ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ಲಾಭವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮಲ್ಲಿ ಬೀದರ್ದಲ್ಲಿ ಒಂದು ಗಾದೆ ಮಾತಿದೆ, ಹೊಗೆ ಬರೋದ್ರೊಳಗೆ ಉರಿ ನುಂಗಿತು ಅಂತ. ಒಂದು ಬಂತು ಒಂದು ಹೋಯ್ತು ಅಂದ್ರೆ ಅದು ಸಾಧ್ಯ ಅಲ್ಲ. ಎಲ್ಲವೂ ಕಾಲಕ್ಕೆ ಅನುಗುಣವಾಗಿ ಸಿನ್ಕ್ರೊನೈಸ್ ಆದಾಗ ಮಾತ್ರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನೂ ಆಗ್ತದೆ, ಈಸ್ ಆಫ್ ಲಿವಿಂಗ್ನೂ ಆಗ್ತದೆ. ಅದಕ್ಕೆ ಕಳೆದ 9 ವರ್ಷಗಳಿಂದ ದೇಶಕ್ಕೆ ನಿಮ್ಮೆಲ್ಲರ ನಾಯಕರು, ವಿಶ್ವದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದಂಥ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ಮೇ 26 ಪ್ರಧಾನಿ ಆದಮೇಲೆ ಸಾಮಾನ್ಯ ಜನರಿಗೆ ಒಂದು ವಿಶ್ವಾಸವನ್ನು ಮೂಡಿಸಿದ ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ 2014 ಮುಂಚೆ ಕಳೆದ 10 ವರ್ಷಗಳಲ್ಲಿ ನಡೆದಂಥ ಸರ್ಕಾರದ ಆಡಳಿತದಲ್ಲಿ ಸಾಮಾನ್ಯ ಜನ ಕೂಡ ಒಂದು ಉದಾಸೀನ ಭಾವನೆತೆಯಿಂದ ಏನು ನಾವು ಸುರಕ್ಷಿತವಾಗಿದ್ದೀವ, ನಮ್ಮ ಕುಟುಂಬ ಮತ್ತು ನನ್ನ ಕುಟುಂಬದ ಏಳಿಗೆ ಆಗಲಿಕ್ಕೆ ಸಾಧ್ಯ ಇದೆ ಇಂಥ ಒಂದು ವಾತಾವರಣದಲ್ಲಿ ಅನ್ನುವಂಥ ಉದಾಸೀನತೆಯಿಂದ ಕುಂತಿದ್ದ ಸಮಯದಲ್ಲಿ ಪ್ರಧಾನಮಂತ್ರಿಗಳಾದಮೇಲೆ ಪ್ರಧಾನಮಂತ್ರಿಗಳು ಕಳೆದ 9 ವರ್ಷಗಳಿಂದ ಬಹಳ ಹತ್ತಿರದಿಂದ ತಾವು ಕೂಡ ಎಲ್ಲರೂ ಬಲ್ಲವರಿದ್ರಿ, ನಾನು ಕೂಡ ಕೆಲವು ಹತ್ತಿರದಿಂದ ಅವರ ಅನಿಸಿಕೆಗಳು, ಅವರ ವಿಚಾರಗಳು, ಅವರು ತೆಗೆದುಕೊಳ್ಳುವಂಥ ದಿಟ್ಟ ನಿರ್ಧಾರಗಳು ಮತ್ತು ಎಲ್ಲವೂ ಕೇವಲ ಭಾರತ ದೇಶದ ಅಭಿವೃದ್ಧಿಗೆ ಮಾತ್ರ ಅನ್ನುವಂಥದ್ದನ್ನು
ಅದರಲ್ಲಿ ಯಾವುದೇ ಒಂದು ಸಂಶಯ ಬರುವಂತ ನಡವಳಿಕೆ ಇಲ್ಲ, ಮಾತಿಲ್ಲ. ಆ ಕಾರಣಕ್ಕಾಗಿ ದೇಶದ ಜನ ಗೊತ್ತಾ, ಏನು ಮಾಡಿದ್ರು ಕೂಡ ಅವ್ರ ಮೇಲೆ ವಿಶ್ವಾಸವನ್ನ ಮಾಡ್ತಾರೆ. ವಿರೋಧ ಪಕ್ಷದವರು ಅನೇಕ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ದೇಶದ ನಾಗರಿಕರು ಯಾರಿಗೂ ತಲೆ ಹಚ್ಕೊಳ್ಳೋದಿಲ್ಲ. ಕಾರಣ ನಡೆದಂತೆ ನುಡೆ. ಗಾಂಧೀಜಿಯವರು ಹೇಳಿದಾಗೆ ನನ್ನ ಜೀವನವೇ ನನ್ನ ಸಂದೇಶ ಅನ್ನುವಂಥ ರೀತಿಯಲ್ಲಿ. ಹಾಗೆ ಇವತ್ತು ನರೇಂದ್ರ ಮೋದಿಯವರು ನಾನು ಯಾವುದೇ ಒಂದು ಕಾರ್ಯವನ್ನು ಮಾಡದೆ, ಯಾವುದೇ ಒಂದು ನಿರ್ಣಯವನ್ನು ತಗೊಂಡಿದೆ ಅಂದರೆ ಅದು ದೇಶದ ಹಿತಕ್ಕಾಗಿ, ದೇಶದ 140 ಜನರ ಪ್ರಜೆಗಳ ಹಿತಕ್ಕಾಗಿ ಅನ್ನುವಂಥ ಭಾವನೆಯನ್ನು, ಆ ಒಂದು ದಿಟ್ಟ ನಿರ್ಧಾರಗಳಿಂದ ಇವತ್ತು ಜನರ ಮನಮಾನಸದಲ್ಲಿ ನೆಲೆಸಿದೆ. ಹೀಗಾಗಿ ಮೋದಿಜಿಯವರು ಯಾವುದೇ ಒಂದು ನಿರ್ಣಯಗಳನ್ನು ತಗೊಳ್ಳುವುದರ ಹಿಂದೆ ಅನೇಕ ಚಿಂತಕರ ವಿಚಾರಗಳನ್ನು ಸ್ವೀಕಾರವನ್ನು ಮಾಡಿ ಆ ಕ್ಷೇತ್ರದಲ್ಲಿರುವಂಥ ಪರಿಣಿತರ ಅಭಿಪ್ರಾಯಗಳನ್ನು ಆಲಿಸಿ ಸಮಗ್ರವಾದಂಥ ವಿಚಾರದೊಂದಿಗೆ ಕಾರ್ಯಕ್ರಮವನ್ನು ರೂಪಿಸಿ ನಿರ್ಣಯಗಳನ್ನು ಪ್ರಕಟ ಮಾಡಿ ಕೇವಲ ಅಷ್ಟಕ್ಕೆ ಸೀಮಿತವಲ್ಲ, ಹಿಂದಿನ ಸರ್ಕಾರಗಳು ಕೂಡ ಅನೇಕ ಯೋಜನೆಗಳನ್ನು ತಂದಿದ್ದು. 1972ರಲ್ಲಿ ಗರೀಬಿ ಹಟಾವ್ ಅನ್ನುವಂಥದ್ದನ್ನು ಕೂಡ ಘೋಷಣೆಯನ್ನು ಅವತ್ತಿನ ಬಡವರು ನಿಜವಾಗಲೂ ಆ ಒಂದು ಪಕ್ಷಕ್ಕೆ ನಾವು ಮತದಾನವನ್ನು ಮಾಡಿದ ನಂತರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಬಡತನವನ್ನು ತೊಲಗುತ್ತದೆ, ನಾವು ಬಡತನದಿಂದ ಮುಕ್ತವಾಗಿ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಿಕ್ಕೆ ನಾವು ಕನಸನ್ನು ಕಂಡಿದಂತ ನನಸಾಗ್ತದೆ ಅನ್ನುವಂಥದ್ದನ್ನು ಅವತ್ತು ಸಂಪೂರ್ಣವಾದ ಬಹುಮತವನ್ನು ಕೊಟ್ಟರು. ಆದರೆ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ತಗೊಳ್ಳುವಂಥ ನಿರ್ಣಯಗಳು, ಆ ನಿರ್ಣಯಗಳು ಕೇವಲ ಸರ್ಕಾರದ ಕಾಗದ ಪತ್ರದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಇಲ್ಲ. ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಆಡಳಿತ ಯಂತ್ರವು ಕೂಡ ಅಷ್ಟೇ ಚುರುಕಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ಅಷ್ಟೇ ಒಂದು ಸ್ನೇಹ ಭಾವದಿಂದ ಲಾಭಾರ್ಥಿಗಳ ಬೋನಫೈಡ್ ಬೆನಿಫಿಷರೀಸ್ ಏನಂತೆ ಅವ್ರ ಹತ್ರ ಕೊಂಡೊಯ್ಯುವಂಥ ಕಾರ್ಯವನ್ನ ಮಾಡುವಂಥ ಆಡಳಿತ ಯಂತ್ರವು ಕೂಡ ಅಷ್ಟೇ ಪ್ರಾಮಾಣಿಕದಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಸ್ವೀಕಾರವನ್ನು ಮಾಡುವಂಥ ಜನರ ಮಾನಸಿಕತೆ ಕೂಡ ಸ್ಪಂದನೆಯನ್ನು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಮೂರು ಜೋಡಣೆ ಆದಾಗ ಮಾತ್ರ ಉತ್ತಮವಾದಂಥ ಪರಿಣಾಮ ಬರಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಕಳೆದ ಒಂದು 60 ವರ್ಷಗಳಲ್ಲಿ ಯಾವ ನ್ಯೂನತೆಗಳನ್ನು ದೇಶದಲ್ಲಿ ಆಡಳಿತದಲ್ಲಿ ನಾವು ನೋಡಿದ್ದೆವೋ ಆ ಎಲ್ಲದರ ಒಂದು ಅನುಭವದಿಂದ ಮೋದಿಯವರು ಎಲ್ಲ ವರ್ಗದವರ ಜೊತೆಯಲ್ಲಿ ನಿರಂತರವಾಗಿ ನೇರವಾದಂಥ ಸಂವಾದ ಮತ್ತು ಸಂಪರ್ಕವನ್ನು ಇಟ್ಟಿದ್ದರ ಪರಿಣಾಮವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಅನುಕೂಲವಾಗಿದೆ. ಆಡಳಿತ ಯಂತ್ರ ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಮತ್ತು ಪಾರದರ್ಶಕವಾಗಿ ಆಡಳಿತವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಸರ್ಕಾರದ ಯಂತ್ರವೂ ಕೂಡ ಇಲ್ಲ ಇವತ್ತು ನಾವು ಜನರಿಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕನ್ನುವಂಥ ಮಾನಸಿಕತೆಯಿಂದ ಇವತ್ತು ದುಡಿತಾ ಇದ್ದಾರೆ. ಮತ್ತು ಜನಸ್ಪಂದನೆ, ಜನರಲ್ಲಿ ಕೂಡ ಅರಿವನ್ನು ಮೂಡಿಸಿ ಸರ್ಕಾರದ ಯೋಜನೆಗಳ ಪರವಾಗಿ ಸ್ವೀಕೃತಿಯನ್ನು ಹೊಂದುವ ರೀತಿಯಲ್ಲಿ, ಆ ಕಾರಣಕ್ಕಾಗಿಯೇ ಇವತ್ತು ದೇಶದಲ್ಲಿ 81 ಕೋಟಿ ಬಡ ಜನ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಡಬಲ್ ಇಂಜಿನ್ ಸರ್ಕಾರದ ಲಾಭಾರ್ಥಿಗಳನ್ನು ಇವತ್ತು ನಾವು ದೇಶದಲ್ಲಿ ಲಾಭಾರ್ಥಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಒಂದು ಸರ್ಕಾರ ಮೂಲಭೂತವಾದಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ಮೆಂಟ್ ಮಾಡಬೇಕು. ಮತ್ತೊಂದು
ಜನಜೀವನವನ್ನು ಎತ್ತರಕ್ಕೇರಿಸಬೇಕು, ಬಡತನವನ್ನು ನಿರ್ಮೂಲನೆಯನ್ನು ಮಾಡಬೇಕು, ಎಲ್ಲರ ಕೈಗಳಿಗೆ ಕೆಲಸವನ್ನು ಕೊಡಬೇಕು ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ವೃದ್ಧಿಯನ್ನಾಗಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನಾಗಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ವೃದ್ಧಿ ಆಗಬೇಕು. ಹೀಗೆ ಎಲ್ಲ ಆಯಾಮಗಳಲ್ಲಿ ಸರ್ಕಾರವನ್ನು ವಿಚಾರ ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿ ಮುಂದೆ ನುಗ್ಗಿದಾಗ ಮಾತ್ರ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ಕಳೆದ 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದಂಥ ಘನ ಕಾರ್ಯಗಳಿಂದ ಇವತ್ತು ನಮ್ಮ ಭಾರತ ದೇಶದ ಅರ್ಥವ್ಯವಸ್ಥೆ ಕೊರೋನಾ ಮಹಾಮಾರಿಯ ನಂತರ ಅಮೆರಿಕದ GDP ಈ ವರ್ಷ 4ಕ್ಕೆ ಬಂದು ನಿಂತಿತ್ತು, ಚೈನಾದ GDP ಲೆಸ್ ದೆನ್ 4% ಬಂದು ನಿಂತಿತ್ತು. ಹೀಗೆ ಅನೇಕ ಅಭಿವೃದ್ಧಿ ಹೊಂದ ದೇಶಗಳ GDPಯನ್ನು ಕಡಿಮೆ ಆದಾಗ ಭಾರತದ GDP ಯಥಾವತ್ತಾಗಿ 7% ಉಳಿದಿದ್ದರ ಪರಿಣಾಮವಾಗಿಯೇ 2014ರ ಮುಂಚೆ ಭಾರತದ ಎಕಾನಮಿ ಏನು 10ನೇ ಸ್ಥಾನದಲ್ಲಿತ್ತು, ಕಳೆದ ಕೇವಲ 9 ವರ್ಷಗಳಲ್ಲಿ ದೇಶದ ಜನರ ಒಂದು ಸಹಯೋಗದಿಂದ ದಿಟ್ಟ ನಿರ್ಧಾರ ತಗೊಂಡಿದ್ದ ಪ್ರಧಾನಮಂತ್ರಿಗಳ ಒಂದು ಹೆಜ್ಜೆಯಿಂದ ಇವತ್ತು ಕೇವಲ 9 ವರ್ಷಗಳಲ್ಲಿ 5ನೇ ಸ್ಥಾನಕ್ಕೆ ಇಳಿದಿದೆ. ಇದಕ್ಕೆ ಕಾರಣ ದೇಶದಲ್ಲಿ ಮೂಲಭೂತ ಸೌಕರ್ಯಗಳು, ಇವತ್ತು ರಸ್ತೆಗಳು. ನಾವು ಈಗ ಮೊನ್ನೆ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದು ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿ, ನಾವೇನು ಯಾರಿಗೆ ಆ ಸರ್ಕಾರ ಯಾರು ಬೇರೆ ಮೊದಲು ಸರ್ಕಾರದಲ್ಲಿದ್ದರೂ ಆ 10 ಪದದ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾವೇನು ಪ್ರತಿಭಟನೆಯನ್ನು ಮಾಡಲಿಲ್ಲ. ಇವತ್ತು ಮುಂಬೈನಿಂದ ದಿಲ್ಲಿಯವರೆಗೆ ಸುಮಾರು 800 ಕಿಲೋಮೀಟರ್ ಶಾರ್ಟ್ ರಸ್ತೆಯನ್ನು 36 ತಾಸುಗಳ ಪ್ರಯಾಣವನ್ನು ಕೇವಲ 14 ತಾಸಿಗೆ ಇಳಿಸಿದಂಥದ್ದನ್ನು ಕೇವಲ ಉದಾಹರಣೆಗೆ ಮಾತ್ರ ಹೇಳ್ತಾ ಇದ್ದೀನಿ. ನಾವು ಮಾಡಬೇಡ ಅಂತ ಬೇರೆ ಸರ್ಕಾರಗಳು ಅಲ್ಲಿಲ್ಲ, ಆದರೆ ಬೇರೆ ಸರ್ಕಾರಗಳು ಮಾಡಲಿಲ್ಲ ಅನ್ನುವಂಥ ಅವಕಾಶವನ್ನು ನಮಗೆ ಕೊಟ್ಟರು ಅಂತ ನಾವು ಮಾಡ್ತಿರ್ತೀವಿ. ಇವತ್ತು ಕೇವಲ 60 ನಿಮಿಷದಲ್ಲಿ ನಾವು ಮೈಸೂರಿಗೆ ಹೋಗ್ತೀವಿ. ರಸ್ತೆಗಳ ಅಭಿವೃದ್ಧಿ ಸರಿಸುಮಾರು ಇವತ್ತು 25 ಲಕ್ಷ ಕೋಟಿಗೂ ಜಾಸ್ತಿ. ರಾಜಧಾನಿಗಳ ಮಧ್ಯದಲ್ಲಿ ಜೋಡಣೆ ಆಗಲಿ, ಪೋರ್ಟ್ಗಳ ಕನೆಕ್ಟಿವಿಟಿ ಆಗಲಿ, ಏರ್ಪೋರ್ಟ್ಗಳ ಕನೆಕ್ಟಿವಿಟಿ ಆಗಲಿ, ಹಾಗೂ ವಾಟರ್ ವೇಸ್ಗಳ ಕನೆಕ್ಟಿವಿಟಿ ಆಗಲಿ, ಹೀಗೆ ಸಂಪರ್ಕ ಜಾಲದ ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಸಂಪರ್ಕ ಜಾಲ ಎಷ್ಟು ಉತ್ಕೃಷ್ಟವಾಗಿತ್ತು, ಉತ್ಕೃಷ್ಟದ ಆಧಾರದ ಮೇಲೆ ಅವಲಂಬಿತವಾಗಿರ್ತದೆ. ಬಹುತೇಕ ಅಮೆರಿಕದ ಒಬ್ಬ ಪ್ರಧಾನಿ, ಇದು ರಾಷ್ಟ್ರಪತಿ ಒಂದು ಕೊಟೇಶನ್ ಅನ್ನು ಹೇಳ್ತಾರೆ, ಅಮೇರಿಕಾ ಈಸ್ ರಿಚ್ ನಾಟ್ ಬಿಕಾಸ್ ಆಫ್ ಅಮೇರಿಕಾ ಈಸ್ ರಿಚ್, ಅಮೇರಿಕಾ ಈಸ್ ರಿಚ್ ಬಿಕಾಸ್ ಆಫ್ ಅಮೇರಿಕನ್ ರೋಡ್ಸ್ ಆರ್ ಗುಡ್ ಅಂತ. ಇವತ್ತು ನಾವು 2014ಕ್ಕಿಂತ ಮುಂಚೆ ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ನಮ್ಮ ದೇಶದ ಅಭಿವೃದ್ಧಿಗೆ ಯಾವುದಾದರೂ ಒಂದು ದೊಡ್ಡ ಮಾರಕ ಇತ್ತು, ಅದು ನಂಬರ್ 1 ಅಂದರೆ ಅದು ಕೆಟ್ಟ ರಸ್ತೆಗಳ ಸಂಪರ್ಕ ಜಾಲ ಇದ್ದಿದ್ದ ಪರಿಣಾಮವಾಗಿ. ಯಾವುದೇ ಒಂದು ಉತ್ಪಾದನಾ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಬೇಕು, ಉತ್ಪಾದನೆ ಆಗಿದ್ದನ್ನು ಮತ್ತೆ ಕನ್ಸ್ಯೂಮರ್ ಹತ್ರ ಹೋಗಬೇಕು, ಮತ್ತೆ ಎಕ್ಸ್ಪೋರ್ಟ್ ಆಗಬೇಕು ಬೇರೆ ದೇಶಗಳಿಗೆ ಅಂದಾಗ ಲಾಜಿಸ್ಟಿಕ್ ಕಾಸ್ಟ್ ಬಹಳಷ್ಟು ಮಹತ್ವವನ್ನು ಪಡೆದಿರ್ತದೆ. 2014ಕ್ಕಿಂತ ಮುಂಚೆ ಲಾಜಿಸ್ಟಿಕ್ಸ್ ಕಾಸ್ಟ್ ಭಾರತದ ತುಂಬ ದುಬಾರಿ ಆಗಿದ್ದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಉತ್ಪಾದನಾ ವಲಯದಲ್ಲಿ ಗಣನೀಯವಾಗಿ ಪ್ರಗತಿಯನ್ನು ಸಾಧಿಸಲಿಲ್ಲ. ಆದರೆ ಇವಾಗ ಈ ಸಂಪರ್ಕ ಜಾಲವನ್ನು ನೋಡಿ ಲಾಜಿಸ್ಟಿಕ್ ಕಾಸ್ಟ್ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದ್ದರ ಪರಿಣಾಮವಾಗಿ ನಿಧಾನವಾಗಿ
ಉತ್ಪಾದನಾ ವಲಯ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ಭಾರತದಲ್ಲಿ ಮಾಡಿದಂಥ ಉತ್ಪಾದನೆಯ ವಸ್ತುಗಳನ್ನು ಇವತ್ತು ರಫ್ತಾಗ್ತಾ ಇದ್ದಾವೆ. ಮತ್ತು ಪ್ರಧಾನಮಂತ್ರಿಗಳು ಕೇವಲ ಅದು ಒಂದೇ ಕ್ಷೇತ್ರ ಅಲ್ಲ, ರೈಲ್ವೆದಲ್ಲಿ ಇವತ್ತು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಬರುವಂಥ 2025ರವರೆಗೆ 24ರವರೆಗೆ ಸಂಪೂರ್ಣವಾಗಿ ಎಲೆಕ್ಟ್ರಿಫಿಕೇಶನ್ ಆಗಬೇಕು. ಎಲೆಕ್ಟ್ರಿಫಿಕೇಶನ್ ಆದಾಗ ಎಲ್ಲ ಮೂಲ ಸೌಕರ್ಯಗಳ ಕ್ಷೇತ್ರದಲ್ಲಿ ಹಣ ಹೂಡಿದಾಗ ಸಹಜವಾಗಿ ಸರ್ಕ್ಯುಲರ್ ಎಕಾನಮಿಯಿಂದ ಎಲ್ಲರಿಗೆ ಕೈಗಳಿಗೆ ಕೆಲಸ ಸಿಗ್ತವೆ, ಖರ್ಚು ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ಪ್ರಗತಿಗೆ ಅದೇ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತದೆ. ಇವತ್ತು 2014ಕ್ಕಿಂತ ಮುಂಚೆ ಕೇವಲ ದೇಶದಲ್ಲಿ ಕಳೆದ ಸ್ವಾತಂತ್ರ್ಯ ಸಿಕ್ಕಿ 68 ವರ್ಷ ಆದಮೇಲೆ ಕೂಡ 72 ವಿಮಾನ ನಿಲ್ದಾಣಗಳಿದ್ದು, ಕೇವಲ 9 ವರ್ಷದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ದುಪ್ಪಟ್ಟಾಗಿ 144 ಏರ್ಪೋರ್ಟ್ಗಳನ್ನಾಗಿದ್ದಾವೆ. ಮುಂಬರುವಂಥ ಇನ್ನೂ ಕೆಲವು ವರ್ಷಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳು ದೇಶದಲ್ಲಿ ನಿರ್ಮಾಣವನ್ನು ಆಗ್ತಾ ಇದ್ದಾವೆ. ಇವತ್ತು ನಾವು ಎಷ್ಟು ಜನ ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದ್ದೀವಿ ಅಂದರೆ, ಸಾಮಾನ್ಯ ಪ್ರಜೆ ಕೂಡ ಒಂದು ಅವನಿಗೆ ಪೇಯಿಂಗ್ ಕೆಪಾಸಿಟಿ ಬಂದಿದೆ, ಖರ್ಚು ಮಾಡುವಂಥ ಶಕ್ತಿ ಬಂದಿದೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಅವನ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಸವಲತ್ತನ್ನು ಸಿಕ್ಕಿದೆ. ಹೀಗೆ ಆ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಗಣನೀಯವಾಗಿ ಪ್ರಗತಿಯನ್ನು ಹೊಂದಿದೆ. ರೈಲ್ವೆದಲ್ಲಿ ಗೊತ್ತಾ, ಮೊದಲಿನ ಸರ್ಕಾರಗಳ ಒಂದು ಮಾನಸಿಕತೆ 40 ವರ್ಷಗಳ ಹಿಂದೆ ಅಂದಿನ ಪ್ರಧಾನಿಗಳು ಶಂಕುಸ್ಥಾಪನೆಯನ್ನು ಮಾಡಿದಂಥ ಯೋಜನೆಗಳು ಸಾವಿರಾರು ಕೋಟಿ ಜನರ ಹಣವನ್ನು ಅಲ್ಲಿ ವಿನಿಯೋಗ ಮಾಡಿದ ಮೇಲೆ ಕೂಡ ಆ ಒಂದು ಯೋಜನೆಯ ಲಾಭವನ್ನು ಈ ದೇಶದ ಜನರಿಗೆ ಸಿಗಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಸ್ವತಃ ತಾವೇ ಶಂಕುಸ್ಥಾಪನೆಯನ್ನು ಮಾಡಿ ಸೀಮಿತ ಸಮಯದಲ್ಲಿ ಸಂಪೂರ್ಣವಾದಂಥ ಅನುದಾನವನ್ನು ಒದಗಿಸಿ ಮತ್ತೆ ಲೋಕಾರ್ಪಣೆ ಮಾಡಿದಂಥ ಸಾವಿರಾರು ಯೋಜನೆಗಳ ಉದಾಹರಣೆಗಳಿದ್ದಾವೆ. ಇಲ್ಲಿ ಉದಾಹರಣೆ ಬೆಂಗಳೂರು ಮೈಸೂರು ರಸ್ತೆನೇ ಹೇಳ್ತೀನಿ. ಹೀಗೆ ರೈಲ್ವೆಗಳಲ್ಲಿ ಕೂಡ ಲಕ್ಷ ಕೋಟಿಗಳಲ್ಲಿ ಎಲ್ಲ ಯೋಜನೆಗಳು ಅದೇ ರೀತಿ ಪೆಂಡಿಂಗ್ ಬಿದ್ದಿದ್ದು. ಮಾನ್ಯ ಪ್ರಧಾನಮಂತ್ರಿಗಳು ಆ ಎಲ್ಲ ಯೋಜನೆಗಳ ತ್ವರಿತಗತಿಯಲ್ಲಿ ಮತ್ತೆ ಪುನರ್ ಪ್ರಾರಂಭವನ್ನು ಮಾಡಿದ್ದರ ಪರಿಣಾಮವಾಗಿ ಇವತ್ತು ಆ ಯೋಜನೆಗಳ ಲಾಭವನ್ನು ಸಂಪೂರ್ಣವಾಗಿ ದೇಶದ ಜನತೆಗೆ ಇವತ್ತು ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಕೇವಲ ನಾವು ಉತ್ಪಾದನೆಗೆ ಮಾತ್ರ ಸೀಮಿತ ಆದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಏರಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು, ಅದಕ್ಕೆ ಈ ನಿಮ್ಮ ಥೀಮಿನಲ್ಲಿ ಇನ್ನೋವೇಷನ್ ಅನ್ನು ಆಗಬೇಕು. ಎಲ್ಲಿಯವರೆಗೆ ಇನ್ನೋವೇಷನ್ ಆಗೋದಿಲ್ಲ, ಮಾರ್ಜಿನ್ ಆಫ್ ಪ್ರಾಫಿಟ್ ಜಾಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಉತ್ಪಾದನಾ ವಲಯದಲ್ಲಿ ಮಾರ್ಜಿನ್ ಆಫ್ ಪ್ರಾಫಿಟಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರ್ತವೆ. ಆದರೆ ಹೊಸ ಆವಿಷ್ಕಾರಗಳಿಂದ, ವಿಶ್ವದಲ್ಲಿ ಅದರ ಬೇಡಿಕೆಗಳಿಂದ ಅದಕ್ಕೆ ಮಾರ್ಜಿನ್ ಆಫ್ ಪ್ರಾಫಿಟ್ಸ್ ಮಲ್ಟಿಪಲ್ ಆಗಿರ್ತದೆ, ಮಲ್ಟಿಫೋಲ್ಡಲ್ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಇನ್ನೋವೇಷನಲ್ಲಿ ದೇಶದಲ್ಲಿ ಇವತ್ತು ಸ್ಟಾರ್ಟಪ್ಗಳು ವಿಶ್ವದಲ್ಲಿ ನಂಬರ್ 1 ಆಗಿದೆ. ಇವತ್ತು ನಮ್ಮ ದೇಶ 1 ಲಕ್ಷಕ್ಕೂ ಜಾಸ್ತಿ ಸ್ಟಾರ್ಟಪ್ಗಳು ಇವತ್ತು ನಮ್ಮ ಯುವತಿಯರು ಪ್ರಾರಂಭವನ್ನು ಮಾಡಿ ಇವತ್ತು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಗಣನೀಯವಾಗಿ ಪ್ರಗತಿಯನ್ನು, ದೇಶದ ಪ್ರಗತಿಯಲ್ಲಿ ತಮ್ಮ ಸಹಯೋಗವನ್ನು ಕೊಡ್ತಾ ಇದ್ದಾರೆ. ಹೀಗೆ ಇವೆಲ್ಲವೂ ನೋಡಿಕೊಂಡು ಮೂಲಭೂತ ಸೌಕರ್ಯಗಳ ವೃದ್ಧಿ, ಅದೇ ರೀತಿ ಉತ್ಪಾದನಾ ವಲಯದಲ್ಲಿ ವೃದ್ಧಿ ಮತ್ತು ಆವಿಷ್ಕಾರಗಳಲ್ಲಿ ವೃದ್ಧಿ, ಇವೆಲ್ಲವೂ ಸಮಗ್ರವಾಗಿ ಕೊಂಡೊಯ್ದಿದಾಗ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣವಾಗಿ
ದೇಶದ ನಾಗರಿಕನಿಗೆ ಇಲ್ಲ ನನಗೆ ಸಾಕಷ್ಟು ಅವಕಾಶಗಳು ನನ್ನ ಅಕ್ಕಪಕ್ಕದಲ್ಲಿ ಬಿದ್ದವೆ, ಆ ಅವಕಾಶಗಳನ್ನು ನನ್ನ ಜೀವನದಲ್ಲಿ ನನ್ನ ಸದುಪಯೋಗ ಪಡಿಸ್ಕೊಂಡು ನಾನು ಕೂಡ ನನ್ನ ಆರ್ಥಿಕವಾಗಿ ಏಳಿಗೆಯ ಜೊತೆಯಲ್ಲಿ ಸಮಾಜ ಸೇವೆಯ ಮಾಧ್ಯಮದಿಂದ ದೇಶ ಸೇವೆಯನ್ನು ಮಾಡಬೇಕನ್ನುವಂಥ ಮನೋಭಾವನೆಯಿಂದ ಸಾಕಷ್ಟು ದುಡಿಲಿಕ್ಕೆ ಪ್ರೇರಣೆ ಸಿಗ್ತದೆ. ಆ ರೀತಿ ಇವತ್ತು ಕರ್ನಾಟಕ ಸರ್ಕಾರವು ಕೂಡ ಕರ್ನಾಟಕದ ಜನತೆಯಲ್ಲಿರುವಂಥ ಸಾಮರ್ಥ್ಯ, ತಿಳುವಳಿಕೆ, ವಿವೇಕತನ, ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿ ಮತ್ತು ನಾವು ಎಲ್ಲೇ ಹೋಗಲಿ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಒಂದು ಪ್ರವೃತ್ತಿ ಇದರಿಂದ ಇವತ್ತು ಇಡೀ ದೇಶದಲ್ಲಿಯೇ ಕರ್ನಾಟಕ ಹೆಸರುವಾಗಿದ್ದು ಯಾದಕ್ಕಂದರೆ ಈಗ ನಾನು ಹೇಳಿದಂಥ ಅಂಶಗಳಿಂದ. ಆ ಕಾರಣಕ್ಕಾಗಿ ಕರ್ನಾಟಕ ಯಾವಾಗಲೂ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥದ್ದು ಯಾವುದಾದ್ರೂ ರಾಜ್ಯದ ಅಂದರೆ ಕರ್ನಾಟಕ ಇದೆ. ಕಳೆದ 3.5 ವರ್ಷಗಳಿಂದ, ಅದರಲ್ಲಿ ವಿಶೇಷವಾಗಿ ಕಳೆದ 20 ತಿಂಗಳಿನಿಂದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಅವರ ಒಂದು ಅನುಭವದಿಂದ, ಅವರ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ದಶಕಗಳ ಅನುಭವದಿಂದ ಮತ್ತು ಸರ್ಕಾರದಲ್ಲಿ ಆಡಳಿತದಲ್ಲಿ ಇದ್ದಿದ್ದರ ಅನುಭವದಿಂದ ಬಹಳಷ್ಟು ಒಳ್ಳೆ ರೀತಿಯ ಹೆಜ್ಜೆಗಳನ್ನು, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಕೂಡ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನೇ ಗೊತ್ತು. ರಾಜ್ಯದಲ್ಲಿ ಅನೇಕ ರಸ್ತೆಗಳ ನಿರ್ಮಾಣಗಳು ಮತ್ತು ಅದರಲ್ಲಿ ವಿಶೇಷವಾಗಿ ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ಸ್ವಾವಲಂಬಿಯಾಗಿದೆ. 2014ಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಕರೆಂಟ್ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿ ಇರಲಿಲ್ಲ ಮತ್ತು ಎಷ್ಟು ಡಿಮಾಂಡ್ ಇತ್ತೋ ಆ ಡಿಮಾಂಡಿಗೆ ಪೂರೈಸುವಂಥ ಸಾಮರ್ಥ್ಯವೂ ಕೂಡ ಇರಲಿಲ್ಲ. ಆದರೆ ಇವತ್ತು ಭಾರತ ಸಂಪೂರ್ಣವಾಗಿ ಸ್ವಾವಲಂಬ ಆಗಿದೆ. ಎಕ್ಸೆಸ್ ಜನರೇಷನ್ ಇದೆ ಗೊತ್ತು ನಮ್ಮ ದೇಶದಲ್ಲಿ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಸರ್ಕಾರ ತಗೊಂಡಿದ್ದಂಥ ಪಾಲಿಸಿ ಮ್ಯಾಟರ್ನಲ್ಲಿ. ಅದಕ್ಕೆ ಇವತ್ತು ಕರ್ನಾಟಕವು ಕೂಡ ವಿದ್ಯುತ್ ಉತ್ಪಾದನೆಯಲ್ಲಿ ಸಾಕಷ್ಟು ಸ್ವಾವಲಂಬನೆ ಆಗಿದೆ. ಹೀಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ವಿದ್ಯುತ್ ಕ್ಷೇತ್ರದಲ್ಲಿ, ಉತ್ಪಾದನಾ ವಲಯದಲ್ಲಿ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ, ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಉತ್ಪಾದನಾ ವಲಯ ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಗೊಂಡಿದ್ದರ ಪರಿಣಾಮವಾಗಿ ಕಳೆದ 3 ತಿಂಗಳ ಹಿಂದೆ ಇನ್ವೆಸ್ಟ್ ಕರ್ನಾಟಕ ಅನ್ನುವಂಥ ಒಂದು ಸಮಾವೇಶದಲ್ಲಿ ಕರ್ನಾಟಕದ ಜನತೆ ಮತ್ತು ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟು ಸುಮಾರು 10 ಲಕ್ಷಕ್ಕೆ ಕೋಟಿ ಹೂಡಿಕೆ ಮಾಡುವಂಥ ಒಡಂಬಡಿಕೆಯನ್ನು ಕರ್ನಾಟಕ ಸಾಕ್ಷಿಯಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಬರ್ತದಂದರೆ ಕರ್ನಾಟಕ ಸರ್ಕಾರ ಮೇಲಿರುವಂಥ ವಿಶ್ವಾಸ, ನಂಬಿಕೆ ಮತ್ತು ಈಸ್ ಆಫ್ ಡೂಯಿಂಗ್ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮತ್ತು ಅವರ ಮಂತ್ರಿಮಂಡಲದಲ್ಲಿರುವಂಥ ಸಚಿವರು. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ, ನವ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಸರ್ಕಾರಗಳು ಸಜ್ಜಾಗಿದ್ದಾವೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷದ ನಂತರ ಈಗ ಅಮೃತ ಕಾಲದಲ್ಲಿದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ 2047ರ ಭಾರತ ನಾವು ಎಲ್ಲಿ ನಿಲ್ಲಬೇಕು ಅನ್ನುವಂಥದ್ದನ್ನು ಈಗ ರೋಡ್ ಮ್ಯಾಪ್ ಹಾಕಿದ್ದಾರೆ. ಇವತ್ತು ನಮ್ಮ ಎಕಾನಮಿ 3.2 ಟ್ರಿಲಿಯನ್ ಬರುವಂಥ 2025-26ರವರೆಗೆ ಭಾರತದ ಎಕಾನಮಿ 5 ಟ್ರಿಲಿಯನ್ಗೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಈಗ ನಾವು ವಿಕಾಸವನ್ನು ಮಾಡ್ತಾ ಇದ್ದೀವಿ. ಅಮೇರಿಕದ ಇವತ್ತು ಎಕಾನಮಿ ಸುಮಾರು 42 ಟ್ರಿಲಿಯನ್ ಇದೆ. ಆದರೆ ಬರುವಂಥ 25 ವರ್ಷದಲ್ಲಿ ದೇಶದಲ್ಲಿರುವಂಥ ಯುವ ಜನತೆಗೆ ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಯುವ ದೇಶ ಅನ್ನುವಂಥದ್ದನ್ನು ನಾವೆಲ್ಲರೂ ಬಲ್ಲವರಾಗಿದ್ದೀವಿ. ಯುವ ಜನತೆಯ ಸಾಮರ್ಥ್ಯವನ್ನು ಬಳಸ್ಕೊಂಡು
ಬರುವಂಥ 2047ರವರೆಗೆ ನಮ್ಮ ಭಾರತದ ಎಕಾನಮಿ 42 ಟ್ರಿಲಿಯನ್ಗೆ ಕೊಂಡೊಯ್ಯುವಂಥ ಎಲ್ಲ ರೋಡ್ ಮ್ಯಾಪ್ಗಳನ್ನು ಪೂರಕವಾದಂಥ ಸರ್ಕಾರದ ನಿರ್ಣಯ ಮತ್ತು ನಿರ್ಧಾರಗಳನ್ನು ತಗೊಂಡ್ಕೊಂಡು ಇವತ್ತು ನಾವು ನಿಟ್ಟಿನಲ್ಲಿ ನಡೀತಾ ಇದ್ದೇವೆ. ಈಗ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನ, ದೇಶದಲ್ಲಿರುವಂಥ ಜನ ಆ ಒಂದು 42 ಟ್ರಿಲಿಯನ್ಗೆ ಆ ಎಕಾನಮಿಯಲ್ಲಿ ನಾವು ಆ ಅವಕಾಶವನ್ನು ಬಳಸ್ಕೊಳ್ಳುವಂಥ ರೀತಿಯಲ್ಲಿ ಸಜ್ಜಾಗಿ ನಮ್ಮ ಸಾಮರ್ಥ್ಯವನ್ನು ಬಳಸ್ಕೊಂಡು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಿದಾಗ ಭಾರತ, ನಾನು ವಿಶ್ವಾಸದಿಂದ ಹೇಳ್ತೀನಿ, 2047ರಲ್ಲಿ ಭಾರತ ನಂಬರ್ 1 ಅಥವಾ ನಂಬರ್ 2 ಎಕಾನಮಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ. ಕಾರಣ, ಕಳೆದ 9 ವರ್ಷದಲ್ಲಿ ನಾವು ನಡೆದು ಬಂದ ದಾರಿ ಏನಿದೆಯೋ ಆ ದಾರಿಯೇ ನಮಗೆ ಪ್ರೇರಣೆ ಕೊಟ್ಟಿದೆ. ಮತ್ತು ಇವಾಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಶಿಕ್ಷಣ ನೀತಿ, ನಾವು ಕಾಲೇಜಿಗೆ ಸೇರಿದಾಗ ಕೇವಲ ಒಂದು ಡಿಗ್ರಿ ಮುಗಿಸ್ಬೇಕು, ಸರ್ಟಿಫಿಕೇಟ್ ತೊಗೊಂಡು ಎಲ್ಲಾದರೂ ನೌಕರಿ ಮಾಡಬೇಕು ಅನ್ನುವಂಥ ಮಾನಸಿಕತೆಯಲ್ಲಿ 99% ವಿದ್ಯಾರ್ಥಿಗಳು. ಆದರೆ ಈಗಿನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ವತಂತ್ರವಾಗಿ ತಾವು ಉದ್ಯೋಗವನ್ನು ಮಾಡಬೇಕು, ಉದ್ಯೋಗ ಪೂರಕವಾದಂಥ ಯೋಚನೆಯನ್ನು ಬರಬೇಕು ಅನ್ನುವಂಥ ಶಿಕ್ಷಣದ ನೀತಿಯಲ್ಲಿ ಈಗ ನವಪೀಳಿಗೆ ಆ ಒಂದು ರೀತಿಯಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅವರ ಕೊಡುಗೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ವಿಶ್ವಾಸವನ್ನು ಹೊಂದಿದ್ದೀನಿ. ಹೀಗೆ ನವ ಭಾರತದ ಜೊತೆಯಲ್ಲಿ ನವ ಕರ್ನಾಟಕ, ಡಬಲ್ ಇಂಜಿನ್ ಸರ್ಕಾರಗಳ ಮಹತ್ವವನ್ನು ಇವತ್ತು ಕರ್ನಾಟಕದ 6.5 ಕೋಟಿ ಜನ ಅನುಭವಕ್ಕೆ ಬಂದಿದೆ. ಅನುಭವಕ್ಕೆ ಬಂದಿದ್ದರ ಪರಿಣಾಮವಾಗಿ ಇವತ್ತು ನಮ್ಮ ಪ್ರಜಾವಾಣಿಯ ಈ ಒಂದು ಅದ್ಭುತವಾದಂಥ ವಿಚಾರದೊಂದಿಗೆ ಒಂದು ಆವಿಷ್ಕಾರ ಆಗಬೇಕು, ಮತ್ತೆ ಪ್ರೋಗ್ರೆಸ್ ಅಂದರೆ ಪ್ರಗತಿ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್. ಈ ಕಳೆದ 9 ವರ್ಷಗಳೇನು ಟ್ರಾನ್ಸ್ಫಾರ್ಮೇಷನ್ ಆಗಿದೆಯೋ ಇದೇ ಟ್ರಾನ್ಸ್ಫಾರ್ಮೇಷನ್ ಹಿಂದೆ ಆಗಿರಲಿಲ್ಲ. ಅದಕ್ಕೆ ಹೇಳ್ದಲ್ಲ, ಸರ್ಕಾರದ ಅಪ್ರೋಚ್ ಹೋಲಿಸ್ಟಿಕ್ ಇದ್ದಾಗ ಮಾತ್ರ ಈ 3 ಪೂರಕವಾದಂಥ ಪರಿಣಾಮದಿಂದ ನಾವು ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ನಾವು ಕರ್ನಾಟಕದ ಜನತೆ ಡಬಲ್ ಇಂಜಿನ್ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಹಮತಿಯನ್ನು ಸೂಚಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದಿನ ಅವಧಿ ನಡೀಲಿ ಎನ್ನುವಂಥ ಶುಭವನ್ನು ಕೋರಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಪ್ರಜಾವಾಣಿಯ CEO ಮತ್ತು ಸಂಪಾದಕರಿಗೆ ಮತ್ತು ಸಂಪೂರ್ಣವಾದಂಥ ಆಡಳಿತ ಮಂಡಳಿಗೆ ನಾನು ಆಭಾರಿಯಾಗಿದ್ದೀನಿ. ಇಂತಹ ಒಂದು ಹೊಸ ವಿಚಾರದಲ್ಲಿ ನನಗೆ ನಿಲ್ಲಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬ ಹೃದಯದ ಅಭಿನಂದನೆ, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ತಮ್ಮೆಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು. ಬಂಧುಗಳೇ, ಯು ವುಡ್ ಆಲ್ ಅಗ್ರಿ ವಿತ್ ಮೀ, ಇಟ್ ವಾಸ್ ಹೈಲಿ ಇನ್ನೋವೇಟಿವ್, ಜೊತೆಗೆ ಅತ್ಯಂತ ಇನ್ಸ್ಪೈರಿಂಗ್ ಆಗಿತ್ತು. ಲೆಟ್ಸ್ ಗಿವ್ ರೌಂಡ್ ಆಫ್ ಅಪ್ಲಾಸ್ ಟು ದ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್. ಧನ್ಯವಾದಗಳು ಸರ್. ನಿಮ್ಮನ್ನು ಬೀಳ್ಕೊಡೋದಕ್ಕಿಂತ ಮುನ್ನ ದಯವಿಟ್ಟು ಶ್ರೀ ರವೀಂದ್ರ ಭಟ್, ಹೆಡ್ ಆಫ್ ಎಡಿಟೋರಿಯಲ್ ಪ್ರಜಾವಾಣಿ ವೇದಿಕೆಗೆ ಆಗಮಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಡಬಲ್ ಇಂಜಿನ್ ಸರ್ಕಾರದ ಮುಖೇನ ಆಗುತ್ತಿರುವಂಥ ಎಲ್ಲ ಪ್ರಗತಿಯ ಕುರಿತು, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನವ ಕರ್ನಾಟಕದ ನಿರ್ಮಾಣ, ನವ ಭಾರತಕ್ಕಾಗಿ ಅನ್ನುವಂತಹ ವಿಷಯವನ್ನು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಮಾನ್ಯ ಸಚಿವರು ತಿಳಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅನಂತ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಪ್ಯಾನಲ್ ಡಿಸ್ಕಷನ್ಗೆ ಈಗಾಗಲೇ ಡಾಕ್ಟರ್ ಸುಧಾಕರ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಮೆಡಿಕಲ್ ಎಜುಕೇಷನ್ ಸಚಿವರು ಆಗಮಿಸಿದ್ದಾರೆ. ಆ ಪ್ಯಾನಲ್ ಡಿಸ್ಕಷನ್ಗಿಂತ ಮುನ್ನ ನಾವು ಟೀಮ್ ಎಕ್ಸ್ಟಸಿ ಅವರು ಅತ್ಯಂತ ಅಮೋಘವಾಗಿ ಆರಂಭಿಕ ಸ್ವಾಗತ ನೃತ್ಯವನ್ನು ಮಾಡಿದ್ರು. ಆ್ಯಂಡ್ ನಾವ್ ದೇ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಅಸ್ ಸಮ್ ಆಫ್ ದಿ ಗ್ರೇಟ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಲೈಕ್ ಮೋಹಿನಿ ಆಟ್ಟಂ, ಭರತನಾಟ್ಯ, ಯಕ್ಷಗಾನ. ಈ ಮೂರರ ಸಮ್ಮೇಳನ. Let's watch for the next few minutes. So ladies and gentlemen, please put your hands together. Swagatisi Team Ecstasy.
പുഞ്ചയിലെ കൊച്ചു പെണ്ണെ കുയിലാളെ കൊട്ടു വേണം കുഴൽ വേണം കുരവ വേണം കുട്ടനാടൻ പുഞ്ചയിലെ കൊച്ചു പെണ്ണെ കുയിലാളെ കൊട്ടു വേണം കുഴൽ വേണം കുരവ വേണം വരസ്മിതവദനം വജ്രദന്തധര രക്ഷാകവചം ಧನ್ಯವಾದಗಳು ಟೀಮ್ ಎಕ್ಸ್ಟಸಿ. ಹಾಗೇನೆ
ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ವಿ ಹ್ಯಾವ್ ಕಮ್ ಔಟ್ ವಿತ್ ಎ ವಿಡಿಯೋ ಆಫ್ ನವ ಕರ್ನಾಟಕ. ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ತನ್ನ ಹಿರಿಮೆ ಗರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ, ವಿಶೇಷವಾಗಿ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ತಯಾರಿಸಲಾಗಿದೆ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರಿಲ್ಯಾಕ್ಸ್ ಫಾರ್ ದ ನೆಕ್ಸ್ಟ್ 60 to 75 seconds and let's have the video of ನವ ಕರ್ನಾಟಕ. Video please. ನವ ಅನ್ವೇಷಣೆ, ನವ ಪ್ರಗತಿ, ನವ ಪರಿವರ್ತನೆ, ನವ ಕರ್ನಾಟಕ ಆಗುವತ್ತ ನಮ್ಮ ಬೆಂಗಳೂರು. ಸ್ವಸ್ಥ ಕರ್ನಾಟಕದತ್ತ ಸಶಕ್ತ ಕರ್ನಾಟಕ. ನವ ಸಾರಿಗೆಯಲ್ಲಿ ಹೊಸ ಮನ್ವಂತರ, ಮೂಲ ಸೌಕರ್ಯ ಅಭಿವೃದ್ಧಿ ನಿರಂತರ. ಐಟಿ ಸಿಟಿ ಖ್ಯಾತಿಯ ಈ ನಗರ ಆಗಲಿದೆ ಅವಕಾಶಗಳ ಅಗರ. ನವ ಭಾರತಕ್ಕಾಗಿ ನವ ಕರ್ನಾಟಕ. ಬಂಧುಗಳೇ, ವೇಗವಾದ ಬೆಳವಣಿಗೆಯ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕರ್ನಾಟಕ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. ಹಾಗೆಯೇ ದೇ ಹ್ಯಾವ್ ಟೇಕನ್ ಕರ್ನಾಟಕ ಆನ್ ದ ರೋಡ್ ಆಫ್ ಡೆವಲಪ್ಮೆಂಟ್, ಶೋಕೇಸಿಂಗ್ ಕರ್ನಾಟಕ ಹ್ಯಾಸ್ ಆಲ್ವೇಸ್ ಬೀನ್ ಅ ಪೈನಿಯರ್ ಫಾರ್ ದಿ ಎಂಟೈರ್ ನೇಷನ್ ಆ್ಯಂಡ್ ದ ವರ್ಕ್ ಕಂಟಿನ್ಯೂಸ್. ಆದರೆ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸಿ ಯಾವ ರೀತಿ ಕರ್ನಾಟಕ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಸಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಅತ್ಯಂತ ಸಂತೋಷದಿಂದ ಜೀವಿಸುವಂತಹ ನಿಟ್ಟಿನಲ್ಲಿ ಹಲವು ಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ. Several panel discussions have been arranged, organized today evening for the benefit of the citizens of Karnataka, and we are going to have the very first panel discussion after a highly illuminating keynote address by the Honorable Union Minister of State, Dr. Shri Bhagwant Kuba, where the stage is now being set for the panel discussion. ಈ ಪ್ಯಾನಲ್ ಡಿಸ್ಕಷನ್ಗೆ ಈಗಾಗಲೇ ಎಲ್ಲ ಪ್ಯಾನಲಿಸ್ಟ್ಗಳು ಆಗಮಿಸಿರೋದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಸ್ಟ್ರೇಟ್ ಅವೇ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ದಿ ಪ್ಯಾನಲಿಸ್ಟ್ ಆನ್ ಟು ದಿ ಸ್ಟೇಜ್ ಪ್ಲೀಸ್. ಬಂಧುಗಳೇ, ಇವರ ಬಗ್ಗೆ ಹೇಳೋದಕ್ಕಿಂತ ಮುನ್ನ ಇಡೀ ದೇಶದಲ್ಲಿ ಕರ್ನಾಟಕ ಕೋವಿಡ್-19 ಪ್ಯಾಂಡಮಿಕ್ಕನ್ನು ಯಾವ ರೀತಿ ಅವರೇ ಸ್ವತಃ ಡಾಕ್ಟರ್ ಆಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟವರು ಈ ನಮ್ಮ ಸಚಿವರು. 3 ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿ ಇಡೀ ಕ್ಷೇತ್ರದ ಜನತೆಯ ಮನವನ್ನು ಗೆದ್ದು ಮುನ್ನಡೀತಾ ಇದ್ದಾರೆ. ವೆಸ್ he needs no introduction. So ladies and gentlemen, please put your hands together and let's welcome the Honorable Minister of Health and Family Welfare and Medical Education, Dr. Sudhakar, onto the stage. ಆನಂತರ ಈ ದಿನದ ಪ್ಯಾನಲಿಸ್ಟ್ನಲ್ಲಿ ಇವರು ಮೊಟ್ಟ ಮೊದಲನೇದಾಗಿ ತಾವೇ ಟಿವಿ ಜರ್ನಲಿಸ್ಟ್ ಆಗಿ ಟಿವಿ ಜರ್ನಲಿಸಮ್ ಹೇಗಿರಬೇಕು ಅನ್ನುವಂಥ ತೋರಿಸಿ, ಆನಂತರ ರಾಜಕೀಯ ಪ್ರವೇಶಿಸಿ ಕನಕಪುರ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ, ನಂತರ ಇದೀಗ ಅವರು ಬಿಜೆಪಿಯ ವಕ್ತಾರರಾಗಿ MLC ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ಸ್ ವೆಲ್ಕಮ್ ಮಿಸಸ್ ತೇಜಸ್ವಿನಿ ಗೌಡ ಆನ್ ಟು ದಿ ಸ್ಟೇಜ್. ಯಾಕೋ ಏನೋ ಒಂದೇ ಕಡೆ ಮಾತ್ರ ಕರ್ತಾಡನ ಬರ್ತಾ ಇದೆ. ಐ ಮೀನ್ ಯು ನೀಡ್ ಟು ಅಪ್ಲಾಡ್ ದಿ ಪ್ಯಾನಲಿಸ್ಟ್, ದೇ ಹ್ಯಾವ್ ಕಮ್ ಹಿಯರ್ ಫಾರ್ ಅಸ್. ಹಾಗೇನೆ ವಿ ಆಲ್ಸೋ ಹ್ಯಾವ್ ವಿತ್ ಅಸ್ ಡಾಕ್ಟರ್ H. Sudarshan Ballal, an eminent nephrologist in the country, currently the director of Manipal Institute of Nephrology and Urology, the chairman of the Medical Advisory Board of Manipal Hospitals Group, and the Senate member of Manipal University. Dr. H. Sudarshan Ballal ಅವರಿಗೆ ವೇದಿಕೆಗೆ ಆದರದ ಸ್ವಾಗತ, ಸುಸ್ವಾಗತ. ಮತ್ತೊಬ್ಬರು ಪ್ಯಾನಲಿಸ್ಟ್, Professor of Economics, Bengaluru University. He has a profound professional experience of almost 3 decades. 3 ದಶಕಗಳಿಗಿಂತ ಹೆಚ್ಚಾದ ಅನುಭವ ಇವರ ಬಳಿ ಇದೆ. ಹಾಗೆಯೇ he has published more than 50+ research articles. So please put your hands together and let's welcome on stage Dr. S.R. Keshava. ಇಂತಹ ಎಲೀಟ್ ಪ್ಯಾನಲ್ ಅನ್ನ ಜೊತೆ ಮಾಡರೇಟ್ ಮಾಡಿ
ಇನ್ಕ್ವಿಸಿಟಿವ್ ಕ್ವೆಶನ್ಸ್ ಅನ್ನ ಕೇಳಿ ನಮ್ಮನ್ನ ಇಂಟ್ರೆಸ್ಟಿಂಗ್ ಪ್ಯಾನಲ್ ಡಿಸ್ಕಷನ್ಗೆ ಕರೆದೊಯ್ಯೋರು ದ ಚೀಫ್ ರಿಪೋರ್ಟರ್ ಆಫ್ ಪ್ರಜಾವಾಣಿ ಜಗದೀಶ್ ವೈಜಿ ಅವರು. ಜಗದೀಶ್ ಅವರೇ, ತಾವು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. Well, ladies and gentlemen, we are all set for a very interesting panel discussion, fostering Karnataka's healthcare and women's welfare. Jagdish avare, ella nimde. It's all yours. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಬಳಗ ನವ ಕರ್ನಾಟಕ ಶೃಂಗ ಎಂಬ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ದೇಶದಲ್ಲಿ ಯಾವಾಗಲೂ ಒಂದು ದೇಶ ಮತ್ತು ಒಂದು ನಾಡು ಸಮೃದ್ಧವಾಗಿರಬೇಕಾದ್ರೆ ಆರೋಗ್ಯ ಮತ್ತು ಮಹಿಳೆ ಎರಡೂ ಕೂಡ ಬಲಿಷ್ಠವಾಗಿದ್ದರೆ, ಆರೋಗ್ಯ ಸೇವೆ ಚೆನ್ನಾಗಿರಬೇಕು ಮತ್ತು ನಮ್ಮನ್ನೆಲ್ಲ ಕಾಪಾಡುವ ತಾಯಂದಿರು ಸದೃಢವಾಗಿ ಮತ್ತು ಮಾನಸಿಕ ಸ್ವಾಸ್ಥ್ಯದಿಂದ ಇರಬೇಕು. ಆಗ ಮಾತ್ರ ನಾಡು ಸದೃಢವಾಗ್ತದೆ ಮತ್ತು ದೇಶ ಚಂದವಾಗಿರ್ತದೆ. ಆ ಎರಡು ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ. ಅಂದರೆ ಶರೀರ ದಷ್ಟಪುಷ್ಟವಾಗಿದ್ದರೆ, ಆರೋಗ್ಯವಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ. ಅದಕ್ಕೆ ನೆರವಾಗುವಂಥದ್ದು ಆರೋಗ್ಯ ಕ್ಷೇತ್ರ. ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಏನು ಮಾಡಿದೆ ಮತ್ತು ಕರ್ನಾಟಕವನ್ನು ಆರೋಗ್ಯದ ನಾಡಾಗಿ ಕಟ್ಟೋದಕ್ಕೆ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ನಾವು ಇವತ್ತು ಈ ಚರ್ಚೆಯಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ನಮ್ಮ ಈ ಚರ್ಚೆಯನ್ನು ನಡೆಸ್ಕೊಡೋದಕ್ಕೆ ಕರ್ನಾಟಕದ ಆರೋಗ್ಯವನ್ನು ಕಾಪಾಡ್ತಿರ್ತಕ್ಕಂತಹ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂತಹ, ಈಗ ಹೊಸದಾಗಿ ನಮ್ಮ ಕ್ಲಿನಿಕ್ಕನ್ನು ರಾಜ್ಯದ ಎಲ್ಲೆಡೆ ಶುರು ಮಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆ ಮನೆ ಬಾಗಿಲಲ್ಲೇ ಸಿಗಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಸರ್ಕಾರವನ್ನು ಪ್ರಮುಖವಾಗಿ ಆರೋಗ್ಯ ಕ್ಷೇತ್ರವನ್ನು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಹೆಸರುವಾಸಿ ಮಾಡುವಂತಹ ಕೆಲಸದಲ್ಲಿ ತೊಡಗಿರುವಂತಹ ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಸರ್, ಕರ್ನಾಟಕ ಕೋವಿಡ್ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಕೋವಿಡ್ ನಿಗ್ರಹವನ್ನು ಮಾಡೋದಕ್ಕೆ ಮತ್ತು ಅದನ್ನು ತಡೆಯೋದಕ್ಕೆ ಕೆಲಸ ಮಾಡ್ತೀವಿ. ಆನಂತರ ಲಸಿಕಾಕರಣದಲ್ಲಿ ಕೂಡ ಕರ್ನಾಟಕದ ಪ್ರಧಾನ ಪಾತ್ರ ಇತ್ತು. ನೀವು ಆವಾಗಲೂ ಆರೋಗ್ಯ ಸಚಿವರಾಗಿದ್ರಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅವತ್ತು ಗೃಹ ಸಚಿವರಾಗಿದ್ದರು. ಬಹುಶಃ ಇಬ್ಬರು ಕೂಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅನೇಕ ನೆರವನ್ನು ಕೂಡ ನೀಡಿದರು. ಹೇಗೆ ಕರ್ನಾಟಕದ ಕೋವಿಡ್ನಿಂದ ಪಾರು ಮಾಡಿದ್ರಿ ಮತ್ತು ಯಾವ ದಿಕ್ಕಿನತ್ತ ಈಗ ನಮ್ಮ ಆರೋಗ್ಯದ ನಾಡನ್ನು ಕಟ್ಟೋದಕ್ಕೆ ಏನೇನು ಮಾಡಿದ್ರಿ ಅಂತ ವಿವರಿಸ್ಬೋದಾ ಸರ್? ಮೊದಲನೇದಾಗಿ ಪ್ರಜಾವಾಣಿ ಸಮೂಹಕ್ಕೆ ವಿಶೇಷವಾದಂಥ ಅಭಿನಂದನೆಗಳು. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಗೋಷ್ಠಿಯ ಮೂಲಕ ಈ ಒಂದು ಕಾರ್ಯಕ್ರಮ ತಾವು ತಂದಿರುವಂಥದ್ದು ಭಾಳ ವಿನೂತನವಾಗಿದೆ. ಕರ್ನಾಟಕದಲ್ಲಿ ಒಂದು ಕನ್ನಡ ಮಾಧ್ಯಮದ ಪ್ರಮುಖವಾಗಿರ್ತಕ್ಕಂಥ ಒಂದು ಪತ್ರಿಕೆ, ದಿನಪತ್ರಿಕೆ ಇದನ್ನು ತಂದಿರುವಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತೆ, ಆದರೆ ರಾಜ್ಯ ಮಟ್ಟದಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ನಾನು ಇದು ಹೊಸದಾಗಿ ನೋಡ್ತಾ ಇದ್ದೇನೆ. ಇದು ಒಳ್ಳೆಯ ಬೆಳವಣಿಗೆ. ಅದರಲ್ಲಿ ಇವತ್ತು ನೀವು ತಂದಂಥ ವಿಷಯಗಳು ಆರೋಗ್ಯ ಮತ್ತು ಮಹಿಳೆಯರ ಸಬಲೀಕರಣ ಅನ್ನುವಂಥ ವಿಷಯವನ್ನು ಇವತ್ತು ತಾವು ಪ್ರಸ್ತಾಪ ಮಾಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ನಾವು ಆರೋಗ್ಯ ವ್ಯವಸ್ಥೆಗಳನ್ನು ಯಾವ ರೀತಿ ಉತ್ತಮಪಡಿಸಲಿಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋಂಥ ವಿಚಾರವನ್ನು ತಾವು ಕೇಳಿದ್ದೀರಿ. ಇವತ್ತು ಮಹಿಳೆಯರ ಆರೋಗ್ಯ, ಅದರಲ್ಲಿ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ದೇಶದ ಪ್ರಗತಿಯನ್ನು ಅಳತೆ ಮಾಡಬೇಕು ಅಂತಂದಾಗ ಆ ಮಹಿಳೆಯರ ಅಭಿವೃದ್ಧಿಯನ್ನು ಅಳತೆ ಮಾಡದೆ ನಾವು ದೇಶದ ಅಭಿವೃದ್ಧಿಯನ್ನು ಅಳತೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಆರೋಗ್ಯ ಮತ್ತು ಮಹಿಳೆಯರ ಸಬಲೀಕರಣ ಇದು ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯ, ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ವಿಷಯ. ಇವತ್ತು ಮಹಿಳೆಯರ ಆರೋಗ್ಯ ಭಾಳ ಮುಖ್ಯವಾಗಿರುವಂಥದ್ದು. ಅದು ಎಷ್ಟು ಅವರು ಸ್ವಾಸ್ಥ್ಯ ಅವರಿಗೆ ಇರ್ತದೆ, ಅದು ಸಮಾಜದ ಸ್ವಾಸ್ಥ್ಯ, ಸಮಾಜದ ಒಂದು ಸ್ಥಿರತೆ, ಸಮಾಜದ ಪ್ರಗತಿ ಕೂಡ ಅದಕ್ಕೆ ನೇರವಾಗಿ ಅವಲಂಬಿಸಿರುತ್ತೆ ಅಂತ ನಾನು ಹೇಳಬೇಕಾಗ್ತದೆ. ಕೋವಿಡ್ ಭಾಳ ವಿಶೇಷವಾದಂಥ ಒಂದು ಸಂದರ್ಭ. 100 ವರ್ಷಗಳಲ್ಲಿ
ನಾವು ಈ ರೀತಿಯ ಒಂದು ಸಾಂಕ್ರಾಮಿಕ ರೋಗವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ 100 ವರ್ಷಗಳ ನಂತರ ಒಂದು ಸಾಂಕ್ರಾಮಿಕ ರೋಗವನ್ನು ಇಡೀ ಜಗತ್ತಲ್ಲೇ ಬೆಚ್ಚಿ ಬೀಳಿಸಿರುವಂಥ ಒಂದು ಮರಣಾಂತಿಕ ಕಾಯಿಲೆ ಆಗಿತ್ತು. ವೈದ್ಯರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಪ್ರಾರಂಭದ ದಿನಗಳಲ್ಲಿ ಅನೇಕ ವೈದ್ಯರುಗಳು ಕೂಡ ಎರಡು ಮನಸ್ಸಿನಲ್ಲಿದ್ದರು. ಏನು, ನಾನು ಚಿಕಿತ್ಸೆ ಕೊಡಬೇಕಾ, ನನ್ನ ಕ್ಲಿನಿಕ್ ಓಪನ್ ಮಾಡಬೇಕಾ ಬೇಡವಾ ಅಂತಹ ದಿನಗಳದು. ಆದರೆ ಅವತ್ತಿನ ಸ್ಥಿತಿಗತಿಗಳು, ನಮ್ಮಲ್ಲಿ ಪೂರ್ವ ಸಿದ್ಧತೆಗಳಿತ್ತ ಯಾವುದೇ ಒಂದು ಮಾರಣಾಂತಿಕ ಸಾಂಕ್ರಾಮಿಕ ರೋಗಕ್ಕೆ ಪೂರ್ಣ ಸಿದ್ಧತೆ ಅನ್ನುವಂಥದ್ದು ಬಹಳ ಕಷ್ಟ ಸಾಧ್ಯ. ಅದು ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿ ಕೂಡ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರನೇ ತಾವು ಅಮೆರಿಕ ದೇಶ ನೋಡಿ, ಐರೋಪ್ಯ ದೇಶಗಳು ನೋಡಿ, ಮೊದಲನೇ ಮತ್ತು ಎರಡನೇ ಅಲೆಯಲ್ಲಿ ತತ್ತರಿಸಿ ಹೋದರು. ಮೊದಲನೇ ಅಲೆಯಲ್ಲೇನೆ ತತ್ತರಿಸಿ ಹೋಗಿದ್ರು. ಇಟ್ಸ್ ನಾಟ್ ಬಿಕಾಸ್ ಆಫ್ ದೇ ಡಿಡ್ ನಾಟ್ ಹ್ಯಾವ್ ಇನಫ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಪರ್ಸನಲ್. The pandemic itself is like that. ಹಾಗಾಗಿ ನೋ ಪ್ರಿಪರೇಷನ್ ಈಸ್ ಇನಫ್ ಟು ಮ್ಯಾನೇಜ್ ಎ ಪ್ಯಾಂಡಮಿಕ್ ಅಂತ ಒಂದು ಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ, ನಮ್ಮ ದೇಶದಲ್ಲಿ ನಮ್ಮ ಹತ್ರ ಸಾಮಾನ್ಯವಾಗಿರ್ತಕ್ಕಂಥ PPP ಕಿಟ್ ಇರಲಿಲ್ಲ. ನಮ್ಮ ಹತ್ರ ಮಾಸ್ಕ್ಗಳು ದೊಡ್ಡ ತಯಾರಿಕೆಯನ್ನು ನಾವು ಮಾಡಿರಲಿಲ್ಲ. ಮತ್ತು ನಮಗೆ ಆಕ್ಸಿಜನೇಟೆಡ್ ಬೆಡ್ಸ್ ಭಾಳ ಕಡಿಮೆ ಇತ್ತು. ಇಡೀ ರಾಜ್ಯಕ್ಕೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಇಲಾಖೆ ಎರಡೂ ಸೇರಿ 4,000 to 5,000 ಹಾಸಿಗೆಗಳಿತ್ತು. ಅದನ್ನು ಕೇವಲ 7 to 8 ತಿಂಗಳ ಒಳಗಡೆ ಅದು ಬಂದ ಮೇಲೆ ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು, ನಮ್ಮ ನಾಯಕರು ಭಾಳ ಒಂದು ದಿಟ್ಟ ಸಮರ್ಥವಾದಂಥ ನಾಯಕತ್ವ ಕೊಟ್ಟು, ಸಹಕಾರ ಕೊಟ್ಟು, ಮೂಲಭೂತ ಸೌಕರ್ಯಗಳನ್ನು ತಕ್ಷಣ ನಾವು ಹೇಗೆ ಯಶಸ್ವಿ ಆದ್ವಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂದರೆ, ಸರಳವಾಗಿ ಹೇಳಬೇಕು ಅನ್ನೋದಾದರೆ ಒಂದು ಸ್ಪೀಡ್, ಒಂದು ಸ್ಕೇಲ್. ಭಾಳ ಕ್ವಿಕ್ಕಾಗಿ ನಾವು ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ನಾವು ಯೋಜನೆಗಳನ್ನು ರೂಪಿಸಿದ್ವು. ಏನಿವತ್ತು 4,000 to 5,000 ಇದ್ದಂಥ ಆಕ್ಸಿಜನೇಟೆಡ್ ಬೆಡ್ಸು, ನಾವು 30,000 ಆಕ್ಸಿಜನೇಟೆಡ್ ಬೆಡ್ಸು ಫ್ರಮ್ ತಾಲೂಕ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಕಮ್ಯುನಿಟಿ ಹೆಲ್ತ್ ಸೆಂಟರ್, PHCಗಳವರೆಗೂ ಕೂಡ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದರ ಜೊತೆಗೆ ಎಲ್ಲ PPP ಕಿಟ್ಸು, ಮಾಸ್ಕ್ಸು, ಬೇಕಾದಂಥ ಮೆಡಿಸಿನ್ನು ಎಲ್ಲ ಕೂಡ ಸಾಮಗ್ರಿಗಳನ್ನು ತರಿಸ್ಕೊಳ್ಳುವಂಥದ್ದು, ಇಲ್ಲೇ ತಯಾರಿಕೆಯನ್ನು ಮಾಡುವಂಥದ್ದು. ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಬ್ಬ ಪ್ರಧಾನಿಗಳು ಇಂಥ ಸಾಂಕ್ರಾಮಿಕ ರೋಗ ಒಂದು ಯುದ್ಧದ ಸಮರೋಪಾದಿಯಲ್ಲಿ ಯಾವ ರೀತಿ ನಿಯಂತ್ರಣಕ್ಕೆ ತರಬೇಕು ಈ ದೇಶ. ಇವತ್ತು ದೇಶದಲ್ಲಿ ಇಡೀ ಎಲ್ಲ ರಾಜ್ಯಗಳು ಏನು BJP ರಾಜ್ಯಗಳಾಗಿರಲಿಲ್ಲ. ಅನೇಕ ರಾಜ್ಯಗಳು ಬೇರೆ ಪಕ್ಷಗಳ, ಬೇರೆ ಒಂದು ಆಶಯ, ಐಡಿಯಾಲಜಿಕಲಿ ಡಿಫರೆನ್ಸ್ ಇರುವಂಥ ಒಂದು ಪೊಲಿಟಿಕಲ್ ಪಾರ್ಟೀಸ್ ಇತ್ತು. ಇಷ್ಟಿದ್ರೂ ಕೂಡ ಒಬ್ಬ ಪ್ರಧಾನಮಂತ್ರಿಗಳು ಯಾವ ರೀತಿ ದೇಶವನ್ನು ಕೋವಿಡ್ನಿಂದ ತಪ್ಪಿಸಬೇಕು, ನಿಯಂತ್ರಣಕ್ಕೆ ತರಬೇಕು ಅನ್ನುವಂಥದ್ದಕ್ಕೆ ಭಾಳ ಒಂದು ಸಮರ್ಥ ಒಂದು ನಾಯಕತ್ವವನ್ನು ಕೊಟ್ಟರು ಮತ್ತು ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿ ಆದರು. ಹಾಗಾಗಿ ನಾವು ಪ್ರಾರಂಭದ ದಿನಗಳಿಂದ ಕೂಡ ಆ ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರದ ನಿರಂತರವಾಗಿರತಕ್ಕಂಥ ಮಾರ್ಗದರ್ಶನ, ನಮಗೆ ನಮ್ಮ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಂಥದ್ದು, ನಮಗೆ ಬೇಕಾದಂತಹ ಅನೇಕ ವಿಷಯಗಳಲ್ಲಿ ಅವರು ನಮಗೆ ಪೂರಕವಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ಚೆಲ್ಲಿರುವಂಥದ್ದು. ಇವತ್ತು ನಮಗೆ ಉಪಕರಣಗಳನ್ನು ಕೊಡೋದರಲ್ಲಿರಲಿ, ಕೆಲವು ಔಷಧಿಗಳನ್ನು ಕಳಿಸುವಂಥದ್ರಲ್ಲಿ ಇರಲಿ, ಮತ್ತು ECRPಯಲ್ಲಿ ನಮಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಇದರಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಕೂಡ ನಮಗೆ ಸಹಕಾರವನ್ನು ಆರ್ಥಿಕವಾಗಿ ಕೊಟ್ಟಿದ್ದಾರೆ. ಮತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ತಂತ್ರಜ್ಞಾನವನ್ನು ಉಪಯೋಗ ಮಾಡಿದ್ರು, ನಮ್ಮ ತಂತ್ರಜ್ಞಾನ ಯಾವ ರೀತಿ ನಾವು ಉಪಯೋಗ ಮಾಡಿದ್ವು ತಾವು ನೋಡಿರ್ಬೋದು. ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡಿದ್ವಿ. ಆಗ ಭಾಳ ಜನ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ರು ಕೋವಿಡ್ ಬಂದಾಗ. ಏನಪ್ಪ ಕೋವಿಡ್ ಬಂದರೆ ನನಗೆ ಗುಣ ಆಗ್ತದೋ ಇಲ್ಲೋ, ನನಗೆ ಸಾವೇ ಖಚಿತ ಅನ್ನುವಂತಹ
ಒಂದು ಮನಸ್ಥಿತಿಗೆ ಬರ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಸಮಾಲೋಚನೆ, ಮಾನಸಿಕವಾದಂಥ ಸಮಾಲೋಚನೆ ಮಾಡಲಿಕ್ಕೆ ನಿಮ್ಯಾನ್ಸ್ನವರನ್ನು ಸಹಕಾರ ಕೇಳಿ ಸುಮಾರು 28 ಲಕ್ಷ ಕೋವಿಡ್ನ ಸೋಂಕಿತರಿಗೆ ನಾವು ಸಮಾಲೋಚನೆ ಮಾಡಿದ್ವಿ. ಅಂದರೆ ಎಷ್ಟೋ ಜನರು ಆತಂಕದಿಂದ, ಮಾನಸಿಕ ಆ ಖಿನ್ನತೆಯಿಂದ ಬಳಲಿ ಆತ್ಮಹತ್ಯೆಗೆ ಶರಣಾಗುವಂಥದ್ದನ್ನು ತಪ್ಪಿಸಿದ್ವಿ. ಪ್ರಾರಂಭದಲ್ಲಿ 2-3 ಘಟನೆಗಳು ನಡೆದಿದ್ದಾವೆ. ಅದಾದಮೇಲೆ ನಾವು ಎಚ್ಚರ ವಹಿಸಿದ್ವಿ. ಇವತ್ತು ಟಿ ಮಾನಸ್ ಇರ್ಬೋದು, ಇದೆಲ್ಲ ನಮ್ಮ ಕರ್ನಾಟಕದ ಇನಿಷಿಯೇಟಿವ್ಸ್. ಮೆಂಟಲ್ ಹೆಲ್ತ್ ಇದರ ಬಗ್ಗೆ ಕೂಡ ನಾವು ಇನಿಷಿಯೇಟಿವ್ ಮಾಡಿದ್ವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಭಾಳ ಅದನ್ನು ಮೆಚ್ಚಿ ಇಡೀ ದೇಶಕ್ಕೆ ರೋಲ್ಔಟ್ ಮಾಡಿದಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳು. ಹಾಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಇದು ಒಂದು ಮಾರಣಾಂತಿಕ ಒಂದು ರೋಗ ಬಂದಂಥ ಸಂದರ್ಭದಲ್ಲಿ ಒಂದು ಭಾಳಷ್ಟು ನಮಗೆ ನಷ್ಟ ಆಗಿದ್ದು ಒಂದು ಕಡೆ ಆದರೆ ಆ ಒಂದು ಸಿಚುವೇಶನನ್ನು, ಆ ಒಂದು ಅಡ್ವರ್ಸಿಟಿನ ನಾವು ಆಪರ್ಚುನಿಟಿಯಾಗಿ ಮಾರ್ಚ್ಕೊಂಡು ಇವತ್ತು ಇಡೀ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಪ್ರಾಥಮಿಕ ಹಂತದಿಂದ ಹಿಡಿದು ತೃತೀಯ ಹಂತದ ಆರೋಗ್ಯ ವ್ಯವಸ್ಥೆಗಳು, ಆರೋಗ್ಯ ಸೇವೆಗಳು ಬಹಳಷ್ಟು ಸುಧಾರಣೆ ಕಂಡಿದೆ. ಇವತ್ತು ಇಡೀ ಎಲ್ಲವೂ ಆಗಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಆದರೆ ಕನಿಷ್ಠ 5 ಪಟ್ಟು 6 ಪಟ್ಟು ಒಳ್ಳೆಯ ಒಂದು ಪ್ರಗತಿಯನ್ನು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ನಾವು, ಅದರಲ್ಲಿ ಕೂಡ ಸರ್ಕಾರಿ ವ್ಯವಸ್ಥೆಗಳಲ್ಲಿ ನಾವು ಕಂಡು ಬಂದಿದೆ. ವೈದ್ಯರುಗಳ ನೇಮಕಾತಿ ಕೂಡ ಅಷ್ಟು ದಾಖಲೆಯಂತೆ 2,000ಕ್ಕೂ ಹೆಚ್ಚು ಜನ ವೈದ್ಯರುಗಳನ್ನು ನೇಮಕಾತಿ ನಾವು ಮಾಡಿದ್ದೀವಿ. ಮತ್ತು ಮೆಡಿಕಲ್ ಕಾಲೇಜಸ್ ನಾವು ಬಂದ ಮೇಲೆ 6 ಹೊಸ ವೈದ್ಯಕೀಯ ಕಾಲೇಜನ್ನು ನಾವು ಮಾಡುವಂಥದ್ದು ಮಾಡಿದ್ದೇವೆ. ಹಾಗಾಗಿ ಅನೇಕ ವಿಷಯಗಳಲ್ಲಿ ಆರೋಗ್ಯ ಇಲಾಖೆ ಉತ್ತಮ ಆಗಿದೆ. ತಾವೇ ಮೆನ್ಷನ್ ಮಾಡ್ದಂಗೆ ಇವತ್ತು ನಗರ ಪ್ರದೇಶಗಳ ಬಡವರಿಗೆ, ಕೊಳಚೆ ನಿವಾಸಿಗಳಿಗೆ, ಅವರಿಗೆ ಪ್ರಾಥಮಿಕ ಹಂತದ ಸೇವೆಗಳು ಮತ್ತು ಅವರು ಟೆಸ್ಟಿಂಗ್ ಮಾಡಿಸ್ಕೊಳ್ಳುವಂಥದ್ದು ಭಾಳ ವಿರಳ ಇರ್ತಾಯಿತ್ತು. ಏನೇ ಒಂದು ಸಣ್ಣ ಸಮಸ್ಯೆ ಬಂದರೆ ಬೆಂಗಳೂರಿನಲ್ಲಿ ಉದಾಹರಣೆಗೆ ವಿಕ್ಟೋರಿಯಾಗೆ ಹೋಗಬೇಕು, ಇಲ್ಲ ಅಂದರೆ ಬೋರಿಂಗ್ ಹೋಗಬೇಕು, ಈ ರೀತಿಯ ಸ್ಥಿತಿ ಇತ್ತು. ಅದಕ್ಕೆ ನಾವು ನಮ್ಮ ಇನಿಷಿಯೇಟಿವ್, ಕರ್ನಾಟಕ ಸರ್ಕಾರದ ಇನಿಷಿಯೇಟಿವ್ ನಾವು ಮಾಡಿದ್ದು 438 ನಮ್ಮ ಕ್ಲಿನಿಕ್ಗಳನ್ನು ಮಾಡಿದ್ದೀವಿ. ಎಲ್ಲ ನಗರ ಪ್ರದೇಶಗಳ ಬಡವರು ವಾಸ ಮಾಡುವಂತಹ ಇವತ್ತು ಕೊಳಚೆ ನಿವಾಸಿಗಳ ಬಳಿನೇ ಇವತ್ತು ಅಲ್ಲಿ ಮಾಡಿದ್ದೀವಿ ಸುಲಭವಾಗಿ. ಯಾಕೆಂದರೆ ಹೆಲ್ತ್ ಕೇರ್ ಅದೇನೇ ಇಂಪಾರ್ಟೆಂಟ್. ಒನ್ ಈಸ್ ಆಕ್ಸೆಸಿಬಿಲಿಟಿ, ಅವೈಲಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿ, ಇವು 3 ಭಾಳ ಮುಖ್ಯ. ಹಾಗಾಗಿ ಇವತ್ತು ಒಂದು ನೈಬರ್ಹುಡ್ನಲ್ಲಿ ಅವ್ರು ಇರ್ತಕ್ಕಂಥ ಒಂದು ಬಡಾವಣೆಯಲ್ಲೇ ಒಂದು ನಮ್ಮ ಕ್ಲಿನಿಕ್ ಇದ್ದರೆ ಎಂಥವರು ಕೂಡ ಹೋಗಿ ಸಣ್ಣ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಅವ್ರು ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ನಮ್ಮ ಕ್ಲಿನಿಕ್ಕು. ಇದು ನನ್ನ ಪ್ರಕಾರ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗೆ ಇದು ಒಂದು ನಿಜವಾಗಿಯೂ ಕೂಡ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ. ಇದರ ಸೇವೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಕೇವಲ 3-4 ತಿಂಗಳಾದರೂ ಕೂಡ ಅದರ ಫುಟ್ಫಾಲ್ಸ್ ಏನಿದೆ ಅಂದರೆ ದಾಖಲೆ ಪ್ರಮಾಣದ ಫುಟ್ಫಾಲ್ಸ್ ಇದೆ. ಜನ ಹೋಗ್ತಾ ಇದ್ದಾರೆ, ಪರೀಕ್ಷೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಇದು ಭಾಳ ದೊಡ್ಡ ಯಶಸ್ಸನ್ನು ಕಂಡಿದ್ದೇವೆ. ಇದು ಇನ್ನೂ ಕೂಡ ಈ 2ನೇ ಹಂತದಲ್ಲಿ ಇನ್ನೂ ಕೂಡ ದೊಡ್ಡ ನಂಬರನ್ನು, 1,000ವರೆಗೂ ಕೂಡ ನಮ್ಮ ಕ್ಲಿನಿಕ್ಸನ್ನು ಮಾಡಬೇಕು ಅಂತಿದ್ದೇವೆ. ಇನ್ನು 2-3 ದಿವಸದಲ್ಲಿ ನಾವು ಮಹಿಳೆಯರಿಗೆ ವಿಶೇಷವಾದಂಥ ಕ್ಲಿನಿಕ್ಸನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದು ಕೂಡ ಆಯುಷ್ಮತಿ ಕ್ಲಿನಿಕ್ಸ್ ಅಂತ. ಅದು ಸುಮಾರು 158 ಆಯುಷ್ಮತಿ ಕ್ಲಿನಿಕ್ಸ್ ಈ ರಾಜ್ಯದಲ್ಲಿ ಬರ್ತಾ ಇದೆ. ಪ್ರತಿ ದಿವಸ ಕ್ಲಿನಿಕ್ನಲ್ಲಿ ಒಂದು ವಿಷಯ ತಜ್ಞರು ಅಲ್ಲಿ ಬರ್ತಾರೆ. ಮಹಿಳೆಯರು ನಿರ್ಭೀತಿಯಿಂದ ಅವರು ಹೋಗಿ ಮಹಿಳೆಯರ ವಿಶೇಷವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ನೇರವಾಗಿ ಆ ಮಹಿಳಾ ತಜ್ಞರ ಜೊತೆ ಅವರು ಹೋಗಿ ಸಮಾಲೋಚನೆ ಮಾಡಿಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು, ಒಂದು ವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಯನ್ನು ಪಡಿಸ್ತಾ ಇರುವಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಆರೋಗ್ಯ ವ್ಯವಸ್ಥೆಯಲ್ಲಿ ಬಲಪಡಿಸ್ತಾ ಇದ್ದೀವಿ. ಇವತ್ತು ಆರೋಗ್ಯ ಕರ್ನಾಟಕದಿಂದ ಸಮೃದ್ಧ ಕರ್ನಾಟಕದ ಕಡೆ ನಾವು ಹೋಗಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕನಸು ಏನಿದೆ ನವಕರ್ನಾಟಕ, ಆ ನವಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನಮ್ಮ ಜನರ ಆರೋಗ್ಯ ಒಳ್ಳೆಯದಿರಬೇಕು. ಇದು ಫಂಡಮೆಂಟಲು.
ಹಾಗಾಗಿ ನಾವು ಇದನ್ನ ಬಹಳಷ್ಟು ಗಟ್ಟಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸರ್, ಈಗ ಒಟ್ಟು ಆರೋಗ್ಯ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರದ ಮಟ್ಟದಿಂದ ಮೆಡಿಕಲ್ ಕಾಲೇಜುಗಳು ಮತ್ತು ನಮ್ಮ ಕ್ಲಿನಿಕ್ಕು ಮತ್ತು ಬೇರೆ ಬೇರೆ ಉನ್ನತೀಕರಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸೋದು ಜೊತೆಗೆ ನಾವು ಕರ್ನಾಟಕದಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಅದು ಮಣಿಪಾಲ್ ಸಮೂಹದ ಆಸ್ಪತ್ರೆಗಳಿರ್ಬೋದು, ನಾರಾಯಣ ಸಮೂಹದ ಆಸ್ಪತ್ರೆಗಳಿರ್ಬೋದು, ವಿಕ್ರಮ್ ಇರ್ಬೋದು. ಬಹುಶಃ ಕರ್ನಾಟಕ ಇವತ್ತು ದೇಶದಲ್ಲಿ ಕಳೆದ ಒಂದು 2-3 ವರ್ಷ ಅಥವಾ 5 ವರ್ಷದಿಂದ ಈಚೆಗೆ ಆರೋಗ್ಯ ಪ್ರವಾಸೋದ್ಯಮ ಅಂದರೆ ಹೆಲ್ತ್ ಟೂರಿಸಮ್ಗೂ ಕೂಡ ನಾವು ಅಂದರೆ ಪಾಕಿಸ್ತಾನದಿಂದ, ಬಾಂಗ್ಲಾದಿಂದ, ಬೇರೆ ಬೇರೆ ದೇಶದಿಂದ ಕರ್ನಾಟಕವನ್ನು ಹುಡ್ಕೊಂಡು ಬರ್ತಾರೆ. ಬಹುಶಃ ನಮ್ಮ ಜೊತೆಗೆ ಪ್ರಜಾವಾಣಿಯ ಜೊತೆಗೆ ನಿಕಟವಾದಂತಹ ಬಾಂಧವ್ಯವನ್ನು ಮಣಿಪಾಲ್ ಸಮೂಹ ಸಂಸ್ಥೆ ಹೊಂದಿದೆ. ಸೊ ಮಣಿಪಾಲ್ ಕೂಡ ಅದು ಬೆಂಗಳೂರಲ್ಲಿರ್ಬೋದು ಅಥವಾ ಮಣಿಪಾಲ್ನಲ್ಲಿರ್ಬೋದು ಬೇರೆ ಬೇರೆ ಕಡೆ ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ. ನಿಮ್ಮ ಕೋವಿಡ್ ಟೈಮಲ್ಲಿ ಕೂಡ ಡಾಕ್ಟರ್ ಸುದರ್ಶನ್ ಅವರು ಜೊತೆಗೆ ನಿಂತಿದ್ದು, ಸರ್ಕಾರದ ಎಲ್ಲ ಜೊತೆಗೆ ನಿಂತಿದ್ದರು. ಸರ್, ಒಟ್ಟಾರೆ ಕರ್ನಾಟಕ ಹೆಲ್ತ್ ಟೂರಿಸಮ್ಗೆ ಸರ್ಕಾರದ ನೆರವು ಮತ್ತು ಇದು ಹೇಗೆ ನಾವು ಹೆಲ್ತ್ ಟೂರಿಸಮ್ನಲ್ಲಿ ಮೊದಲ ಸ್ಥಾನಕ್ಕೆ ಬಂದ್ವಿ ಅಂತ ತಾವು ವಿವರಿಸ್ಬೋದಾ ಸರ್? ಮೊಟ್ಟ ಮೊದಲನೇದಾಗಿ ನಾನು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಗ್ರೂಪ್ ಅವರನ್ನು ಈ ನವ ಕರ್ನಾಟಕ ಕಾನ್ಕ್ಲೇವ್ ಮಾಡಿದ್ದಕ್ಕೆ ಶ್ಲಾಘಿಸುತ್ತೇನೆ. ಐ ಆಮ್ ಗ್ರೇಟ್ಲಿ ಆನರ್ಡ್ ಟು ಬಿ ಅಮಂಗ್ ವೆರಿ ಡಿಸ್ಟಿಂಗ್ವಿಶ್ಡ್ ಪ್ಯಾನಲ್ ಆಫ್ ಪ್ಯಾನಲಿಸ್ಟ್ ಹಿಯರ್. To start with, our very honorable Health and Medical Education Minister, Dr. Sudhakar, who led from the front during the COVID. Dr. Tejaswini Gowda, our very voluble member of the Legislative Council, Professor Keshava, ladies and gentlemen. ಈಗ ನೀವು ಕೇಳಿದ್ರ ಬೆಂಗಳೂರಲ್ಲಿ ತುಂಬ ಒಳ್ಳೆ ಆಸ್ಪತ್ರೆಗಳು ಬಂದಿದೆ, ಜನರು ಇಲ್ಲಿ ನಮ್ಮ ದೇಶದಿಂದ ಎಲ್ಲ ಹೊರಗಿನಿಂದ ಬರ್ತಾರೆ ಅಂತ. ನಾನು ನಿಮಗೊಂದು ಚಿಕ್ಕ ಎಕ್ಸಾಂಪಲ್ಸ್ ಕೊಡ್ತೀನಿ. ನಾನು ಓದುತ್ತಿರುವಾಗ ನಮ್ಮ ಅಂಕಲಿಗೆ ಒಂದು ಮೆದುಳು ಸ್ರಾವ ಆಯಿತು, ಅಂದರೆ ಸ್ಟ್ರೋಕ್ ಆಯಿತು. ಆವಾಗ ಅವರನ್ನು ನಾವು ವೆಲ್ಲೋರ್ ಅಥವಾ ಚೆನ್ನೈಗೆ ಕರ್ಕೊಂಡು ಹೋಗ್ಬೇಕಾಯ್ತು ಅವರ ಕಾಯಿಲೆಗೆ. ನೀವು ರುಟೀನ್ ಜ್ವರ, ಶೀತ, ಕೆಮ್ಮ ಬಿಟ್ಟರೆ ನೀವು ಒಂದೇ ಚೆನ್ನೈಗೆ ಹೋಗಬೇಕು, ವೆಲ್ಲೂರಿಗೆ ಹೋಗಬೇಕು, ಮುಂಬೈಗೆ ಹೋಗಬೇಕು, ಇಲ್ಲಾಂದರೆ ಸ್ವಲ್ಪ ಹಣವಂತರಾದರೆ ಅಮೇರಿಕಕ್ಕೆ ಹೋಗಬೇಕು. ಈಗ ಅದೆಲ್ಲ ರಿವರ್ಸ್ ಆಗಿದೆ. ಅಮೇರಿಕದಿಂದ ಪೇಷಂಟ್ಸು, ಇಂಗ್ಲೆಂಡಿಂದ ಪೇಷಂಟ್ಸು, ಆಫ್ರಿಕಾದಿಂದ ಪೇಷಂಟ್ಸು, ಮೊರಿಷಿಯಸ್ಸು, ಮಾಲ್ಡೀವ್ಸು, ಮಿಡ್ಲ್ ಈಸ್ಟಿಂದ ಎಲ್ಲರೂ ಪೇಷಂಟ್ಸು ಇಲ್ಲಿಗೆ ಟ್ರೀಟ್ಮೆಂಟ್ ಬರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಟ್ರೈನ್ ಆಗಿರುವ ಡಾಕ್ಟರ್ಸು ಇಲ್ಲಿಗೆ ವಾಪಸ್ ಬರ್ತಾರೆ. ಇದಕ್ಕೆ ನಾವು ರಿವರ್ಸ್ ಬ್ರೈನ್ ಡ್ರೈನ್ ಅಂತೀರಿ. ಇದು ನಾನೇ ಎಕ್ಸಾಂಪಲ್. ನಾನು ಅಮೇರಿಕಾದಲ್ಲೇ ತುಂಬ ವರ್ಷ ಓದಿ ಮುಂಚೆ ಆದರೆ ನಾನು ವಾಪಸ್ಸೇ ಬರ್ತಿಲ್ಲ. ಆದರೆ ಡಾಕ್ಟರ್ ಸುಧಾಕರ್ ಅವರು ಇಷ್ಟು ಇಲ್ಲಿ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ ನಾನು ವಾಪಸ್ ಬಂದಿದ್ದೀನಿ. ಸೊ ಹಾಗಾಗಿ ಭಾಳಷ್ಟು ಚೇಂಜ್ ಆಗಿದೆ ನಮ್ಮ ಸ್ಟೇಟು ಮತ್ತು ನಮ್ಮ ರಾಷ್ಟ್ರ. ಇದು ಯಾಕೆಂದರೆ ನಮ್ಮದು ಮೆಡಿಕಲ್ ಕೇರು ಈಗ ಈಸ್ ಆನ್ ಪಾರ್ ವಿತ್ ದ ವೆಸ್ಟರ್ನ್ ವರ್ಲ್ಡ್. ಇನ್ಫ್ಯಾಕ್ಟ್ ನಾನು ನನ್ನ ಮಗಳು ಇವರು ಎಲ್ಲ ಅಮೇರಿಕದಲ್ಲಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಏನಾದ್ರು ತೊಂದರೆ ಇದ್ದರೆ ಇಲ್ಲಿಂದ ಒಂದು ವಿಡಿಯೋ ಕಾಲ್ ಮಾಡಿಸಿ ಅಂತ. ಅಮೇರಿಕಾದಲ್ಲಿ ಡಾಕ್ಟರ್ ಸಿಗಬೇಕಾದ್ರೆ 2 ತಿಂಗಳು ಬೇಕು, ಅಷ್ಟರಲ್ಲಿ ನೀವು ಸೀರಿಯಸ್ ಆದರೆ ಹೋಗೇ ಬಿಡ್ರಿ. ಸೊ ಒಂದು ಚಿಕ್ಕ ಪ್ರೊಸೀಜರ್ ಇದೆ. ನಾನು ಹೇಳ್ತೀನಿ, ಅಮೇರಿಕಾದಿಂದ ಇಲ್ಲಿಗೆ ಬಂದು ಹೋಗಿ, ಯಾಕಂದ್ರೆ ಇಲ್ಲಿ ನಾವು 5% ಕಾಸ್ಟಿಗೆ ಅಮೇರಿಕದಲ್ಲಿ ಏನು ಮಾಡ್ತಾರೆ ಅದನ್ನು ಬೆಟ್ರಾಗಿ ಇಲ್ಲಿ ಮಾಡ್ತೀವಿ. ಅಂಥ ಸ್ಥಿತಿ ಇರುವಾಗ ನಮ್ಮ ದೇಶ ಎಷ್ಟು ಮುಂದುವರಿದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ನಮ್ಮ ಸ್ಟೇಟ್ ಗೌರ್ಮೆಂಟು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಹೆಲ್ತ್ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಭಾಳಷ್ಟು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕಂದರೆ ನಮ್ಮ ದೇಶವನ್ನು ಬಡ ದೇಶದಿಂದ ಹೇಗೆ ನೀವು ಈ ಲೆವೆಲ್ಗೆ ಕರ್ಕೊಂಡು ಬಂದಿದ್ದೀರಾ ಹೆಲ್ತ್ ಕೇರಲ್ಲಿ ಅಂತ. ಇನ್ನೊಂದು, ನಮಗೆ ಈ ಒನ್ಸ್ ಇನ್ ಎ ಲೈಫ್ ಟೈಮ್ ಒನ್ ಆಫ್ ದ ಮೋಸ್ಟ್ ಡೆಡ್ಲಿ ಪ್ಯಾಂಡಮಿಕ್ಸ್ ವಿ ಹ್ಯಾಡ್, ಕೋವಿಡಿಂದ ನಮಗೆ ಕೆಲವು ಲೆಸನ್ಸ್ ಬಂತು. ಒಂದು ಇಂಪಾರ್ಟೆಂಟ್ ಲೆಸನ್ ಏನಂದರೆ, ದ ಕಂಟ್ರಿ ಈಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ಹೆಲ್ತ್ ಕೇರ್ ಇಸ್. ನಿಮ್ಮ ಹತ್ರ ಆರ್ಮಿ ಇರ್ಬೋದು, ನ್ಯೂಕ್ಲಿಯರ್ ಬಾಂಬ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಬಟ್ ಅಮೇರಿಕಾ, ಇಂಗ್ಲೆಂಡ್, ಯುರೋಪ್ ಎಲ್ಲ ದೇ ಕೇಮ್ ಆನ್ ದೇರ್ ನೀಸ್, ಬಟ್ ಇಂಡಿಯಾ ಸ್ಟುಡ್ ಟಾಲ್ during COVID because of the policies, the healthcare facilities and the medical care we had. And ಇನ್ನೊಂದು, ಕೋವಿಡ್ ಟೈಮಲ್ಲಿ ನಾವು ನಮ್ಮ ಮಿನಿಸ್ಟರ್ ಅವರನ್ನು ಶ್ಲಾಘಿಸುತ್ತೇನೆ. ಯಾಕಂದರೆ ಫಸ್ಟ್ ಥಿಂಗ್ ಅವರು ನಮ್ಮನ್ನೆಲ್ಲ ಕರೆದ್ರು ಮೀಟಿಂಗ್ಗೆ. ಇದು ಭಾಳ ಅಪರೂಪ ಗೌರ್ಮೆಂಟ್ ಅವರು ಪ್ರೈವೇಟ್ ಸೆಕ್ಟರ್ನ ಕರೆಯೋದು ಮೀಟಿಂಗ್ಗೆ. ಕರೆದು ನಾವು ಒಟ್ಟಾಗಿ ಇದನ್ನು ಹೇಗೆ ಎದುರಿಸಬೇಕು ಅಂತ ವಿ ಹ್ಯಾಡ್ ಮಲ್ಟಿಪಲ್ ಸೆಷನ್ಸ್. ಆಮೇಲೆ ಇಟ್ ಗೇವ್ ಎ ಬಿಗ್ ಬೂಸ್ಟ್ ಟು ಡಿಜಿಟಲ್ ಹೆಲ್ತ್. ಗೌರ್ಮೆಂಟ್ನವರು ಮತ್ತು ನಾವು ಪ್ರಾಬ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ, ಇಟ್ ವಾಸ್ ಎ ಮಾಡೆಲ್ ಫಾರ್ ದ ರೆಸ್ಟ್ ಆಫ್ ದ ಕಂಟ್ರಿ. ನಾವು ಎಕ್ಸ್ಪರ್ಟ್ಸು ಬೆಂಗಳೂರಿನಿಂದ ಎವ್ರಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಪ್ರತಿದಿನ ಟೆಲಿಕಾನ್ಫರೆನ್ಸ್ ಮೂಲಕ ಅವರ ಪೇಷಂಟ್ಸನ್ನು ಹೇಗೆ ಟ್ರೀಟ್ ಮಾಡೋದು ಅಂತೇಳಿ ಡಿಸ್ಕಷನ್ ಮಾಡ್ತಾ ಇತ್ತು. ಇದರಿಂದಾಗಿ ಸಾವಿರಾರು ಲೈಫ್ಸ್ ಸೇವ್ ಆಗಿದೆ. ಹಾಗಾಗಿ ನನಗೆ ಭಾಳ ಹೆಮ್ಮೆಯ ವಿಷಯ ಏನಂದರೆ, ಇಂಡಿಯಾ ಈಸ್ ನಾಟ್ ಓನ್ಲಿ ಗೋಯಿಂಗ್ ಟು ಬಿ ಎ ಸೂಪರ್ ಪವರ್ ಇನ್ ಇಕಾನಾಮಿಕ್ಸ್,
not only a superpower in military, but it will be a superpower in healthcare, and we will be the healthcare basket of the world. ಎಸ್ ಸರ್, ಕರೆಕ್ಟ್. ಸೈನಿಕರು ದೇಶವನ್ನು ಕಾಪಾಡೋ ರೀತಿಯಲ್ಲೇ ವೈದ್ಯರು ಮತ್ತು ಸರ್ಕಾರ ನಿಂತರೆ ಹೆಂಗೆ ಪ್ರಾಣಗಳನ್ನು ಉಳಿಸ್ಬೋದು. ಹೊರಗಡೆಯಿಂದ ಶತ್ರುಗಳನ್ನು ತಡೆಯೋದೊಂದು, ನಮ್ಮ ಒಳಗೆ ಶತ್ರು ಸೃಷ್ಟಿಯಾಗುತ್ತಲ್ಲ ವೈರಾಣು, ಅದನ್ನು ತಡೆಯೋದಕ್ಕೆ ಆರೋಗ್ಯ ಕ್ಷೇತ್ರ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ. ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳು ಒಟ್ಟಿಗೆ ನಿಂತಿದ್ದರಿಂದ ಮಾತ್ರ ನಾವು ಕೋವಿಡ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಸರ್, ಮುಂದಿನ ವಿಷಯವನ್ನು ನಿಮ್ಮಿಂದನೇ ಸ್ವಲ್ಪ ಸಂಕ್ಷಿಪ್ತವಾಗಿ, ಮಹಿಳೆಯರಿಗೆ ಕರ್ನಾಟಕ ಸರ್ಕಾರ ಅಂದರೆ ನಾನು ಆಗಲೇ ಹೇಳಿದೆ, ಆರೋಗ್ಯದ ಜೊತೆಗೆ ನಮ್ಮ ತಾಯಂದಿರು ಗಟ್ಟಿಮುಟ್ಟಾಗಿದ್ದರೆ ಮಾತ್ರ ಸುಂದರ ಮತ್ತು ಸಮೃದ್ಧ ನಾಡನ್ನು, ಸಂಪದ್ಭರಿತ ನಾಡನ್ನು ಕಟ್ಟಕ್ಕೆ ಸಾಧ್ಯ. ಬಹುಶಃ ಯಡಿಯೂರಪ್ಪನವ್ರು ಇರ್ಬೋದು, ಬೊಮ್ಮಾಯಿಯವರು ಇರ್ಬೋದು, ಮಹಿಳೆಯರಿಗೆ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ನಾನು. ಖಂಡಿತ ಮಹಿಳೆಯರ ಅಭಿವೃದ್ಧಿ ಆಗದಿರ ಇದ್ರೆ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಾಮಿ ವಿವೇಕಾನಂದರವರು ಅದನ್ನೇ ಹೇಳ್ತಾರೆ, ಒಂದು ಪಕ್ಷಿ ಹಾರಬೇಕಂದ್ರೆ ಎರಡು ರೆಕ್ಕೆಗಳು ಹೆಂಗೆ ಮುಖ್ಯನೋ, ಒಂದು ಸಮಾಜದ ಸ್ಥಿರತೆ ಅಭಿವೃದ್ಧಿಗೆ ಮಹಿಳೆ ಮತ್ತು ಪುರುಷರಿಗೆ ಸಮಾನ ಅವಕಾಶಗಳು ಕೂಡ ಅಷ್ಟೇ ಮುಖ್ಯ ಅಂತೇಳಿ ಅದನ್ನು ಯಥಾವತ್ತಾಗಿ ನಂಬಿ ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಮಾನ್ಯ ಯಡಿಯೂರಪ್ಪನವರು ಮತ್ತು ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು. ಮಾನ್ಯ ಬಸವರಾಜ ಬೊಮ್ಮಾಯಿರವರು ಕಳೆದ ಸಲ ಸುಮಾರು 43,000 ಕೋಟಿ ರೂಪಾಯಿಗಳಷ್ಟು ಅಂದಾಜು ವೆಚ್ಚದಲ್ಲಿ ಇವತ್ತು ಮಹಿಳೆಯರ ಸಬಲೀಕರಣಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ. ಇವತ್ತು ಮಹಿಳೆಯರ ಆರೋಗ್ಯವನ್ನು ಸೀಮಿತವಾಗಿ ಮಾತನಾಡಬೇಕು ಅನ್ನೋದಾದರೆ 2016-17ಕ್ಕೆ ಹೋಲಿಕೆ ಮಾಡಿದರೆ ಅವತ್ತು MMR ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನಿತ್ತು ಅವತ್ತು ಸುಮಾರು 94 ಇತ್ತು. ಈಗ 2021ಕ್ಕೆ ಹೋಲಿಕೆ ಮಾಡಿದರೆ ಇವತ್ತು 82-83 ಇದೆ. ಅಂದರೆ ಸುಮಾರು 17-18% ಅಷ್ಟು ಕಡಿಮೆ ಆಗಿದೆ. ಅಂದರೆ ನಾವು ಹೊಸದಾಗಿ ನಿರ್ಮಾಣ ಮಾಡಿದಂಥ, ಅಭಿವೃದ್ಧಿಪಡಿಸಿದಂಥ ತಾಯಿ ಮತ್ತು ಮಗುವಿನ ಆಸ್ಪತ್ರೆಗಳು ಹೆಚ್ಚಾಗಿ ರಾಜ್ಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮತ್ತು ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ತಾಯಿ ಮತ್ತು ಮಗುವಿನ ಒಂದು ಸೇವೆಗಳಿಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಚಿಕಿತ್ಸೆಗಳು ಅಲ್ಲಿ ಲಭ್ಯ ಇರೋಂಗೆ ಮಾಡಿರುವಂಥದ್ದು ಕೂಡ ಕಾರಣ ಇದೆ. ಇದರ ಜೊತೆಗೆ ಆರ್ಥಿಕ ಸಬಲೀಕರಣ ಕೂಡ ಆಗಬೇಕಾಗಿದೆ, ಸಾಮಾಜಿಕ ಸಬಲೀಕರಣ ಕೂಡ ಆಗಬೇಕಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇನು ಮಾಡಿದರು, ಇವತ್ತು ಸ್ತ್ರೀ ಸಾಮರ್ಥ್ಯ ಅನ್ನುವಂಥ ಯೋಜನೆ, ಅದು ಒಂದೊಂದು ಸ್ತ್ರೀ ಶಕ್ತಿ ಸಂಘಕ್ಕೆ ಸುಮಾರು 5 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಕಾರ ಕೊಡೋದು ಮಾತ್ರ ಅಲ್ಲ, ಅದನ್ನು ಕೊಟ್ಟು ಒಂದು ಆಂಕರ್ ಬ್ಯಾಂಕನ್ನು ಅವರಿಗೆ ಅದಕ್ಕೆ ಜೋಡಿಸಿ ಆ ಗುಂಪಿಗೆ ಅವರು ಯಾವ ಕಸುಬಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ತರಬೇತಿಯನ್ನು ಕೊಟ್ಟು ಆ ಕಸುಬಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಲಾಭ ಗಳಿಸುವಂಥ ಒಂದು ತರಬೇತಿಯನ್ನು ಕೊಟ್ಟು ಮತ್ತು ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಅಂದರೆ ಇವಾಗ ಮಾರ್ಕೆಟನ್ನು ಕೂಡ ಎಲ್ಲಿ ಅದಕ್ಕೆ ಅವರು ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಎಲ್ಲಿಗೆ ರವಾನೆ ಆಗಬೇಕು, ಎಲ್ಲಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು, ಅದು ಹೊರದೇಶಕ್ಕೆ ಹೋಗ್ಬೇಕಾ, ರಫ್ತಾಗಬೇಕಾ, ಹೊರ ರಾಜ್ಯಗಳಿಗೆ ಹೋಗ್ಬೇಕಾ, ಎಲ್ಲಿ ಉತ್ತಮ ಮಾರುಕಟ್ಟೆ ಇದೆ ಅದನ್ನು ಮಾಡಿಕೊಟ್ಟಿರುವಂಥದ್ದು. ಸಮಗ್ರವಾಗಿ ಹೋಲಿಸ್ಟಿಕ್ ಆಗಿ ಇದು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಇದು ಮೊದಲನೇ ಸಲ ಅಂತ ನಾನಂತೂ ಭಾವಿಸ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಮಹಿಳೆಯರ ಸಬಲೀಕರಣ ಮಾಡುವಂತಹ ಅನೇಕ ಪ್ರಯತ್ನಗಳು ಇವತ್ತು ಸುಮಾರು ನಮ್ಮ ಅಪೆಕ್ಸ್ ಬ್ಯಾಂಕು, SHG ಗ್ರೂಪ್ಸ್ಗೆ ದೊಡ್ಡ ಮೊತ್ತದ ಸಾಲವನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ಮಾನ್ಯ ಪ್ರಧಾನಮಂತ್ರಿಗಳು ಮುದ್ರಾ ಸ್ಕೀಮನ್ನು ತಂದಿದ್ದಾರೆ. ಆ ಮುದ್ರಾ ಸ್ಕೀಮಲ್ಲಿ ನೀವು ನೋಡಿದಾಗ 60% ಇವತ್ತು ಮಹಿಳೆಯರೇ ಅದನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಹೊಸ ಮನೆಗಳ ಯೋಜನೆ ಇರ್ಬೋದು, ಅದು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಇರ್ಬೋದು, ಅಥವಾ ನಾವು ಕೊಡುವಂಥ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಕೊಡುವಂಥದ್ದು, ಇವೆರಡೂ ಕೂಡ ಮಹಿಳೆಯರ ಹೆಸರಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂದರೆ ಅವರಿಗೆ ಸಾಮಾಜಿಕವಾದಂಥ ಒಂದು ಭದ್ರತೆಯನ್ನು ಕಲ್ಪಿಸುವಂಥದ್ದು ಈ ಸರ್ಕಾರದ ಉದ್ದೇಶ ಆಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ಮಹಿಳೆಯರಿಗೆ ನಾವು ನೀಡ್ತಾ ಇದ್ದೇವೆ. ಯಾಕೆಂದರೆ ಮಹಿಳೆಯರು ಪುರುಷರಂಗೆ ಅಲ್ಲ, ಅವರು ಒಂದು ಜೀವನದಲ್ಲೇ 4-5 ಜನ್ಮಗಳನ್ನು ಎತ್ತುವಂಥ ಒಂದು ಕೆಲಸ ಆಗ್ತದೆ. ಇವತ್ತು ಅವರ ಫೇಸಸ್ ಏನಿದೆ ಅದು ಹುಟ್ಟದಾಗಿಂದ ಸಾವರೆಗೂ 3-4 ರೀತಿಯಲ್ಲಿ ಅವರು 3-4 ಜೀವಗಳನ್ನು ಅವರು ನೋಡುವಂಥದ್ದು, ಜೀವನವನ್ನು ನೋಡುವಂಥದ್ದು. ಹಾಗಾಗಿ
ಇವತ್ತು ಅಡಾಲಸೆಂಟ್ ಇರೋವಾಗ ಹೇಗೆ, ಮಕ್ಕಳಿರೋವಾಗ ಹೇಗೆ, ಮೆಟರ್ನಲ್ ಹೆಲ್ತ್ ಹೇಗೆ, ಈ ರೀತಿಯಲ್ಲಿ ಎಲ್ಲ ಕೂಡ ಮಹಿಳೆಯರು ಅನೇಕ ಒಂದು ಹಂತಗಳಲ್ಲಿ ಅವರು ಅನುಭವಿಸುವಂಥ ಅನೇಕ ಕಷ್ಟಗಳು. ಮತ್ತು ಇವತ್ತು NCD ಯಾವ ರೀತಿ ನಮಗೆ ಮುಂದೆ ಹೋಗ್ತಾ ಇದೆ, NCDಯಲ್ಲಿ ಇವತ್ತು ಕ್ಯಾನ್ಸರ್ಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ಸ್ ಇರ್ಬೋದು, ಇವೆಲ್ಲ ಕೂಡ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಬರ್ತಾ ಇದೆ. ಇದು ಸ್ಕ್ರೀನಿಂಗ್ ಹೆಚ್ಚಾಗಬೇಕು ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 12 ಕೋಟಿ ರೂಪಾಯಿಯಲ್ಲಿ ನಾವು ಹೊಸ ಉಪಕರಣಗಳನ್ನು ಖರೀದಿ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಕ್ರೀನಿಂಗ್ ಆಗಬೇಕು, ಮಹಿಳೆಯರಿಗೆ ತಪಾಸಣೆ ಹೆಚ್ಚಾಗಬೇಕು. ತಪಾಸಣೆ ಆಗಿ ಬೇಗ ಅದನ್ನೇನಾದರೂ ನಾವು ಇಫ್ ಯು ಕ್ಯಾಚ್ ಅರ್ಲಿ ಯು ಕ್ಯಾನ್ ಟ್ರೀಟ್ ಅರ್ಲಿ, ಅವರನ್ನು ಸಂಪೂರ್ಣವಾಗಿ ಗುಣಮುಖರು ಮಾಡುವಂಥ ಇವತ್ತು ಔಷಧ ಕೂಡ ನಮಗೆ ಲಭ್ಯ ಆಗಿದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರಿಗೆ ನಾವು ಇವತ್ತು ನೀಡ್ತಾ ಇದ್ದೀವಿ. ಭಾಗ್ಯ ಜ್ಯೋತಿ ಇರ್ಬೋದು, ತಾವು ನಮ್ಮ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಗ್ಯ ಜ್ಯೋತಿ ಯೋಜನೆಯನ್ನು ಮಾಡಿದರು. ಅದಕ್ಕೆ ಮುಂಚೆ ಲಿಂಗ ತಾರತಮ್ಯ ನೀವು ನೋಡಿದಾಗ 1,000 ಪುರುಷರಿದ್ದರೆ 920, 930 ಈ ರೀತಿಯಲ್ಲಿ ಇತ್ತು. ಇವತ್ತು ನಮ್ದು ಎಷ್ಟಿದೆ, 958, 960ವರೆಗೂ ಬಂದಿದೆ, 2000 ಮೆನ್. ಹಾಗಾಗಿ ಅದು ಕೂಡ ಡಿಸ್ಪ್ಯಾರಿಟಿ ಹೋಗಿ ಇವತ್ತು ಆಲ್ಮೋಸ್ಟ್ ಈಕ್ವಲ್ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗೆ ಎಲ್ಲ ಅವಕಾಶಗಳನ್ನು ನೀವು ನೋಡಿದಾಗ ಇವತ್ತು ನೀವು ಎಜುಕೇಷನ್ ನೋಡಿ ಎಷ್ಟು ಒಂದು ಈಗ ಸುಧಾಕರ್ ಅವರು ಸರ್ಕಾರದ ಕಾರ್ಯಕ್ರಮವನ್ನು ವಿವರಿಸಿದ್ದಾರೆ. ಸರ್ಕಾರದ ಭಾಗಿದಾರರಾಗಿ ಅಂದರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಈಗ ಕೆಲಸ ನಿರ್ವಹಿಸ್ತಿದ್ದಾರೆ ತೇಜಸ್ವಿನಿ ಗೌಡ ಅವರು. ಅವರ ಹಿಂದೆ ಈಗಾಗಲೇ ಶಂಕರ್ ಪ್ರಕಾಶ್ ಹೇಳಿದ್ರು, ಅವರು ಮೊದಲು ಪತ್ರಕರ್ತರಾಗಿ ಪತ್ರಕರ್ತರಾಗಿ ಕೆಲಸ ಮಾಡಿ ಅನೇಕ ಈ ಥರದ ಸಂವಾದಗಳಲ್ಲಿ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳನ್ನು ಬೆರಗುಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನಾನು ಅವ್ರ ರಾಜಕಾರಣಿ ಆಗಿರೋದು ನಾನು ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮೇಡಮ್, ನೀವು ಸಂಸತ್ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದೀರಿ. ಈಗ ಕಳೆದ 4 ವರ್ಷಗಳಿಂದ BJP ಸರ್ಕಾರದ ಕಾರ್ಯಕ್ರಮಗಳನ್ನು ತಾವು ನೋಡಿದ್ದೀರಿ. ಮೊನ್ನೆ ಬೊಮ್ಮಾಯಿಯವರು ಬಜೆಟ್ನಲ್ಲಿ ಬಹುಶಃ ನಮ್ಮ ನಾಡಿನ ಅರ್ಧದಷ್ಟಿರುವ ಮಹಿಳೆಯರಿಗೆ ಅರ್ಧದಷ್ಟು ಮೊತ್ತ ಸಿಗುವ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಕೆಲವು ಅಂಶಗಳನ್ನು ಸುಧಾಕರ್ ಅವರು ಹೇಳಿದ್ದಾರೆ. ಏಕೆಂದರೆ ಮಹಿಳೆಯರನ್ನು 2ನೇ ದರ್ಜೆ ಪ್ರಜೆಯಾಗಿ ನೋಡೋರು ಜಾಸ್ತಿ ಇದ್ದಾರೆ. ಆದರೆ ಸರ್ಕಾರ ಒಂದು ಆ ರೀತಿ ಮಾಡಬಾರ್ದು. ಅದನ್ನು ಬೊಮ್ಮಾಯಿ ಅವರು ಭಾಳಷ್ಟು ಸಮತೂಕದಲ್ಲಿ ಲೆಕ್ಕಾಚಾರದಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ಬಜೆಟ್ ನೋಡಿದ್ರೆ ಅನಿಸುತ್ತೆ. ತಾವು ಒಟ್ಟಾರೆ ಮಹಿಳಾ ಪರವಾದಂತಹ ನೀತಿಯನ್ನು ನಿಮ್ಮ ಸರ್ಕಾರ, ನೀವು BJP ವಕ್ತಾರರು ಆಗಿರೋದ್ರಿಂದ ಹೇಗೆ ಅದನ್ನು ವಿವರಿಸ್ತೀವಿ ಮೇಡಮ್? ಜಗದೀಶ್, ಮೊಟ್ಟ ಮೊದಲಿಗೆ ಇಡೀ ಜಗತ್ತು ವಿದ್ಯುನ್ಮಾನ ಒಂದು ವೇಗೋತ್ಕರ್ಷದ ಮಾಧ್ಯಮ ಲೋಕದಲ್ಲಿ ಸಂಘರ್ಷಗಳನ್ನು ಹೆದರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಇರ್ತಕ್ಕಂಥ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ನ ಓದುಗರನ್ನ ಅಷ್ಟೇ ಆಕರ್ಷಕವಾಗಿ ನಮ್ಮಂಥವರು ಕೂಡ ಪೇಪರ್ ಓದಲೇಬೇಕು ಅನ್ನುವ ರೀತಿಯಲ್ಲಿ ಆ ವೇಗದ ಜೊತೆ ನೀವೇನು ದುಡಿಮೆಯನ್ನ ಮಾಡಿ ವಸ್ತುನಿಷ್ಠವಾಗಿ ಒಂದು ಇದನ್ನಿಟ್ಟಿದ್ದೀರಾ, ಆಕರ್ಷಣೆಯನ್ನು ಉಳಿಸ್ಕೊಂಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಡಾಕ್ಟರ್ ಸುಧಾಕರ್ ಜಿ ಹಾಗೆ ಬಲ್ಲಾಳ್ ಜಿ ಅವರು, ನನಗೂ ತುಂಬ ಖುಷಿ ಆಯಿತು ಇವತ್ತಿನ ಒಂದು ಪ್ಯಾನಲಲ್ಲಿ. ಮುಖ್ಯವಾಗಿ ಒಂದು ದೇಶ, ಎಲ್ಲರೂ ದೇಶವನ್ನು ಕಟ್ತಾರೆ ಅವರವ್ರಿಗೆ ಅವಕಾಶ ಸಿಕ್ಕಿದಾಗ. ಆದರೆ ಪ್ರತಿಯೊಬ್ಬರಿಗೂ ನಾನು ಇನ್ನೊಂದು ವಿನೂತನವಾಗಿ ಇನ್ನಷ್ಟು ಎತ್ತರಕ್ಕೆ ಕೊಂಡೋಗ್ಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳಿರುತ್ತೆ. ಅದರಲ್ಲಿ ನಮ್ಮ ಪ್ರಧಾನಿಗಳಾದಂಥ ಮೋದಿಯವರಿಗೆ ಈ ಭಾರತ ದೇಶ ಇದುವರೆಗೆ ಏನೇನು ಕೊರತೆಗಳನ್ನು ಉಳಿಸ್ಕೊಂಡಿದೆ ಅದನ್ನೆಲ್ಲ ನೀಗಿಸಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಬೇಕು, ಒಬ್ಬ ಶ್ರೇಷ್ಠ ಭಾರತ ಮಾಡಬೇಕು. ಆ ನಿಟ್ಟಿನಲ್ಲಿ ನವಭಾರತಕ್ಕಾಗಿ ನವ ಕರ್ನಾಟಕ. ಶ್ರೇಷ್ಠ ಭಾರತ ಆಗಬೇಕು ಅಂದರೆ ಪ್ರತಿಯೊಂದು ರಾಜ್ಯಗಳು ಕೂಡ ಸಮಾನವಾಗಿ ಪ್ರಾದೇಶಿಕವಾಗಿ ಮುಂದುವರಿದೇ ಇದ್ರೆ, ಅಭಿವೃದ್ಧಿ ಆಗದೇ ಇದ್ರೆ ಅಲ್ಲಿನ ಎಲ್ಲ ಸಮಾಜಗಳು, ಎಲ್ಲ ವರ್ಗಗಳು, ಇವತ್ತೇನು ಮಹಿಳೆಯರು ಅಂತ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ಮಹಿಳೆಯರು ಅನ್ನೋದೇ ಒಂದು ತೀರಾ ಬಡವರ್ಗನೋ ನಿರ್ಲಕ್ಷ್ಯಕ್ಕೊಳಗಾದ ವರ್ಗನೋ ಅವಕಾಶ ವಂಚಿತ ವರ್ಗ ಅಂತ ಅನ್ನಿಸ್ಕೊಂಡ್ಬಿಟ್ಟಿದೆ. ಅದನ್ನ ನಿವಾರಣೆ ಮಾಡೋ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಒಬ್ಬ ವಿದ್ಯಾವಂತ ಮುಖ್ಯಮಂತ್ರಿಯಾಗಿ ಮತ್ತೆ ಮಹಿಳೆಯರ ಬಗ್ಗೆ ಅನುಕಂಪಕ್ಕಿಂತ ಅಭಿಮಾನ ಉಳ್ಳವರಾಗಿ ತಮಗೆ ಸಿಕ್ಕ ಅವಕಾಶದಲ್ಲಿ ನೀತಿಗಳನ್ನ, ಒಳ್ಳೆಯ ಯೋಜನೆಗಳನ್ನ ತರೋದ್ರ ಮೂಲಕ ನಮಗೆ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಮಾಜ ಕೂಡ ಸ್ಪಂದಿಸಿದಾಗ, ಮಹಿಳೆಯರು ಜಾಗೃತರಾದಾಗ ಮತ್ತು ಫಲಾನುಭವಿಗಳಿಗೆ ಸಿಗಬೇಕಾದಂಥ ಯೋಜನೆಗಳನ್ನ
ಒಂದು ಒಳ್ಳೆಯ ಕ್ರಿಯಾಶೀಲ ಸರ್ಕಾರ ಆಡಳಿತ ತಲುಪಿಸಿದಾಗ ಮಾತ್ರ ಅದರ ಫಲ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಅಡುಗೆ ಮನೆಯಿಂದ ಆಕಾಶದವರೆಗೆ ನಾವು ಸರ್ಜಿಕಲ್ ಸ್ಟ್ರೈಕಿಂದ ಹಿಡಿದು ಡಿಫೆನ್ಸಿಂದ ಹಿಡಿದು ಸಾಗರದಾಳದಲ್ಲಿಂದ ಹಿಡಿದು ಮಹಿಳೆ ಇಲ್ಲದ ಕ್ಷೇತ್ರ ಇಲ್ಲ. ನಮ್ಗೆ ಅಭಿಮಾನ ಇದೆ, ಸೇವೆಗೂ ಸಿದ್ಧ, ಸಮರಕ್ಕೂ ಸಿದ್ಧ ಅಂತ. ಮಕ್ಕಳನ್ನ ಹಡಿಯೋ ಕಾಲ ಹೋಯ್ತು, ಮಕ್ಕಳನ್ನ ಹಡದೆ ಹಡಿಬೇಕು, ಮಕ್ಕಳನ್ನ ನಾವೇ ಹಡಿಬೇಕು, ನಮ್ಗದು ಗೊತ್ತಿದೆ. ಅದರ ಜೊತೆಗೆ ಟೆಕ್ನಾಲಜಿ, ಅತ್ಯಾಧುನಿಕ ಟೆಕ್ನಾಲಜಿ ಆವಿಷ್ಕಾರದಿಂದ ನಮ್ಮ ಸಮಯ ಉಳಿತಾಯ ಆಗ್ತಾ ಇದೆ. ಒಂದು ಮಿಕ್ಸಿ ಬಂತು, ನಮ್ಮ ಸಮಯ ಉಳಿತಾಯ ಆಗ್ತಿದೆ. ಒಂದು ವಾಷಿಂಗ್ ಮೆಷಿನ್ ಬಂತು, ಸಮಯ ಉಳಿತಾಯ ಆಗ್ತಾ ಇದೆ. ಮತ್ತೆ ಈಗ ಇವತ್ತು ನಮಗೆ ಒಂದು ಬಸ್ಸಲ್ಲಿ ನಿಮ್ಗೆ ಅನಿಸ್ಬೋದು ಜಗದೀಶ್, ಏನು ಬಸ್ ಪಾಸ್ ಕೊಟ್ಬಿಟ್ರೆ ಏನಾಗುತ್ತೆ? ಒಂದು ಸರ್ಕಾರ, ಹೌದು ನನಗೆ ಬರ್ತಕ್ಕಂಥ ಒಂದು ಸಂಬಳದಲ್ಲಿ ಒಂದು ಉಚಿತ ಬಸ್ ಪಾಸ್ ಸಿಗ್ತಕ್ಕಂಥದ್ದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಒಂದು ಗೆಸ್ಚರ್. ಸ್ವಲ್ಪ ದುಡ್ಡು ಉಳಿಯುತ್ತೆ, ನನಗೆ ಇನ್ನೇನೋ ಆಸಕ್ತಿ ಇದೆ, ಅದನ್ನ ನಾನು ಮುಂದುವರಿಸಬಹುದು. ಇವತ್ತು ನೋಡಿ, ವಿದೇಶಕ್ಕೆ ಹೋಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಆರ್ಥಿಕ ಸಂಕಷ್ಟಕ್ಕಾಗಿ ಇಲ್ಲೇ ಇರ್ತಾ ಇದ್ವಿ. ಇವತ್ತು ಒಂದು ನೀತಿ ಬಂದ ಕಾರಣ, ಸರ್ಕಾರದ ಒಂದು ಉತ್ಕೃಷ್ಟವಾದ ಯೋಜನೆಯ ಕಾರಣ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಸರ್ಕಾರ ಸ್ಪಾನ್ಸರ್ ಮಾಡಿ ವಿದೇಶದಲ್ಲೂ ಪರಿಣಿತಿಯನ್ನು ಪಡೆದು ಕಳಿಸ್ತಾ ಇದ್ದೀವಿ. ತೃತೀಯ ಲಿಂಗಿಗಳಿಗೆ ಕರ್ನಾಟಕದಲ್ಲಿರುವ 4,000 ಚಿಲ್ಲರೆ ತೃತೀಯ ಲಿಂಗಿಗಳಿಗೆ ಎಲ್ಲರಿಗೂ ಮನೆಯನ್ನ ಕೊಟ್ಟಂತ ಸೂಕ್ಷ್ಮವತಿ ಸರ್ಕಾರ ಅಂತ ಹೇಳುವಾಗ ನನಗೆ ಖುಷಿ ಅನ್ಸುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಡಾಕ್ಟರ್ ಹೇಳ್ತಾ ಇದ್ರು, ವಿಶೇಷವಾಗಿ ಅಲೈಡ್ ಕೋರ್ಸಸ್ ಏನಿದೆ, ನಮ್ಮ ನರ್ಸ್ಗಳು, ನೀವೆಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿದ್ರೆ, ನಮ್ಮ ಬಲಾಳ್ಜಿ ಹೇಳ್ತಾ ಇದ್ರು, ಇವತ್ತು ಒಂದು ಕಾಲ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ನಮ್ಮನ್ನು ಯಾರು ಎಷ್ಟು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇದೆ, ನಾವು ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಇದ್ದೀವಿ. ಬೇರೆಯವ್ರಿಗೆ ಸಿಕ್ಕಿದಾಗ ಇನ್ನೂ ಉತ್ಕೃಷ್ಟವಾಗಿ ಮಾಡಿ, ಅದೇನಿಲ್ಲ. ಇವತ್ತು ಮೆಟ್ರೋ ರೈಲ್ ಬಂತು, ಎಷ್ಟು ಬೇಗನೆ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ತಮ್ಮ ಕೆಲಸದ ತಾಣವನ್ನು ತಲುಪಿಸ್ತಾರೆ. ನಿರ್ಭಯ ಯೋಜನೆ ಮತ್ತು ಇತ್ತೀಚೆಗೆ ನಮ್ಮ ಗೃಹ ಸಚಿವರು ಬಂದು ಒಂದು ಸುರಕ್ಷಿತ ಮಹಿಳೆಯರಿಗೆ ಸುರಕ್ಷಿತ ನಗರವನ್ನಾಗಿ ಬೆಂಗಳೂರನ್ನು ಮಾಡಿದ್ರು. ಬೆಂಗಳೂರಿಗೆ ಬರ್ತಕ್ಕಂಥ ಎಲ್ಲ ಅತ್ಯಾಧುನಿಕ ಸವಲತ್ತುಗಳು, ಒಂದು ಬ್ರಿಡ್ಜ್ ಕಟ್ಟೋದ್ರಿಂದ ಹಿಡಿದು, ಒಂದು ರಸ್ತೆ ಮಾಡೋದ್ರಿಂದ ಹಿಡಿದು, ಆಸ್ಪತ್ರೆ ಕಟ್ಟೋ ತನಕ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇದ್ರೆ ಎಜುಕೇಶನ್, ವಿದ್ಯಾವಾಹಿನಿ ಮತ್ತು ವಿದ್ಯಾನಿಧಿ ಬಡ ಮಕ್ಕಳಿಗೆ ಅದು ಬಹುದೊಡ್ಡ ಸಪೋರ್ಟ್. ಅದು ಇರೋವ್ರಿಗೆ ಗೊತ್ತಾಗಲ್ಲ. ಜನ್ಧನ್ ಅಕೌಂಟ್ ಬಂದಾಗ ಟೀಕೆ ಮಾಡಿದ್ರು. ಇವತ್ತು ಸೋರಿಕೆ ಇಲ್ಲ, ನೇರವಾಗಿ ಅವ್ರಿಗೆ ತಲುಪಬೇಕಾದ ಹಣ ಕೇಂದ್ರ ಸರ್ಕಾರದಿಂದ ಫಲಾನುಭವಿಗಳ ಅಕೌಂಟ್ಗೆ ನೇರವಾಗಿ ಹೋಗ್ತಾ ಇದೆ. ಕೊರತೆಗಳಿದ್ರೆ ಸರಿಪಡಿಸ್ಕೊಳ್ಳೋಣ, ಆದ್ರೆ ಮುಖ್ಯ ಪ್ರಾಣ ಇದ್ರೆ. ಇವತ್ತು ನಮ್ಮ ಮೊಬೈಲ್ ಇದರಲ್ಲಿ ಆಸ್ಪತ್ರೆಗಳಲ್ಲಿ ಒಂದು ಬ್ರೈನ್ ಡೆಡ್ ಪರ್ಸನ್ ಇದ್ರೆ ತತ್ಕ್ಷಣ ಅಂಗಾಂಗ ಕಸಿಯನ್ನ ಮಾಡುವಂತ, ಅಂಗಾಂಗ ದಾನವನ್ನ ಮಾಡ್ತಕ್ಕಂಥವ್ರಿಗೆ ರಸ್ತೆಗಳ ಬಗ್ಗೆ ಟೀಕೆ ಮಾಡಿದ್ರೆ ಕೋಟಿ ಕೋಟಿ ಆಗ್ತೀರಿ ಅಂದ್ರೆ ಆಗೋದಿಲ್ಲ. ನಾನು ಮೊನ್ನೆ ತಾನೇ ಬಂದೆ ಡಾಕ್ಟರ್, ಇವತ್ತು ಈ ರಸ್ತೆ ಉದ್ಘಾಟನೆ ಆದ್ಮೇಲೆ ಮೈಸೂರಿಂದ ಬೆಂಗಳೂರಿಗೆ 2 ಗಂಟೆ ಆರಾಮಾಗಿ ಬಂದ್ರೆ 2 ಗಂಟೆಗೆ ಬರ್ತೀನಿ. 1 ಗಂಟೆ 1.5 ಗಂಟೆ ನನ್ನ ಸಮಯ ಸೇವ್ ಆದ್ರೆ ಅದು ದೇಶಕ್ಕೆ ಎಷ್ಟು ದೊಡ್ಡ ಇದು ಅಂತೇಳಿ. ಕುಶಾಲನಗರದಿಂದ ಬೆಂಗಳೂರಿಗೆ 3 ಗಂಟೆನಲ್ಲಿ ಆರಾಮಾಗಿ ಬರಬಹುದು. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲೇಸ್ ವೆರಿ ವೈಟಲ್ ರೋಲ್ ಅಂತ, ಇದು ಬೇಕು ಅಂತ. ಮತ್ತೆ ಮಹಿಳೆಯರಿಗೆ ನಾರಿ ಶಕ್ತಿ ನೋಡಿ, 600 ಅಂಗವಿಕಲ ಮಕ್ಕಳಿರ್ತಾರೆ, ಇನ್ನೇನು ದಾರಿ ಇಲ್ಲ ಅಂತ ಹೇಳಿ. ಎಂಡೋಸಲ್ಫಾನ್ ಅಫೆಕ್ಟ್ ಆದವರಿಗೆ ನಮ್ಮ ಸರ್ಕಾರ 3,000ದಿಂದ ಅದನ್ನ ಹಣ ಕೊಡೋ ಯೋಜನೆ ನಾವು ಮರ್ತಿಲ್ಲ. ಎಷ್ಟೋ ದಶಕ ಆಗಿದೆ ಆ ಸಮಸ್ಯೆ ಬಂದು. ಆದ್ರೆ ಯಾರು ಮಾಡ್ಲಿಲ್ಲ, ಯಾಕೆ ಮಾಡ್ಲಿಲ್ಲ ನಾವು ಟೀಕೆ ಮಾಡಲ್ಲ. ನಮ್ಮ ಅವಕಾಶ ಇದ್ದಾಗ ನಾವು ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ. ಇಷ್ಟೊಂದು ಮೆಡಿಕಲ್ ಕಾಲೇಜಸ್, ಸರ್ಕಾರಿ ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್, ಖಾಸಗಿಯವರ ನಾವು ಕೊಡುಗೆಯನ್ನ ಸ್ಮರಣೆ ಮಾಡುವಾಗಲೇ, ಅದನ್ನು ಗೌರವಿಸುವಾಗಲೇ, ಸರ್ಕಾರಿ ವ್ಯವಸ್ಥೆಯಲ್ಲೂ ಕೂಡ ಖಾಸಗಿ ಉತ್ಕೃಷ್ಟವಾದ ಕಾಲೇಜುಗಳಿಗೆ, ಎಜುಕೇಶನ್ಗೆ ಸವಾಲೊಡ್ಡುವ ರೀತಿಯಲ್ಲಿ ಗೌರ್ಮೆಂಟ್ ಎಜುಕೇಶನ್, ಗೌರ್ಮೆಂಟ್ ವರ್ಕ್ ಮಾಡ್ತಿದೆ ಅಂತ ಹೇಳ್ತಕ್ಕಂಥದ್ದು ಖುಷಿ ಆಗುತ್ತೆ. ಯಶಸ್ವಿನಿ ಕಾರ್ಡ್ ತಗೊಳ್ಳಿ, ಇವತ್ತು ನಮ್ಮ BPL ಕಾರ್ಡ್ ಇರ್ತಕ್ಕಂಥವ್ರಿಗಿರ್ಬಹುದು, ವಿದ್ಯಾರ್ಥಿ ವೇತನ ಇರಬಹುದು, ಆಮೇಲೆ ವೃದ್ಧಾಪ್ಯ ವೇತನ ಇರಬಹುದು. ನಾನು ಮೊನ್ನೆ ಇತ್ತೀಚೆಗೆ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲಿ ಹೇಳ್ತಾ ಇದ್ರು, ಪೋಸ್ಟ್ಮನ್ ಬಂದ್ರೆ ಅಮ್ಮ ನಾನೀಗ ಬ್ಯಾಂಕ್ಗೆ ಹೋಗಿ ತಗೊಳ್ಳೋದು ಅಂತ. ಬ್ಯಾಂಕ್ ತನಕ ಯಾಕೆ ಹೋಗ್ತೀರಿ, ಮನೆ ಹತ್ರನೇ ತಂದ್ಕೊಡೋದಿಲ್ವಾ, ಪೋಸ್ಟ್ಮನ್ ತಂದ್ಕೊಡ್ತಾರಲ್ಲ ಅಂತ. ಅಯ್ಯೋ, ಅವ್ನು 20 ರೂಪಾಯಿ ಹಿಡ್ಕೊಂಡ್ಬಿಡ್ತಾನೆ, ಅದಕ್ಕೆ ನಾನು ಬ್ಯಾಂಕ್ಗೆ ಹೋದ್ರೆ ಅಷ್ಟು ದುಡ್ಡು ನನಗೆ ಕೊಟ್ಬಿಡ್ತಾರೆ ಬ್ಯಾಂಕಲ್ಲಿ ಅಂತ. ಆ ತಿಳುವಳಿಕೆ ನೋಡಿ. ಅಂದ್ರೆ ಒಂದು ಕಡೆ ಭ್ರಷ್ಟಾಚಾರವನ್ನ ಮುಕ್ತಗೊಳಿಸುವಂತಹ ಇದು ಮಾತಾಡೋದ್ರಿಂದ ಸಾಧ್ಯ ಇಲ್ಲ. ಒಂದು ಪಾರದರ್ಶಕ ಅಡ್ಮಿನಿಸ್ಟ್ರೇಷನ್ ಇದ್ರೆ ಅದು ಸಾಧ್ಯ ಆಗತ್ತೆ ಅಂತ. ಹಾಗಾಗಿ ಮಹಿಳೆಯರನ್ನ ನೋಡುವ ದೃಷ್ಟಿಕೋನ ಬದಲಾಗಿದೆ.
ಹಾಸ್ಟೆಲ್ ಕೊಡದೇ ಇದ್ರೆ ಎಲ್ಲಿರ್ತಾರೆ ಹೆಣ್ಮಕ್ಳು? ಬಸ್ ಕೊಡದೇ ಇದ್ರೆ ಹೇಗೆ ಹೋಗ್ತಾರೆ? ವಿದ್ಯಾರ್ಥಿ ವೇತನ ಕೊಡದೇ ಇದ್ರೆ ಹೇಗ್ ಮಾಡಕ್ಕಾಗತ್ತೆ? ಮೀಸಲಾತಿ ಬಹಳ ಅನ್ನಿಸ್ಬೋದು. 15% ಇಂದ SC ಸಮಾಜಕ್ಕೆ 17%, 2% ಮೀಸಲಾತಿ ಎಂತ ಟೈಮಲ್ಲಿ ನಮ್ಮ ಸರ್ಕಾರ ಮಾಡ್ತು. ಅದರಲ್ಲಿ ಹೆಣ್ಮಕ್ಳು, ಬಹುತೇಕ ಹೆಣ್ಮಕ್ಳು ಕೃಷಿ ಲೋಕದಲ್ಲಿ ಇವತ್ತು ಬಂದಿರತಕ್ಕಂತ ಎಲ್ಲ ಕೃಷಿ ಪರ ಯೋಜನೆಗಳು 6,000 ರೂಪಾಯಿ ಮೋದಿ ಅವರು ಅಕೌಂಟ್ಗೆ ಹಾಕಿದ್ರೆ 4,000 ರೂಪಾಯಿ ನಮ್ಮ ಸರ್ಕಾರ, ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಸರ್ ಎಲ್ಲರೂ 10,000 ರೂಪಾಯಿ ಬಹಳ ದೊಡ್ಡ ದುಡ್ಡು. ಅದ್ರ ಜೊತೆಗೆ ನಾನು ಹೇಳ್ಬಹುದು ಇಲ್ಲಿ, ಹೌದು ಚೀಲ ಮಾತ್ರ ಕೊಡೋದು, ಕಾಂಗ್ರೆಸ್ನವ್ರು ಕೊಟ್ಟಿದ್ದ ಚೀಲ ಮಾತ್ರ, ಅಕ್ಕಿ ಕೊಡ್ತಿರೋದು ಮೋದಿ ಅವರ. ಆ ಯೋಜನೆ ನಮ್ಮದೇನೆ, ಅನ್ನಭಾಗ್ಯ ಯೋಜನೆ, 30 ರೂಪಾಯಿ ಅಕ್ಕಿ ಕೊಡ್ತಕ್ಕಂಥದ್ದು ನಾವು ಅಂತ ಹೇಳಿದ್ರೆ ನಮ್ಗೆ ಆ ಯೋಜನೆಗಳು ಯಾವುದನ್ನು ತೆಗ್ದಿಲ್ಲ ನಾವು. ಆದ್ರೆ ಮೀನನ್ನ ಹಿಡಿಯೋದನ್ನ ಕಳಿಸ್ತೀವಿ. ದಯವಿಟ್ಟು ದೇಶವನ್ನ ನೀಡುವ ಭಾರತ ಮಾಡೋಣ, ಬೇಡುವ ಭಾರತ ಮಾಡಿದ್ರೆ ಎಲ್ಲವೂ ಉಚಿತ. 6.25% ಟ್ಯಾಕ್ಸ್ ಕಟ್ತಾರೆ. ಡಾಕ್ಟರ್ ಎಲ್ಲಿಂದ ಆಸ್ಪತ್ರೆ ಕಟ್ಟಬೇಕು, ಎಲ್ಲಿಂದ ಟ್ರೈನಿಂಗ್ ಕೊಡಬೇಕು, ಎಲ್ಲಿಂದ ಮೆಡಿಕಲ್ ಕಾಲೇಜ್ ಮಾಡೋದು, ಎಲ್ಲಿಂದ ರಸ್ತೆ ಮಾಡೋದು, ಎಲ್ಲಿಂದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನು ಮಾಡೋದು, ಆಲೋಚನೆ ಮಾಡೋಣ. ಹಾಗಾಗಿ ಮಹಿಳೆಯರಿಗೆ ಸರ್ಕಾರ ಮಾಡುವ ಎಲ್ಲ ಯೋಜನೆಗಳು ಕೂಡ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರಿಗೆ ತಲುಪ್ತಾ ಇದೆ. ಕೌಶಲ್ಯಾಭಿವೃದ್ಧಿಯಲ್ಲಿ ಅಂತೂ ಪ್ರತಿಯೊಂದು ಶಿಲ್ಪಿಯಿಂದ ಹಿಡಿದು 108 ರೀತಿಯ ಕೌಶಲ್ಯಗಳಿಗೆ ಇವತ್ತು ತರಬೇತಿ ಸಿಗ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಸ್ವಾಭಿಮಾನ ಮತ್ತು ಆತ್ಮಸ್ಥೈರ್ಯ ಜಾಸ್ತಿ ಬಂದಿದೆ, ಉಪಯೋಗನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸುರಕ್ಷಿತವಾದಂತ ಕರ್ನಾಟಕ ಇರೋದ್ರಿಂದಾಗಿ 3 ಗಂಟೆ ರಾತ್ರಿನಲ್ಲೂ ಕೂಡ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹೆಣ್ಮಕ್ಳು ಮನೆಗೆ ಸುರಕ್ಷಿತವಾಗಿ ಹೋಗುವಂತದ್ದಿದೆ. ಇಲ್ಲೊಂದು ಇನ್ಸಿಡೆಂಟ್ ನಡಿಬಹುದು, ಇಲ್ಲ ಅಂತ ಹೇಳಲ್ಲ, ಬಟ್ ಗೃಹ ಇಲಾಖೆ ಕೂಡ ಅದರಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಸಮರ್ಥವಾಗಿ ನಮ್ಮ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಹಾಗೆ ಕರ್ನಾಟಕದ ಬಡ್ಜೆಟ್ ಅದು ಮಹಿಳಾ ಓರಿಯೆಂಟೆಡ್ ಅಂತ ತುಂಬಾ ಜನ ಹೇಳಿದ್ರು. ಬೊಮ್ಮಾಯಿ ಅವರು ತುಂಬಾ ಮಹಿಳೆಯರು ಕೊಟ್ಬಿಟ್ಟಿದ್ದಾರೆ ಅಂತ. ಅವ್ರಿಗೆ ಕಾಣೋದು ಬರೀ ಓಟಿನ ಬುಟ್ಟಿ ಮಾತ್ರ, ಬ್ಯಾಲೆಟ್ ಮಾತ್ರ. ನಮಗೆ ಬ್ಯಾಲೆಟ್ಟಿನ ಜೊತೆಗೆ ಅವಳ ಜೀವನ ಸುಧಾರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಿಜವಾಗಿಯೂ ಮಹಿಳೆಯರಿಗೆ ಪ್ರಾಮಾಣಿಕವಾಗಿ, ವಸ್ತುನಿಷ್ಠವಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇದ್ಯಾವುದು ಕೂಡ ಜನಪರ ಯೋಜನೆ ಬಿಟ್ರೆ ಜನಪ್ರಿಯತೆಗಾಗಿ ಮಾಡಲಿಲ್ಲ. ಜನಪರತೆಯಿಂದ, ಜವಾಬ್ದಾರಿಯಿಂದ ರಾಜ್ಯದ ಹಿತವನ್ನ, ದೇಶದ ಹಿತವನ್ನ, ಮಹಿಳಾ ಲೋಕದ ಹಿತವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೆ ಖುಷಿ ಇದೆ. ತೇಜಸ್ವಿನಿ ಅವರು ಬೊಮ್ಮಾಯಿ ಅವರ ಸರ್ಕಾರದ ಯೋಜನೆಗಳನ್ನ ವಿವರಿಸಿದ್ರು. ಮೊನ್ನೆ ಬಜೆಟ್ ಅಲ್ಲಿ 2 ಘೋಷಣೆಗಳನ್ನ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ಒಂದು, ದುಡಿಯುವ ವರ್ಗದ ಮಹಿಳೆಗೆ ಬಸ್ ಪಾಸ್ ಕೊಡುವಂಥದ್ದು ಬಹುಶಃ ಒಂದು ದೊಡ್ಡ ಯೋಜನೆ. ಯಾಕೆಂದ್ರೆ ಈಗಾಗಲೇ ಮೇಡಮ್ ಹೇಳಿದ್ರು, ನಮಗೆ ಅದು ಸಣ್ಣ ಮೊತ್ತ ಅನ್ಸ್ಬೋದು ಸಂಬಳ ತಗೊಳ್ಳೋರಿಗೆ, ಅವರು ತಗೊಳ್ಳುವ ಸಂಬಳಕ್ಕೆ ಬಸ್ ಪಾಸ್ ಅನ್ನುವಂಥದ್ದು. ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಶುಲ್ಕ ಕೊಡೋದಿದೆಯಲ್ಲ, ಅದು ಕೂಡ ದೊಡ್ಡದು. ಯಾಕೆಂದ್ರೆ ಶುಲ್ಕ ಕಟ್ಟಕ್ಕಾಗದೆ ಎಷ್ಟೋ ಹೆಣ್ಮಕ್ಳನ್ನ, ಗಂಡು ಮಕ್ಕಳನ್ನ ಹೆಂಗೋ ಓದಿಸ್ಬಿಡ್ತಾರೆ ಅಪ್ಪಂದ್ರು, ಹೆಣ್ಮಕ್ಳನ್ನ ಶಾಲೆ ಬಿಡಿಸ್ಬಿಡ್ತಾರೆ. ಅಷ್ಟು ಬಸ್ ಪಾಸ್, ಅಷ್ಟು ದುಡ್ಡು ಎಲ್ಲಿಂದ ಕೊಡೋದಪ್ಪ ಅಂತ. ಅದ್ರ ಜೊತೆಗೆ ಅವ್ರಿಗೆ ಬಸ್ ಪಾಸ್ ಕೊಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಅಂದ್ರೆ ನಮ್ಮ ಉಚಿತವಾಗಿ ಕೊಡೋದ್ರ ಜೊತೆಗೆ ಅವರು ಸ್ವಾವಲಂಬಿಯಾಗಿ ಬದುಕುವುದಕ್ಕೆ ದಾರಿಯನ್ನು ಹುಡುಕೋ ಕೆಲಸ. ಅವರು ಮುಖ್ಯಮಂತ್ರಿ ಆದ ಮೊದಲ ದಿನ ಒಂದು ವಿದ್ಯಾನಿಧಿ ಘೋಷಣೆಯನ್ನು ಮಾಡಿದ್ರು ಬೊಮ್ಮಾಯಿ ಅವರು. 2 ಪಾಯಿಂಟ್ ಮಾಡ್ತೀನಿ ನಾನು. ಜಲಜೀವನ್ ಮಿಷನ್ ಎಲ್ಲರಿಗೂ ಅನ್ನಿಸ್ಬಹುದು, 75 ವರ್ಷಗಳಲ್ಲಿ ನಾವೆಲ್ಲ ನೋಡಿ ಎಷ್ಟು ನಾವು ಚೆನ್ನಾಗಿರ್ಬೇಕು ಅಂತ ಸುರಕ್ಷಿತವಾದ ನೀರನ್ನು ಇಟ್ಟಿದ್ದೀರಾ. ಇವತ್ತು ಪ್ರತಿಯೊಂದು ಮನೆಗೆ ನಲ್ಲಿಯ ಮೂಲಕ ಸುರಕ್ಷಿತವಾದ ಶುದ್ಧ ಕುಡಿಯುವ ನೀರನ್ನು 62 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಕೊಟ್ಟ ಯೋಜನೆ ಇದೆಯಲ್ಲ, ಕೇಂದ್ರದ ಯೋಜನೆ, ಒಂದು ಮಾನವೀಯ ಯೋಜನೆ ಅನ್ನೋದನ್ನ ಹೇಳ್ತೀನಿ. ಸುರಕ್ಷಾ ಹೆರಿಗೆ ಇರಬಹುದು, ಅದು ಒಂದು ಯೋಜನೆ. ಮತ್ತೆ ಹೆಣ್ಮಕ್ಕಳಿಗೆ ಬಡ್ಡಿ ರಹಿತವಾದ ನಿಧಿ ಕೊಡ್ತಕ್ಕಂಥದ್ದು. ಬಂಡವಾಳ ಕೊಡದೇ ಇದ್ರೆ ಏನು ಮಾಡೋಕ್ಕಾಗಲ್ಲ, ಮಾತಲ್ಲಿ ಏನು ಮಾಡೋಕ್ಕಾಗಲ್ಲ. ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ತನಕ ಮಹಿಳೆಯರು ಸಾಧನೆ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ತಗೊಂಡಿದ್ದಾರೆ. ನಿಜವಾಗ್ಲೂ ಎಲ್ಲ ರಂಗದಲ್ಲೂ ಕೂಡ ಒಂದು ಮೈಕ್ರೋ ಲೆವೆಲ್ ಇಂದ ಮ್ಯಾಕ್ರೋ ಲೆವೆಲ್ ತನಕ ವಿಸ್ತಾರವಾದ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರ ಅನ್ನೋದನ್ನ ಹೇಳಕ್ ಇಷ್ಟ. ಈಗ ನವ ಭಾರತಕ್ಕಾಗಿ ನವ ಕರ್ನಾಟಕ ಎನ್ನುವಂತ ಒಂದು ಸಂಕಲ್ಪವನ್ನ ಮಾಡಂತ ಬೊಮ್ಮಾಯಿ ಅವರು ಅದಕ್ಕೆ ಪೂರಕವಾದ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಮಹಿಳಾ ಸಬಲೀಕರಣ ಆಗದೆ ಇದ್ರೆ ದೇಶ ಸ್ವಲ್ಪ ಹಿಂದುಳಿಯುತ್ತೆ. ಪುರುಷರ ಜೊತೆಗೆ ಸಮಾನವಾಗಿ ಮಹಿಳಾ ಸಬಲೀಕರಣ ಕೂಡ ಆದರೆ ಅವರಿಗೆ ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ಇವರು ಹೇಳಿದಂಗೆ ನೀರು, ಆರೋಗ್ಯ ಎಲ್ಲ ಸಿಕ್ಕಿದ್ರೆ ಹೆಚ್ಚು ಒಂದು ಬಲಿಷ್ಠವಾದ ಸಮಾಜ ನಿರ್ಮಾಣ ಸಾಧ್ಯ. ಪ್ರೊಫೆಸರ್ SR ಕೇಶವ್ ಅವರು ಬೆಂಗಳೂರು ಯೂನಿವರ್ಸಿಟಿಯ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಜೆಟ್ ಮೇಲೆ ಆಳವಾದಂತಹ ಒಂದು ಅರಿವನ್ನು ಮತ್ತು ಒಂದು ವಿದ್ವತ್ತನ್ನು ಉಳ್ಳಂಥವರು ಅನೇಕ ಬಜೆಟ್ಗಳನ್ನು ನೋಡಿದ್ದಾರೆ. ಸರ್, ಒಟ್ಟಾರೆ ಕಳೆದ 3 ವರ್ಷದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ನೀಡಿರುವಂಥ ಕೊಡುಗೆ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್?
First of all, happy to be part of this elite panelist, respected Sudhakar sir, Ballal sir, Tejaswini madam, and my dear friends. ಮೊದಲನೇದಾಗಿ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಂಥ ಒಂದು ರೈಟ್ ಟೈಮಲ್ಲಿ ನವ ಕರ್ನಾಟಕ ಸಮ್ಮಿಟ್ನ ಅಥವಾ ಶೃಂಗವನ್ನು ಏರ್ಪಡಿಸಿರೋದ್ರಿಂದ ಇದೊಂದು ದಿಕ್ಸೂಚಿಯಾಗೂ ಕೂಡ ಏನು ಮಾಡಿದರೆ ಏನು ಮಾಡಬೇಕು ಅನ್ನೋದಕ್ಕೂ ಒಂದು ದಿಕ್ಸೂಚಿಯಾಗಿ ಬಹುಶಃ ಈ ವೇದಿಕೆ ಕೊಡುತ್ತೆ ಅಂತ ನನಗನ್ಸುತ್ತೆ. ಈಗ ಮೇಯ್ನನ್ನು ಗಮನಿಸ್ಬೇಕೇನು ಅಂತಂದರೆ, ಒಂದು ಸಮಾಜದ ಅಭಿವೃದ್ಧಿ ಯಾವ ಥರ ಆಗಬೇಕು ಅಂದರೆ ಅದಕ್ಕೊಂದು ಗುರಿಯನ್ನು ಇಟ್ಕೋಬೇಕಾಗತ್ತೆ. ಈ ಸರ್ಕಾರ ಏನು ಮಾಡ್ತು ಮೊದಲು ಅಂತಂದರೆ ಅದಕ್ಕೊಂದು ಗುರಿಯನ್ನು ನಿಗದಿಪಡಿಸ್ಕೊಳ್ತು. ಯಾವ ರೀತಿಯ ಗುರಿ ಅಂದರೆ ಈ ಬಜೆಟಲ್ಲೂ ಅದನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹೆಲ್ತಿ, ಎಜುಕೇಟೆಡ್, ಇಂಟೆಲೆಕ್ಚುಯಲ್, ಇನ್ಕ್ಲೂಸಿವ್ ಸೊಸೈಟಿಯನ್ನು ರೂಪಿಸುವಂಥದ್ದು ನಮ್ಮ ಉದ್ದೇಶ ಅಂತ. ಹಂಗಾದಾಗ ಏನು ಮಾಡ್ಬೋದು ಅಂತ ಈಗ ಮುಖ್ಯವಾಗಿ ಉದ್ದೇಶ ನೋಡಿ, ನಾವು 2027ನೇ ಇಸ್ವಿಯ ವೇಳೆಗೆ $1 ಟ್ರಿಲಿಯನ್ ಎಕಾನಮಿ ಆಗಿ ಕರ್ನಾಟಕವನ್ನು ರೂಪಿಸುವಂಥದ್ದು, 2032ನೇ ಇಸ್ವಿಗೆ ವೇಳೆಗೆ $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ರೂಪಿಸ್ಬೇಕು ಅಂತ. ಇದನ್ನು ರೂಪಿಸ್ಬೇಕು ಅಂದರೆ ಏನು ಮಾಡಬೇಕು? ಒಂದು ಕನ್ನಡಿಗರು ಹೆಲ್ತ್ ಮತ್ತು ವೆಲ್ಬೀಯಿಂಗನ್ನು ನೋಡಿಕೊಂಡ್ರೆ, ಸುಧಾಕರ್ ಸರ್ ಇದ್ದಾರೆ ಇಲ್ಲಿ, ಹೆಲ್ತ್ ಮತ್ತು ವೆಲ್ಬೀಯಿಂಗನ್ನು ನೋಡಿಕೊಂಡ್ರೆ ಏನಾಗುತ್ತೆ, ಅವರ ಪ್ರೊಡಕ್ಟಿವಿಟಿ ಹೆಚ್ಚುತ್ತೆ. ಅವರ ಪ್ರೊಡಕ್ಟಿವಿಟಿ ಹೆಚ್ಚಿದ್ರೆ ಎಕನಾಮಿಕ್ ಗ್ರೋತ್ ತನ್ನಿಂದ ತಾನಾಗುತ್ತೆ. ಹಾಗೆಯೇ ಇನ್ಕ್ಲೂಸಿವ್ನೆಸ್ ನಾವು ನೋಡಿಕೊಂಡ್ರೆ ಅಂದರೆ ಜೆಂಡರ್ ಪ್ಯಾರಿಟಿ ಇದ್ರೆ, ಈಗ ನಮ್ಮಲ್ಲಿ 49.1% ಅಷ್ಟು ಮಹಿಳೆಯರಿದ್ದಾರೆ 2011 ಪಾಪ್ಯುಲೇಷನ್ ಪ್ರಕಾರ. ಈಗಿನ ಎಸ್ಟಿಮೇಟ್ಸ್ ನೋಡಿದ್ರೆ 49.4% ಮಹಿಳೆಯರಿದ್ದಾರೆ. ಆದರೆ ಜೆಂಡರ್ ಪ್ಯಾರಿಟಿ ಇದೆಯಾ ಅಂದರೆ ಜೆಂಡರ್ ಪ್ಯಾರಿಟಿ ಇಲ್ಲ. ಸೊ ಜೆಂಡರ್ ಪ್ಯಾರಿಟಿಯನ್ನು ಕೊಡಬೇಕು ಅಂದರೆ ಇನ್ನು ಅವಾಗ ನಮಗೆ ಇನ್ಕ್ಲೂಸಿವಿಟಿ ಬರುತ್ತೆ. ಅವಾಗ ಅಲ್ಲದೆ ಇದ್ರೆ ಇನ್ಕ್ಲೂಸಿವ್ನೆಸ್ ಬರಲ್ಲ. ಸೊ ಮಹಿಳೆಯರಿಗೂ ಪುರುಷರಿಗೆ ಸಮಾನವಾಗಿ ಕೊಟ್ಟರೆ, ಅಂದರೆ ನಿಜವಾದ ಅರ್ಥದಲ್ಲಿ ಕೊಟ್ಟರೆ ಆವಾಗ ಸಮಾನತೆ ಬರುತ್ತೆ ಅಂತ. ಆ ಸಮಾನತೆ ಕೊಡಬೇಕು ಅಥವಾ ಮಹಿಳೆಯರ ವೆಲ್ಫೇರ್ ಮಾಡಬೇಕು ಹೇಗೆ ಅಂತಂದರೆ, ಒಂದು ಎಜುಕೇಷನ್ನು, ಒಂದು ಹೆಲ್ತು, ಲೇಬರ್ ಪಾರ್ಟಿಸಿಪೇಷನ್ ರೇಟ್ನ ಮಹಿಳೆಯರಲ್ಲಿ ಹೆಚ್ಚಿಸಬೇಕು, ಆಮೇಲೆ ಎಂಪ್ಲಾಯ್ಮೆಂಟು, ಅನಂತರ ಇನ್ಕಮ್ ಜನರೇಷನ್. ಇಷ್ಟನ್ನ ಅವ್ರಿಗೆ ಕೊಟ್ಟರೆ ನಾವು ಖಂಡಿತವಾಗಿಯೂ ಮಹಿಳೆಯರು ಎಂಪವರ್ ಆಗ್ತಾರೆ ಅಂತ. ನಾವು ಕಳೆದ ಬಜೆಟ್ಗಳನ್ನು ಗಮನಿಸಿದ್ರೆ ಅಥವಾ ಕಳೆದ ಕಾರ್ಯಕ್ರಮಗಳನ್ನು ಈ ಸರ್ಕಾರ ಕೊಟ್ಟಿರೋದನ್ನು ಗಮನಿಸಿದ್ರೆ, ಈಗ ಎಜುಕೇಷನ್ಗೆ ನೋಡಿದ್ರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಆದ್ಯತೆಯನ್ನು ಕೊಟ್ಟದ್ದು. NEP-ಯನ್ನು ತಂತು ಈ ಸರ್ಕಾರ, ಕೇಂದ್ರ ಸರ್ಕಾರದ NEP ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತು. ಕ್ವಾಲಿಟಿ ಎಜುಕೇಷನನ್ನು ಕೊಡ್ತು, ಸ್ಕಿಲ್ಫುಲ್ ಎಜುಕೇಷನನ್ನು ಕೊಡ್ತು. ಹಾಗೆಯೇ ಮಹಿಳೆಯರ ವಿಚಾರಕ್ಕೆ ಅಂದರೆ ಗರ್ಲ್ ಚಿಲ್ಡ್ರನ್ ವಿಚಾರಕ್ಕೆ ಬಂದರೆ, ಆಗಲೇ ಮೇಡಮ್ ಹೇಳಿದ್ರು, ಫ್ರೀ ಬಸ್ ಪಾಸನ್ನು ಕೊಟ್ಟು ಅವರಿಗೆ ಉತ್ತೇಜನ ಕೊಡ್ತು. ಆಯಿತು. ಮತ್ತು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ನಾವು ಬರೀ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ, ನಾಲೆಜ್ ಇನ್ಫ್ರಾಸ್ಟ್ರಕ್ಚರ್ನು ಅವ್ರು ಕೊಟ್ಟರು. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಎಲ್ಲೆಲ್ಲಿ ಇನ್ನೂ ಅನೇಕ ಹುಡುಗಿಯರಿಗೆ ಟಾಯ್ಲೆಟ್ಸ್ ಇರಲಿಲ್ಲ, ಎಷ್ಟೋ ಕ್ಲಾಸ್ ರೂಮ್ಸ್ ಇರಲಿಲ್ಲ, ಇವುಗಳನ್ನೆಲ್ಲವನ್ನು ಪೂರ್ತಿಯಾಗಿ ಮಾಡಲಾಗಿತ್ತು. ಅನಂತರ ನಾವು ಗಮನಿಸಿದ್ರೆ ಏನು, ಅವಾಗ ಲೇಬರ್ ಹೆಲ್ತ್ನ ನೋಡಿದ್ರು. ಹೆಲ್ತ್ನ ಆಗಲೇ ಸಾಕಷ್ಟು ಹೇಳಿದ್ದಾರೆ. ಹೆಲ್ತ್ ಇರ್ಬೋದು, ಕರ್ನಾಟಕ ಪೌಷ್ಟಾನ್ ಇರ್ಬೋದು, ಆಮೇಲೆ ಮಾತೃಶ್ರೀ ಇರ್ಬೋದು, ಸಾಕಷ್ಟು ಯೋಜನೆಗಳನ್ನು ಕೊಟ್ಟರು. ಈವನ್ ಶೀ ಟಾಯ್ಲೆಟ್ಸನ್ನು ಕೊಟ್ಟಂಥದ್ದು ಈ ಬಜೆಟಲ್ಲೂ ಕೂಡ. ಶೀ ಟಾಯ್ಲೆಟ್ಸ್ ಬಗ್ಗೆ, ಯಾಕಂದರೆ ಇಷ್ಟು ದಿನ ಸ್ವತಂತ್ರದ ನಂತರವೂ ನಾವು ಇವಾಗ ಟಾಯ್ಲೆಟ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಅದನ್ನು ಕೂಡ ಇವಾಗ ಎಲ್ಲ ಕೊಟ್ಟು ಇನ್ಕ್ಲೂಸಿವ್ ಮಾಡಬೇಕು, ಮಹಿಳೆಯರನ್ನ ಎಲ್ಲ ಕಡೆ ತೊಡಗಿಸ್ಕೊಳ್ಬೇಕು, ಆ ಥರ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವೆಲ್ಲ ಮಾಡಿದ್ರು. ಇನ್ನು ನಾವು ಲೇಬರ್ ಪ್ರೊಡಕ್ಟಿವಿಟಿಯನ್ನು ಬಗ್ಗೆ ಗಮನಿಸಿದ್ರೆ, ವುಮೆನ್ ಪಾರ್ಟಿಸಿಪೇಷನ್ ಇಂಡಿಯಾದಲ್ಲೇ ಕಡಿಮೆ ಇದೆ. ವುಮೆನ್ ಪಾರ್ಟಿಸಿಪೇಷನ್ ಲೇಬರಲ್ಲಿ ಕಮ್ಮಿ ಇದೆ ತುಂಬ. ಸೊ ನ್ಯಾಷನಲ್ ಆವ್ರೇಜ್ ತೊಗೊಂಡ್ರೆ 29.1% ಬರುತ್ತೆ. ಇನ್ನು ನಮ್ಮ ಕರ್ನಾಟಕ ತೊಗೊಂಡ್ರೆ ಸ್ವಲ್ಪ ನ್ಯಾಷನಲ್ ಆವ್ರೇಜ್ಗಿಂತ ಜಾಸ್ತಿ ಇದೀವಿ, 31.8% ಇದೆ. ಆದರೆ ಇಷ್ಟಕ್ಕೆ ಸಮಾಧಾನ ತೃಪ್ತಿ ಪಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ 49.4% ಇರೋಷ್ಟು ಮಹಿಳೆಯರು ಕರ್ನಾಟಕದಲ್ಲಿ, ಕೇವಲ 31.4% ಅಷ್ಟು ಮಾತ್ರ ವುಮೆನ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಇದ್ದರೆ ಅದು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಳೆದ 3-4 ವರ್ಷದಲ್ಲಿ ನೀವು ಗಮನಿಸಿದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಏನು ಲೇಬರ್ ಪಾರ್ಟಿಸಿಪೇಷನ್ ವುಮೆನ್ದು ಹೆಚ್ಚು ಮಾಡಬೇಕು ಅಂದರೆ ಏನು ಮಾಡಬೇಕು, ಅವ್ರಿಗೆ ಒಂದು ಸ್ಕಿಲ್ಫುಲ್ ಎಜುಕೇಷನ್ ಕೊಟ್ಟಿದ್ದಾರೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡ್ತಾರೆ. ಈವನ್ IIM B ಅಲ್ಲಿ ಬೆಂಗಳೂರಲ್ಲಿ ಮಹಿಳೆಯರಿಗೆ, ಅದರಲ್ಲೂ ಮೈನಾರಿಟಿ ವುಮೆನ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಫ್ರೀಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೀವು ನೋಡಿದ್ರೆ 1 ಲಕ್ಷ ಜನಕ್ಕೆ ಸ್ಕಿಲ್ ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಇದೆಲ್ಲ ಏನಕ್ಕೆ ಅಂದರೆ ಅವರೇ ಎಂಟ್ರಪ್ರಿನರ್ ಆಗಲಿ ಅಂತ, ಬರೀ ಕೆಲಸ ಮಾಡೋದಲ್ಲ, ಅವರೇ ಕೆಲಸ ಕೊಡೋರಾಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡಿದಂಥ ಕಾರ್ಯಕ್ರಮಗಳು. ಆಮೇಲೆ ನೋಡಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನುವಾಗಲೂ ಕೂಡ ಅದಾಗಲೇ ಪ್ರಸ್ತಾಪ ಮಾಡಿದ್ರು ಅನೇಕ ಪ್ಯಾನಲಿಸ್ಟು. ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಎಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಕೊಟ್ಟು ಮೈಕ್ರೋ ಎಂಟರ್ಪ್ರೈಸಸ್ನ ಕೊಡುವಂಥದ್ದು. ಮೊದಲ ಬಾರಿಗೆ 10 ಲಕ್ಷ ಕೊಟ್ಟಂಥದ್ದು ಲೋನನ್ನು ಕೊಡೋದು, 10 ಲಕ್ಷ ಲೋನನ್ನು ಕೊಟ್ಟರು. ಈಗ ಮತ್ತೆ 5 ಲಕ್ಷವನ್ನು ಅವರಿಗೆ ಕೊಡುವಂಥದ್ದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿ ಅಗತ್ಯ ಇದೆಯೋ ಲೋನು ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ನಿಮ್ಮ ಉದ್ಯಮವನ್ನು ನೀವೇ ಸ್ಥಾಪನೆ ಮಾಡಿ
ನೀವೇ ಕೆಲಸವನ್ನ ಕೊಡಿ ಅಂತ. ಅದು ಒಂದು ನಿಜವಾದ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ. ಮುಂದೆ ನೀವು ಗಮನಿಸಿದ್ರೆ ನಮ್ದು ಲೇಬರ್ ಪಾರ್ಟಿಸಿಪೇಷನ್ ರೇಟ್ ತುಂಬಾ ಹೆಚ್ಚಾಗೋದಕ್ಕೆ ಅದಕ್ಕೆ ತುಂಬಾ ಕಾರಣ ಆಗುತ್ತೆ. ಆಮೇಲೆ ನಾವು ನೋಡಿದ್ರೆ ಪ್ರತಿಯೊಂದು ಆಸ್ಪೆಕ್ಟ್ಸ್ ಅಲ್ಲಿ ಈಗ ಎಂಪ್ಲಾಯ್ಮೆಂಟ್ನ ಎಷ್ಟು ಜನರೇಟ್ ಮಾಡ್ಬೋದು, ವುಮೆನ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಜನರೇಟ್ ಮಾಡ್ಬೋದು, ಆ ಕಡೆಗೂ ಜನರೇಟ್ ಮಾಡೋದ್ರ ಜೊತೆಗೆ ಈಗ ಅನ್ಆರ್ಗನೈಸ್ಡ್ ವುಮೆನ್ಗೆ, ಈಗ ಆರ್ಗನೈಸ್ಡ್ ವುಮೆನ್ಗೆ ನಾವು ಬಸ್ ಪಾಸ್ ಫ್ರೀ ಕೊಡ್ತಿದೀವಿ ಸರಿ, ಅನ್ಆರ್ಗನೈಸ್ಡ್ ವುಮೆನ್ಗೆ, ಅಗ್ರಿಕಲ್ಚರ್ ಲೇಬರರ್ಸ್ಗೆ ಮೊದಲು ಬಜೆಟಲ್ಲಿ 500 ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಗ್ರಿಕಲ್ಚರ್ ಲ್ಯಾಂಡ್ಲೆಸ್ ಲೇಬರರ್ಸ್ಗೆ, ಅನಂತರ ಅದನ್ನ 1000 ರೂಪಾಯಿಗೆ ಹೆಚ್ಚಳ ಮಾಡೋದಂಥದ್ದು. ಅಂದ್ರೆ ಅದು ಎಷ್ಟು ಸೆಕ್ಯೂರಿಟಿ ಕೊಡುತ್ತೆ ಅಂದ್ರೆ, ಸೆನ್ಸ್ ಆಫ್ ಫೀಲಿಂಗ್ ಕೊಡುತ್ತೆ ಅವ್ರಿಗೆ ಅಂತಂದ್ರೆ, ಇಲ್ಲ ನನ್ನ ಜೊತೆಗೆ ಸರ್ಕಾರ ಇದೆ, ನಾನು ಇನ್ನಷ್ಟು ಹೆಚ್ಚು ಕೆಲಸವನ್ನ ಮಾಡಬಹುದು, ಈಗ ಒಂದಂತೂ 1000 ರೂಪಾಯಿ ನನ್ನ ಕಡೆ ಇದೆ ಪ್ರತಿ ತಿಂಗಳಿಗೆ, ಇದ್ರ ಜೊತೆಗೆ ನನಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು. ಇಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ನಾನು ಮೆಂಬರ್ ಆದ್ರೆ ಅಲ್ಲಿ ಕೂಡ ನನಗೆ ದುಡ್ಡು ಬರುತ್ತೆ, ಅಲ್ಲಿಂದ ನಾನೇ ಒಂದು ಮೈಕ್ರೋ ಎಂಟರ್ಪ್ರೈಸ್ ಶುರು ಮಾಡ್ಬೋದು ಅನ್ನೋಂಥದ್ದನ್ನು ಕೂಡ ಯೋಚನೆ ಮಾಡುವಂಥ ಕೆಲಸವನ್ನ ಮಾಡ್ಬೋದು. ಸೊ ಈ ತರದ ಒಂದೊಂದು ಪ್ರತಿಯೊಂದರಲ್ಲೂ ನೀವು ಯಾವುದೇ ಒಂದು ಆಂಗಲ್ ಅಲ್ಲಿ ಪರಿಪೂರ್ಣವಾಗಿ ವುಮೆನ್ ಎಂಪವರ್ಮೆಂಟ್ಗೆ ಮಾಡಲಿಕ್ಕೆ ಎಲ್ಲ ಯೋಜನೆಗಳನ್ನ ಕೊಡ್ತಾ ಬಂದ್ರು. ಅದನ್ನ ನನಗೆ ಎಷ್ಟೋ ಸರಿ ಏನು ಅನಿಸ್ತಾ ಇರುತ್ತೆ ಅಂತಂದ್ರೆ, ನೀವು ಎಷ್ಟು ಮೈಕ್ರೋ ಡೀಟೇಲ್ಸ್ ಇರುತ್ತೆ ನಮ್ಮ ಪ್ಲಾನಿಂಗ್ ಅಲ್ಲಿ ಅಂದ್ರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಮೈಕ್ರೋ ಡೀಟೇಲ್ಸ್ ಪ್ಲಾನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ಆಸ್ಪಿರೇಷನಲ್ ತಾಲೂಕ್ಸ್ನ ನೋಡಿ, ಆಸ್ಪಿರೇಷನಲ್ ತಾಲೂಕ್ಸ್ ಅಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಏನು ಅಂತಂದ್ರೆ, ಈಗ ನಮ್ಗೆ ಎಷ್ಟು ಜನಕ್ಕೆ ಕುಡಿಯೋ ನೀರಿದೆ ಆ ಊರಲ್ಲಿ, ಎಷ್ಟು ಜನಕ್ಕೆ ಕುಡಿಯೋ ನೀರಿದೆ ಆ ಊರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಟಾರ್ಗೆಟೆಡ್ 2025 ನಾವಿನ್ ಎಷ್ಟು ಜನಕ್ಕೆ ಕೊಡ್ತೀವಿ ಆ ತಾಲೂಕಲ್ಲಿ. ಅದೇ ಈಗ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ನೂ ಕೂಡ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ. ಈ ತಾಲೂಕಲ್ಲಿ ಇಷ್ಟು ಇವಾಗ ಇದೆ, ನಾವು ಇಷ್ಟಕ್ಕೆ ರೆಡ್ಯೂಸ್ ಮಾಡ್ತೀವಿ ಅದನ್ನ. ಅಂದ್ರೆ ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಅದನ್ನ ಬಹುಶಃ ನಾವು ಪಾವರ್ಟಿ ರಿಡಕ್ಷನ್ಗೆ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅನುಸರಿಸ್ಕೊಂಡು ಹೋದ್ರೆ ಬಹುಶಃ ಕರ್ನಾಟಕ ವಿಲ್ ಬಿ ಎ ಮಾಡೆಲ್ ಸ್ಟೇಟ್. ಈಗಾಗಲೇ ನನ್ನ ಪ್ರಕಾರ ಬಹುಶಃ ಕೋವಿಡ್ ನಾವು ನಿಯಂತ್ರಿಸಿದ್ದು, ನಾವು ಬೇರೆ ಬೇರೆ ರಾಜ್ಯಗಳನ್ನ ಮಾಡೆಲ್ ಅಂತ ಇದ್ವಿ. ನಿಜವಾದ ಮಾಡೆಲ್ ನಮ್ಮ ಸ್ಟೇಟ್, ನಾವು ಅದನ್ನ ಬ್ರ್ಯಾಂಡ್ ಮಾಡಲಿಲ್ವಾ ಅಂತ ಅನ್ಸುತ್ತೆ ನನಗೆ ಎಷ್ಟೋ ಸರಿ. ನೀವು ಯಾವ್ದ್ರಲ್ಲಾದ್ರೂ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು, ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತಲೇ ನಾವು ಬಹುಶಃ ಹೆಚ್ಚು ಮುತುವರ್ಜಿ ವಹಿಸಿ ಬ್ರ್ಯಾಂಡ್ ಮಾಡಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಇದೊಂದು ದೊಡ್ಡ ಮಾಡೆಲ್ ಆಗ್ತಾ ಇತ್ತು. ಅದನ್ನ ನಾವು ಬಹುಶಃ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಹೋದ್ವಿ ಆಗ್ಲಿ, ನಮ್ದು ಬ್ರ್ಯಾಂಡ್ ಅಂತ ಹೇಳ್ಕೊಳ್ಳಿಲ್ವಾ ನಾವು ಅಂತ ಅನ್ಸುತ್ತೆ. ಈ ಮೈನ್ಯೂಟ್ ಡೀಟೇಲ್ಸ್ ಪ್ಲಾನಿಂಗ್ ಬಹುಶಃ ನಾನು ಬೇರೆ ಯಾವ ರಾಜ್ಯದಲ್ಲೂ ಇಷ್ಟು ಡೀಟೇಲಿಂಗ್ ಆಗಿ ನೋಡಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಸೊ ಮುಂದಿನ ಸೆಷನ್ಗೆ ಹೋಗಬೇಕಾಗಿದೆ ನಾವು. ಈಗ ಮುಂದಿನ ಗೋಷ್ಠಿ ನಡೀಬೇಕಾಗಿದೆ. ಮಧ್ಯ ನಮ್ಮ ಮುಖ್ಯಮಂತ್ರಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅನ್ಸುತ್ತೆ. ಸರ್ ಕೊನೆಯದಾಗಿ ಸಮ್ಮಪ್ಪಾಗಿ ನಾನು ಬಲ್ಲಾಳವ್ರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು, ಬಟ್ ಮುಂದಿನ ಸೆಷನ್ ಹೋಗ್ಬೇಕಾಗಿರೋದ್ರಿಂದ ಸುಧಾಕರ್ ಅವರು ಇದನ್ನ ಸಮಪ್ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಈ ಎರಡು ಗೋಷ್ಠಿಗಳ 4 ಜನ ಮಾತಾಡಿದ್ಕೊಂಡು ತಾವು ಸಂಕ್ಷಿಪ್ತವಾಗಿ. ಇವತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಒಂದೇನು ಅಂತಂದರೆ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದಾದರೆ, ನಮ್ಮ ನೀತಿ ಏನಿದೆ, ಈ ಸರ್ಕಾರದ ನೀತಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕೊಡಬೇಕು. ಒಂದು ಹೇಳಿಕೆಯಂತೆ ಇವತ್ತು ಸಬಲೀಕರಣ ಆಗಬೇಕು ಅನ್ನೋದಾದರೆ, ಮಹಿಳೆಯರ ಸಬಲೀಕರಣ, ಅದರಲ್ಲಿ ಕೂಡ ದ ಮೋಸ್ಟ್ ಪವರ್ಫುಲ್ ಟೂಲ್ಸ್ one is education and another one is health care ಅಂತ. ಹಾಗಾಗಿ ಆ ರೀತಿಯ ಒಂದು ಮಾತೃ ಹೃದಯವನ್ನು ಇಟ್ಕೊಂಡು ಇವತ್ತು ನೀತಿಯನ್ನು ರೂಪಿಸಿ ಕಾರ್ಯಕ್ರಮಗಳನ್ನು ಕೊಟ್ಟು ಮಹಿಳೆಯರ ಸಬಲೀಕರಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಇವತ್ತು ಡಿಸ್ಟ್ರಿಕ್ಟ್ ಆಸ್ಪಿರೇಷನಲ್ ಅಂತ ಇತ್ತು, ಇವತ್ತು ತಾಲೂಕು ಹಂತಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಮ್ಯಾಲ್ನ್ಯೂಟ್ರಿಷನ್, ಇವತ್ತು ತಾವು ನೋಡಿದ್ರೆ ಈವನ್ WHO ಅಲ್ಲಿ ಕೂಡ 48% ಮಹಿಳೆಯರಲ್ಲಿ ಅನಿಮಿಯಾ ನೋಡ್ತೀವಿ. ವೇರಿಯಸ್ ಡಿಗ್ರೀಸ್ ಇರ್ಬೋದು, ಅದು ಮೈಲ್ಡ್ ಟು ಸಿವಿಯರ್ ಈಸ್ ಅಬೌಟ್ 4%. ಆ ಮಾಲ್ನ್ಯೂಟ್ರಿಷನ್ ಅನ್ನ ಹೇಗೆ ನಾವು ಆ ಪೌಷ್ಟಿಕ ಆಹಾರ ಮಾತ್ರದಿಂದ ಅನಿಮಿಯಾ ಬರೋದಿಲ್ಲ. ಅದಕ್ಕೆ ಅನೇಕ ಇವತ್ತು ಕೆಲವು ಇಲಾಖೆಗಳು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಆರೋಗ್ಯ ಇಲಾಖೆ, ಈ ಇಲಾಖೆಗಳನ್ನೆಲ್ಲ ಕೂಡ ಸಮಗ್ರವಾಗಿ ಜೋಡಿಸಿ ಒಂದು ಸಮಗ್ರ ನೀತಿಯನ್ನು ರೂಪಿಸಿ ಇದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ ಇದಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟಿರುವಂಥದ್ದು ಈ ದೇಶದಲ್ಲಿ ನಾನು ಹೇಳ್ತೀನಿ ಮೊಟ್ಟ ಮೊದಲು ನಮ್ಮ ಮುಖ್ಯಮಂತ್ರಿಗಳನ್ನೇ ಇದು ಕೊಟ್ಟಿರುವಂಥದ್ದು. ಯಾರು ಕೂಡ ಇಷ್ಟು ಹೋಲಿಸ್ಟಿಕ್ ಆಗಿ ಮ್ಯಾಲ್ನ್ಯೂಟ್ರಿಷನ್ ಇದು ಬಹಳ ತೀವ್ರ ಸಮಸ್ಯೆ, ಇದು ಗಂಭೀರ ಸಮಸ್ಯೆ ಅಂತೇಳಿ ವಿಚಾರ ಮಾಡಿದಂಥ ಒಂದು ಉದಾಹರಣೆ ನನಗಂತೂ ಹೆಚ್ಚಾಗಿ ಗೊತ್ತಿಲ್ಲ.
ಆದರೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿ ಅನಿಮಿಯಾ ಅಂಡ್ ಮ್ಯಾಲ್ನ್ಯೂಟ್ರಿಷನ್ ಇದು ನಿಜವಾಗಿಯೂ ಕೂಡ ಗಂಭೀರವಾದಂಥ ಸಮಸ್ಯೆ. ಇದು ಮಹಿಳೆಗೆ ಸೀಮಿತ ಆಗಲ್ಲ, ಮಹಿಳೆಯಿಂದ ಇಡೀ ಸಮಾಜಕ್ಕೆ ಸೀಮಿತ ಆಗ್ತದೆ, ಇದು ಸಮಾಜಕ್ಕೆ ಹರಡುತ್ತೆ ಅಂತೇಳಿ ಇದಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಎಂಪವರ್ಮೆಂಟ್ ಆಫ್ ವುಮೆನ್ ಥ್ರೂ ಪವರ್ಫುಲ್ ಟೂಲ್ಸ್ ಲೈಕ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ನಾನು ಏನು ಹೇಳಿದೆ, ಅದಕ್ಕೋಸ್ಕರ ಇವತ್ತು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ಉನ್ನತ ಶಿಕ್ಷಣ ಇರ್ಬೋದು, ಇವೆರಡಕ್ಕೂ ಕೂಡ ಅವರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಅವರಿಗೆ ಉನ್ನತ ಶಿಕ್ಷಣದಲ್ಲೂ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಉಚಿತವಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಮೊದಲು. ಬಸ್ ಪಾಸ್ಗಳನ್ನು ಈಗಾಗಲೇ ಹೇಳಿದ್ದಾರೆ. ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿನ ಕೆಳಗಡೆ ಇರತಕ್ಕಂಥ ಕುಟುಂಬಗಳಿಗೆ ಇದು ಭಾಳಷ್ಟು ವಿಶೇಷ ಅಂತನಿಸಿದೆ, ಅವರಿಗೆ ಭಾಳಷ್ಟು ಸಹಕಾರ ಆಗ್ತದೆ. ಅದರಿಂದ ನೀವು ನೋಡಿದಾಗ ಶಿಕ್ಷಣ ಕೂಡ ಹೆಚ್ಚಾಗ್ತದೆ. ಇವತ್ತು ನೀವು ಉನ್ನತ ಶಿಕ್ಷಣ ನೋಡಿದ್ರೆ ಕಳೆದ 10 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಕಳೆದ 2-3 ವರ್ಷಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾತ್ರ 3 ಪಟ್ಟು ಹೆಚ್ಚಾಗಿದೆ. ದಟ್ ಶೋಸ್ ವುಮೆನ್ ಈಸ್ ಎಂಪವರಿಂಗ್ ಥ್ರೂ ಎಜುಕೇಷನ್. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣಕ್ಕೆ ಬಹಳ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ, ಆಕೆಯ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಆಕೆ ಬೆಳಿಬೇಕು ಅಂತೇಳಿ ಇವತ್ತು ಸ್ತ್ರೀ ಸಾಮರ್ಥ್ಯ ಅನ್ನುವಂಥ ವಿಶೇಷ ಯೋಜನೆಯನ್ನು ರೂಪಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಸ್ವಚ್ಛ ಭಾರತ್ ಯೋಜನೆಯಿಂದ 11 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇಶದಲ್ಲಿ. ಭಾಳ ಜನ ಅದನ್ನು ಟೀಕೆಗಳನ್ನು ಭಾಳ ಲಘುವಾಗಿ ಮಾತನಾಡಿದರು. ಆದರೆ ಒಂದು ಶೌಚಾಲಯ ಒಂದು ಮಹಿಳೆಗೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಅಂತೇಳಿ ಆ ಮಹಿಳೆಗೆ ಗೊತ್ತಿದೆ. ಕೇವಲ ಆರೋಗ್ಯದ ದೃಷ್ಟಿಯಿಂದ ಅಲ್ಲ, ಆಕೆಯ ಭದ್ರತೆ, ಆಕೆಯ ಹಿತವನ್ನು ಕೂಡ ಎಷ್ಟೋ ಪಾಪ ಅವರು ಶೌಚಾಲಯಗಳಿಗೆ ಹೋಗುವಂಥ ಸಮಯದಲ್ಲಿ, ಬಯಲು ಬಹಿರ್ದಿಸೆ ಆಗುವಂಥ ಸಮಯದಲ್ಲಿ ಅತ್ಯಾಚಾರಗಳು ಈ ದೇಶದಲ್ಲಿ ಆಗಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ರೀತಿಯ ಒಂದು ಮಾತೃ ಹೃದಯವನ್ನು ಇಟ್ಕೊಂಡು ನಿರ್ದಿಷ್ಟವಾದಂಥ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರ ಒಂದು ಸಬಲೀಕರಣ ಆಗುವಂಥದ್ದು, ಮಹಿಳೆಯರಿಗೆ ವಿಶ್ವಾಸವನ್ನು ಮೂಡಿಸ್ತಾ ಇರುವಂಥದ್ದು, ಅದರ ಮೂಲಕ ಇಡೀ ರಾಜ್ಯದ ಪ್ರಗತಿಯನ್ನು ನವ ಕರ್ನಾಟಕದ ಚಿಂತನೆಯ ಮೂಲಕ ನವ ಭಾರತವನ್ನು ಕಟ್ಟುವಂಥ ಒಂದು ಯಶಸ್ವಿ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಧನ್ಯವಾದಗಳು ಸರ್. ನಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ವಿ, ನವ ಭಾರತಕ್ಕಾಗಿ ನವ ಕರ್ನಾಟಕ ಎನ್ನುವಂಥ ಸಂಕಲ್ಪವನ್ನು ಮಾಡ್ತಕ್ಕಂಥ ಬೊಮ್ಮಾಯಿಯವರು ಈ ಬಜೆಟ್ನಲ್ಲಿ ಆರೋಗ್ಯ ಮತ್ತು ಮಹಿಳಾ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾದರೆ ಮಾತ್ರ ದೇಶ ಏನು ನವ ಭಾರತಕ್ಕಾಗಿ ನವ ಕರ್ನಾಟಕ ಯಶಸ್ಸಾಗುತ್ತೆ ಎನ್ನುವಂಥದ್ದು ಅವರ 2 ಬಜೆಟ್ನ ಒಟ್ಟಾರೆ ನೋಟ ಇದ್ದಾಗಿದೆ. ನಾವು ಇನ್ನಷ್ಟು ಚರ್ಚೆ ಮಾಡೋದಿತ್ತು, ಆದರೆ ಸ್ವಲ್ಪ ವಿಳಂಬ ಆಯಿತು ನಮ್ಮ ಗೋಷ್ಠಿ. ಹಾಗಾಗಿ ಈಗ ಮತ್ತು ಮುಖ್ಯಮಂತ್ರಿಯವರು ಆಗಲೇ ನಮ್ಮ ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇವತ್ತು ನಮ್ಮ ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಂತಹ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಕರಾದಂತಹ ಡಾಕ್ಟರ್ ಸುಧಾಕರ್ ಅವರಿಗೆ, ಮಣಿಪಾಲ್ ಸಮೂಹ ಸಂಸ್ಥೆಯ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ತೇಜಸ್ವಿನಿ ಅವರಿಗೆ ಮತ್ತು ಪ್ರೊಫೆಸರ್ SR ಕೇಶವ್ ಅವರಿಗೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಬಳಗದ ವತಿಯಿಂದ ಧನ್ಯವಾದಗಳು ಹೇಳ್ತೇನೆ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ದಯಮಾಡಿ 1-2 ನಿಮಿಷ ತಾವೆಲ್ಲರೂ ಇರಬೇಕಾಗಿ ವಿನಂತಿ. ಮಾನ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ಡಾಕ್ಟರ್ ಸುಧಾಕರ್ ಟು ಗಿವ್ ಎ ಮೆಮೆಂಟೋಸ್ ಟು ಆಲ್ ದಿ dignitaries on the dais. Again, I would request Mr. Nagaraj, the Deputy Editor Prajavani, to give a memento to Dr. Sudhakar. ದಯಮಾಡಿ ಪ್ಯಾನಲಿಸ್ಟ್ 1-2 ನಿಮಿಷ ಇರಬೇಕಾಗಿ ವಿನಂತಿ. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ ಬಂದರೆ ಎನರ್ಜಿ ವಿಲ್ ಬಿ ರೆಸ್ಟೋರ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ
ಸಮಸ್ತ ಆರ್ಗನೈಸಿಂಗ್ ಟೀಮ್ನ ಪರವಾಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಲೆಟ್ಸ್ ಗಿವ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ವೆಲ್ಕಮ್ ದಿ ಆನರಬಲ್ CM who is going to come to the stage in a few minutes from now. Let's welcome the Honorable Chief Minister of Karnataka, Shri Baswaraj Bommai sir. ಹಾರ್ದಿಕ ಸ್ವಾಗತ. ಹಾಗೆಯೇ we just had a very fruitful panel discussion. ಆರೋಗ್ಯ ಸಂರಕ್ಷಣೆ ಜೊತೆಗೆ ಮಹಿಳಾ ಅಭಿವೃದ್ಧಿ ಕಲ್ಯಾಣ ಹೀಗೆ ವಿವಿಧ ವಿಚಾರಗಳನ್ನು ಕುರಿತು ಪ್ಯಾನಲಿಸ್ಟ್ ಡಿಸ್ಕಸ್ ಮಾಡಿದ್ರು. ಹಲವು ವಿಚಾರಗಳನ್ನು ಹಂಚಿಕೊಂಡ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೆಜ್ಜೆಗಳನ್ನು ತೆಗೆದುಕೊಂಡಾಗ ಈ ಎಲ್ಲ ಕೆಲಸ ಕಾರ್ಯಗಳು ಸಂಪನ್ನವಾಗುತ್ತವೆ, ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕರ್ನಾಟಕ ಮುನ್ನಡೆಯುತ್ತೆ. ಆಲ್ ದೀಸ್ ಪಾಯಿಂಟ್ಸ್ ವೆ ಡಿಸ್ಕಸ್ಡ್ ಆ್ಯಂಡ್ it was indeed a very great panel discussion, the first panel discussion which did take place. And before the Honorable Chief Minister comes, ladies and gentlemen, we all know Karnataka is indeed mini India. ನವ ಕರ್ನಾಟಕದ ಮುಖೇನ ನವ ಭಾರತದ ನಿರ್ಮಾಣವಾಗ್ತಾ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಅಂತೆಯೇ Team Ecstasy is going to present us Colors of India and Colors of Karnataka. The different cultural extravaganza of Karnataka is going to be presented by Team Ecstasy. ಬಂಧುಗಳೇ, ಹಾಗಾದರೆ ಪ್ಲೀಸ್ ವೆಲ್ಕಮ್, ಸ್ವಾಗತಿಸಿ Team Ecstasy.
आजा आजा जिंद शामी आने के तले आजा जरी वाले नीले आसमाने के तले जय हो जय हो ನವ ಅನ್ವೇಷಣೆ, ನವ ಪ್ರಗತಿ, ನವ ಪರಿವರ್ತನೆ, ನವ ಕರ್ನಾಟಕ ಆಗುವತ್ತ ನಮ್ಮ ಬೆಂಗಳೂರು. ಸ್ವಸ್ಥ ಕರ್ನಾಟಕದತ್ತ ಸಶಕ್ತ ಕರ್ನಾಟಕ. ನವ ಸಾರಿಗೆಯಲ್ಲಿ ಹೊಸ ಮನ್ವಂತರ, ಮೂಲಸೌಕರ್ಯ ಅಭಿವೃದ್ಧಿ ನಿರಂತರ. ಐಟಿ ಸಿಟಿ ಖ್ಯಾತಿಯ ಈ ನಗರ ಆಗಲಿದೆ ಅವಕಾಶಗಳ ಅಗರ. ನವ ಭಾರತಕ್ಕಾಗಿ ನವ ಕರ್ನಾಟಕ. ಇನ್ನೋವೇಟ್, ಪ್ರೋಗ್ರೆಸ್, ಟ್ರಾನ್ಸ್ಫಾರ್ಮ್. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕರ್ನಾಟಕ, ನಿಮಗೆಲ್ಲ ಗೊತ್ತಿರೋ ಹಾಗೆ, ಎಲ್ಲ ಜನರ ಮನಸ್ಸನ್ನು ಗೆಲ್ಲೋದ್ರ ಜೊತೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ಸವಲತ್ತುಗಳು ಸಿಗುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಯುವ ಮುನ್ನ ಬಂಧುಗಳೇ, ನಮಗೆಲ್ಲ ಗೊತ್ತು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಬಟ್ ಪ್ಲೀಸ್ ನೋಟ್, there's another important thing which most of us don't know. He did pursue his post-graduation in business administration from the University of Southern California, LA. Yes, United States of America. That's another important point. ಕರ್ನಾಟಕದ ಜನತೆ ತಿಳ್ಕೋಬೇಕು. ಹಾಗೇನೆ ವಿವಿಧ ಖಾತೆಗಳನ್ನು ನಿರ್ವಹಿಸಿದ ನಂತರ ಮುಖ್ಯಮಂತ್ರಿಗಳಾಗಿ ಒಂದು ಹೊಸ ದಿಕ್ಸೂಚಿಯನ್ನ ಕರ್ನಾಟಕಕ್ಕೆ ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೂ ಇಸ್ ಗೋಯಿಂಗ್ ಟು ಕಮ್ ಓವರ್ ಹಿಯರ್ ಇನ್ ಎ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್ ಫಾರ್ ದಿ ವಿಷನ್ ಸ್ಟೇಟ್ಮೆಂಟ್ ನವ ಕರ್ನಾಟಕ ಫಾರ್ ನವ ಭಾರತ್. ನವ ಕರ್ನಾಟಕದ ಮುಖೇನ ನವ ಭಾರತದ ನಿರ್ಮಾಣ. ಹುಬ್ಬಳ್ಳಿಯಲ್ಲೂ ಸಹ ನಡೆದಂತಹ ಶೃಂಗಸಭೆಯಲ್ಲಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಬೆಳವಣಿಗೆಯ ನಿಟ್ಟಿನಲ್ಲಿ ಹಲವು ಗೋಷ್ಠಿಗಳು ನಡೆದವು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಿ ಅಲ್ಲೂ ಸಹ ತಮ್ಮ ವಿಷನ್, ತಮ್ಮ ದೂರದೃಷ್ಟಿಯ ಆಲೋಚನೆಗಳನ್ನು ನಮ್ಮ ಮುಂದಿಟ್ಟರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ರೀತಿಯಾದಂತಹ ಬೆಳವಣಿಗೆಗಳನ್ನು ಪಡಿಬಹುದು, ಹಾಗೇನೆ how Karnataka is going to grow from strength to strength and continue to be a role model state for the entire nation. So please put your hands together and let's welcome on stage the Honorable Chief Minister of Karnataka, Shri Basavaraj Bommai, for the vision statement Nava Karnataka for Nava Bharat. ಎಲ್ಲ ಸ್ತರಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ಆರೋಗ್ಯ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಕರ್ನಾಟಕ ಗಣನೀಯ ಪ್ರಗತಿಯನ್ನ ಕಾಣುತ್ತಲಿದೆ. Now, ladies and gentlemen, to present his vision statement, Nava Karnataka for Nava Bharat, the Honorable Chief Minister of Karnataka, Shri Basavaraj Bommai.
And now it's indeed my privilege and pleasure to request on behalf of all of us, the Honorable Chief Minister of Karnataka, Shri Basavaraj Bommai, for his presentation, for his vision and mission of Nava Karnataka for Nava Bharata. ಬಂಧುಗಳೇ, ಮತ್ತೊಮ್ಮೆ ಸ್ವಾಗತಿಸಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಸಂಸ್ಥೆ ಮುಖ್ಯಸ್ಥರು, ಎಡಿಟರ್ ಸ್ಟಾಫ್ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ಚುನಾವಣೆ 2 ತಿಂಗಳಿರುವಾಗ ರಾಜ್ಯದ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ತೇವೆ ಅನ್ನುವಂಥ ಚರ್ಚೆ ಅತ್ಯಂತ ಪ್ರಸ್ತುತವಾಗಿರುವಂಥದ್ದು ಅಂತ ನನ್ನ ಭಾವನೆ. ಬೇರೆ ಎಲ್ಲ ವಿಷಯಗಳು ಚರ್ಚೆ ಆಗ್ತಾ ಇರ್ತವೆ ಮೀಡಿಯಾದಲ್ಲಿ. ಪ್ರತಿ ಒಂದು ತಾಸಿಗೆ ಹೊಸ ವಿಚಾರಗಳು ಬರ್ತವೆ. ಆದರೆ ಮುಂದಿನ 5 ವರ್ಷ 10 ವರ್ಷ ರಾಜ್ಯದ ಭವಿಷ್ಯ ಏನಾಗಬೇಕು, ರಾಜ್ಯದ ಬೆಳವಣಿಗೆ ಏನಾಗಬೇಕು, ರಾಜ್ಯದ ಸಾಮಾನ್ಯ ಮನುಷ್ಯನ ಬದುಕೇನಾಗಬೇಕು, ಇದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಎಲ್ಲಕ್ಕಿಂತ ಪ್ರಾಮುಖ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಅದನ್ನು ಇವತ್ತು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ದವರು ಮಾಡ್ತಾ ಇದ್ದಾರೆ. ಇದು ಅವರ ರಾಜ್ಯದ ಬಗ್ಗೆ ಇರುವಂಥ ಒಂದು ಕಳಕಳಿ, ರಾಜ್ಯ ಅಭಿವೃದ್ಧಿ ಆಗಬೇಕನ್ನುವಂಥ ಅವರ ಹಂಬಲ ಮತ್ತು ರಾಜ್ಯದ ಜನತೆ ಮತ್ತು ವಿಶೇಷವಾಗಿ ಅವರ ಓದುಗರಿಗೆ ಒಂದು ಹೊಸ ಓರಿಯೆಂಟೇಷನ್, ಚಿಂತನೆಯಲ್ಲಿ ಹೊಸ ಓರಿಯೆಂಟೇಷನ್ ಕೊಡಬೇಕು ಅಂತ ಹೇಳಿ ಅವರ ಒಂದು ಕಮಿಟ್ಮೆಂಟ್ ತೋರಿಸ್ತದೆ ಅಂತ ನನ್ನ ಭಾವನೆ. ಒಂದು ಕಾಲ ಇತ್ತು, ವಿಶೇಷವಾಗಿ 70-80ರ ದಶಕ, ಅವತ್ತೇನು ಡಿಬೇಟ್ ಆಗ್ತಿತ್ತು ನಮ್ಮ ಫೆಡರಲ್ ವ್ಯವಸ್ಥೆಯಲ್ಲಿ, ವೆದರ್ ದ ಸೆಂಟರ್ ಶುಡ್ ಬಿ ಸ್ಟ್ರಾಂಗ್ ಆರ್ ಸ್ಟೇಟ್ ಶುಡ್ ಬಿ ಸ್ಟ್ರಾಂಗ್. ಇದರ ಬಗ್ಗೆ ಸುಮಾರು 2 ದಶಕಗಳ ಕಾಲ ಡಿಬೇಟ್ ಆಗಿದೆ. ಕೆಲವರು ರಾಜ್ಯ ಗಟ್ಟಿಯಾಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಗಟ್ಟಿಯಾಗಿರಬೇಕು, ದೇಶದ ಅಖಂಡತೆ ಏಕತೆ ಭವಿಷ್ಯ ದೃಷ್ಟಿಯಿಂದ ಸೆಂಟ್ರ್ ಗಟ್ಟಿಯಾಗಿರಬೇಕು, ಸೆಂಟ್ರ್ ಸ್ಟ್ರಾಂಗ್ ಆದರೆ ದೇಶಕ್ಕೆ ಒಳ್ಳೆಯದಾಗ್ತದೆ. ಈ ಥರದ ಡಿಬೇಟು ನಡೆದಾದ ಮೇಲೆ ಇವತ್ತು ಅಲ್ಟಿಮೇಟ್ಲಿ ಏನಾಗಿದೆ, ಈ ಒಂದು ಡಿಬೇಟ್ನಿಂದ ಭಾಳಷ್ಟು ಸಮಯ ನಮ್ಮ ಜವಾಬ್ದಾರಿಕ್ಕಿಂತ, ನಮ್ಮ ರೆಸ್ಪಾನ್ಸಿಬಿಲಿಟಿಕ್ಕಿಂತ ನಮ್ಮ ಅಧಿಕಾರ, ನಮ್ಮ ಪವರ್ ಬಗ್ಗೆ ಚರ್ಚೆ ನಾವು ವ್ಯರ್ಥ ಮಾಡಿದ್ದೇವೆ. ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ 9 ವರ್ಷ ಆಗಿದೆ. ಈ ಡಿಬೇಟಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಅವರು ನೀತಿ ಆಯೋಗವನ್ನು ರಚಿಸಿ ಕೋಆಪರೇಟಿವ್ ಫೆಡರಲಿಸಮನ್ನು ಮಾತನಾಡಿ ಬೇರೆ ಬೇರೆ ಯೋಜನೆಗಳ ಸ್ವರೂಪವನ್ನು ಬದಲಾವಣೆಯನ್ನು ಮಾಡಿ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರಿಂದ ಅವೆಲ್ಲವೂ ಕೂಡ ರಾಜ್ಯದ ಪಾಲುದಾರಿಕೆ, ರಾಜ್ಯದ ಜವಾಬ್ದಾರಿ ಮತ್ತು ರಾಜ್ಯದ ಅಭಿವೃದ್ಧಿನೂ ಆಗಿದೆ. ಸೆಂಟ್ರಲ್ ಜವಾಬ್ದಾರಿ, ಸೆಂಟ್ರಲ್ ಪಾಲುದಾರಿಕೆ ಕೂಡ ಆಗಿದೆ. ಹೀಗಾಗಿ
that debate is settled now by concluding that India is a federal state, and India to grow, both center should be strong and state should be also equally strong. ಈ ಒಂದು ಡಿಬೇಟ್ ಸೆಟ್ಲ್ ಆದ ಮೇಲೆ ನಮ್ಮ ಪಾತ್ರ ಬಹಳ ಮುಖ್ಯ ಆಗ್ತದೆ. ನಮ್ಮ ರಾಜ್ಯವನ್ನು ಅಭಿವೃದ್ಧಿಪಡಿಸಲು ಯಾವುದೇ ರೀತಿಯ ಕಾನೂನಿನ ಅಡಚಣೆ ಇಲ್ಲ. There is no law which says that we should not do this, we should not do that. ನಮ್ಮ ರಾಜ್ಯವನ್ನು ಎಕನಾಮಿಕಲಿ ಸ್ಟ್ರಾಂಗ್ ಮಾಡೋದಕ್ಕೆ ನಾವು ಬೇಕಾಗಿರುವಂಥ ಪಾಲಿಸಿಗಳನ್ನು ಮಾಡೋದಕ್ಕೆ ನಾವು ಸರ್ವ ಸ್ವತಂತ್ರ ಇದ್ದೇವೆ. We have our own economic policies, we have our own budget, we have our programs. Similarly, social infrastructure ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. We are independent to have our own programs other than the central sponsored schemes. And both state list subjects and concurrent list subjects of the Constitution, we have got all the powers to go ahead. As far as development is concerned, there is no impediment. There is no legal impediment. There is no administrative impediment. What is lacking is a very clear vision and a strong willpower. ಸ್ಪಷ್ಟವಾಗಿರುವಂಥ ದೂರದೃಷ್ಟಿ ಮತ್ತು ಗಟ್ಟಿಯಾದಂಥ ಒಂದು ಬದ್ಧತೆ. ಇದರ ಕೊರತೆಯಿಂದ ಇವತ್ತು ಹಲವಾರು ತಪ್ಪು ನಿರ್ಣಯಗಳಿಂದ ಬಂದಂಥ ಅವಕಾಶಗಳನ್ನು ನಾವು ಕಳ್ಕೊಂಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇವತ್ತು ನವ ಕರ್ನಾಟಕ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೋಬೇಕು. ಯಾವುದಾದ್ರೂ ಒಂದು ಬಿಲ್ಡಿಂಗಿಗೆ ಬಣ್ಣ ಹೊಡೆದ್ರೆ ಅದು ಹೊಸದಾಗ್ಬೋದು, ಆದರೆ ಕರ್ನಾಟಕ ಅಂತಂದರೆ ಹಂಗಿಲ್ಲ. ಇಟ್ಸ್ ಅ ಸ್ಟೇಟ್ ವಿಚ್ ಕಾಂಪ್ರಮೈಸಸ್ ನ್ಯಾಚುರಲ್ ರಿಸೋರ್ಸಸ್, ಸ್ಟೇಟ್ ವಿಚ್ ಕಾಂಪ್ರಮೈಸಸ್ ಹ್ಯೂಮನ್ ರಿಸೋರ್ಸಸ್. ಇದನ್ನು ಹೆಂಗೆ ನಾವು ಡೀಲ್ ಮಾಡ್ತೇವೆ, ನ್ಯಾಚುರಲ್ ರಿಸೋರ್ಸ್, ಹ್ಯೂಮನ್ ರಿಸೋರ್ಸನ್ನು, ಅದ್ರ ಮೇಲೆ ಭವಿಷ್ಯ ನವ ಕರ್ನಾಟಕ ಇದೆ. ಎರಡನೇದು ಪ್ರಮುಖವಾಗಿರುವಂಥ ಕ್ವಶನ್ನು, ಈ ನವ ಕರ್ನಾಟಕದಲ್ಲಿ ಯಾರ್ದು ಪಾತ್ರ ಇದೆ? ಇದರಲ್ಲಿ ಸ್ಟೇಟ್ ಪಾತ್ರ ಇದೆಯೋ, ಪ್ರೈವೇಟ್ ಸೆಕ್ಟರ್ ಪಾತ್ರ ಇದೆಯೋ, ಅಥವಾ ಜನರಲ್ ಪಬ್ಲಿಕ್ ಪಾತ್ರ ಇದೆಯೋ? ನವ ಕರ್ನಾಟಕ ಕಟ್ಟೋರು ಯಾರು? ಯಾರ್ದೇನು ಜವಾಬ್ದಾರಿ ಇದೆ? ದ ಥರ್ಡ್ ಕ್ವಶನ್ ಈಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ಯಾರಿಗಾಗಿ ನವ ಕರ್ನಾಟಕದಲ್ಲಿ ಯಾರಿಗೇನು ಪಾಲಿದೆ? ನವ ಕರ್ನಾಟಕ ಮಾಡೋದ್ರಿಂದ ಯಾರಿಗೇನು ಬೆನಿಫಿಟ್ ಆಗ್ತದೆ? ಯಾರಿಗಾಗಿ ನವ ಕರ್ನಾಟಕ? ಈ ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಮುಂದೆ ಹೋದಾಗ ಖಂಡಿತವಾಗೂ ಒಂದು ಸಂಪತ್ಭರಿತವಾಗಿರುವಂಥ ಸಮೃದ್ಧಿಯ ನವ ಕರ್ನಾಟಕವನ್ನು ನಾವು ನಿರ್ಮಾಣ ಮಾಡಬಹುದು. ಇವತ್ತು ಕರ್ನಾಟಕಕ್ಕೆ ಈಗಾಗಲೇ ನಾನು ಹುಬ್ಬಳ್ಳಿಯಲ್ಲಿ ಹೇಳಿದ್ದೇನೆ, ಅದರ ಒಂದು ಎರಡು ವಿಚಾರಗಳನ್ನು ಇಲ್ಲಿ ಹೇಳಲೇಬೇಕು. ಕರ್ನಾಟಕ ಈಸ್ ಅ ಬ್ಲೆಸ್ಡ್ ಸ್ಟೇಟ್ ವಿತ್ ನ್ಯಾಚುರಲ್ ರಿಸೋರ್ಸಸ್. ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದಾಗ ಕೆಲವು ಸೆಕ್ಟರಲ್ಲಿ ಕೆಲವು ರಾಜ್ಯಗಳು ಮುಂದಿದ್ದಾವೆ, ಆದರೆ ಓವರ್ಆಲ್ ನಮ್ಮ ಜೀವನದ ಅವಶ್ಯಕತೆಗಳನ್ನು ನೋಡಿದಾಗ, ನೆಸೆಸಿಟಿ ಆಫ್ ಲೈಫ್ಸ್, ನೇಚರ್ ಹ್ಯಾಸ್ ಬಿನ್ ವೆರಿ ವೆರಿ ಕೈಂಡ್ ಟು ಅಸ್. ಈಗ ಒರಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ, ದೇ ಆರ್ ರಿಚ್ ಇನ್ ಮೈನ್ಸ್. That is their natural resources. But those natural resources will not really create a life out of it. They create more of environmental issues, and they are not really sustainable the way we are taking them. But Karnataka is one state where
ವಿ ಹ್ಯಾವ್ ವಾಟರ್ ರಿಸೋರ್ಸಸ್. ನದಿಗಳು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಹರಿತವೆ, ಎಂಟೈರ್ ಕರ್ನಾಟಕ ಕವರ್ ಮಾಡ್ತವೆ. ಟೇಕ್ ರೈಟ್ ಫ್ರಮ್ ಕೃಷ್ಣ, ಮಲಪ್ರಭಾ, ಘಟಕಪ್ರಭಾ, ತುಂಗಾ, ಭದ್ರಾ, ಯು ಟೇಕ್ ಅಪ್ ಟು ಕಾವೇರಿ, ಹೇಮಾವತಿ, ಕಾವೇರಿ. ಇವೆಲ್ಲವೂ ಕೂಡ ಪೂರ್ವದಿಂದ ಹರಿದು ಪಶ್ಚಿಮವರೆಗೂ, ಪಶ್ಚಿಮದಿಂದ ಹುಟ್ಟಿ ಪೂರ್ವಕ್ಕೆ ಬರೋದರಿಂದ ಎಂಟೈರ್ ಸ್ಟ್ರೆಚ್ಚು ಲೈಫ್ ಕ್ರಿಯೇಟ್ ಆಗಿದೆ. ಅದ್ರ ಸುತ್ತಲೂ ಲೈಫ್ ಕ್ರಿಯೇಟ್ ಆಗಿದೆ, ಅಗ್ರಿಕಲ್ಚರ್ ಕ್ರಿಯೇಟ್ ಆಗಿದೆ, ಎಕನಾಮಿಕ್ ಗ್ರೋತ್ ಕ್ರಿಯೇಟ್ ಆಗಿದೆ. ಪೀಪಲ್ ಹ್ಯಾವ್ ಸೆಟಲ್ಡ್ ಬಿಕಾಸ್ ಆಫ್ ದಿಸ್. ಸೊ ಇಫ್ ಯು ಲುಕ್ ದ ಎಂಟೈರ್ ಕರ್ನಾಟಕ ಮ್ಯಾಪ್, at every level from north to south, the water resources is there. Second is the Western Ghat. ಅಲ್ಲಿ ವಿಪ್ಲವವಾಗಿರುವಂಥ ಬಯೋಡೈವರ್ಸಿಟಿ ಇದೆ. ಆ್ಯಂಡ್ ಇಟ್ ಈಸ್ ಎ ವೆಸ್ಟರ್ನ್ ಘಾಟ್ ವಿಚ್ ಈಸ್ ರೇನ್ ಫೀಡಿಂಗ್ ನ್ಯಾಚುರಲ್ ರಿಸೋರ್ಸಸ್. ವೆಸ್ಟರ್ನ್ ಘಾಟ್ ಇರೋದರಿಂದ ಕೇವಲ ಕರ್ನಾಟಕಕ್ಕಲ್ಲ, ಕಂಪ್ಲೀಟ್ ದಕ್ಷಿಣ ಭಾರತಕ್ಕೆ ಇವತ್ತು ಮನ್ಸೂನ್ ಬರ್ತಾ ಇರುವಂಥದ್ದು, ನಾರ್ತ್ ವೆಸ್ಟ್ ಮನ್ಸೂನ್ ಬರ್ತಾ ಇರುವಂಥದ್ದೇ ವೆಸ್ಟರ್ನ್ ಘಾಟ್ನಿಂದ. ವೆಸ್ಟರ್ನ್ ಘಾಟ್ ಇಲ್ದಿದ್ರೆ ಎಂಟೈರ್ ಸೌತ್ ಇಂಡಿಯಾ ಡ್ರಾಟ್ ಪೂರ್ಣ ಆಗ್ತದೆ. ಸೊ ದೀಸ್ ಆರ್ ದಿ ಗಾಡ್ ಗಿವನ್ ಗಿಫ್ಟ್ ಟು ಅಸ್. ಅದನ್ನು ಎಷ್ಟು ನಾವು ಚೆನ್ನಾಗಿ ಉಪಯೋಗ ಮಾಡ್ತೀವಿ, ಹಾರ್ನೆಸ್ ಮಾಡ್ತೀವಿ, ಅದನ್ನು ಎಷ್ಟು ನಾವು ರೀಸೈಕಲ್ ಮಾಡ್ತೀವಿ, ಎಷ್ಟು ಲಾಸಸ್ ಕಡಿಮೆ ಮಾಡ್ತೇವೆ, ಈ ಥರ ಇವತ್ತು ನಾವು ಯೋಚನೆಯನ್ನು ಮಾಡಿದಾಗ ನನಗನ್ನಿಸ್ತಾ ಇದೆ, ವಿ ಹ್ಯಾವ್ ನಾಟ್ ಯೂಸ್ಡ್ ಅವರ್ ನ್ಯಾಚುರಲ್ ರಿಸೋರ್ಸಸ್ ಟು ದಿ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಆಫ್ ದ ಸ್ಟೇಟ್ ಅಂತ ನನಗನ್ನಿಸ್ತಾ ಇದೆ. ಆದರೂ ಕೂಡ ಅವರವರ ಕಾಲಕ್ಕಾಗಿ ಅವರು ಬೇರೆ ಬೇರೆ ಸರ್ಕಾರಗಳು, ಬೇರೆ ಬೇರೆ ತಾಂತ್ರಿಕ ವರ್ಗದವರು, ಬೇರೆ ಬೇರೆ ಆಫೀಸರ್ಸು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ಕನ್ನಂಬಾಡಿ ಕಟ್ಟೆಯನ್ನು ಅವತ್ತು ಕಟ್ಟದೇ ಇದ್ದರೆ ಇವತ್ತು ಕಟ್ಟೋದು ಸಾಧ್ಯ ಇರಲಿಲ್ಲ. ಜೋಗ್ ಜಲಪಾತವನ್ನು ಪವರ್ ಹೌಸ್ ಆಗಿ ಅವತ್ತು ಕನ್ವರ್ಟ್ ಮಾಡಿದ್ರೆ ಇವತ್ತು ಆಗ್ತಿರಲಿಲ್ಲ. ಇದು ಎಲ್ಲ ಕೆಲವು ಪ್ಲಸ್ ಪಾಯಿಂಟ್ಸ್ಗಳಿದೆ. ಫಸ್ಟ್ ಪವರ್ ಜನ್ರೇಷನ್ ಶಿವಸಮುದ್ರಂ ನಮ್ಮ ರಾಜ್ಯದಲ್ಲಿದೆ. ಆದರೆ ಕೃಷ್ಣಾದಲ್ಲಿ ನಾವು ಬಳಕೆ ಮಾಡೋದು ಭಾಳ ತಡ ಮಾಡಿದ್ವಿ. ಸುಮಾರು 30 ವರ್ಷ ತಡ ಮಾಡಿದ್ದೇವೆ. ಅತಿ ಹೆಚ್ಚು ನೀರು ಜನರೇಟ್ ಆಗುವಂಥದ್ದು ಕೃಷ್ಣಾದಲ್ಲಿ, ಕೃಷ್ಣೆಯ ಪಾತ್ರದಲ್ಲಿ ಅತಿ ಹೆಚ್ಚು ಜನರೇಟ್ ಆಗೋದು ಕರ್ನಾಟಕದಲ್ಲಿ. ಅದನ್ನು ಹಾರ್ನೆಸ್ ಮಾಡೋದಕ್ಕೆ 30 ವರ್ಷ ನಾವು ಹಿಂದಿದ್ದೇವೆ. ಸೊ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸಸ್. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ ಇದರಿಂದ ನಾವು ಮುಂದೆ ಪಾಠ ಕಲಿಬೇಕಾಗಿದೆ. ಇದು ಒಂದು ಭಾಗ. ಎರಡನೇದು ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್ ಕರ್ನಾಟಕದಲ್ಲಿರುವಂಥ ಒಂದು ಟ್ಯಾಲೆಂಟೆಡ್, ಟ್ರೈನ್ಡ್, ಟೆಕ್ನಿಕಲ್ ಹ್ಯೂಮನ್ ರಿಸೋರ್ಸಸ್ ಇಡೀ ಭಾರತ ದೇಶದಲ್ಲಿ ಇಲ್ಲ. ಅದಕ್ಕೆ ಅವರ ಎಜುಕೇಷನ್ ಸಿಸ್ಟಮು ಬೋತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಟೆಕ್ನಿಕಲ್ ಎಜುಕೇಷನನ್ನು ಅರ್ಲಿ 60s ನಾವೇನು ಪ್ರಾರಂಭ ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಯಲೈಜೇಷನ್ನು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯಲೈಜೇಷನ್ನು, ಗೌರ್ಮೆಂಟ್ ಆಫ್ ಕರ್ನಾಟಕ PSUs, ಬಿಕಾಸ್ ಆಫ್ ದ್ಯಾಟ್ ಟೆಕ್ನಾಲಜಿ ಬಂತು, ಕೊಲಾಬ್ರೇಷನ್ಸ್ ಬಂತು, R&D ಬಂತು. ಬಿಕಾಸ್ ಆಫ್ ದ್ಯಾಟ್ ಟೆಕ್ನಿಕಲಿ ಸ್ಕಿಲ್ಡ್ ಮ್ಯಾನ್ ಪವರ್ ಓವರ್ ದ ಪೀರಿಯಡ್ ಆಫ್ ಡೆವಲಪ್ ಮಾಡಿದ್ದೇವೆ. They adopted these people and they created a huge IT-BT ecosystem. Now it is known as Silicon Valley of the East. ಇದೇ ಥರದ ಅಡಾಪ್ಷನ್ ಭಾಳ ಅವಶ್ಯಕತೆ ಇದೆ. ಇರುವಂಥ ಗ್ರೌಂಡ್ ಲೆವೆಲಲ್ಲಿರುವಂಥ ನಮ್ಮ ರಿಸೋರ್ಸು, ಅದರ ಅಡಾಪ್ಷನ್ ನಾವು ಯಾವ ರೀತಿ ಮಾಡ್ತೇವೆ ಅದು ನಮ್ಮ ಭವಿಷ್ಯವನ್ನು ಬರೀತದೆ. ಯಾವ ರೀತಿ ಉಪಯೋಗ ಮಾಡ್ಕೊಳ್ತೇವೆ ಅದು ನಮ್ಮ ಭವಿಷ್ಯವನ್ನು ಬರೀತದೆ. ಇದು ಇವತ್ತಿರುವಂಥ ಒಂದು ಸ್ಟೇಟಸ್. ಇನ್ನು ಯಾರಿಂದ ನವ ಭಾರತ, ನವ ಕರ್ನಾಟಕ ಆಗಬೇಕು,
ಐ ಬಿಲೀವ್ ಇನ್ ಸ್ಟ್ರೆಂಗ್ತ್ ಆಫ್ ಮೈ ಪೀಪಲ್. ನನ್ನ ಜನರ ಒಂದು ದಕ್ಷತೆ, ಅವರ ಅರ್ಹತೆ, ಅವರು ಸಾಧಿಸುವಂಥ ಎಲ್ಲ ಕ್ರಮಗಳ ಬಗ್ಗೆ ನನಗೆ ಆತ್ಮವಿಶ್ವಾಸ ಇದೆ. ಜನರ ಬಿಟ್ಟು ನಾವು ನವ ಕರ್ನಾಟಕ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಜನರನ್ನು ತೊಡಗಿಸುವಂಥ ಕೆಲಸ ಸರ್ಕಾರದ ಕೆಲಸ. ಎಷ್ಟು ಜನರನ್ನು ನಾವು ತೊಡಗಿಸ್ಕೊಳ್ತೇವೋ ಸರ್ಕಾರ ಮಾಡೋದಕ್ಕೆ, ಈ ನವ ಕರ್ನಾಟಕ ಕಟ್ಟೋದಕ್ಕೆ, ಅಷ್ಟು ವ್ಯಾಪಕವಾಗಿ ಮತ್ತು ವೇಗವಾಗಿ ಅದು ಬೆಳೀತಿದೆ. ಉದಾಹರಣೆಗೆ ಇವತ್ತು ಜನರಿಗೆ ಮೋಟಿವೇಶನ್ ಏನು? ನಾವೆಲ್ಲ ಇಲ್ಲಿ ಕೂತಿದ್ದೇವೆ, ಸ್ವಲ್ಪ ಚೆನ್ನಾಗಿರೋರು ಕೂತಿದ್ದೇವೆ, ಅದಕ್ಕೆ ನಾವು ಕರ್ನಾಟಕ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ಅಲ್ಲಿ ಹಳ್ಳಿಯಲ್ಲಿರೋವನಿಗೆ ದಿನನಿತ್ಯ ಬೆಳಗ್ಗೆ ಎದ್ದು ಕೂಲಿ ಮಾಡಿ ತಾನು ಬದುಕು ಮಾಡೋವನಿಗೆ ಅವನಿಗೇನು ಯಾವ ಕರ್ನಾಟಕ ಇದ್ರೇನು? ಅವನಿಗೇನು ನವ ಕರ್ನಾಟಕ ಕಟ್ಟಬೇಕು ಅಥವಾ ನಂದು ಇದರಾಗೆ ಏನಾರು ಮಾಡಬೇಕು ಅನ್ನುವಂಥದ್ದು ಏನಿದೆ? ಅವನಲ್ಲಿ ಆ ಆಕಾಂಕ್ಷೆಯನ್ನು ಹುಟ್ಟುವಂಥ ಕೆಲಸ ಇವತ್ತು ಸರ್ಕಾರ ಮತ್ತು ಸಮಾಜ ಮಾಡಬೇಕು. ಏನು ಆಕಾಂಕ್ಷೆ? ಪ್ರತಿಯೊಬ್ಬ ಮನುಷ್ಯನಲ್ಲಿ ತಾನು ಬೆಳಿಬೇಕು, ಮುಂದೆ ಬರಬೇಕು, ಈಗಿರೋಕ್ಕಿಂತ ಇನ್ನೂ ಹೆಚ್ಚಿನ ಗಳಿಕೆ ಮಾಡಬೇಕು. ಅದು ವಿದ್ಯೆಯಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಆದಾಯದಲ್ಲಿರ್ಬೋದು, ಎಲ್ಲದರಲ್ಲೂ ಮುಂದೆ ಬರಬೇಕನ್ನುವಂಥ ಹಂಬಲ ಏನಿದೆ, ದಟ್ ಈಸ್ ದಿ ಗ್ರೇಟೆಸ್ಟ್ ಮೋಟಿವೇಟಿಂಗ್ ಪವರ್. ಸೊ ಇಂಡಿವಿಜುವಲ್ ಮೋಟಿವೇಟಿಂಗ್ ಪವರನ್ನು ನಾವು ಚಾನಲೈಸ್ ಮಾಡಿ ಅದನ್ನು ರಾಜ್ಯದ ಅಭಿವೃದ್ಧಿಯ ದಿಕ್ಕಿನತ್ತ ತೆಗೆದುಕೊಂಡು ಹೋಗುವಂಥ ಮಹತ್ವದ ಕೆಲಸ ಇದೆ. ಇಲ್ಲದಿದ್ದರೆ ಮಿಕ್ಕಿದ್ದೆಲ್ಲ ಪುಸ್ತಕದಲ್ಲಿ ಮತ್ತು ಭಾಷಣದಲ್ಲಿ ಉಳಿತದೆ. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ? ಈ ಹ್ಯೂಮನ್ ಪವರ್ ಏನಿದೆ, ತಳಹಂತದ ಮಾನವ ಸಂಪನ್ಮೂಲನ ನಾವು ಬಹಳಷ್ಟು ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಹೇಳಿ ಅವನ ಒಂದು ಕ್ರಿಯಾತ್ಮಕವಾಗಿರುವಂಥ ಮತ್ತು ದುಡಿಬೇಕನ್ನುವಂಥ ಹಂಬಲನ್ನು ಕಡಿಮೆ ಮಾಡ್ತಾಯಿದ್ದೆ. ಅವನ ದುಡಿಮೆಗೆ ಪೂರಕವಾಗಿ ಕಾರ್ಯಕ್ರಮವನ್ನು ಕೊಡಬೇಕು. ಅವನ ಆಕಾಂಕ್ಷೆಗಳನ್ನು ಈಡೇರಿಸುವ ಮುಖಾಂತರ ಕರ್ನಾಟಕದ ಆಕಾಂಕ್ಷೆ ಈಡೇರುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಇದು ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಕಳಕಳಿ. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಆದಮೇಲೆ ನಾನು 4 ತಾಸಿನಲ್ಲಿ ಒಂದು ತೀರ್ಮಾನವನ್ನು ಮಾಡಿದೆ. ರೈತ ವಿದ್ಯಾನಿಧಿ ಅಂತ ಮಾಡಿದೆ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು. ಯಾಕೆ ಮಾಡಿದೆ? ನಾವು ಹಳ್ಳಿಯಲ್ಲಿ ಹೋದಾಗ ಭಾಳ ಸತಿ ನಾವು ನೋಡ್ತೀವಿ, ಮಕ್ಕಳನ್ನೆಲ್ಲ ನೋಡಿದಾಗ ಕೇಳ್ತೀವಿ, SSLC ಆಗಿದೆ, PUC ಆಗಿದೆ ಅಂತ ಹೇಳ್ತಾರೆ. ಮುಂದೇನಿಲ್ಲ, ಇಲ್ಲೇ ಒಕ್ಕಲ್ತನ ಮಾಡ್ತೀವಿ. ಓಕೆ, ಜಮೀನು ಎಷ್ಟಿದೆ ಅಷ್ಟೇ ಇದೆ, ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಅದ್ರ ಮೇಲೆ ಅವಲಂಬಿತವಾಗಿರುವಂಥ ಜನ ಜಾಸ್ತಿ ಆಗಿದ್ದಾರೆ. 10 ವರ್ಷದಿಂದ 10 ಎಕರೆಯಲ್ಲಿ 2 ಅಣ್ಣ ತಮ್ಮರಿದ್ದರೆ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ಎಲ್ಲರಿಗೂ 2 ಎಕರೆ ಬರ್ತದೆ. ಫೀಸಿಬಲ್ ಆಗಿಲ್ಲ. ಒಂದು ಊರಿಗೆ ಹೋದರೆ 100 ಮನೆ ಇದ್ದರೆ 90 ಮನೆ ಗುಡಿಸಲು ಮನೆಗಳಿರ್ತವೆ, 10 ಮನೆ RCC ಮನೆ ಇರ್ತವೆ. ಯಾಕೆ ಅಂತ ಕೇಳಿದರೆ, ಇಲ್ಲ ಇವ್ರ ಮನೆಯಲ್ಲಿ ಒಬ್ಬರು ಸರ್ಕಾರಿ ನೌಕರಿ ಮಾಡ್ತಾರೆ, ಖಾಸಗಿ ನೌಕರಿ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ವಿದ್ಯೆ ಕಲ್ತಿದ್ದಾರೆ. ನಮ್ಮ ರೈತನ ಮಕ್ಕಳಿಗೆ ವಿದ್ಯೆ ಎಂಬುವ ಒಂದು ಅಸ್ತ್ರವನ್ನು ಕೊಟ್ಟರೆ ಖಂಡಿತ ಅವನು ಕೂಡ ಮುಂದೆ ಬರ್ತಾನೆ. ತನ್ನ ವಿಕಾಸ ಆಗ್ತದೆ, ಆ ಕುಟುಂಬದ ವಿಕಾಸ ಆಗ್ತದೆ, ಆ ಊರಿನ ವಿಕಾಸ ಆಗ್ತದೆ. ಮತ್ತು ಅವನ ರೈತ ಕುಟುಂಬ ಕೊಳ್ಳುವ ಶಕ್ತಿ ಜಾಸ್ತಿ ಆದಾಗ, ಬೈಯಿಂಗ್ ಪವರ್ ಆದಾಗ ರಾಜ್ಯಕ್ಕೆ ಕೂಡ ಆದಾಯ ಹೆಚ್ಚಾಗ್ತದೆ. ಒಂದನ್ನು ಎಲ್ಲ ಯೋಜನೆಯಲ್ಲಿರುವಂಥ ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಫಂಡಮೆಂಟಲಿ ಫಾರ್ಮರ್ ಈಸ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, he is also a consumer.
ಅವನು ಕೇವಲ ಉತ್ಪಾದಕನ ಅಷ್ಟೇ ಅಲ್ಲ, ಅವನು ಬಳಕೆದಾರನು ಕೂಡ ಹೌದು. ಈ ಕನ್ಸ್ಯೂಮ್ಸ್, ಅವನ ಕೈಗೆ ಶಕ್ತಿ ಬಂದರೆ, ಖಂಡಿತ ಬಾಯಿಂಗ್ ಪವರ್ ಬಂದರೆ ಅದು ರಾಜ್ಯಕ್ಕೆ ಕೂಡ ಆದಾಯ ಆಗ್ತದೆ. ದುಡಿಯೋ ವರ್ಗ, ಅದಕ್ಕಾಗಿ ಕೇವಲ ರೈತ ವಿದ್ಯಾನಿ ನಾನು ಮಾಡಲಿಲ್ಲ, ಬರೀ ಕೇವಲ ಫಾರ್ಮರ್ಸ್ಗೆ ಮಾಡಲಿಲ್ಲ, ಫಾರ್ಮ್ ಲೇಬರ್ಸ್ಗೆ ಮಾಡಿದ್ದೀನಿ, ಮೀನುಗಾರರಿಗೆ ಮಾಡಿದ್ದೇವೆ, ನೇಕಾರರಿಗೆ ಮಾಡಿದ್ದೇವೆ, ಆಟೋ ಡ್ರೈವರ್ಸ್ಗೆ ಮಾಡಿದ್ದೀವಿ. ಯಾರ್ಯಾರು ದುಡಿತಾ ಇದ್ದಾರೆ ಅವ್ರ ಕುಟುಂಬದಲ್ಲಿ ಆ ಒಂದು ಶಿಕ್ಷಣದ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡಿದೆ, ಅವ್ರ ಮಕ್ಕಳು ಮುಂದೆ ಹೋಗಲಿ ಅಂತ. ಈ ವರ್ಷ ನಾನು ನೋಡಿದೆ, ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ SSLCನಿಂದ PUCಗೆ ಕೇವಲ 26-27% ಮಾತ್ರ ಬರ್ತಾರೆ, ಅಡ್ಮಿಷನ್ ಆಗುತ್ತೆ. ಡಿಗ್ರಿಗೆ ಇಟ್ ವಿಲ್ ಬಿ ಜಸ್ಟ್ 16-17%, PGಗೆ 5-6%. ದಿ ಅಡ್ಮಿಷನ್ಸ್ ಇನ್ ದಿ ಹೈಯರ್ ಎಜುಕೇಷನ್ ಈಸ್ ನಾಟ್ ಅಪ್ ಟು ದಿ ಮಾರ್ಕ್. ಅದಕ್ಕಾಗಿ ಈ ವರ್ಷ ಆರ್ಥಿಕ ಒಂದು ಅನುಕೂಲ ಇಲ್ಲದ ಕಾರಣದಿಂದ ಅವರು ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಉಚಿತವಾದ ಶಿಕ್ಷಣ ಕೊಡ್ತಾ ಇದ್ದೇವೆ. PUC ಮತ್ತು ಡಿಗ್ರಿಯಲ್ಲಿ 8 ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ಉಚಿತವಾದಂಥ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೆಲ್ಲವೂ ದುಡ್ಡು ಸರ್ಕಾರವೇ ಭರಿಸ್ತದೆ. ನಾವು ಯುವಕರು ವಿದ್ಯೆಯಿಂದ ವಿದ್ಯಾಭರಿತವಾಗಿರುವಂಥ ಒಂದು ಯುವ ಶಕ್ತಿ ಆಗಬೇಕು. ಆಮೇಲೆ ನೆಕ್ಸ್ಟ್ ಈಸ್ ಟ್ರೈನಿಂಗ್. ಕಳೆದ 1.5 ವರ್ಷದಲ್ಲಿ ಸುಮಾರು 1,80,000 ಯುವಕರಿಗೆ ವಿಶೇಷವಾಗಿರುವಂಥ ಬೇರೆ ಬೇರೆ ಸೆಕ್ಟರಲ್ಲಿ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಈ ವರ್ಷ 5 ಲಕ್ಷ ಯುವಕರಿಗೆ ಟ್ರೈನಿಂಗನ್ನು ಕೊಡಬೇಕು. ಈ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಇದು ಅನ್ಸ್ಟ್ರಕ್ಚರ್ಡ್ ಭಾಳ ಇತ್ತು. ಯಾರೋ ಒಬ್ಬರು NGO ಬರ್ತಾರೆ, ನಾವು ಟ್ರೈನ್ ಮಾಡ್ತೀವಿ ಅಂತಾರೆ. ಒಬ್ಬ ಟ್ರೈನಿಂಗ್ ಮಾಡಿದರೆ 10,000 ರೂಪಾಯಿ, ಅವನು ಅಟೆಂಡೆನ್ಸ್ ಹಾಕ್ಕೊಂಡು ದುಡ್ಡು ತೊಗೊಂಡು ಹೋಗುವಂಥದ್ದು, ಗರಾಜ್ ತೋರಿಸಿ ಸಂಸ್ಥೆಗಳಿದ್ದೇವೆ ಅಂತ ಹೇಳಿಕೊಟ್ಟಿದ್ದು. ಅದಕ್ಕಾಗಿ ಒಂದು ಸ್ಟ್ರಕ್ಚರ್ ಮಾಡಿದ್ದೀನಿ ಈ ಸತಿ. ಐ ಆಮ್ ಯೂಸಿಂಗ್ ಮೈ IITs, ಮೈ ಪಾಲಿಟೆಕ್ನಿಕ್ಸ್, ಮೈ ಇಂಜಿನಿಯರಿಂಗ್ ಕಾಲೇಜ್, GTTCs, ಅಲ್ಲಿ ಟ್ರೈನಿಂಗ್ ಆಗಬೇಕು ಅಂತ. ಅಲ್ಲಿ ಲ್ಯಾಬ್ಸ್ ಇದೆ, ಎಲ್ಲ ಇದೆ, ಸ್ಟ್ರಕ್ಚರ್ ಟ್ರೈನಿಂಗ್ ಆಗಬೇಕು. ಕಳೆದ ವರ್ಷ 180 IITIಗಳನ್ನು ಅಪ್ಗ್ರೇಡ್ ಮಾಡಿದೆ. ವಿ ಹ್ಯಾವ್ ಸ್ಪೆಂಟ್ 30 to 35 crores of rupees ಆನ್ ಈಚ್ IIT. ಟಾಟಾದರ ಜೊತೆಗೆ ಒಪ್ಪಂದವನ್ನು ಮಾಡಿ, ದಯವಿಟ್ಟು ಪತ್ರಕರ್ತರಿಗೆ ಆಹ್ವಾನ ಮಾಡ್ತೇನೆ, ಆ IITIಗಳನ್ನು ದಯವಿಟ್ಟು ವಿಸಿಟ್ ಮಾಡಿ. IIT ಲೆವೆಲ್ ಲ್ಯಾಬ್ಸ್ ಇದೆ, ಅಲ್ಲಿ ಲೇಟೆಸ್ಟ್ ಈಗ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ನೋಡಿ. ಇಟ್ ಈಸ್ ಬಿಕಮಿಂಗ್ ಎ ಬಿಗ್ ಚೇಂಜ್. ಆ ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಎಕ್ಸ್ಪೋಜರ್ ಇದೆ. ಈ ವರ್ಷ ಸುಮಾರು 50 ಉಳಿದಿರುವಂಥ ITIಗಳನ್ನು ಕೂಡ ಅಪ್ಗ್ರೇಡ್ ಮಾಡೋದಕ್ಕೆ ನಾನು ಹಣವನ್ನು ಕೊಟ್ಟಿದ್ದೇನೆ. ಸೊ ಟ್ರೈನಿಂಗ್ ಲೆವೆಲ್ ಆಲ್ಸೋ ವೆರಿ ಸ್ಟ್ರಕ್ಚರ್ಡ್ ಹೈಟೆಕ್ ಟ್ರೈನಿಂಗನ್ನು ಮಾಡಿದರೆ ವಿ ಹ್ಯಾವ್ ಎಜುಕೇಟೆಡ್ youths and we have got trained youths. This is the step. See, the whole economic development is involved around the number of people who are engaged in the work, jobs. ಈಗ ನಾನು ನೋಡಿದ್ದೀನಿ, ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, 1,000 ಕೋಟಿ ಹಾಕ್ತಾರೆ, 2,000 ಕೋಟಿ ಹಾಕ್ತಾರೆ, ಎಲ್ಲ ನಾವು ಫೆಸಿಲಿಟಿ ಕೊಡ್ತೀವಿ. ಅವರು ವರ್ಷಕ್ಕೆ 500-1,000 ಕೋಟಿ ಫಾಯ್ದೆ ಮಾಡ್ಕೊಂಡು ಹೋಗ್ತಾರೆ. ದೇ ಇನ್ವೆಸ್ಟ್ ಸಮ್ವೇರ್ ಎಲ್ಸ್. ವಾಟ್ ದ ಸ್ಟೇಟ್ ಈಸ್ ಗೋಯಿಂಗ್ ಟು ಗೇನ್? ಸೊ ಐ ಹ್ಯಾವ್ ಬ್ರಾಟ್ ಇನ್ ಫಸ್ಟ್ ಟೈಮ್ ಇನ್ ದ ಕಂಟ್ರಿ, ಕರ್ನಾಟಕ ಹ್ಯಾಸ್ ಗಾಟ್ ಎಂಪ್ಲಾಯ್ಮೆಂಟ್ ಪಾಲಿಸಿ. ಎಂಪ್ಲಾಯ್ಮೆಂಟ್ ಪಾಲಿಸಿ ಇದೆ. ವಿ ಗಿವ್ ದೆಮ್ ಸಪೋರ್ಟ್, ನಾಟ್ ಓನ್ಲಿ ಕ್ಯಾಪಿಟಲ್ ಸಬ್ಸಿಡೀಸ್, ವಿ ವಿಲ್ ಗಿವ್ ಇನ್ಸೆಂಟಿವ್ಸ್. ಎಷ್ಟು ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ತೀರೋ ಅಷ್ಟು ಇನ್ಸೆಂಟಿವ್ ಕೊಡ್ತೇವೆ. ಸೊ ಮೋರ್ ಜಾಬ್ಸ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ದಟ್ ಈಸ್ ದಿ ಕೀ ಫಾರ್ ನವ ಕರ್ನಾಟಕ. ಆ್ಯಂಡ್ ಮೋರ್ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್. ಒಂದು ಕಡೆ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋ ಆಗಬೇಕು, ಇನ್ನೊಂದು ಕಡೆ ಮ್ಯಾನುಫ್ಯಾಕ್ಚರ್ ಗ್ರೋ ಆಗಬೇಕು, ಥರ್ಡ್ ಇಸ್ ಸರ್ವಿಸ್ ಸೆಕ್ಟರ್ ಗ್ರೋ ಆಗಬೇಕು. 1% ಗ್ರೋತ್ ಇನ್ ಅಗ್ರಿಕಲ್ಚರ್
will trigger 4% growth in manufacturing, and it triggers 10% growth in service sector. So jobs has to be created. Karnataka is the first state to get a job report. ನಾನು ಆಮೇಲೆ ವಿವರವಾಗಿ ಹೇಳ್ತೀನಿ. ಒಂದು ಜಾಬ್ ರಿಪೋರ್ಟನ್ನು ನಾವು ತಂದಿದ್ದೀವಿ. ಯಾವ ರಾಜ್ಯನೂ ಕೂಡ ಡೇರ್ ನಾಟ್ ಡೂ ದಿಸ್. ಅಂದರೆ ವರ್ಷದಲ್ಲಿ ಎಷ್ಟೆಷ್ಟು ಜಾಬು ಪ್ರೈವೇಟ್ ಸೆಕ್ಟ್ರಲ್ಲಿ ಎಲ್ಲ ಏನೇನಿದೆ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಏನಿದೆ ಎಲ್ಲ ಸಂಪೂರ್ಣವಾಗಿದೆ. ಇದರ ಬೇಸಿಸ್ ಏನು ಅಂತಂದರೆ, ಏನೋ ಸ್ಟ್ರಾಂಗ್ ಬೇಸಿಸ್ ಬೇಕಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ಸ್ಟ್ರಾಂಗ್ ಬೇಸಿಸ್ ಈಸ್ ಪ್ರಾವಿಡೆಂಟ್ ಫಂಡ್. ಎಷ್ಟು ಜನ ಹೊಸದಾಗಿ ಪ್ರೈವೇಟ್ ಫಂಡಲ್ಲಿ ನಮೂದಿಸಿದ್ದಾರೆ. ಆಮೇಲೆ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ASI ಅದರಲ್ಲಿ ಎಷ್ಟು ಜನ ನಮೂದಿಸಿದ್ದಾರೆ. ಇವೆರಡನ್ನು ಕಾಮನ್ ಇರೋನ್ನು ತೆಗೆದುಬಿಟ್ಟು ಟೋಟಲ್ ಒಂದು ಲಿಸ್ಟ್ ಮಾಡಿದರೆ, ಹೊಸದಾಗಿ ಪ್ರೈವೇಟ್ ಫಂಡಿಗೆ ಬರ್ಬೇಕಾದ್ರೆ ಅವನು ಎಂಪ್ಲಾಯ್ಮೆಂಟ್ ಆಗಲೇಬೇಕು. It is a very, very authentic basis where the people who are employed and employed in different sectors can be calculated. ಅದರ ಆಧಾರದ ಮೇಲೆ ಇದು ಇಂಡಿಪೆಂಡೆಂಟ್ ಸ್ಟಡಿ, ಸರ್ಕಾರದ ಸ್ಟಡಿ ಅಲ್ಲ. ಫಿಕ್ಕಿ ಮತ್ತು ಕ್ವೆಸ್ ಅವರು ಮಾಡಿರುವಂಥ ಒಂದು ಸ್ಟಡಿ. ಇಡೀ ದೇಶಕ್ಕೆ ಇಂಥದ್ದು ಮಾಡುವಂಥ ಅವಶ್ಯಕತೆ ಇದೆ. ಇದರ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಫಾರ್ಮಲ್ ವರ್ಕ್ ಫೋರ್ಸ್ ಅಂದರೆ PFI ESI ಇದ್ದವರು 20% ಇದ್ದಾರೆ ಆಫ್ ದ ಟೋಟಲ್ ಎಂಪ್ಲಾಯ್ಮೆಂಟ್. Karnataka has got almost 24.97, that is 25%. So we are almost 5% more than the national average. ನಮ್ಮದು ಇಡೀ ದೇಶದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡಿದರೆ 4.7% ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ನಮ್ಮ ಕರ್ನಾಟಕದಲ್ಲಿ 2.4% ಇದೆ. This shows Karnataka is going on the right path. The third thing, what is more important, is that lot of non-formal employment ಏನಿದೆ, ಇನ್ಸೆಕ್ಯೂರ್ಡ್ ಇದ್ದಾರೆ ಅವರು. ಅನ್ಆರ್ಗನೈಸ್ಡ್ ಅಂತ ನಾವು ಕರಿತೀವಿ. ಅನ್ಆರ್ಗನೈಸ್ಡ್ ಅಂದ್ರೇನು? ಲೆಕ್ಕಕ್ಕಿಲ್ಲ ಅಂತ. ಲೆಕ್ಕದಲ್ಲಿಲ್ಲ ಅಂತಂದ್ರೇನು? ಅವ್ರಿಗೆ ಬೇಸಿಕ್ ಗ್ರ್ಯಾಚ್ಯುಟಿ, PF, ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸು, ಅದರ್ ಏನು ಸೆಕ್ಯೂರಿಟಿ ಮೆಜರ್ಸ್ ಏನು ಫಾರ್ಮಲ್ ಆರ್ಗನೈಸ್ ಸೆಕ್ಟರ್ ಇದೆ ಇಲ್ಲ ಅಂತ ಅರ್ಥ. ಆ್ಯಂಡ್ ಇನ್ಕ್ಲೂಡಿಂಗ್ ಜಾಬ್ ಗ್ಯಾರಂಟಿ. ಸೊ ದಿಸ್ ಟೈಮ್ ಐ ಹ್ಯಾವ್ ಕಾನ್ಸ್ಟಿಟ್ಯೂಟೆಡ್ ಅ ಅಥಾರಿಟಿ ಆ್ಯಂಡ್ ಅ ಬೋರ್ಡ್ ಟು bring in all these unorganized sector people into organized and give them job security, give them social security, children their education. For the first time in the country, somebody has done for unorganized sector. And we are going to create a special financing for that. And we'll see that regular funds are there. ಹೆಂಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಮಾಡಿದ್ವಿ. ನಮ್ಮ ಆಫೀಸರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇದು ಬಂತು. ಫಾರ್ಮಲ್ ಅನ್ಆರ್ಗನೈಸ್ಡಲ್ಲಿ ಮನೆ ಕೆಲಸದವರಿಂದ ಹಿಡಿದು ಹೊಲದಲ್ಲಿ ಕೆಲಸ ಮಾಡೋರು ಇವರು ಎಲ್ಲರದ್ದು ಕೂಡ ಬಂತು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಐ ವಾಸ್ ಜಸ್ಟ್ ಲಿಸ್ನಿಂಗ್, ಹೆಣ್ಣು ಮಕ್ಕಳ ಬಗ್ಗೆ, ಹೆಲ್ತ್ ಬಗ್ಗೆ. ಅ ವುಮನ್ is a very important nucleus, not only for the family, for the entire nation. ನಾನು ಈ ವರ್ಷ ಯಾರು ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ಕಾರ್ಮಿಕ ಹೆಣ್ಮಗಳಿದ್ದಾಳೆ, ದೇ ಆರ್ ಸಪೋಸ್ ಟು ಬಿ ಅರೌಂಡ್ 36 lakhs, ಅವರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಕೊಡುವಂಥದ್ದು ಫಾರ್ ದರ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಡ್ತಾ ಇದ್ದೇನೆ. ಯಾಕಂದರೆ ನಾವು ಮಾಲ್ ನ್ಯೂಟ್ರಿಷನ್ನೆಲ್ಲ ನೋಡಿದಾಗ ಹೈಯೆಸ್ಟ್ ಮಾಲ್ ನ್ಯೂಟ್ರಿಷನ್ ಆಗಿರುವಂಥದ್ದು ಈ ಫಾರ್ಮ್ ಲೇಬರ್ಸ್ ಹೆಣ್ಮಕ್ಕಳಲ್ಲಿ. ಅವ್ರಿಗೆ ಸರಿಯಾದ ಆಹಾರ ಇಲ್ಲ, ನಂಬರ್ 1. ಅವ್ರ ಮಕ್ಕಳಿಗೆ ಆಹಾರ ಇಲ್ಲ. ಮನೆಯಲ್ಲಿ ಕೆಲಸ ಮಾಡಬೇಕು, ಹೊಲದಲ್ಲಿ ಮಗುವನ್ನು ತೊಗೊಂಡು ಹೋಗಿ ಗಿಡದ ನೆಲಲ್ಲಿ ಮಲಗಿಸಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ. ಸೊ ದಿಸ್ ಈಸ್ ಹರ್ ಗ್ರೇಟೆಸ್ಟ್ ಪ್ರಾಬ್ಲಮ್, ಬರ್ಡನ್. ಆದ್ದರಿಂದ
ಅದಕ್ಕೆ ಅಟೆಂಡ್ ಮಾಡ್ತಾ ಇದ್ದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಯಾವಾಗ ಸೊಸೈಟಿ ಹೆಲ್ದಿ ಇರ್ತದೋ, ಯಾವಾಗ ಸೊಸೈಟಿ ಕಂಪ್ಲೀಟಾಗಿ ಎಜುಕೇಷನ್ ಸಿಗ್ತದೋ, ಯಾವಾಗ ಸೊಸೈಟಿಗೆ ಎಲ್ಲ ರೀತಿಯ ಸೋಷಲ್ ಸೆಕ್ಯೂರಿಟಿ ಇರ್ತದೋ, ಆವಾಗ ಮಾತ್ರ ನಿಜವಾದ ಗ್ರೋತ್ ಆಗ್ತದೆ. ಅದರ್ವೈಸ್ ಈಗ ನಾವು ಇನ್ಕ್ಲೂಸಿವ್ ಗ್ರೋತ್ ಅಂತ ಭಾಳ ಫ್ಯಾಷನ್ ಆಗಿದೆ. ನೈದರ್ ಇಫ್ ಹ್ಯೂಮನ್ growth is not there, human development is not there, then there will be no economic growth. The entire economic growth is done by the activity of the human beings. They are the game changers. Bottom of the pyramid are the game changers. They are going to change the fate of this nation and my state. ನಾವೆಲ್ಲ ತಿಳ್ಕೊಂಡಿದ್ದೀವಿ ದುಡ್ಡಿದ್ರೆ ಎಲ್ಲ ಆಗ್ತದೆ ಅಂತ. ದೊಡ್ಡ ದೊಡ್ಡ ಶ್ರೀಮಂತರ ಬಗ್ಗೆ ನಾವು ಮಾತಾಡ್ತೀವಿ. ಉದಾಹರಣೆಗೆ ನಾನೊಬ್ಬ ಮುಖ್ಯಮಂತ್ರಿ, 100 ಕೋಟಿ ಒಂದು ರಸ್ತೆ ಮಾಡೋಕ್ಕೆ ನಾನು ಸ್ಯಾಂಕ್ಷನ್ ಮಾಡ್ಬೋದು. ಮುಂದೇನಾಗೋದಿಲ್ಲ, ಎಲ್ಲ ಪೇಪರ್ನಲ್ಲಿ ಇರ್ತದೆ. ಅದನ್ನು ಬಳಕೆ ಮಾಡಿ ಬಿಸಿಲಲ್ಲಿ ಟಾರನ್ನು ಕಾಯಿಸಿ ಅದನ್ನ ಹುಯ್ದು ರೋಲ್ ಮಾಡಿ ರಸ್ತೆ ಮಾಡಿದಾಗ ಎಕನಾಮಿಕ್ ಗ್ರೋತ್ ಆಗ್ತದೆ. ನಾವು ಯು ಟೆಲ್ ಮಿ, ಆ ರಸ್ತೆದಲ್ಲಿರುವಂಥ ಕಾರ್ಮಿಕ ಬದಲಾವಣೆ ತಂದ ಅಥವಾ ನಾನು ತಂದಿದ್ದೇನಾ? ನಾವೆಲ್ಲ ಕ್ಲೇಮ್ ಮಾಡ್ತೀವಿ, ನಾವು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ. ನಿಜವಾದ ಬದಲಾವಣೆ ಆ ತೆಳ ಹಂತದ ಕಾರ್ಮಿಕ ಮಾಡಿರುವಂಥ. ರೈತ, ಕಾರ್ಮಿಕ ಈ ದೇಶದ ಇಬ್ಬರು ಗೇಮ್ ಚೇಂಜರ್ಸ್. ಅದ್ರ ಜೊತೆಗೆ ಹೆಣ್ಣುಮಕ್ಕಳು, ಯುವಕರು. ರವೀಂದ್ರನಾಥ್ ಠಾಗೂರ್ ಅವ್ರಿಗೆ ಒಬ್ಬ ಕಿಲಾಡಿ ಒಂದು ಕ್ವಶನ್ ಕೇಳಿದೆ. ತಟ್ಟನೆ ಹೇಳುವಂತ ಬರ್ತದಲ್ಲ, ಟಿ ವಿಯಲ್ಲಿ ಬರ್ತದೆ. ತಟ್ಟನೆ ಹೇಳಬೇಕು ಗುರುಜಿ ಅಂದು. ಏನಪ್ಪ ಅಂತ, ದೇವರಲ್ಲಿದ್ದಾನೆ. ಇಮ್ಮಿಡಿಯೇಟ್ಲಿ ಹೇಳ್ಬೇಕು ಅವರು, ದೇವರಲ್ಲಿದ್ದಾನೆ. ದೇವರು ಕೂಲಿಕಾರನ ಶ್ರಮದಲ್ಲಿದ್ದಾನೆ, ರೈತನ ಬೆವರಿನಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈ ಕನ್ಸೆಪ್ಟ್ ಇಟ್ಕೊಂಡು ನಾನು ನಮ್ಮ ಕರ್ನಾಟಕವನ್ನು ಕಟ್ಟಬೇಕಂತ ಮಾಡಿದ್ದೇನೆ. ವೇರ್ ದಿ ಕಾಮನ್ ಮ್ಯಾನ್, ದ ಫಾರ್ಮರ್, ದ ವರ್ಕರ್, ದ ವುಮನ್, ದ ಯೂತ್ ಈಸ್ ದಿ ಸೆಂಟರ್ ಆಫ್ ಮೈ ಗ್ರೋತ್, ಸೆಂಟರ್ ಆಫ್ ನವ ಕರ್ನಾಟಕ. ಇವತ್ತು ಕನ್ನಡದಲ್ಲಿ ಒಂದು ಗಾದೆ ಇದೆ, ದುಡ್ಡೇ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ ಅಂತ. ಕಾಲ ಹೋಯ್ತೀಗ, ದುಡ್ಡು ಬೇಕಷ್ಟು ಎಮ್ನ್ಯೂದಲ್ಲಿ ಏನೇನು ಬೇಕೋ ಸಿಗ್ತದೆ. ಆದರೆ ನಿಜವಾಗ್ಲೂ 21ನೇ ಶತಮಾನದಲ್ಲಿ ದುಡಿಮೆ ದೊಡ್ಡಪ್ಪ. ಸೊ ದುಡಿಯುವಂಥ ವರ್ಗಕ್ಕೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಈ ದೇಶ ಬೆಳೀತದೆ. ಇನ್ನೊಂದು ಪ್ರಶ್ನೆ ನಮ್ಮ ಕಣ್ಣು ಮುಂದಿರುವಂಥದ್ದು, ಸರ್ಕಾರ ಭಾಳ ಶ್ರೀಮಂತವಾಗಿರ್ಬೇಕಾ ಅಥವಾ ಜನ ಶ್ರೀಮಂತರಾಗಿರ್ಬೇಕು? ಫಂಡಮೆಂಟಲಿ ಸರ್ಕಾರ ಶ್ರೀಮಂತ ಇದ್ದರೆ ಟ್ರೆಜರಿಯಲ್ಲಿ ದುಡ್ಡಿದ್ದು ಏನು ಉಪಯೋಗ ಆಗಲಿಲ್ಲ ಅಂದರೆ ಏನು ಉಪಯೋಗ? ಜನರ ಕೈಯಲ್ಲಿ ದುಡ್ಡಿದ್ರೆ, ಜನರು ಶ್ರೀಮಂತರಾದರೆ, ಅವ್ರ ದುಡಿಮೆಯಿಂದ ಶ್ರೀಮಂತರಾದರೆ, ನಾನು ಹೇಳಿದ್ನಲ್ಲ, ಬಾಯಿಂಗ್ ಪವರ್ ಹೆಚ್ಚಾಗ್ತದೆ, ಟ್ಯಾಕ್ಸೇಷನ್ ಹೆಚ್ಚಾಗ್ತದೆ, ಸರ್ಕಾರಕ್ಕೆ ಬರ್ತದೆ, ಸರ್ಕಾರ ಮತ್ತೆ ಕಾರ್ಯಕ್ರಮ ಮಾಡ್ತದೆ. ಸೊ ದ ಪ್ರೂಡೆಂಟ್ ಈಸ್, ದ ಬುದ್ಧಿವಂತಿಕೆ ಏನು ಅಂತಂದರೆ, ಸರಿಯಾದ ರೀತಿಯಲ್ಲಿ ಸರಿಯಾದ ಜನಕ್ಕೆ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಅವ್ರ ಕೈಯಲ್ಲಿ ದುಡ್ಡಿರಬೇಕು, ಜನರ ಕೈಯಲ್ಲಿ ದುಡ್ಡಿರಬೇಕು. ಯಾವ ದೇಶದಲ್ಲಿ ದುಡಿಮೆಗೆ ಗೌರವ ಇದೆ, ಯಾವ ದೇಶದಲ್ಲಿ ಜನರ ಕೈಯಲ್ಲಿ ದುಡ್ಡಿದೆ, ಅಲ್ಲಿ ಬಡತನ ಎಂದು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ, ನಿರುದ್ಯೋಗ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಫ್ರೇಮ್ವರ್ಕು. ಇನ್ ವಾಟ್ ಈಸ್ ದಿ ಫ್ಯೂಚರ್ ಆಫ್ ನವ ಕರ್ನಾಟಕ ಅಂತ ಕೇಳಿದಾಗ ನಾನು ಹೇಳ್ತಿದ್ದೀನಿ, ಭಾರತ ದೇಶದ ಯಾವುದಾದ್ರೂ ರಾಜ್ಯಕ್ಕೆ ಉಜ್ವಲವಾದಂಥ ಭವಿಷ್ಯ ಇದೆ, ಅದು ಕರ್ನಾಟಕಕ್ಕೆ, ಮತ್ತು ಯಾವುದೂ ಇಲ್ಲ. ಸರಿಯಾದಂಥ ಪಾಲಿಸಿಗಳನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ, ನೋ ಪವರ್ ಆನ್ ದ ಅರ್ತ್ ಕ್ಯಾನ್ ಸ್ಟಾಪ್ ಕರ್ನಾಟಕ ಗ್ರೋಯಿಂಗ್. ಆಲ್ರೆಡಿ ಎಲ್ಲ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ನಾವು ಹೆಚ್ಚಿದ್ದೇವೆ. GDP ಭಾರತ ದೇಶದ್ದು 6.8 ಮ್ಯಾಕ್ಸಿಮಮ್ ಇದ್ದರೆ, ನಮ್ಮದು ಆಲ್ಮೋಸ್ಟ್ 9% ಇದೆ. ಪರ್ ಕ್ಯಾಪಿಟಾ ಇನ್ಕಮ್, ದ ಗ್ರೋತ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಲಾಸ್ಟ್ 4 years, it was 2,47,000 4 years back. Now it is 3,42,000. Almost a lakh of rupees per capita income has increased. That doesn't mean that everybody is getting that so much of money, but total
generation by our people is so much. That is growing. Infrastructure, we have got best of infrastructures. 6,000 kilometers has been laid in last 5 years. We have got coastal line. We are end to fishermen port develop ಮಾಡ್ತಾ ಇದ್ದೇವೆ, ನ್ಯೂ ಮಂಗಳೂರು ಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ, ಕಾರವಾರ ಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ, ಮತ್ತು ಇನ್ನು 2 ಹೊಸ ಪೋರ್ಟನ್ನು ನಾವು ಕಮರ್ಷಿಯಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಮಾಯನ್ ಕುರುವೆ ಆ್ಯಂಡ್ ಕೆನಿ ಪೋರ್ಟು, ಇನ್ನೊಂದು ಮಜಾಲಿಯಲ್ಲಿ ಫಿಶರ್ಮೆನ್ ದೊಡ್ಡ ಒಂದು ಫಿಶರ್ಮೆನ್ ಪೋರ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ನರೇಂದ್ರ ಮೋದಿಜಿಯವರ ಗತಿಶಕ್ತಿ ಯೋಜನೆಯಲ್ಲಿ ಲಿಂಕೇಜಸ್ ಬಿಟ್ವೀನ್ ದಿ ಕೋಸ್ಟಲ್ ಟು ದಿ ಹಿಂಡರ್ಲ್ಯಾಂಡ್, ಅದಕ್ಕಾಗಿ ಲಾಜಿಸ್ಟಿಕ್ ಪಾರ್ಕ್ಸ್ ಮಾಡುವಂಥದ್ದು, ಕನೆಕ್ಟಿವಿಟಿ ಮಾಡುವಂಥದ್ದು, ಆ ಎಲ್ಲ ಕ್ರಮಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಸೊ ಇದು ನೆಕ್ಸ್ಟ್ 3-4 years there will be huge activity in terms of imports and exports through our ports, Karnataka ports. And Karnataka is the only one which can have so many ports, which otherwise was not developed. Now we have taken a bold step to develop ports, to develop roads, and we have taken steps to increase the scale of our development, not only in terms of economy, even in education. I have given the highest budget for education and health. Last year also I have given. Last year we decided to build 8,000 school rooms, and all other programs put together, we are building 9,100 school rooms by June, July. They will be completed. They are already grounded, they are in progress, they will be completed. Next academic year ಆದಾಗ ಇವೆಲ್ಲ ಪ್ರತಿ ವರ್ಷ 1-2 ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಸಿಗ್ತಿತ್ತು. ಇವತ್ತು 40-50 ಸ್ಕೂಲ್ ರೂಮ್ ಸಿಗ್ತಾ ಇದೆ. ಆ್ಯಂಡ್ ದಿಸ್ ಶುಡ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ 3 years. Then the student to the classroom ratio will be very well maintained. Next 3 years, we have to build 8,000 school rooms every year. Almost 25,000 school rooms we have to build in 3 years. ಅವಾಗ ಗ್ಯಾಪ್ ಕಮ್ಮಿ ಆಗ್ತದೆ. ಈ ವಿಚಾರ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. We have built, we have taken up PHC, we are converting them into CHC. 5-6 ಬೆಡ್ ಇದ್ದಿದ್ದನ್ನು 30 ಬೆಡ್ಗೆ, ಒಂದೊಂದಕ್ಕೆ 8 ಕೋಟಿ 10 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ. 100 ಮಾಡಿದ್ದೇವೆ. ಈ ವರ್ಷ 50 ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್ ಇನ್ನೊಂದು 50 ಕಂಪ್ಲೀಟ್ ಮಾಡ್ತಾ ಇದ್ದೇವೆ. 437 ನಮ್ಮ ಕ್ಲಿನಿಕ್ ವಿ ಆರ್ ಡೂಯಿಂಗ್ ಇನ್ ಅರ್ಬನ್ ಏರಿಯಾ. 250 ಆಯುಷ್ಮತಿ ಕ್ಲಿನಿಕ್ ಅಂತ ಎಲ್ಲ ತಾಲೂಕುಗಳಲ್ಲಿ, ಸ್ಪೆಷಲಿ ಫಾರ್ ವುಮನ್, ಫಾರ್ ಹರ್ ಪ್ರಾಬ್ಲಮ್ಸ್, ವಿ ಆರ್ ಇನಾಗ್ರೇಟಿಂಗ್ ದೆಮ್. ಆ್ಯಂಡ್ ಹೆಲ್ದಿ ಸೊಸೈಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಸರ್ಕಾರಕ್ಕೆ ಗೊತ್ತಿದೆ. ನಮ್ಮ ಡಯಾಲಿಸಿಸ್ ಸೈಕಲ್ಸು ಇಟ್ ವಾಸ್ ಜಸ್ಟ್ 30,000 1 year back. I have doubled it last year, 60,000. In this budget I have given 1 lakh cycles per day. 1 lakh cycles per day ಕೊಡ್ತಾ ಇದ್ದೇವೆ. ಅಂದರೆ 1 lakh ಪೀಪಲ್ಗೆ ಡಯಾಲಿಸಿಸನ್ನು ನಾವು ಸರ್ಕಾರ ವತಿಯಿಂದ ಮಾಡಿಸ್ತಾ ಇದ್ದೇವೆ. ಸಿಮಿಲರ್ಲಿ ಕ್ಯಾನ್ಸರ್ ಕಿಮೋಥೆರಪಿ ವಿ ಹ್ಯಾವ್ ಡಬಲ್ಡ್ ಇಟ್. ಕಾಕ್ಲಿಯರ್ ಇಂಪ್ಲಾಂಟ್, ಹುಟ್ಟ ಕಿವುಡರಿಗೆ ಒಂದು ಸ್ಪೆಷಲ್ ಮೆಷಿನ್ ಬರ್ತದೆ, ಅದು 5-25 ಲಕ್ಷ ಆಗ್ತದೆ. ಐ ಹ್ಯಾವ್ ಗಿವನ್ 500 crores ಟು ಇಂಪ್ಲಾಂಟ್ ಯಾಕಂದರೆ ದಿ ಹ್ಯೂಮನ್ ರಿಸೋರ್ಸಸ್ ಜಸ್ಟ್ ಬಿಕಾಸ್ ಪವರ್ಟಿ ಇದೆ ಅಂತ ಹೇಳಿ ನಮ್ಮ ಮಾನವ ಸಂಪನ್ಮೂಲನ ಹಾಳು ಮಾಡೋಕ್ಕೆ ನಾನು ತಯಾರಿಲ್ಲ. ಬರ್ತ್ ಈಸ್ ನಾಟ್ ಬೈ ಚಾಯ್ಸ್. ನಾವು ಬಡವರಾಗಿ ಹುಟ್ಟಬೋದು, ಅದು ನಮ್ಮ ಕೈಯಲ್ಲಿಲ್ಲ. ಬಡವರಾಗಿ ಹುಟ್ಟಿರ್ಬೋದು, ಆದರೆ ಬಡವರಾಗೆ ಸಾಯಬೇಕು ಅನ್ನುವಂಥದ್ದು ಎಲ್ಲಿಯೂ ಕೂಡ ರೂಲ್ಸ್ ಇಲ್ಲ. ಬಡವರಾಗಿ ಹುಟ್ಟಿರ್ಬೋದು, ಆದರೆ ನಾವು ದುಡಿಮೆಯಿಂದ ಮುಂದೆ ಬಂದು ನಮ್ಮ ಬದುಕನ್ನು ಚೆನ್ನಾಗಿ ಮಾಡಿಕೊಂಡು ನಾವು ಸಾಯ್ತೇವೆ ಅನ್ನುವಂಥ ಒಂದು ಮೋಟಿವೇಶನ್ ನಮ್ಮ ಜನರಿಗೆ ಕೊಡಬೇಕು. ಟು ಡೈ ಆಸ್ ಅ ಪೂರ್ ಮ್ಯಾನ್ ಈಸ್ ನಾಟ್ ಅ ಚಾಯ್ಸ್, ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಅ ಚಾಯ್ಸ್. ಇಟ್ ಶುಡ್ ಬಿ ದ್ಯಾಟ್ ಐ ಮೇ ಬಿ ಬಾರ್ನ್ ಪುವರ್, ಬಟ್ ಸರ್ಟನ್ಲಿ ಐ ವಿಲ್ ನಾಟ್ ಡೈ ಆಸ್ ಅ ಪೂರ್ ಮ್ಯಾನ್. ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಜನರಿಗೆ ವಿಶ್ವಾಸ ಕೊಡುವಂಥ ಕೆಲಸ ಆಗಬೇಕು. ಆಪರ್ಚುನಿಟೀಸ್ ಕೊಡಬೇಕು. ಹೆಲ್ತಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತಂದಿದ್ದೇವೆ.
ನಾವು ಕೋವಿಡ್ನಿಂದ ಕಲ್ತಿರುವಂಥ ಪಾಠ, ಅಲ್ಲಿ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಮಾಡಿರುವಂಥದ್ದು, ಅದರ ಆಧಾರದ ಮೇಲೆ ಬಹಳ ದೊಡ್ಡ ಬದಲಾವಣೆಯನ್ನು ಇವತ್ತು ಹೆಲ್ತ್ ಸೆಕ್ಟರಲ್ಲಿ ನಾವು ಇವತ್ತು ತಂದಿದ್ದೇವೆ, ಎಜುಕೇಷನ್ ಸೆಕ್ಟ್ರಲ್ಲಿ ತಂದಿದ್ದೇವೆ. ಈ ಪೌಷ್ಟಿಕ ಆಹಾರದಲ್ಲಿ ನಾನು ಈಗಾಗಲೇ ಡಾಕ್ಟ್ರ್ ಹೇಳಿದ್ದು ಕೇಳಿದೆ, ನಾನು ಅದಕ್ಕೆ ಹೆಚ್ಚು ಹೇಳೋದಿಲ್ಲ, ಡಾಕ್ಟರ್ ಸುಧಾಕರ್ ಹೇಳಿದ್ದು ಕೇಳಿದೆ. ಅಲ್ಲಿ ಆಹಾರ ಹೆಂಗೆ ಕೊಡ್ತಿದ್ರು ಅಂದರೆ ಪೌಷ್ಟಿಕ ಆಹಾರ ಏನು ಸಿವಿಯರ್, ಮೀಡಿಯಮ್ ಆ್ಯಂಡ್ ಲೋ ಹಿಂಗೇನೋ ಇತ್ತು. ಐ ಸೆಡ್ ನಥಿಂಗ್ ಡೂಯಿಂಗ್, treat everybody as severe and give them the full meals, whatever it is there. To severe you should give to ಏನಂತಿರೋದಕ್ಕೆ ಅಲ್ಲ ಅನೆಮಿಕ್ಕು, ಸಿವಿಯರ್, ಮೀಡಿಯಮ್ ಏನೋ ಹೇಳ್ತಿರಲ್ಲ, ಲೆಸ್ ಸಿವಿಯರ್, ಮೈಲ್ಡ್. ಸೊ ಐ ಸೆಡ್ ನೋ, ಯು ಶುಡ್ ಗಿವ್ ಟು ಪುವರ್. ಸಿವಿಯರ್ ಏನು ಕೊಡ್ತೀರ ಅಷ್ಟೇ ಆಹಾರ ಕೊಡಿ, 200-300 ಕೋಟಿ ಹೆಚ್ಚಾಗ್ತದೆ, ಆಗಲಿ ಕೊಡಿ. ವಾಟ್ ಭಾಳ ಜನ ನಾವು ನೋಡ್ತೇವೆ ಎಕನಾಮಿಕ್ಸು ಇದರಲ್ಲಿ, ಟೋಟಲಿ ಇಷ್ಟು ಖರ್ಚಾಯಿತು ಹೆಲ್ತ್ ಸೆಕ್ಟರ್ಗೆ, ಇಷ್ಟು ಖರ್ಚಾಯಿತು ವಿದ್ಯಾ ಸೆಕ್ಟರ್ಗೆ, ವುಮನ್ ಡೆವಲಪ್ಮೆಂಟ್ ಇಷ್ಟು ಖರ್ಚಾಯಿತು ಅಂತ. ಅದು ಎಕ್ಸ್ಪೆಂಡಿಚರ್ ಅಲ್ಲ, ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಐ ಟ್ರೀಟ್ ದಿಸ್ ಆಸ್ ಎ ಇನ್ವೆಸ್ಟ್ಮೆಂಟ್. ಸೊ ವಾಟ್ ಐ ವಾಂಟ್ ಟು ಸೇ ಈಸ್, ಐ ಆಮ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಕಮಿಂಗ್ ಬ್ಯಾಕ್ವರ್ಡ್ ಬಿಕಾಸ್ my heart lies with my poor people. My heart lies with my women. Even though economy is in top priority in this summit, but still I am forced to go back and come again. And I believe that the real development is here. The real Nava Karnataka is here. Nava Karnatakadalli ನಾವು ಮಾಡಿರುವಂಥ ಪಾಲಿಸಿಗಳಿಂದ ಈಗ ಉದಾಹರಣೆಗೆ ನಮ್ಮ ಥಿಂಕಿಂಗ್ ಬದಲಾವಣೆ ಮಾಡಿದ್ದೇವೆ. ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್ಕಾರದ್ದು. ನಮ್ಮ ಹುಡುಗರೆಲ್ಲ IITಗೆ ಹೋಗಬೇಕು ಅಂತ ಪರೀಕ್ಷೆ ಬರೀತಾರೆ, ಸಿಗುವುದಿಲ್ಲ, ನಿರಾಶೆ ಆಗ್ತಾರೆ. ಇನ್ನು ಕೆಲವರು ಸಿಕ್ಕರೂ ಕೂಡ ಅದು ಎಲ್ಲೋ ದೂರದಲ್ಲಿ ರೂರ್ಕೆಲ ಅದು ಇದು ಹೋಗಕ್ಕೆ ಕಷ್ಟ ಆಗ್ತದೆ. ನನ್ನ ಹತ್ರ ಸಾಕಷ್ಟು ಜನ ಬಂದರು, ನನ್ನ ಮಗಳಿಗೆ ರೂರ್ಕೆಲ ಸಿಕ್ಕಿದೆ, ನಾನು ಊರ ನೋಡಿಲ್ಲ, ಏನು ಮಾಡಲಿ ಅಂತ. ನನ್ನ ಮನಸ್ಸಿನಾಗ ಅವಾಗ ಬಂತು, ಯಾಕೆ ನಾವೇ IIT ಲೆವೆಲಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಾರ್ದು? ಯಾಕೆ ಅವ್ರ ಮನೆ ಬಾಗಿಲ ಕಾಯಬೇಕು? ನಮ್ಮಲ್ಲೇ ಮಾಡಿದರೆ ಅವು ಕಾಮನ್ ಎಕ್ಸಾಮ್ನಲ್ಲಿ ಬರೋದಿಲ್ಲ. ಹೀಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಡೆವಲಪ್ 7 ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಟು IIT ಲೆವೆಲ್. ಈಗಾಗಲೇ ಅದಕ್ಕೆ ಕಮಿಟಿ ಮಾಡಿ, ಟಾಸ್ಕ್ ಫೋರ್ಸ್ ಮಾಡಿ, ಎಲ್ಲ ವಿಸಿಟ್ ಮಾಡಿ, ಗ್ಯಾಪ್ಸ್ ಏನೇನಿದೆ ಮತ್ತು ಯಾವ್ಯಾವ ಇದರಲ್ಲಿ ಯಾವ ಸ್ಪೆಷಲಿಟಿ ಮಾಡಬೇಕು ಅನ್ನೋದನ್ನ ಎಲ್ಲ ಬ್ಲೂ ಪ್ರಿಂಟ್ ರೆಡಿಯಾಗಿ ಐ ಹ್ಯಾವ್ ಗಿವನ್ 50 + 50 100 crores for improvement of these 7 engineering colleges, and I have given them a timeline. In next 5 years they should come up to IIT level. First 3 years regional engineering college level ಬರಬೇಕು, 5 yearsಗೆ ನೀವು IIT level ಅಲ್ಲಿ. Imagine if Karnataka has institutions of IIT level, 7 to 10 institutions at that level, ಇಡೀ ನಮ್ಮ ಕ್ವಾಲಿಟಿ ಎಷ್ಟೇ ಇಂಪ್ರೂವ್ ಆಗುತ್ತದೆ, ನಮ್ಮ ಯುವಕರಿಗೆ ಎಷ್ಟು ಅಪರ್ಚುನಿಟಿ ಸಿಗ್ತದೆ. ಸಿಮಿಲರ್ಲಿ ಈ ಬೆಂಗಳೂರು ಪ್ರಾಬ್ಲಮ್ಮು, ಸ್ಯಾಟಲೈಟ್ ಟೌನು, ಟುಡೇ ಇಟ್ ಈಸ್ ಬೆಂಗಳೂರು, tomorrow it might be Mysore or Hubli Dharwad. So I decided that we will build 6 townships in all 6 regions. ಈಗಾಗಲೇ ಪ್ಲೇಸ್ ಐಡೆಂಟಿಫೈ ಮಾಡಿದ್ದೀವಿ. We have called for international town planners to give their ideas, and we'll get all those ideas and we'll have 6 new towns. ಹಳೇದನ್ನು ನಾವು ರೀಸ್ಟ್ರಕ್ಚರ್ ಮಾಡೋದಕ್ಕಿಂತ ಹೊಸದು ಬಿಲ್ಡ್ ಮಾಡೋದು ಭಾಳ ಸುಲಭ. ಅಲ್ಲಿ ಕಂಪ್ಲೀಟಾಗಿ ಚಂಡೀಗಢಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ನಂದು ಇದಿದೆ. ಅಲ್ಲಿ ಲಿವಿಂಗ್ ಚೆನ್ನಾಗಿರಬೇಕು, ಡೊಮೆಸ್ಟಿಕ್ ಸೊಸೈಟಿ ಚೆನ್ನಾಗಿರಬೇಕು, ಕಮರ್ಷಿಯಲೈಸೇಷನ್ ಇರಬೇಕು, ಎಜುಕೇಷನ್ ಇರಬೇಕು, ಆ್ಯಂಡ್ ಆಲ್ಸೋ ಕಲ್ಚರ್ ಇರಬೇಕು, ಮತ್ತು ಸ್ವಲ್ಪ ದೂರದಲ್ಲಿ ಇಂಡಸ್ಟ್ರಿಯಲೈಸೇಷನು ಆಗಿರಬೇಕು. ಸೊ ಕಾಂಪ್ರಿಹೆನ್ಸಿವ್ ಆಗಿ ಇವತ್ತು ನಾವು ಮಾಡ್ತಾಯಿದ್ದೇವೆ. ವಿ ಹ್ಯಾವ್ ಗಾಟ್ ಅ ಟೆಕ್ಸ್ಟೈಲ್ ಪಾಲಿಸಿ. Highest number of garments exported in the country is from Karnataka. So, thanks to Prime Minister that he has given one PM Mitra textile park to Gulbarga, where 1 lakh people will be given jobs in that backward area.
And state government has given its part, it has given the land, it has given concessions. So the textile giants are going to come there. So that is done by the center. Now what's the state? Nava Karnataka ಅಂತಂದ್ರೆ ಎಲ್ಲೋ ಒಂದು ಕಡೆ ಅಲ್ಲ. That inspired me. The next cabinet, I am going to announce the similar package, similar thing in Bijapur and Raichur, where cotton growing area is there and a lot of employment is there. So, ಅವರು ಅಷ್ಟೇ ಮಾಡ್ತಾರೆ, ಅವರು ಅಷ್ಟೇ ಮಾಡಲಿ ಬಿಡೋದು ಅಂತಲ್ಲ, ನಮ್ಮ ಕರ್ತವ್ಯವನ್ನು ಕೂಡ ನಾವು ಮಾಡಬೇಕಾಗ. ಅದಕ್ಕೆ ಸ್ಟ್ರಾಂಗ್ ಸೆಂಟರ್ ಆ್ಯಂಡ್ ಸ್ಟ್ರಾಂಗ್ ಸ್ಟೇಟ್ ಅಂತ ನಾನು ಹೇಳ್ತಾರೆ. ವಿ ಆರ್ ದೇರ್ ಇನ್ ಸೆಮಿಕಂಡಕ್ಟರ್ಸ್. We will be number one renewable energy. I have signed a MOU of more than 2.6 lakh crores for renewable energy to manufacture not only the convention of unconventional energy, that is solar and wind, which has become a convention of unconventional energy, in the niche area of manufacturing hydrogen cells, in the manufacturing of ammonia. A lot of people are coming to Karnataka. Highest FDI is in Karnataka. Highest R&Ds are in Karnataka. We have got 400 niche R&D centers. Every day 5,000 scientists and engineers come to Kempegowda airport and go. ಯಾರಿಗೂ ಇಮ್ಯಾಜಿನೇಷನ್ ಇಲ್ಲ ಅದು. 400 niche R&D a city has. ಇದು ಭಾರತದಲ್ಲಿ ಅತಿ ಹೆಚ್ಚಲ್ಲ, ಇಡೀ ಜಗತ್ತಿನಲ್ಲಿ ಇಷ್ಟು ದೊಡ್ಡ R&D ಸೆಂಟರ್ಸ್ ಯಾವುದೇ ನಗರಕ್ಕಿಲ್ಲ. ಯು ಟೇಕ್ ನ್ಯೂಯಾರ್ಕ್, ಲಾಸ್ ಏಂಜಲಸ್, ಯು ಟೇಕ್ ಎನಿಥಿಂಗ್, ದೇ ಆರ್ ನೋವೇರ್ ಹಿಯರ್. ಸೊ ದಿಸ್ ಈಸ್ ವಾಟ್ ಕರ್ನಾಟಕ ಈಸ್ ಅಹೆಡ್ ಇನ್ ಸೋ ಮೆನಿ ಫೀಲ್ಡ್ಸ್. ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಇದು ಮೇಲೆ ಕಳಿಸೋದ್ರಲ್ಲಿ ಯು ವಿಲ್ ಬಿ ಸರ್ಪ್ರೈಸ್ಡ್. ಏರೋಸ್ಪೇಸ್ ಟೆಕ್ನಾಲಜಿ, ಏರೋನಾಟಿಕ್ಸ್ ಟೆಕ್ನಾಲಜಿಯಲ್ಲಿ ವಿ ಆರ್ ನಂಬರ್ ಒನ್ ಥ್ಯಾಂಕ್ಸ್ ಟು ಅವರ್ ಪಬ್ಲಿಕ್ ಸೆಕ್ಟರ್ಸ್. ಬಟ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ ದ ಪಾರ್ಟ್ಸ್ ಆಫ್ ಏರೋಪ್ಲೇನ್, ರೈಟ್ ಫ್ರಮ್ ಇಂಜಿನ್ನಿಂದ ಹಿಡಿದು ಅದರ ಟರ್ಬೈನಿಂದ ಹಿಡಿದು ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ಸ್, ಎವ್ರಿಥಿಂಗ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್. ನಿಶ್ ಏರೋಸ್ಪೇಸ್ ಕಂಪನೀಸ್ ಆರ್ ಇನ್ ಕರ್ನಾಟಕ, ನಾಟ್ ಓನ್ಲಿ ಬೋಯಿಂಗ್ ಆ್ಯಂಡ್ ಏರ್ಬಸ್. These are companies which are commercially known. Otherwise, there are very strong companies technologically. They are all there in Karnataka. So my dream in Nava Karnataka is that istella now 100% spares ಮಾಡುವಾಗ why not we build our own aircraft, illondu unit ಆಗಬೇಕು ಅಂತ. And I already moved ahead. I've been talking to people. In question of 4-5 months, I think we can clinch a deal. Foxconn had come and talked to us. Now they are coming out with their plans in Karnataka. ಇದೆಲ್ಲ ಏನು ತೋರಿಸ್ತದೆ? ನವ ಕರ್ನಾಟಕಕ್ಕೆ ಅವಕಾಶ ಇದೆ. ಹೈ ಟೆಕ್ನಾಲಜಿಯಲ್ಲಿದೆ, ಮ್ಯಾನುಫ್ಯಾಕ್ಚರಿಂಗಲ್ಲಿದೆ, ಅಗ್ರಿಕಲ್ಚರಲ್ಲಿ ನಾನು ಮೊನ್ನೆ ಹುಬ್ಳಿಯಲ್ಲಿ ಹೇಳಿದೆ, ಅದು ಎಂಟೈರ್ ತುಂಗಭದ್ರಾ 7 lakh ಏಕರ್ಸನ್ನು ಮೈಕ್ರೋ ಇರಿಗೇಷನ್ ಮಾಡಿ 100 ಫುಡ್ ಪ್ರೊಸೆಸಿಂಗನ್ನು ನಾವು ಅಲ್ಲಿ ಮಾಡಿದರೆ it will be like a Punjab. The gateway of North Karnataka can be Punjab. So, ವಿಪುಲವಾಗಿರುವಂಥ ಅವಕಾಶ ಇದೆ ಕರ್ನಾಟಕಕ್ಕೆ. ನಮಗೆ ನಿಸರ್ಗದತ್ತವಾಗಿದೆ. ನಾವು ಇಷ್ಟು ವರ್ಷ ಶ್ರಮ ವಹಿಸಿರುವಂಥ ಹ್ಯೂಮನ್ ರಿಸೋರ್ಸಸ್ ಇದೆ. ಇನ್ನಷ್ಟು ಅದಕ್ಕೆ ನಾವು ಹಾರ್ನೆಸ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು, ಟ್ಯಾಲೆಂಟನ್ನು ಸರ್ಚ್ ಮಾಡಬೇಕು, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಇನ್ವೆಸ್ಟ್ಮೆಂಟ್ಗೆ. ಮತ್ತು ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗೆ ಒಳ್ಳೆ ಮಾರ್ಕೆಟ್ ಸಿಗಬೇಕು. ಕೃಷಿ ಬೆಳೆದಿದೆ, ರೈತ ಬೆಳಿಬೇಕು. ಭಾಳಷ್ಟು ಸ್ಟ್ರಕ್ಚರ್ಸ್ ಬೆಳೆದಿದೆ, ಆ ಸ್ಟ್ರಕ್ಚರ್ ಕಟ್ಟಿರುವಂಥ ವರ್ಕರ್ಸ್ ಬೆಳಿಬೇಕು. ಭಾಳಷ್ಟು ಇಂಡಸ್ಟ್ರಿಯಲಿಸ್ಟ್ ಬೆಳೆದಿದ್ದಾರೆ, ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ ಬೆಳಿಬೇಕು. ಭಾಳಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೆಳೆದಿದೆ, ಅಲ್ಲಿ ಸ್ಟೂಡೆಂಟ್ಸ್ ಬೆಳಿಬೇಕು. ಭಾಳಷ್ಟು ಹೆಲ್ತ್ ಕೇರ್ ಬೆಳೆದಿದೆ, ಅಲ್ಲಿ ಕೆಲಸ ಮಾಡುವಂಥ ನರ್ಸ್ ಆ್ಯಂಡ್ ಅದರ್ಸ್, ದೇ ಶುಡ್ ಆಲ್ಸೋ ಇಂಪ್ರೂವ್ ದೇರ್ ಲೈಫ್. ಆ್ಯಂಡ್ ನಿಶ್ ಇಂಡಸ್ಟ್ರೀಸ್ ಬೆಳೆದಿದೆ, IT-BT ಬೆಳೆದಿದೆ, ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಇಂಜಿನಿಯರ್ಸು, ಯಂಗ್ಸ್ಟರ್ಸ್, ದೇ ಶುಡ್ ಹ್ಯಾವ್ ಅ ವೆರಿ ಗುಡ್ ಲೈಫ್. ಎಲ್ಲ ಸ್ತರದಲ್ಲಿ ಒಳ್ಳೆಯ ಒಂದು ಬದುಕನ್ನು ನಾವು ಕಾಣುವಂಥದ್ದು. ಅದರ ಮುಖಾಂತರ ಇಡೀ ಕರ್ನಾಟಕವನ್ನು
ಎಲ್ಲ ಸೆಕ್ಟ್ರಲ್ಲಿ ಮೇಲೆತ್ತುವಂಥದ್ದು 1 ಟ್ರಿಲಿಯನ್ ಎಕಾನಮಿಯನ್ನು ನಾವು ಮಾಡಬೇಕಾಗಿದೆ. 1 ಟ್ರಿಲಿಯನ್ ಎಕಾನಮಿ ಯಾಕಂದರೆ 5 ಟ್ರಿಲಿಯನ್ ಎಕಾನಮಿ ಭಾರತಕ್ಕೆ ಬೇಕಾದರೆ ಕರ್ನಾಟಕ 1 ಟ್ರಿಲಿಯನ್ ಮಾಡಿದರೆ ಮಾತ್ರ ಅದು ಗುರಿ ಮುಟ್ತದೆ. ಅದಕ್ಕಾಗಿ ಈಗಾಗಲೇ ಮೈ ಪ್ಲ್ಯಾನ್ ಇಸ್ ರೆಡಿ. 1 ಟ್ರಿಲಿಯನ್ ಹೆಂಗೆ ಮಾಡಬೇಕು, ಈಗೇನು ಹೇಳಿದೆ ಎಲ್ಲ ಸೆಕ್ಟರಲ್ಲಿ 1 ಟ್ರಿಲಿಯನ್ ಹೆಂಗೆ ಮಾಡಬೇಕು ಅನ್ನೋದು ನಮ್ಮ ಮುಂದೆ ಬ್ಲೂ ಪ್ರಿಂಟ್ ಇದೆ. 1 ಟ್ರಿಲಿಯನ್ ಮಾಡುವಂಥ ಬ್ಲೂ ಪ್ರಿಂಟ್ ಇದೆ. ಜಾಬ್ಸ್ ಬಗ್ಗೆ ಬ್ಲೂ ಪ್ರಿಂಟ್ ಇದೆ, R&D ಬಗ್ಗೆ ಬ್ಲೂ ಪ್ರಿಂಟ್ ಇದೆ, ಎಂಪ್ಲಾಯ್ಮೆಂಟ್ ಪಾಲಿಸಿ ಇದೆ, ಸೆಮಿಕಂಡಕ್ಟರ್ ಪಾಲಿಸಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲಿಸಿ ಇದೆ, ಹೆಲ್ತ್ ಪಾಲಿಸಿ ಇದೆ. ಸೊ ಈ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದೆ. ಆ್ಯಂಡ್ ಎಕನಾಮಿಕ್ಲಿ ವೀಕ್ ಇರುವಂಥ ಪವರ್ ಸೆಕ್ಟರು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಹೌ ಟು ಮೊಬಿಲೈಸ್ ದೇರ್ ಓನ್ ಸೋರ್ಸಸ್ ಆ್ಯಂಡ್ ಡೂ ಇಟ್ ಅಂತ ರಿಪೋರ್ಟ್ಸ್ ಇದೆ ನಮ್ಮ ಮುಂದೆ. ಸೊ ಐ ನೋ ವೇರ್ ಇಸ್ ದಿ ಪ್ರಾಬ್ಲಮ್ ಆ್ಯಂಡ್ ಐ ನೋ ದ ಸೊಲ್ಯೂಷನ್ಸ್ ಆಫ್ ದ ಪ್ರಾಬ್ಲಮ್. ನಾನು ಬರೀ ಸಮಸ್ಯೆಗಳನ್ನು ಮಾತನಾಡುವಂಥ ಒಬ್ಬ ರಾಜಕಾರಣಿ ಅಲ್ಲ, ಸಮಸ್ಯೆಗೆ ಪರಿಹಾರ ಕೊಡುವಂಥ ಒಬ್ಬ ರಾಜಕಾರಣಿ ನಾನು. ಐ ಆಮ್ ಟೆಲಿಂಗ್ ಯು, ನನ್ನ ಕೆಲಸಗಳಿಂದ ಅದನ್ನು ನಿಮ್ಗೆ ಗೊತ್ತಾಗ್ತದೆ. ನನ್ನ ಕೆಲಸಗಳಿಂದ ಗೊತ್ತಾಗ್ತದೆ. ನಾವು ಇದ್ದಾಗ ನಮ್ಮ ಫುಟ್ ಪ್ರಿಂಟ್ಸನ್ನು ಬಿಟ್ಟು ಹೋಗಬೇಕು. ಇಲ್ಲದೇ ಇದ್ದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ದೇರ್ ಈಸ್ ಅ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್. ನಾವು ತೆಳಗಡೆ ಮಟ್ಟಕ್ಕೆ ಇಳಿದಾಗ ಅದು ಸಾಧ್ಯ ಆಗ್ತದೆ. ಫ್ಲಡ್ಸ್ ಬಂತು, ಕೋವಿಡ್ ಬಂತು, ಆಮೇಲೆ ಹೋಸ್ಟ್ ಆಫ್ ಅದರ್ ಪ್ರಾಬ್ಲಮ್ಸ್ ಬಂತು, ಸೋಶೋ ಎಕನಾಮಿಕ್, government employees. There are so many every day. There are policy problems, there are personal problems, there are organization problems. I have converted problems as a step to my success. Every time I said this is the testing time for me and I should come out. ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಇದೆ. ಇವತ್ತು ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸಿರುವಂಥ ಉದಾಹರಣೆಗಳಿದೆ. ಅದು ಇಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕೂಡ ತಮ್ಮ ಡಿಮಾಂಡನ್ನು ಎತ್ತರಿಸಿರುವಂಥ ಸಂದರ್ಭದಲ್ಲಿ ಸಮಾಧಾನ ಮಾಡುವಂಥ ಕೆಲಸವನ್ನು ನಾವು ಎಷ್ಟು ಮಾಡಿದ್ದೇವೆ. ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರಿಂದ ಹಿಡಿದು, ಆವರ್ತ ನಿಧಿಯಿಂದ ಹಿಡಿದು, ಐ ಕ್ಯಾನ್ ಗೋ ಆನ್. ಸೊ ಸಮಸ್ಯೆಗಳಿರ್ತವೆ, ಸಮಸ್ಯೆಗಳನ್ನು ಸಮಸ್ಯೆಯಾಗಿ ನೋಡ್ದೇ ಅವಕಾಶಗಳಾಗಿ ಪರಿವರ್ತನೆ ಮಾಡಿ ಅವುಗಳಿಗೆ ಸೊಲ್ಯೂಷನ್ ಕೊಡಬೇಕು. ಇದು ನನ್ನ ನೀತಿ. ನವ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಅದು ನವ ಕರ್ನಾಟಕ. ನವ ಕರ್ನಾಟಕದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಕಡು ಬಡವನಿಗೂ ಅವಕಾಶ ಇದೆ, ಎಲ್ಲ ವೃತ್ತಿಯವನಿಗೆ ಅವಕಾಶ ಇದೆ. ಬಡಗ ಇರ್ಬೋದು, ಕುಂಬಾರ ಇರ್ಬೋದು, ಕುರಿ ಕಾಯಂ ಇರ್ಬೋದು, ಮೇದಾರ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಎಲ್ಲರಿಗೂ ಕೂಡ ಅವಕಾಶ ಇದೆ. ನವ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಗ್ರೋತ್ಗೆ ಅವಕಾಶ ಇದೆ. ನವ ಕರ್ನಾಟಕದಲ್ಲಿ ಹೊಸ ಅಗ್ರಿಕಲ್ಚರ್ ಸಂಶೋಧನೆಗೆ ಅವಕಾಶ ಇದೆ. ನವ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲೈಸೇಷನ್ಗೆ ಅವಕಾಶ ಇದೆ. ನವ ಕರ್ನಾಟಕದಲ್ಲಿ R&Dಗೆ ಅವಕಾಶ ಇದೆ. ನವ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಇನ್ವೆಸ್ಟ್ಮೆಂಟ್ಗೆ ಆಹ್ವಾನ ಇದೆ. ನವ ಕರ್ನಾಟಕದಲ್ಲಿ ಇವತ್ತು ಸಂಪೂರ್ಣವಾಗಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇದೆ. ನವ ಕರ್ನಾಟಕದ ಈ ಒಂದು ಚಿತ್ರ ಅದು ಜನರಿಂದ ಜನರಿಗೋಸ್ಕರ ಇದೆ. ಈ ಕಲ್ಪನೆ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೇನೆ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಕೊನೆಗೆ. 72 ವರ್ಷ ಕುಡಿಯುವ ನೀರು, 25 ಲಕ್ಷ ಮನೆಗಳಿಗೆ ಕರ್ನಾಟಕದಲ್ಲಿ ನಾವು ಕುಡಿಯುವ ನೀರು ಕೊಟ್ಟಿದ್ವಿ. ಎಷ್ಟು? 25 ಲಕ್ಷ 72 ವರ್ಷದಲ್ಲಿ. ಕಳೆದ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ಕುಡಿಯೋ ನೀರನ್ನು ಕೊಟ್ಟಿದ್ದೆ. ನಾನು ಬೇರೆ ಬೇರೆ ಸ್ತರದಲ್ಲಿ MLC ಆಗಿ ಇನ್ನೊಂದು ಕೆಲಸ ಮಾಡುವಾಗ ಸಾಧ್ಯನೇ ಇಲ್ಲ ಇದು ಮಾಡೋಕ್ಕೆ ಅನ್ನುವಂಥ ಒಂದು ವಾತಾವರಣ ಇತ್ತು. ವಾಟರ್ ಪ್ರಾಬ್ಲಮ್ ಕಾಂಟ್ ಬಿ ಸಾಲ್ವ್ಡ್, ಅಸಾಧ್ಯ ಅಂತಿದ್ರು. ಅಸಾಧ್ಯ ಇದ್ದದ್ದು ಇವತ್ತು ಸಾಧ್ಯ ಮಾಡಿ ತೋರಿಸಿದೆ. ಸೊ ಇನ್ ನವ ಕರ್ನಾಟಕ, ವಾಟ್ ವಾಸ್ ಇಂಪಾಸಿಬಲ್ ಎಸ್ಟರ್ಡೇ, ಇಟ್ ಈಸ್ ಪಾಸಿಬಲ್ ಟುಡೇ ಆ್ಯಂಡ್ ಟುಮಾರೋ. ಯಾವುದು ಅಸಾಧ್ಯ ಇತ್ತು ಹಿಂದಿನ ದಿನಗಳಲ್ಲಿ, ನವ ಕರ್ನಾಟಕದಲ್ಲಿ ಅವೆಲ್ಲವೂ ಕೂಡ ಸಾಧ್ಯ ಇದೆ. ದಿಸ್ ಈಸ್ ನವ ಕರ್ನಾಟಕ. ಒಂದು ಹೊಸ ಚೈತನ್ಯ, ಹೊಸ ಚಿಂತನೆ ಮತ್ತು ಹೊಸ ಗುರಿ ಮತ್ತು ಸಾಧಿಸುವಂಥ ಛಲ
ಅತ್ಯಂತ ಕಠಿಣ ಪರಿಶ್ರಮ, ದಣಿವರಿಯದ ಕೆಲಸ ಮತ್ತು ಎಲ್ಲರನ್ನೂ ಕೂಡ ಪ್ರೇರೇಪಿಸಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಅದೇ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಇದನ್ನು ಅಕ್ಷರಶಃ ಪಾಲನೆ ಮಾಡುವಂಥದ್ದು. ಮತ್ತು ಕರ್ನಾಟಕದ ಒಂದು ಏನು ಅದ್ಭುತವಾಗಿರುವಂಥ ಒಂದು ಸಂಸ್ಕೃತಿ ಇದೆ, ಬೆಳಿಬೇಕು, ಬೆಳೆಸಬೇಕು, ಎಲ್ಲರೂ ಕೂಡ ಬೆಳಿಬೇಕು ಅನ್ನುವಂಥ ಒಂದು ಸಂಸ್ಕೃತಿ ಇದೆ. ಅದು ನಮ್ಮ ನಿಜವಾದಂಥ ದಿ ಸ್ಟ್ರೆಂಗ್ತ್ ಆಫ್ ದಿ ಸೋಲ್ ಆಫ್ ದಿ ಗ್ರೋತ್ ಸ್ಟೋರಿ ಆಫ್ ಕರ್ನಾಟಕ. ನಮ್ಮ ಆತ್ಮದ ನಮ್ಮ ಸಂಸ್ಕೃತಿ ಇದೆ, ಅದು ನಮ್ಮ ಆತ್ಮ. ಆ ಆತ್ಮದ ಶಕ್ತಿ ಇವತ್ತು ಕರ್ನಾಟಕದ ಶಕ್ತಿಯಾಗಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಆ ಸಂಸ್ಕೃತಿಯ ಮೂಲವನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಿ ಮಾಡುವಂಥ ಕಲ್ಪನೆ ನನ್ನ ಮುಂದಿದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಐ ವುಡ್ ರಿಕ್ವೆಸ್ಟ್ ಶ್ರೀ ರವೀಂದ್ರ ಭಟ್, ಹೆಡ್ ಆಫ್ ಎಡಿಟೋರಿಯಲ್ ಪ್ರಜಾವಾಣಿ, ಅವರು ಕೆಲವು ನಿಮಿಷಗಳ ಕಾಲ ಮುಖ್ಯಮಂತ್ರಿಗಳೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್, ರವೀಂದ್ರ ಭಟ್ ಸರ್, ಇಟ್ಸ್ ಆಲ್ ಯುವರ್ಸ್. ನೇರವಾಗಿ ನಿಮ್ಮ ಹತ್ರ. ಎಸ್. ಎಲ್ಲರಿಗೂ ನಮಸ್ಕಾರ. ಸಂವಾದ ಮಾಡದೇ ಇರುವಷ್ಟು ನೀವು ಮಾತಾಡಿದ್ದೀರಿ. ಎರಡು ಕಾರಣಗಳಿಗಾಗಿ ನಾನು ನಿಮ್ಮನ್ನು ಅಭಿನಂದಿಸಬೇಕು. ಮೊದಲನೇದು, ನೀವು ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟ್ರು ಅಂತ ಹೇಳ್ತಾ ಇದ್ರಿ. ಅದನ್ನು ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಭಾಳ ವರ್ಷಗಳ ನಂತರ ಒಂದು ಪೀಸ್ ಆಫ್ ಪೇಪರ್ಗಳನ್ನು ಇಟ್ಕೊಳ್ಳದೆ ಎಲ್ಲ ಅಂಕೆ ಸಂಖ್ಯೆಗಳ ಸಹಿತ ನಿರರ್ಗಳವಾಗಿ ಮಾತಾಡುವಂತಹ ಒಬ್ಬ ಚೀಫ್ ಮಿನಿಸ್ಟರ್ ಸಿಕ್ಕಿದ್ದಾರೆ. ಆ ಕಾರಣಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ಎರಡನೇದು, ನವ ಕರ್ನಾಟಕವನ್ನು ಯಾವುದೇ ರಾಜಕಾರಣಿಗಳು ಮಾಡಲ್ಲ, ಯಾವುದೇ ಸರ್ಕಾರ ಮಾಡಲ್ಲ, ಮಾಡೋದಿದ್ರೆ ಸಾಮಾನ್ಯ ಜನ ಮಾಡ್ತಾರೆ ಅನ್ನೋದನ್ನು ನೀವು ಹೇಳಿದ್ರಿ. ಆ ಕಾರಣಕ್ಕಾಗಿಯೂ ನಿಮ್ಮನ್ನು ಅಭಿನಂದಿಸ್ತೇನೆ. ಮೂರನೇದು, ರೈತರ ದುಡಿಮೆಯಲ್ಲಿ ದೇವರಿದ್ದಾನೆ ಮತ್ತು ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ ಅನ್ನುವುದನ್ನು ನೀವು ಹೇಳಿದ್ದೀರಿ. ಆ ಕಾರಣಕ್ಕಾಗಿಯೂ ನಿಮ್ಮನ್ನು ಅಭಿನಂದಿಸ್ತೇನೆ. ಒಂದೇ ಒಂದು ಈಗ ಥಟ್ಟನ ಉತ್ತರ ಹೇಳುವಂಥದ್ದು ಏನಂತಂದರೆ, ಪ್ರಧಾನಮಂತ್ರಿಗಳು 5 ಟ್ರಿಲಿಯನ್ ಆರ್ಥಿಕತೆಯನ್ನು ಹೇಳಿದ್ರು, ನೀವು ತಕ್ಷಣ ನಾವು 1 ಟ್ರಿಲಿಯನ್ ಅಂತ ಕೈ ಎತ್ತಿದ್ರಿ. ಪ್ರಧಾನಮಂತ್ರಿಗಳು ಹೊಸ ಶಿಕ್ಷಣ ನೀತಿಯನ್ನು ಜಾರಿ ಮಾಡ್ತೀವಿ ಅಂದ ತಕ್ಷಣ ನೀವು ಕೈ ಎತ್ಬಿಟ್ಟು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಅದನ್ನು ಜಾರಿಗೊಳಿಸ್ತೀರಿ. ಇದ್ರ ಗುಟ್ಟೇನು ಅಂತ? ಈಗ ಉದಾಹರಣೆಗೆ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ, ಅದು ಸರ್ಕಾರದ ಡಿಪಾರ್ಟ್ಮೆಂಟಿಂದ ಹೊರ ಬಂದಿಲ್ಲ. ಯು ಆರ್ ರಾವ್ ಅವರ ಒಂದು ಆಯೋಗ ನೇಮಿಸಿತ್ತು. ಅವರು ಎಲ್ಲ ರಾಜ್ಯದಲ್ಲಿ ಹೋಗಿದ್ದರು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ವ್ಯಾಪಕವಾಗಿ ಚರ್ಚೆ ಆಗಿ ಸುಮಾರು 3 ವರ್ಷ ಚರ್ಚೆಯಾಗಿ ಬೇರೆ ಬೇರೆ ಹಂತದಲ್ಲಿ ಮತ್ತು ಹಲವಾರು ಬದಲಾವಣೆಗಳನ್ನಾಗಿ ಕೊನೆಗೆ ಒಂದು ಪಾಲಿಸಿ ಬಂತು. ಆ ಎಲ್ಲ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ವಿ. ನಾವೆಲ್ಲ ಪ್ರತಿಯೊಂದು ಹಂತದಲ್ಲಿ ಏನೇನು ಬದಲಾವಣೆ ಆಗಬೇಕು ಮತ್ತು ಯಾಕೆ ಆಗಬೇಕು ಮತ್ತು ಯಾಕೆ ಆಗಬಾರ್ದು ಎಲ್ಲ ವಿಚಾರಗಳಲ್ಲಿ ಒಬ್ಬ ಮಗುವಿನ ಮಾನಸಿಕತೆಯಿಂದ ಹಿಡಿದು ಒಬ್ಬ ಯುವಕನ ಆಶಯಗಳನ್ನು ಇಟ್ಟುಕೊಂಡು ಮತ್ತು ಬೇರೆ ಬೇರೆ ದೇಶದಲ್ಲಿರುವಂಥ ಎಜುಕೇಷನ್ ಬಗ್ಗೆ ನಮಗೆ ಅರಿವಿತ್ತು. ಅದೆಲ್ಲವೂ ಕೂಡ ನಮ್ಮ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಟ್ಟು ಮಾಡಿದ್ದರಿಂದ ನಾವು ಹೇಳಿದ್ವಿ, ಇದಕ್ಕೆ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಇದು ಕೂಡಲೇ ಇಂಪ್ಲಿಮೆಂಟ್ ಆದರೆ, ಇವತ್ತು ಇಂಪ್ಲಿಮೆಂಟ್ ಆದರೆ ಇನ್ನು 10 ವರ್ಷಕ್ಕೆ ಅದರ ಪ್ರತಿಫಲ ಸಿಗ್ತದೆ. ನಾವು ಒಂದು 2-3 ವರ್ಷ ಬಿಟ್ಟರೆ ಅದು ಇನ್ನೊಂದು 15-20 ವರ್ಷಕ್ಕೆ ಹೋಗ್ತದೆ. ಅದಕ್ಕಾಗಿ ಎದರಲ್ಲಿ ನಮಗೆ ನಂಬಿಕೆ ಇತ್ತು, ಎದರಲ್ಲಿ ನಮಗೆ ಕನ್ವಿಕ್ಷನ್ ಇತ್ತು, ಅದನ್ನು ಮಾಡಿದಾಗ ನಾವು ಕೂಡಲೇ ಅದನ್ನು ಮಾಡೋದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಇನ್ನು $5 ಟ್ರಿಲಿಯನ್ ನೋಡಿ, ಒಂದು ದೇಶಕ್ಕೆ ತಂದೆ ಆದಂಥ ಆಂತರಿಕತ ಒಂದು ಶಕ್ತಿ ಅರಿವಿರಬೇಕು. ಈಗ ಉದಾಹರಣೆಗೆ $1 ಟ್ರಿಲಿಯನ್ ತಗೊಳ್ಳಿ.
ನಾವು $1 ಟ್ರಿಲಿಯನ್ ಅನ್ನೋದೇ ಇದ್ದರೆ ಇವತ್ತು ಒಂದು ಸ್ಟಡಿ ಮಾಡಿ ಸ್ಪಷ್ಟವಾದಂಥ ಒಂದು ರೋಡ್ ಮ್ಯಾಪ್ ಆಗಿದೆ. $1 ಟ್ರಿಲಿಯನ್ ಹೆಂಗೆ ಮಾಡಬೇಕು ಅಂತ ಎಲ್ಲ ಅಗ್ರಿಕಲ್ಚರಿಂದ ಹಿಡಿದು ಎಲ್ಲ ಸೆಕ್ಟರ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಮತ್ತು ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ಇನಿಷಿಯೇಟಿವ್ಸ್ ಇದ್ದಾವೆ, ಜರ್ಮನ್ನಲ್ಲಿ ಏನಿದೆ, ಫ್ರಾನ್ಸಲ್ಲಿ ಏನಿದೆ, ಎಜುಕೇಷನಲ್ಲಿ ಏನಿದೆ, ಎಲ್ಲವೂ ಕೂಡ ಮಾಡಿ ನಾವು $1 ಟ್ರಿಲಿಯನ್ ಹೆಂಗೆ ಮಾಡಬೇಕು ಅಂತ ಈ ವಿಷನ್ ಡಾಕ್ಯುಮೆಂಟ್ ಬಂದಿದೆ. ಅಕಸ್ಮಾತ್ ನಮಗೆ $1 ಟ್ರಿಲಿಯನ್ ಅನ್ನುವಂಥ ಗುರಿನೇ ನಮಗಿಲ್ಲ ಅಂತಂದರೆ ಇದು ಬರ್ತಾ ಇರಲಿಲ್ಲ. ಹೀಗಾಗಿ ಒಂದು ದೊಡ್ಡ ಗುರಿ ಇದ್ದಾಗ ಅದರ ಸಾಧನೆಗೂ ಕೂಡ ಹಲವಾರು ಸ್ಫೂರ್ತಿಗಳಾಗ್ತವೆ. ಹೀಗಾಗಿ ನಾವು ಕ್ವಿಕ್ಲಿ, ಮತ್ತು ನಮಗೆ ನಮ್ಮ ಶಕ್ತಿ ಗೊತ್ತಿದೆ. ಈಗಾಗಲೇ ನಾವು ಆಲ್ಮೋಸ್ಟ್ 0.5 ಟ್ರಿಲಿಯನ್ವರೆಗೂ ಇದ್ದೀವಿ. ಇನ್ನು 0.5ಗೆ ಹೆಂಗೆ ಮಾಡಬೇಕು, ಎಕ್ಸಲರೇಟ್ ಮಾಡಬೇಕು 3 ವರ್ಷದಲ್ಲಿ ಅಂತ ನಾವೆಲ್ಲ ಈಗ ಅದನ್ನು ಮಾಡಿದ್ದೇವೆ. ಮತ್ತು ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ ಚರ್ಚೆ ಮಾಡಿದ್ದೇವೆ, ಎಕ್ಸ್ಪರ್ಟ್ಸ್, ಪ್ಲ್ಯಾನಿಂಗ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿದ್ದೇವೆ. ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ. ಈ ಪ್ರಕಾರ ಹೋದರೆ $1 ಟ್ರಿಲಿಯನ್ ಆಗೋದು ಖಂಡಿತವಾಗೂ ಆಗ್ತದೆ. $1 ಟ್ರಿಲಿಯನ್ ಆದಾಗ ಅದರ ಲಾಭ ಎಲ್ಲರಿಗೂ ಕೂಡ, ಇಡೀ ಕರ್ನಾಟಕದ ಕಟ್ಕಡೆ ಮನುಷ್ಯನ ಕೂಡ ಒಂದು ರೋಡ್ ಮ್ಯಾಪ್ ಇದೆ. ಅದೇ ರೀತಿ ನೀವು ಹೇಳ್ದಂಗೆ ಹೊಸ ಶಿಕ್ಷಣ ನೀತಿಗೆ ಇದಿದೆ. ಆದರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶ, ಎಲ್ಲ ರಾಜ್ಯಗಳು, ಪ್ರಪಂಚದ ಎಲ್ಲ ದೇಶಗಳು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸಿವೆ. ಅಷ್ಟಿದ್ದಾಗಿಯೂ ಕೂಡ ಕರ್ನಾಟಕದ GDPಯನ್ನು ನೀವು ಹೇಳಿದ್ರಿ, ಕರ್ನಾಟಕದ ಅಭಿವೃದ್ಧಿಯ ಬೆಳವಣಿಗೆಯನ್ನು, ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆಯನ್ನು ಹೇಳಿದ್ರಿ. ಅದಕ್ಕೆ ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಹಂಗಿದ್ದೊಂದು ದೊಡ್ಡ ರೋಗ ಬರುತ್ತೆ ಅಂತೇಳಿ. ಆ ಸಂದರ್ಭವನ್ನು ನೀವು ಹೇಗೆ ನಿಭಾಯಿಸಿದ್ರಿ ಮತ್ತು ಆರ್ಥಿಕವಾಗಿ ಆ ಸ್ಥಿತಿ ಇನ್ನೂ ಉತ್ತಮವಾಗಿರೋದಕ್ಕೆ ಏನು ಕಾರಣ ಆಯ್ತು? ನೋಡಿ, ಒಂದು ಕೋವಿಡ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಪ್ರಾರಂಭದ ದಿನಗಳಲ್ಲಿ ಅದನ್ನು ಹೆಂಗೆ ನಿಭಾಯಿಸಬೇಕನ್ನುವಂಥ ಸಾಕಷ್ಟು ಗೊಂದಲಗಳು ಹೆಲ್ತ್ ಸೆಕ್ಟರಲ್ಲೂ ಇತ್ತು, ಅಡ್ಮಿನಿಸ್ಟ್ರೇಷನ್ದಲ್ಲೂ ಇತ್ತು, ಲಾಜಿಸ್ಟಿಕಲ್ಲೂ ಇತ್ತು. ಮತ್ತು ಅದರ ಪರಿಣಾಮ ಇಡೀ ಎಕಾನಮಿ ಮೇಲೆ ಏನಾಗ್ತಂತ ಯಾರಿಗೂ ಕೂಡ ಅದು ಕಲ್ಪನೆ ಇರಲಿಲ್ಲ. ಒಂದು 4-5 ತಿಂಗಳಾದ ಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆ ಹುಟ್ಟಿದ ಮೇಲೆ ಒಂದು ಕೋವಿಡನ್ನು ನಿಯಂತ್ರಣ ಮಾಡೋ ಸಲುವಾಗಿ ಪ್ರಥಮ ಪ್ರಾಶಸ್ತ್ಯ ಪ್ರಧಾನಮಂತ್ರಿಗಳು ಕೊಟ್ಟರು. ಅದಕ್ಕಾಗಿ ಒಂದು ಹೊಸ ಮೆಥಡ್ ಆಫ್ ಮೆಡಿಕೇಷನ್ಸನ್ನು ಇಲ್ಲಿ ಬಳ್ಳಾಲವ್ರು ಕೂತಿದ್ದಾರೆ. ಅವ್ರ ಹತ್ರ ನಾನೇ ಕೋವಿಡ್ ಪೇಷಂಟು, ನಾನು ಒಂದು 100 ಕ್ವಶನ್ ಕೇಳಿರ್ಬೋದು, ಇದ್ಯಾಕೆ ಅಂತ. ಟೋಟಲಿ ಒಂದು ಹೊಸ ಮೆಥಡ್ ಆಫ್ ಮೆಡಿಕೇಷನ್ಸ್ ಪ್ರಾರಂಭ ಆಯಿತು. ಅದಾದ ಮೇಲೆ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳ ದೊಡ್ಡ ಸಹಾಯವನ್ನು ಕೇಂದ್ರ ಸರ್ಕಾರ ಕೊಡ್ತು. ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಯಕ್ರಮವನ್ನು ನಿಲ್ಲಿಸಿ ಅದು ಕೊಟ್ವಿ ನಾವು. ಹೀಗಾಗಿ ಎಲ್ಲ ಹಾಸ್ಪಿಟ್ಲ್ಗಳ ಬೆಡ್ಡು, ICUs, ಆಕ್ಸಿಜನ್, ವೆಂಟಿಲೇಟರ್ಸ್ ಎಲ್ಲವೂ ಕೂಡ ಇಂಪ್ರೂವ್ ಆಯಿತು. ಸೆಕೆಂಡ್ ಕೋವಿಡ್ ಬಂದಾಗ ವಿ ಆರ್ ವೆರಿ ವೆಲ್ ಪ್ರಿಪೇರ್ಡ್. ಆ್ಯಂಡ್ ವ್ಯಾಕ್ಸಿನೇಷನ್ ಬಂದಾಗ ವ್ಯಾಕ್ಸಿನೇಷನ್ ತಯಾರಾಯಿತು ನಿಜ, ಆದರೆ ಅದನ್ನು 130 ಕೋಟಿ ಜನರಿಗೆ ಕೊಡುವಂಥ ಸವಾಲು ಭಾಳ ಇತ್ತು. ಅದನ್ನು ಪ್ರಧಾನಮಂತ್ರಿಗಳು ಅವರೇ ಇನಿಷಿಯೇಟಿವ್ ತಗೊಂಡು 130 ಕೋಟಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಎಲ್ಲಿಯೂ ಕೂಡ ಗಲಾಟೆ ಆಗದಂತೆ ಸರಿಯಾದ ಸಂದರ್ಭದಲ್ಲಿ ಸರಿಯಾಗಿ ಮುಟ್ಟಿಸಿ ವ್ಯಾಕ್ಸಿನೇಷನ್ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು. ಅದು ಸೆಕೆಂಡ್ ಇದರಲ್ಲಿ ಕಡಿಮೆ ಆಯಿತು, 3ರಲ್ಲಿ ಕೂಡ ಸಂಪೂರ್ಣ ಹತೋಟಿ ಆಯಿತು. ಸೊ ಒಂದು ಸತಿ ಬಿಹೇವಿಯರ್ ಆಫ್ ಕೋವಿಡ್ ವೈರಸ್ ಗೊತ್ತಾದ ಮೇಲೆ ಅದಕ್ಕೆ ಆ್ಯಂಟಿಡೋಟ್ ಆಗಿ ಮೆಡಿಸಿನ್ ಲೆವೆಲಲ್ಲಿಯೂ ಅಷ್ಟೇ ಅಲ್ಲ, ಕಂಪ್ಲೀಟ್ ಲೈಫ್ ಸ್ಟೈಲಲ್ಲಿಯೂ ಕೂಡ ಅದನ್ನು ಸರಿಯಾದಂಥ ನಿಭಾಯಿಸಿದ್ದೇವೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಕ್ಸಿನ್ ಭಾಳ ಸುಲಭದಲ್ಲಿ ನಮ್ಮ ಸಕ್ಸಸ್ ಆಗಿದ್ದರಿಂದ ಬೇರೆ ದೇಶಕ್ಕಿಂತ, ಹೀಗಾಗಿ ಕೋವಿಡನ್ನು ನಿಭಾಯಿಸಿದ್ವಿ. ಕೋವಿಡ್ ಮೊದಲನೇಯಿಂದ ಸೆಕೆಂಡ್ ಬರುವಷ್ಟರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನೋಡಿ ಸರ್, ಮನುಷ್ಯನ ನ್ಯಾಚುರಲ್ ಗುಣಧರ್ಮ ಏನಂದ್ರೆ ಒಬ್ಬೊಂದು ಸುಮ್ಮನೆ ಕೂತ್ಕೊಳ್ಳಲ್ಲ, ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾನೆ. ಮೊದಲೇ ಕೋವಿಡ್ ಬಂದಾಗ ಖಂಡಿತವಾಗೂ ಅವನಿಗೆ ಕಷ್ಟ ಆಗಿತ್ತು. ಸೆಕೆಂಡ್ ಕೋವಿಡ್ ಬಂದಿದ್ರಲ್ಲಿ ಇದ್ದಿದ್ರಲ್ಲೇ ತನ್ನ ಆ್ಯಕ್ಟಿವಿಟಿ ಪ್ರಾರಂಭ ಮಾಡಿದ. ಫಸ್ಟ್ ಸೈನ್ ಆಫ್ ಎಕಾನಮಿ ಸ್ಟಾರ್ಟ್ ಆಯಿತು. ನಾವು ಸರ್ಕಾರವಾಗಿ ಹಲವಾರು ಮೆಜರ್ಸನ್ನು ತಗೊಂಡು ಎಲ್ಲೆಲ್ಲಿ ಒಬ್ಬ ಮನುಷ್ಯನಿಗೆ ಕೋವಿಡ್ ನಂತರ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಏನೆಲ್ಲ ಸಹಾಯ ಮಾಡಬೇಕು ಎಲ್ಲವನ್ನು ಕೂಡ ಮಾಡೋಕ್ಕೆ ಪ್ರಾರಂಭ ಆದಮೇಲೆ
ಅವರೆಲ್ಲರೂ ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟರು, ರೆಸ್ಪಾನ್ಸ್ ಕೊಟ್ಟರು. ಮತ್ತು 6 ತಿಂಗಳು ಲಾಕ್ಡೌನ್ ಇತ್ಯಾದಿಗಳಿಂದ ಬೇಸತ್ತು ಜನ ಆ್ಯಕ್ಟಿವಿಟಿ ಮಾಡೋಕ್ಕೆ ಶುರು ಮಾಡಿದರು. ಆ್ಯಕ್ಟಿವಿಟಿ ಇದ್ದಾಗ ರಿಕ್ವೈರ್ಮೆಂಟ್ ಇರ್ತದೆ, ರಿಕ್ವೈರ್ಮೆಂಟ್ ಇದ್ದಾಗ ಪ್ರೊಡಕ್ಷನ್ ಇರ್ತದೆ, ಪ್ರೊಡಕ್ಷನ್ ಇದ್ದಾಗ ಎಕಾನಮಿ ಗ್ರೋತ್ ಆಗುತ್ತೆ. ಹೀಗೆ ಆ ಚೈನ್ ರಿಯಾಕ್ಷನ್ನು ಎಕಾನಮಿ ರಿವೈವ್ ಆಯಿತು. ನಮ್ಮ ಭಾರತ ದೇಶದ ಒಂದು ಎಂಟೈರ್ ಇದು ಏನು ಅಂತಂದರೆ ಎಕಾನಮಿ ಅದು ದುಡಿಮೆಯಿಂದ ಇದೆ. ಮನುಷ್ಯ ದುಡಿಲಿಲ್ಲ ಅಂದರೆ ಅವನ ಆರ್ಥಿಕ ಪ್ರಗತಿನೇ ಆಗೋದಿಲ್ಲ. ಹೈಯೆಸ್ಟ್ ನಂಬರ್ ಆಫ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡ್ಲ್ ಕ್ಲಾಸ್ ಇಡೀ ಜಗತ್ತಿನಲ್ಲಿ ಇರುವಂಥದ್ದು ಭಾರತ ದೇಶ. ಸೊ ಆ ಜನ ದುಡದೇ ಜೀವನ ಮಾಡಬೇಕು. ಹೀಗಾಗಿ ದುಡಿಯೋ ಅನ್ನುವಂಥ ಮೋಟಿವೇಶನ್ನಿಂದ ಎಕಾನಮಿ ಗ್ರೋತ್ ಆಗಿದೆ. ಸರ್ಕಾರ ಅದಕ್ಕೆ ಪೂರಕವಾಗಿ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಎಕಾನಮಿ ರಿವೈವ್ ಆಯಿತು. ಈಗ ಸರ್ಕಾರ ಅಂದರೆ ಒಂದು ಬಸ್ ಇದ್ದ ಹಾಗೆ, ಅದರ ಡ್ರೈವರ್ ಸೀಟಲ್ಲಿ ನೀವು ಕುಳಿತಿದ್ದೀರಿ. ಹುಬ್ಳಿಯಲ್ಲಿ ಮಾತಾಡಿದ್ರಿ ಮತ್ತು ಇಲ್ಲೂ ಕೂಡ ನಿಮ್ಮ ಇಡೀ ನವ ಕರ್ನಾಟಕದ ಕನಸುಗಳನ್ನು ಹೇಳ್ಕೊಂಡಿದ್ದೀರಿ. ಅದರ ದಾರಿ ಹೇಗೆ ಏನು ಎತ್ತ ಎಲ್ಲ ನಿಮಗೆ ಸ್ಪಷ್ಟ ಇದೆ. ಕಾರ್ಯಾಂಗ ಹೇಗೆ ಸುಧಾರಣೆ ಆಗಬಹುದು ಮತ್ತು ಕಾರ್ಯಾಂಗದ ಎಷ್ಟು ಸಪೋರ್ಟ್ ಇರಬಹುದು ಅನ್ನೋದನ್ನು ನೀವು ಅಲ್ಲೂ ಹೇಳಲಿಲ್ಲ, ಇಲ್ಲೂ ಹೇಳಲಿಲ್ಲ. ಹೇಗೆ ಅದು ನಿಮಗೆ ಕಾರ್ಯಾಂಗ ಸಪೋರ್ಟ್ ಮಾಡುತ್ತೆ? ಯಾಕೆಂದರೆ ಒಂದು ವ್ಯವಸ್ಥೆ ಇದೆ ಅಲ್ಲಿ. ನಾವು ಎಲ್ಲ ಇದ್ರ ಬಗ್ಗೆ ಮಾತಾಡುವಾಗ ನಮ್ಮದು ಯೋಜನೆಗಳು ಏನೂ ಕೊರತೆ ಇಲ್ಲ ನಮಗೆ, ಅಥವಾ ನಮ್ಮ ಆಲೋಚನೆಗಳಿಗೆ, ನಮ್ಮ ಕನಸುಗಳಿಗೆ ಕೊರತೆ ಇಲ್ಲ. ಆದರೆ ಕಾರ್ಯಾಂಗ ಅದಕ್ಕೆ ಎಷ್ಟರ ಮಟ್ಟಿಗೆ ಅದು ಪೂರಕವಾಗಿರುತ್ತೆ ಮತ್ತು ಅದನ್ನು ಸಜ್ಜುಗೊಳಿಸೋದಕ್ಕೆ ನೀವೇನು ಕ್ರಮ ಕೈಗೊಳ್ತೀರಿ? ನನ್ನ ಒಟ್ಟಾರೆ ಮಂತ್ರಿಯಾಗಿ ಕೆಲಸ ಮಾಡುವಾಗಲಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗಲಿ, ನಾವು ಯಾವ ರೀತಿ ಇರ್ತೀವಿ ಆ ರೀತಿ ಕಾರ್ಯಾಂಗ ಕೆಲಸ ಮಾಡ್ತೀವಿ. ನಾವು ಚುರುಕಾಗಿ ಕೆಲಸ ಮಾಡಿದರೆ ಅವ್ರು ಚುರುಕಾಗಿ ಕೆಲಸ ಮಾಡ್ತಾರೆ. ನಾವು ಆಲಸ್ಯದಿಂದ ಮಾಡಿದರೆ ಆಲಸ್ಯದಿಂದ ಮಾಡ್ತಾರೆ. ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ಅವರು ಯಾವುದನ್ನು ಮುಚ್ಚೆ ಮರೆ ಮಾಡೋಕ್ಕಾಗಲ್ಲ. ಹಲವಾರು ಸಂದರ್ಭಗಳಲ್ಲಿ ನಮ್ಮ ವಿಚಾರ ಅವ್ರ ವಿಚಾರ ವ್ಯತ್ಯಾಸ ಇದ್ದಾಗಲೂ ಕೂಡ ಒಬ್ಬ ನಾಯಕನು ಅಥವಾ ಒಬ್ಬ ಮುಖ್ಯಸ್ಥ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ, ಅವರನ್ನು ಸಂಪೂರ್ಣವಾಗಿ ಕನ್ವಿನ್ಸ್ ಮಾಡುವಂಥ ಶಕ್ತಿ ಇರಬೇಕು. ಎರಡನೇದಾಗಿ ನಾವು ಶುದ್ಧವಾಗಿದ್ದಾಗ, ಆ ಮಾರಲ್ ರೈಟ್ ಇದ್ದಾಗ ಅವ್ರು ನಮ್ಮ ಮಾತು ಕೇಳ್ತಾರೆ. ನಾವೇ ಮಾರಲಿ ಡೌನ್ ಇದ್ದಾಗ ಅವ್ರ ಮಾತು ಕೇಳೋದಿಲ್ಲ. ಭಾಳ ಸ್ಪಷ್ಟವಾಗಿದೆ. ಅದಕ್ಕೆ ಸೊ ಅದು ಕನ್ನಡಿ ಇದ್ದಂಗೆ, ಕಾರ್ಯಾಂಗ ಒಂದು ಕನ್ನಡಿ ಇದ್ದಂಗೆ. ನಾವು ಯಾವ ರೀತಿ ಇರ್ತೇವೆ ಆ ರೀತಿ ಅವ್ರ ಪ್ರತಿಕ್ರಿಯೆ, ಪ್ರತಿಬಿಂಬ ಸಿಗ್ತದೆ. ಅಂದರೆ ಬರೇ ಸ್ಟೇರಿಂಗ್ ಹಿಡ್ಕೊಂಡಿಲ್ಲ ನೀವು, ಮೆಕ್ಯಾನಿಕ್ಕು ಕೂಡ ಗೊತ್ತು ನಿಮ್ಗೆ. ಹೌದು, ಬರೇ ಸ್ಟೀರಿಂಗ್ ಹಿಡ್ಕೊಂಡಿಲ್ಲ. ಈಗ ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಥಟ್ ಅಂತ ಉತ್ತರ ಹೇಳಬೇಕು. ನೀವು ಮುಖ್ಯಮಂತ್ರಿ ಆದ ತಕ್ಷಣ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ರೈತ ವಿದ್ಯಾನಿಧಿಯನ್ನು ನೀವು ಘೋಷಣೆ ಮಾಡಿದ್ರಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ಶುರುವಾಗಿದೆ. ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಮತ್ತು ನಿನ್ನೆ ಒಬ್ಬರು ರೈತ ಮುಖಂಡರು ರೈತ ಮಕ್ಕಳನ್ನು ಮದುವೆ ಆದರೆ ಹೆಣ್ಮಕ್ಳಿಗೆ ನೀವು ಸರ್ಕಾರಿ ನೌಕರಿ ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡಿದ್ದಾರೆ. ನೀವು ಮುಂದೆ ಬಂದರೆ ಏನು ಮಾಡ್ತೀರಿ? ನೋಡಿ, ಚೈನಾದಲ್ಲಿ ಒಂದು ಗಾದೆ ಇದೆ, ಯಾರಾದರೂ ಮೀನು ಕೇಳಿದರೆ ಮೀನು ಕೊಡಬೇಡಿ, ಅವನ್ನ ಮೀನುಗಾರರಾಗಿ ಮಾಡಿ. ರೈತರ ಮಕ್ಕಳಿಗೆ ಕೆಲಸ ಸಿಗುವಂಗೆ ಮಾಡುವಂಥದ್ದಕ್ಕೆ ವಿದ್ಯಾನಿಧಿ ಕೊಟ್ಟಿರುವಂಥದ್ದು, ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥದ್ದು. FPOಗಳನ್ನು ಮಾಡಿದ್ದೇವೆ. ರೈತರಿಂದನೇ ಕಂಪ್ನಿಗಳು ನಡೆಸುವಂಥದ್ದು. ರೈತರಿಗೆ ನಾನು ಆಗಲೇ ಹೇಳಿದೆ, ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಹೀಗಾಗಿ ಭಾಳಷ್ಟು ಜನ ಮಕ್ಕಳು ವಿದ್ಯಾವಂತರಾಗಿ ಬೇರೆ ಬೇರೆ ರಂಗದಲ್ಲಿ ಬಂದರೆ ಖಂಡಿತ ಅವನಿಗೆ ಹೆಣ್ಣು ಕೊಡ್ತಾರೆ, ಅವನಿಗೆ ಭಾಳಷ್ಟು ಗೌರವನೂ ಕೊಡ್ತಾರೆ, ಸಮಾಜದಲ್ಲಿ ಅವನಿಗೆ ಗೌರವ ಸಿಗ್ತದೆ. ನಾನು ರೈತರ ಮಕ್ಕಳಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಇದಕ್ಕೆ ಪರಿಹಾರ ಇಷ್ಟೇ, ರೈತರ ಮಕ್ಕಳಿಗೆ ಕೈಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸರ್. I would request Mr. Sitaraman Shankar, the CEO, to kindly come on stage, and along with Sri Ravindra Bhatt to kindly present mementos to the Honorable Chief Minister of Karnataka, Sri Basuraj Bommai sir. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಡೆಬಿಡದ ಕಾರ್ಯಕ್ರಮಗಳ ನಡುವೆ ಇಲ್ಲಿಗೆ ಆಗಮಿಸಿ
ಮುಂದಿನ ಈ ದಿಕ್ಸೂಚಿ ಭಾಷಣವನ್ನು ಮಾಡಿದ್ದಾರೆ. ಲೆಟ್ಸ್ ಆಲ್ ಥ್ಯಾಂಕ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಿತ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಕರ್ತಾಡದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಅನಂತ ವಂದನೆಗಳು. ದಯಮಾಡಿ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಂದಿನ ನೋಡಿದ್ರೆ ಇಟ್ಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಸ್ ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಸುಧಾ, ಮಯೂರ ಎಲ್ಲ ಓದೋರು ಎಲ್ಲ ಈ ನಂದಿ ಚಿರಪರಿಚಿತ. ಆ ನಂದಿಯನ್ನೇ ಮುಖ್ಯಮಂತ್ರಿಗಳಿಗೆ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಒಂದು ನೆನಪಿನ ಕಾಣಿಕೆಯನ್ನು ಸಹ ನೀಡಲಾಗ್ತಾ ಇದೆ. ಒನ್ಸ್ ಅಗೇನ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳು, ಧನ್ಯವಾದಗಳು. ಆಲ್ ಆಫ್ ಯು ಕೈಂಡ್ಲಿ ಬಿ ಇನ್ ಯುವರ್ ಸೀಟ್ಸ್ ಆಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಪ್ಯಾನಲ್ ಡಿಸ್ಕಷನ್ ಇನ್ ದ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್. ಸೊ ದಯಮಾಡಿ ನಿಮ್ಮ ಸ್ಥಾನದಲ್ಲಿ ಏರಿ. ಇನ್ನು ಸಾಕಷ್ಟು ಚರ್ಚೆಗಳು ನಡೆಯಲಿದೆ, ವಿಶೇಷ ಚರ್ಚೆಗಳು ಮುಂದುವರಿಯಲಿದೆ. ಬಂಧುಗಳೇ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಟ್ ಆಫ್ ಸಬ್ಜೆಕ್ಟ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್. ವಿಶೇಷವಾಗಿ ಈಗ ಮುಂದಿನ ಪ್ಯಾನಲ್ ಡಿಸ್ಕಷನ್ ನಾವು ಮತ್ತೆ ಹಲವು ವಿಚಾರಗಳ ಕುರಿತು ವೇದಿಕೆ ಮೇಲೆ ಚರ್ಚೆ ನಡೆಯಲಿದೆ. ಈಗಾಗಲೇ panelists, esteemed panelists are all here. In the next couple of minutes, we are going to start the panel discussion. ಈ ಪ್ಯಾನೆಲ್ನಲ್ಲಿ ಎಲ್ಲ ರೀತಿಯಾದಂತಹ ಹೆಜ್ಜೆಗಳನ್ನು ಯಾವ ರೀತಿ ನಾವು ತೆಗೆದುಕೋಬೇಕು, ಹಾಗೆಯೇ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಸ್ಕಿಲ್ಲಿಂಗ್ ಕರ್ನಾಟಕಸ್ ಟೆಕ್ ಫ್ಯೂಚರ್, ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕರ್ನಾಟಕದ ಟೆಕ್ನಾಲಜಿಯನ್ನು ಸ್ಕಿಲ್ಫುಲ್ ಆಗಿ ಮಾಡಿ, ಕೌಶಲ್ಯಭರಿತ ಕರ್ನಾಟಕವನ್ನು ಮಾಡಿ, ಪ್ರತಿಯೊಬ್ಬರೂ ಸಹ ಒಂದು ಶಕ್ತಿಯನ್ನು ಹೊಂದಿ ಥ್ರೂ ದೇರ್ ಸ್ಕಿಲ್ಸ್ ದೇ in addition to being employed, they can also provide employment and develop the entrepreneur skills of each and every citizen so that they'll be of immense help to the entire state. The Honorable Chief Minister is exchanging pleasantries with the dignitaries. Sabikara jote ಉಭಯ ಕುಶಲೋಪ್ರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. And in the interest of time, we'll straight away start the panel discussion. I would first of all like to call upon Mr. Prashant Prakash, the chairman of the Karnataka Startup Vision Group, Mr. Madan Padki, Mr. Vinay Bidre, and also the moderator, Mr. Vijay Joshi, the business head of Prajavani. The Honorable Minister, Dr. C.N. Ashwath Narayan, is going to join in just a couple of minutes' time. Mr. Prashant Prakash, Chairman, Karnataka Startup Vision Group, I would request Mr. Prashant Prakash is a key member of Axel's India team. He has led investments in AgroStar, Bluestone, Book My Show, Clevertap, Fab Hotels, Glow Road, and so on. Mr. Prashant Prakash, please put your hands together and let's welcome Mr. Prashant Prakash on stage, please. ಹಾಗೆಯೇ ಕೆಲವೇ ಕ್ಷಣಗಳಲ್ಲಿ ಅವರು ಬರಲಿದ್ದಾರೆ ಮಿಸ್ಟರ್ ಮದನ್ ಪದಕಿ, an Indian entrepreneur and business executive and the founder and CEO of One Bridge, a change maker who believes that every youth has to be empowered to unleash their unlimited potential. Every such empowered youth is a mass entrepreneur. ಮದನ್ ಪದಕಿ ಅವರಿಗೆ ಸ್ವಾಗತ. ಹಾಗೆಯೇ ಮಿಸ್ಟರ್ ವಿನಯ್ ಬಿಡ್ರೆ, ದಿ ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ BJP and former National General Secretary. He is also an agriculturist and activist. Mr. Vijay Joshi, the business head of Prajavani, will moderate this session. I would request you to kindly take your seats so that the other panelists will join in. Bandhugale, a lot of discussion did take place in every area of Karnataka, be it R&D, be it development, be it any area. The development will go on relentlessly, continuously, without a break. That's been the message given by the Honorable Chief Minister. Yeah, in the interest of time, I would request Mr. Vijay Joshi to kindly take us through. Vijay Joshi ಅವರೇ, business at Prajavani, ಎಲ್ಲ ನಿಮ್ಮದೇ. Over to you. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹೃದಯರಿಗೂ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ.
ನಮ್ಮ ಜೊತೆಗೆ ಇರುವವರೆಲ್ಲರೂ ಇವತ್ತು ಆಯಾ ಕ್ಷೇತ್ರಗಳಲ್ಲಿ ವಿದ್ವಾಂಸರಾಗಿರುವವರು. ಸೊ ಒಂದು ವಿದ್ವತ್ಪೂರ್ಣವಾದಂತಹ ಗೋಷ್ಠಿಯನ್ನು ನಾವೆಲ್ಲ ನಿರೀಕ್ಷಿಸಬಹುದು. ನಾನು ಬಹಳ ಕುತೂಹಲಿಗನಾಗಿದ್ದೇನೆ. ಮದನ್ ಪದಕಿಯವರು, ವಿನಯ್ ಬಿದ್ರೆಯವರು ಹಾಗೂ ಪ್ರಶಾಂತ್ ಪ್ರಕಾಶ್ ಅವರು ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಯಾವೆಲ್ಲ ಉತ್ತರ ಕೊಡ್ತಾರೆ, ನಮ್ಮನ್ನ ಯಾವ ರೀತಿಯಲ್ಲಿ ಹೆಚ್ಚು ಅರಿವು ಮೂಡಿಸ್ತಾರೆ ನಮ್ಮಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಕುತೂಹಲಿಗನಾಗಿದ್ದೇನೆ. ಸರ್, ಮೊದಲ ಪ್ರಶ್ನೆ ಇರೋದು ಇಲ್ಲಿ ಪ್ರಶಾಂತ್ ಪ್ರಕಾಶ್ ಸರ್ಗೆ. ವಿಷನ್ ಗ್ರೂಪ್ನ ಮುಖ್ಯಸ್ಥರು ಅವರು ಕರ್ನಾಟಕ. ಹಲವು ನವೋದ್ಯಮಗಳಲ್ಲಿ ಹೂಡಿಕೆ ಮಾಡಿದವರು, ಹಲವು ನವೋದ್ಯಮಿಗಳಿಗೆ ಸ್ಫೂರ್ತಿಯಾಗಿ ಮಾತನಾಡುವಂಥವರು, ಹಲವು ನವೋದ್ಯಮಿಗಳಿಗೆ ಪ್ರೇರಣೆಯನ್ನು ಕೊಡುವವರು, ಮಾರ್ಗದರ್ಶನ ತೋರಿಸುವವರು. ಅವರಿಗೆ ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ, ಸರ್, ಉದ್ಯಮಶೀಲತೆ ಅನ್ನೋದು ತರಗತಿಯ ಶಿಕ್ಷಣದಿಂದಲೇ ಮಾತ್ರ ಬರುವಂಥದ್ದಲ್ಲ, ಅದು ಒಂದು ಸಂಸ್ಕೃತಿಯಾಗಿ, ಒಂದು ಕಲ್ಚರ್ ಆಗಿ ನಮ್ಮಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ಮಾತಿದೆ. ಇವತ್ತು ನಮ್ಮ ಕನ್ನಡ ನಾಡಿನ ಹುಡುಗರು ಹುಡುಗಿಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಟೆಕ್ ವಲಯದವರಲ್ಲಿ ಈ ಉದ್ಯಮಶೀಲತೆ ಎನ್ನುವ ಒಂದು ಸಂಸ್ಕೃತಿಯು ಎಷ್ಟರ ಮಟ್ಟಿಗೆ ಬೇರೆ ಬಿಟ್ಟಿದೆ? ನೀವು ಯಾವ ರೀತಿಯಲ್ಲಿ ಅದನ್ನು ಗುರುತಿಸಿದ್ದೀರಿ ಸರ್? ನಿಮ್ಮ ಬಳಿಗೆ ಹೂಡಿಕೆಗೆ ಇರ್ಬೋದು ಅಥವಾ ಮಾರ್ಗದರ್ಶನಕ್ಕಾಗಿರ್ಬೋದು, ಬೇರೆ ಯಾವ್ಯಾವುದೇ ಕಾರಣಕ್ಕಾಗಿರ್ಬೋದು, ನಿಮ್ಮ ಬಳಿಗೆ ಬರುವವರಲ್ಲಿ ಅದನ್ನು ಯಾವ ಮಟ್ಟದಲ್ಲಿ ನೀವು ಗುರುತಿಸಿದ್ದೀರಿ ಸರ್? ಮೊದಲ ಪ್ರಶ್ನೆ ನಿಮಗೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಇದು ಬ್ಯಾಂಗ್ಳೂರ್ ಇಸ್ ಬೀನ್ ದಿ ಟೆಕ್ನಾಲಜಿ ಹಾಟ್ಸ್ಪಾಟ್. ಸೊ ಇದು ಎಲ್ಲಿ ಕಲ್ಚರ್ ಎಲ್ಲಿ ಶುರುವಾಯ್ತು ಬೆಂಗಳೂರಲ್ಲೇ. ಯಾವಾಗ ಶುರುವಾಯಿತು? ಇನ್ ದಿ 1980s. So this entrepreneur culture is now almost 30 to 40 years old. So the reason it has become an integral part, nama culture integral part hekagide andre, because now it is not 1 decade, 2 decades, 3 decades we have seen this in our state. But what is new and what should happen now in this new decade is that it has to reach every part of, like the Chief Minister was saying, entrepreneurship should not be limited to Bangalore. We need to take entrepreneurship to every part of the state, and for that, two things are important. One, most of the entrepreneurship that has happened so far has come from the IITs and has come from the RECs. And most of those IITs and RECs are not in our state. Most of these are in other states. So 80 to 90% of the entrepreneurs, they are not from Karnataka. So how do you have more Kannadigas become entrepreneurs? Only if you take it to every college in this state. And for that, you need better institutes. And the whole idea of KIT, what Chief Minister was talking, Honorable Chief Minister was talking about, is to create these colleges where two things have to be there. One, entrepreneurship as a subject and entrepreneurship as a skill set has to be taught in these. Second, there has to be infrastructure where students can experiment. There is a capability for them to leverage the environment to create entrepreneurship on campus. This entrepreneurship capability can start on campus. And number 3, availability of grants and funds for good entrepreneurs, then to take their startup to the next level. So one is the culture has to be taken to the different parts of the state. Second, the capabilities within the college to support that entrepreneur has to be there. And third, the financial availability has to be there to be able to support that entrepreneur to go from idea to what we call as MVP, minimal viable product, then to proof of concept, POC, to the ultimate startup. So this entire value chain in there, the entrepreneurship value chain in there, we have to support that. So it is not just culture. Culture, if you have to take advantage of that culture for our state, we have to provide that infrastructure for Kannadigas to take advantage of that culture and beyond Bangalore, not just in Bangalore.
That is what is important, and that is what we've been as a startup vision group and under the leadership of Mr. Ashwat Narayan, the minister. So we have created multiple, which we can talk about, multiple, infrastructure and funding and educational mindset capabilities that will help this culture now pervade to different parts of our state. ಸರ್, ಈ ಒಂದು ಉತ್ತರಾದ ನಂತರ ನನಗೆ ಇನ್ನೊಂದು ಪ್ರಶ್ನೆ ಮದನ್ ಪದಕಿ ಅವರನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ನೀವು ನಿಮ್ಮ ಬರಹಗಳ ಮೂಲಕ, ಅದರಲ್ಲೂ ವಿಶೇಷವಾಗಿ ಕೋವಿಡ್ ಅಪ್ಪಳಿಸಿದ ನಂತರದಲ್ಲಿ ಬರೆದ ಕೆಲವು ವಿಶೇಷವಾದಂತಹ ಬರಹಗಳು, ಅಂಕಣ ಬರಹಗಳು, ಅದರಲ್ಲೂ ನಮ್ಮ ಪತ್ರಿಕೆ ಮೂಲಕನೇ ಹಲವು ಬರಹಗಳು ಬಂದಿವೆ. ಒಂಥರ ನಾನು ಸೋತೆ ಅಂತ ಅಂದುಕೊಂಡಂತಹ ಉದ್ಯಮಿಗಳನ್ನ ನೀವು ಹುರಿತುಂಬಿಸುವ ಕೆಲಸವನ್ನ ಮಾಡಿದ್ದೀರಿ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ನೀವಿನ್ನೂ ಸೋತಿಲ್ಲ, ನಿಮಗೆ ದಾರಿಗಳಿವೆ, ಹಲವು ದಾರಿಗಳಿವೆ ಅನ್ನೋದನ್ನ ನೀವು ಹೇಳಿದ್ದೀರಿ ಸರ್. ಗ್ರಾಮಾಂತರ ಪ್ರದೇಶಗಳ ಹುಡುಗರಲ್ಲಿ ಕಂಡು ಬರುವಂತಹ ಒಂದು ಉದ್ಯಮಶೀಲತೆಗೂ ಹಾಗೂ ನಗರ ಪ್ರದೇಶಗಳ ಹುಡುಗಿಯರಲ್ಲಿ ಕಂಡು ಬರುವಂತಹ ಒಂದು ಉದ್ಯಮಶೀಲತೆಗೂ ಯಾವ ರೀತಿಯ ವ್ಯತ್ಯಾಸವನ್ನ ನೀವು ನಿಮ್ಮ ಇದರಲ್ಲಿ ಗುರುತಿಸಿದ್ದೀರಿ ಸರ್? ಅವರಲ್ಲಿ ಉದ್ಯಮಶೀಲತೆನ ಇನ್ನಷ್ಟು ಬೆಳೆಸೋದಕ್ಕೆ, ಈಗಿರುವುದು ಸಾಕಾಗೋದಿಲ್ಲ ಅನ್ನೋದಾದ್ರೆ ಇನ್ನಷ್ಟು ಬೆಳೆಸೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ಬಹುದು ಸರ್? ಅದು. Thank you, Joshi ಅವರೇ. This is a honor and a delight to be here. Thanks for organizing this and helping us to dream about the new Karnataka, ನವ ಕರ್ನಾಟಕದ ಬಗ್ಗೆ ಒಂದು ಯೋಚಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾವು ಒಂದು ಲಾಸ್ಟ್ 10 years ಇಂದ ವಿ ವರ್ಕಿಂಗ್ ಇನ್ ಅಬೌಟ್ 7,000-8,000 ವಿಲೇಜಸ್ ಇನ್ ಕರ್ನಾಟಕ. ಪ್ರತಿಯೊಂದು ಹಳ್ಳಿಗೆ ಹೋದಾಗ, ನಾನು ಹಳ್ಳಿ ಹುಡುಗರು ಯುವಕರ ಹತ್ರ ಮಾತಾಡಿದಾಗ, increasingly I'm not seeing any difference in the thought process between a youth in a rural area and in an urban area. On 4 counts I'm seeing similarities. One, the aspirations, right? ಎಲ್ಲ ಹುಡುಗಿರು ಎಲ್ಲ, we see the same Facebook messages, we see the same WhatsApp, same Twitter ಆಗಲಿ. ಸೊ ನಾವು ಹಳ್ಳಿಗಳಿಗೆ ಹೋದಾಗ, ಹೇ, ನಿಮ್ಮ ಆಸ್ಪಿರೇಷನ್ಸ್ ಏನಿದೆ, ಏನು ಮಾಡಬೇಕು, ನೀವು ಏನು ಆಗಬೇಕು, ಅಂಡ್ ದ ಸೇಮ್ ಯು ಆಸ್ಕ್ ಇನ್ ಅ ಬ್ಯಾಂಗ್ಳೂರ್ or ಮೈಸೂರು or ಹುಬ್ಳಿ, ವಿ ಆರ್ ನಾಟ್ ಫೈಂಡಿಂಗ್ ಸೋ ಮಚ್ ಆಫ್ ಡಿಫರೆನ್ಸ್. ಇಟ್ಸ್ ಕನ್ವರ್ಜಿಂಗ್, ರೈಟ್? ಸೊ ಒಂದು ರೀತಿಯಲ್ಲಿ ಮುಂಚೆ ನಾವು ಫಸ್ಟು ಬೆಂಗಳೂರಲ್ಲಿ ಮಾಡೋಣ, ಆಮೇಲೆ ಒಂದು ನಗರದಲ್ಲಿ ಮಾಡೋಣ, ಆಮೇಲೆ ಹಳ್ಳಿಗೆ ತೊಗೊಂಡೋಣ ಅನ್ನೋದು, ದಟ್ ಟೈಮ್ ಇಸ್ ಗೆಟಿಂಗ್ ಕ್ರಂಚ್ಡ್. ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್ ಅಟ್ ದ ಸೇಮ್ ಟೈಮ್. ಆಸ್ಪಿರೇಷನ್ಸ್ ಆರ್ ದ ಸೇಮ್. Secondly, in the work we do around talent development, I'm not seeing any difference in the talent that's available in the villages to the talent that's available in the cities. It is only that there is a difference of opportunity. Now, halli hudugiru ade opportunity kotre, we can see the same talent flowering in the same as in cities. ಮೂರನೇದಾಗಿ, I argue that entrepreneurial spirit, our resilience ಅನ್ನೋದು, ನಾವು ಈ ಕೋವಿಡ್ ಟೈಮಲ್ಲಿ ಮಾತಾಡ್ತಿದ್ದಾಗ, is sometimes I feel is far higher in the villages than in the cities, because the villages have faced more adversities. ಅವ್ರಿಗೆ ಭಾಳ ಕಷ್ಟಗಳಿರೋದ್ರಿಂದ ಅವರು ದ entrepreneurial spirit and the resilience increases. ಹೆಂಗಾರ ಮಾಡೋ ಒಂದು ಛಲ ಅದು ಜಾಸ್ತಿ ಕಾಣಿಸುತ್ತೆ ನನಗೆ. And lastly, largely due to the massive efforts of the IT-BT growth, the vision groups, technology is becoming a great leveler. Right? No longer is a technology that's available only in Bangalore, it will be only in Bangalore, it will be available anywhere else in the state at the same time. So ನೀವು 4 points ತಗೊಂಡ್ರೆ, aspirations, talent, technology and entrepreneurial spirit, we can construct a new rural, and sometimes I call that as Rubenomics. Right? How do you create a new rural? ಆ ಒಂದು ಆಸ್ಪೆಕ್ಟ್ನ ನಾವು ಈ 4 ಆಸ್ಪೆಕ್ಟ್ಸ್ ಮೇಲೂ ಇಫ್ ಯು ಕ್ಯಾನ್ ಕನ್ವರ್ಜ್ ಆಲ್ ಎಫರ್ಟ್ಸ್, ಅಂಡ್ ದೇ ಬೀನ್, ಆನರಬಲ್ ಚೀಫ್ ಮಿನಿಸ್ಟರ್ ಹೇಳಿದಂಗೆ, ದೇ ಬೀನ್ ಸೆವರಲ್ ಇನಿಷಿಯೇಟಿವ್ಸ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್. ದ ಕೀ ಇಸ್ ಟು ಮೇಕ್ ಇಟ್ ಲ್ಯಾಂಡ್ ಇನ್ ದಟ್ ತಾಲೂಕಾ ಆರ್ ದಟ್ ಬ್ಲಾಕ್ ಆರ್ ದ ವಿಲೇಜ್. ಹೌ ಡಸ್ ಇಟ್ ರೀಚ್ ದ ಲಾಸ್ಟ್ ಮೈಲ್? ಇವಾಗ ಸ್ಕೀಮ್ಸ್ಗಳು ಆಗ್ತಿದೆ, ಬಟ್ ಅಲ್ಲಿ ಕನ್ವರ್ಜೆನ್ಸ್ ಆಗಬೇಕು ಇನ್ನೂ ಚೆನ್ನಾಗಿ. ಅದಕ್ಕೆ ಒನ್ ಆಫ್ ದ ಕ್ವೆಶ್ಚನ್ಸ್ ದಟ್ ಯು ಆಸ್ಕ್ಡ್, ಹೌ ಡು ವಿ ಮೇಕ್ ಇಟ್ ಹ್ಯಾಪನ್? ಐ ಬೀನ್ ಡ್ರೀಮಿಂಗ್ ಆಫ್ ಸಮಥಿಂಗ್ of a state entrepreneurship mission, right? So not just at a central Bangalore level, but supposing prati ondu jille, prati ondu talukadallu, if there was a converging facility, it could be in a college, it could be in a school, it could be in an ITI. If there is a mission mode approach where any youth who comes and says, nimge enappa beko, nim aspirations enide, nimge en talent gap ide,
ನಿಮ್ಗೇನು ಟೆಕ್ನಾಲಜಿ ಗ್ಯಾಪ್, ಏನು ಟೆಕ್ನಾಲಜಿ ಬೇಕು ಅಂಡ್ ನಿಮ್ಗೇನು ಆಂಟ್ರಪ್ರನರಲ್ ಸಪೋರ್ಟ್ ಬೇಕು, ಇಫ್ ದೇರ್ ಇಸ್ ಅ ಸಾರ್ಟ್ ಆಫ್ ಅ ಸಿಂಗಲ್ ವಿಂಡೋ, ಸೋ ಟು ಸ್ಪೀಕ್, that can help every youth achieve their dreams, this can converge everything. Right? I think the potential is massive if we can do that. ಸರ್, ಇದು ನಿಮ್ಮ ಬರ್ತೀನಿ ಸರ್, ಒಂಚೂರು ವಿವರಗಳು ಬೇಕಾಗಿವೆ. ಬಟ್ ಅದಕ್ಕಿಂತ ಮೊದಲು ವಿನಯ್ ಬಿದರೆ ಸರ್ಗೆ ಒಂದು ಪ್ರಶ್ನೆ ಇದೆ ಸರ್. ಈಗ ನೀವು ಬಿಜೆಪಿಯಲ್ಲಿ ಇದ್ದೀರಿ ಸರ್, ಆದರೆ ಅದಕ್ಕಿಂತ ಮೊದಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿರುವವರು. ಹಾಗಾಗಿ ಶಿಕ್ಷಣ ಕ್ಷೇತ್ರ ಜೊತೆಗೆ ನೇರವಾಗಿ ಒಡನಾಟ ಇಟ್ಕೊಂಡಿರುವಂಥವ್ರು ಸರ್. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನಕ್ಕೆ ತರುವುದರಲ್ಲಿ ನಮ್ಮ ರಾಜ್ಯ ಮುಂಚೂಣಿಯಲ್ಲಿ ಇರುವ ರಾಜ್ಯಗಳಲ್ಲಿ ನಮ್ಮದು ಒಂದು. ನಾವು ಅದನ್ನು ಹೆಮ್ಮೆಯಿಂದ ಬಹುಶಃ ಹೇಳ್ಕೊಳ್ಬೋದು ಅನ್ಸುತ್ತೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಐಟಿ ಉದ್ಯಮಕ್ಕೆ ಬೇಕಾದಂತಹ ಕೌಶಲಗಳನ್ನು ವಿದ್ಯಾರ್ಥಿಗಳಲ್ಲಿ ರೂಪಿಸುವಲ್ಲಿ, ಅವರಲ್ಲಿ ಅದನ್ನು ಹೆಚ್ಚು ಮಾಡಿಸುವಲ್ಲಿ ಯಾವ ರೀತಿಯಂತಹ ಕೊಡುಗೆಗಳನ್ನು ಕೊಡಬಹುದು ಸರ್? ಅದ್ರ ಬಗ್ಗೆ ನಿಮ್ಮ ಒಂಚೂರು ವಿವರಗಳನ್ನು ಕೊಡ್ಬೋದು. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಜಾವಾಣಿ ಮತ್ತು ಡೆಕ್ಕನಾಳ್ ತಂಡಕ್ಕೆ. ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಕೇಂದ್ರ ಸರ್ಕಾರದ ಬಹಳ ಒಂದು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಒಂದು ಫ್ರೇಮ್ವರ್ಕ್. ಇವತ್ತು ಕರ್ನಾಟಕ ರಾಜ್ಯ ಅದನ್ನು ಮೊದಲಿಗನಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿಯ ಸಂಗತಿ. ನಾವು ಬಹಳ ಬೇಗ ತಿಳ್ಕೊಂಡಿದ್ದು ಏನು ಅಂತಂದ್ರೆ, ಜ್ಞಾನ ಮತ್ತು ಕೌಶಲ್ಯ ಎರಡೂ ಕೂಡ ಒಂದು ಆರ್ಥಿಕ ವ್ಯವಸ್ಥೆಯ ಮತ್ತು ಸಾಮಾಜಿಕ ಬದಲಾವಣೆಯ ಡ್ರೈವಿಂಗ್ ಫೋರ್ಸ್ ಆಗಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದರಲ್ಲಿ ಕೇವಲ ಶಿಕ್ಷಣ ನಮ್ಮನ್ನ ಅಂಕ ಗಳಿಸುವ ಯಂತ್ರವನ್ನ ಮಾಡ್ದಲೇನೆ ನಮ್ಮಲ್ಲಿ ಇನ್ಬಿಲ್ಟ್ ಕೌಶಲ್ಯವನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಶಿಕ್ಷಣ ನೀತಿನಲ್ಲಿ ಒಂದು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಆಗಬೇಕು. ಒಂದು ಕಾಂಪ್ರಹೆನ್ಸಿವ್ ವಿಷನ್ ಅನ್ನ ಇಟ್ಕೊಂಡು, ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ನಮ್ಮ ಒಬ್ಬ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣ ಬೇಕು ಅಂತ ಯೋಚನೆ ಮಾಡಿದಾಗ NEP ರೂಪುಗೊಳ್ತು. ಒಂದು ಬಾಟಮ್ ಅಪ್ ಸಿಸ್ಟಮ್ ಅಲ್ಲಿ ಸಜೆಷನ್ಸ್ಗಳನ್ನ ತಗೊಂಡು NEP ರೂಪುಗೊಂಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ತುಂಬಾ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್, ವೆನ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಮ್ಮಲ್ಲಿ ಬಹಳ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮತ್ತು ಬೇರೆ ರಾಜ್ಯಗಳಲ್ಲಿ ಯಾವುದೋ ಒಂದು ಅಥವಾ ಎರಡು ಸಿಟಿನಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ತುಂಬಾ ಚೆನ್ನಾಗಿರೋದು ಸಿಕ್ಕಿದ್ರೆ, ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ನೀವು ಬ್ಯಾಂಗ್ಳೂರ್ ಇರ್ಬೋದು, ತುಮಕೂರು ಇರ್ಬೋದು, ಹುಬ್ಳಿ ಧಾರವಾಡ ಹೋದ್ರೆ ಸಿಗ್ಬೋದು, ಬೆಳಗಾವಿಲಿ ಇರ್ಬೋದು, ಕೋಸ್ಟಲ್ ಬೆಲ್ಟ್ ಅಲ್ಲಿ ಇರ್ಬೋದು. ಸೊ ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ಗಳಿದೆ. ಸೊ ಬಹಳ ಮೊದಲನೇದಾಗಿ ನಾವು ಯೋಚನೆ ಮಾಡಿದ್ದೇನು ಅಂತಂದ್ರೆ, ಇವತ್ತಿನ ಯುವಕ ಕಾಲೇಜ್ ಗೋಯಿಂಗ್ ಒಬ್ಬ ವಿದ್ಯಾರ್ಥಿ ಅವನು ಜಾಬ್ ಸೀಕರ್ಸ್ ಆಗಬಾರ್ದು, ಜಾಬ್ ಜನರೇಟರ್ ಆಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಒಂದು NEPಯನ್ನ ಫ್ರೇಮ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಇವತ್ತು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದೆ. ಇವತ್ತು ಸಿಲಿಕಾನ್ ವ್ಯಾಲಿ ಅಂತ ಕರೆಸ್ಕೊಳ್ತಕ್ಕಂಥ ಬೆಂಗಳೂರು, ವಿಶೇಷವಾಗಿ ನಮ್ಮ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಇದು ಬಿಯಾಂಡ್ ಬೆಂಗಳೂರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನ ಒಂದು ಮಂತ್ರವಾಗಿ ತಗೊಂಡಿದೀವಿ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಟಾಸ್ಕ್ ಫೋರ್ಸ್ನ ಬೇರೆ ಬೇರೆ ಲೀಡರ್ಸ್ಗಳು ಕೊಟ್ಟಿದ್ದಾರೆ. ಈ ಬಿಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ನಲ್ಲಿ ಇವತ್ತು NEPಯನ್ನು ಇಂಪ್ಲಿಮೆಂಟ್ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಏನು ಬಹಳ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಕಿಲ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋ ಮುಖಾಂತರವಾಗಿ ಖಂಡಿತವಾಗ್ಲೂ ಕೂಡ ಇವತ್ತಿನ ಅವೈಲಬಲ್ ರಿಸೋರ್ಸ್ನಲ್ಲಿ, ಅವೈಲಬಲ್ ಈ NEPಯ ಆಕ್ಟಿವಿಟಿನಲ್ಲಿ ನಾವು ಖಂಡಿತವಾಗ್ಲೂ ಬಹಳ ಒಂದು ಒಳ್ಳೆಯ ಉದ್ಯಮಶೀಲತೆಯನ್ನ IT-BT ಸೆಕ್ಟರಿಗೆ ಬೇಕಾಗಿರೋದಿರ್ಬೋದು, ಹಾಸ್ಪಿಟಾಲಿಟಿ ಸೆಕ್ಟರಿಗೆ ಬೇಕಾಗಿರ್ಬೋದು, ಯಾವುದೇ ಸೆಕ್ಟರಿಗೆ ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಒಂದು ಪೂರಕವಾಗಿ ಇವರಿಗೆ ಒಂದು ಪ್ರಶ್ನೆ ಇದರಲ್ಲಿದೆ. ಕನ್ನಡ ನಾಡು ಒಂದು ಐಕಾನ್ಗಳಾದಂತಹ ಉದ್ಯಮಿಗಳನ್ನ ಕೊಟ್ಟಿದೆ. ಹಾಗೆಯೇ ಕನ್ನಡಿಗರಲ್ಲಿ ಉದ್ಯಮಶೀಲತೆ ಕಡಿಮೆ ಇದೆ ಎನ್ನುವ ವಾದ ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಈ NEP ನಿಮ್ಮ ಪ್ರಕಾರವಾಗಿ IT-BT ಸಂಬಂಧಿಸಿದದ್ದು ಸೇರಿದಂತೆ ಹೆಚ್ಚಿನ ಕೌಶಲಗಳನ್ನು ಅವರಿಗೆ ಕಲಿಸಿ ಉದ್ಯಮಶೀಲತೆಯನ್ನು ಕಟ್ಟಲಿಕ್ಕೆ ಇನ್ನೊಂದಷ್ಟು ನೇರವಾಗಿ ಸಹಾಯ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್? ಸಹಾಯ ಆಗುತ್ತೆ. ಇದರಲ್ಲೇನೋ ಕೇವಲ IT-BT ಒಂದೇ ಸೆಕ್ಟರ್ ಅಲ್ಲ, ಎಲ್ಲ ಸೆಕ್ಟರ್ಗಳಿಗೂ ಬೇಕಾಗಿರ್ತಕ್ಕಂಥ ನಾನು ಹೇಳಿದೆ ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್, ಒಬ್ಬ ವ್ಯಕ್ತಿಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣ. ಅದರಲ್ಲಿ ಸಹಜವಾಗಿ IT-BTನೂ ಕೂಡ ಬರುತ್ತೆ. ಸೊ ಹಾಗಾಗಿ IT-BTಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣ, ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಬರೀ ಜ್ಞಾನ ಆಧಾರಿತ ಅಂಕಪಟ್ಟಿ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಅಲ್ಲ, ಸ್ಕಿಲ್ ಮೇಜರ್ ಆಗಿ ಇವತ್ತು ನಮ್ಮ NEPನಲ್ಲಿ ಸೇರ್ಕೊಂಡಿರೋ ಕಾರಣಕ್ಕೋಸ್ಕರ ಇವತ್ತು ಸ್ಕಿಲ್ಲಿನ ಶಾರ್ಟೇಜ್ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥ IT-BT ಸೆಕ್ಟರ್ಗೆ ಹೋಗ್ಬೋದು, ಬೇರೆ ಯಾವುದಕ್ಕೂ ಇರ್ಬೋದು. ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದು ನೋಡಿದ್ರೆ 4 ಜನ ಸ್ಕಿಲ್ಡ್ ಯೂತ್ಸ್ ನಮ್ಮ ಹತ್ರ ಸಿಗ್ತಾರೆ, ಗ್ರಾಜುಯೇಟ್ ಸಿಗ್ತಾರೆ ಅಂತಂದ್ರೆ ಅವರಲ್ಲಿ ಒಬ್ಬನ ಸ್ಕಿಲ್, ಅವನ ಹತ್ರ ಇರ್ತಕ್ಕಂಥ ಸ್ಕಿಲ್ಗೂ ಮತ್ತು ಅವನಿಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ಫೀಲ್ಡ್ ಅಲ್ಲಿ ಅವನು ಯಾವ ಸ್ಕಿಲ್ಗೆ ನೀಡಿದೆ ಆ ಸ್ಕಿಲ್ಗೂ ಮ್ಯಾಚ್ ಆಗ್ತಿಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇದೆ. ಆದ್ರೆ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ NEP ಮಾಡ್ತಾ ಇದೆ.
ಸೊ ಹಾಗಾಗಿ ಖಂಡಿತವಾಗ್ಲೂ ಇದರಲ್ಲಿ ಬಹಳ ಒಳ್ಳೊಳ್ಳೆ ಅವಕಾಶಗಳಿದೆ. And yeah, two other skills, very important skills. ಇದು our education system ಒಂಥರ unidimensional education system ಆಗಿತ್ತು. If you're a mechanical engineer, you don't understand anything other than mechanical. But today, mechanical engineering is no longer only mechanical engineering. If you look at EV, now electric vehicles ಅಂತ ಏನು ಹೇಳ್ತೀವಿ, on the mechanical engineering car, there is as much of computer technology in a EV car as is there in any other machine, right? So a cross-disciplinary, multidisciplinary area is what is really the game changer in NEP. And that's what they've implemented. So the education department has really, and we were the first state to implement NEP. And it is a very challenging thing because this cross-disciplinary ಏನಿದೆ ಎಲ್ಲ ಈ ನಮ್ಮ departments and the universities has built as silos. So when you want to now have them take these skills which are not only one place, and today if you see what the industry requires, they require problem solving. They require the capability for the student to think out of the box, be able to be design capable and cross-disciplinary. All of that NEP supports. Madan can comment. No, absolutely. See, what is happening in the world going forward? Just as an example, the last few weeks we've seen how ChatGPT has taken the world by storm, right? And in 4 weeks they've introduced the ChatGPT, GPT-4, which is supposed to be far more advanced. So when changes are happening in weeks, ನಾವು 4 ವರ್ಷದಲ್ಲಿ ನಿಮ್ಗೊಂದು ಸ್ಟ್ರೀಮ್ ಹೇಳ್ಕೊಡ್ತೀನಿ ಅಂತ ನಾವು ಉದ್ದೇಶದಿಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರು, ಬೈ ದ ಎಂಡ್ ಆಫ್ 4 years, ವಾಟ್ ಎವರ್ ವಿವ್ ಲರ್ನ್ ವಿಲ್ ಬಿ ಆಬ್ಸುಲೇಟ್. ಫರ್ಗೆಟ್ 4 years, 4 ವಾರದಲ್ಲೇ ಆಬ್ಸುಲೇಟ್ ಆಗ್ಬಿಡ್ತಿದೆ ಇವಾಗ, ರೈಟ್? ಸೊ ಹೌ ಡು ಯು ದೆನ್ ಸ್ಟ್ರಕ್ಚರ್ ಲರ್ನಿಂಗ್ ಇನ್ ಸಚ್ ಅ ವೇ ದಟ್ ಅ ಸ್ಟೂಡೆಂಟ್ ಕ್ಯಾನ್ ಸೇ, ಓಕೆ, ಇವತ್ತು ಇದು ಚೇಂಜ್ ಆಯ್ತಾ, ಕ್ಯಾನ್ ಐ ಲರ್ನ್ ದಟ್? And NEP provides a fantastic framework for flexibility in that learning and cross-disciplinary, multidisciplinary function, right? So I think the elements are there. How do we bring it together? And how do we make sure that the students understand that in a much better way? In fact, Prashant and we were all a part of a skills and entrepreneurship task force. One of the biggest discussions we had was career guidance and career counseling is going to become very, very important. Because choices ಅಷ್ಟೇ ಎಕ್ಸ್ಪ್ಲೋರ್ಡ್ ಆಗ್ತಿದೆ, ರೈಟ್? ಮುಂಚೆ ನೀವು ಆರ್ಟ್ಸ್ ತಗೋಪ್ಪ, ಸೈನ್ಸ್ ತಗೋ, ಕಾಮರ್ಸ್ ತಗೋ, ಇಂಜಿನಿಯರಿಂಗ್ ಆಗೋ, ಅಷ್ಟೇ 4-5 ವಿ ಯೂಸ್ ಟು ಪ್ಲೇ. But today that elements itself has grown into thousands of fields, right? So how do you help students make those choices? How do you help them navigate? Becomes a very critical building block for the future. ಸರ್, ಒಂದು ಪ್ರಶ್ನೆ ಇದರಲ್ಲಿ ಮಧ್ಯೆ ಬರ್ತೀನಿ. ನಮ್ಮ ಕೌಶಲ್ಯಗಳು ಅಂದರೆ ಎಸ್ಪೆಷಲಿ ಎಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳ ಕೌಶಲ್ಯಗಳ ಬಗ್ಗೆ, ಅವರಿಗೊಂದೇ ಸೀಮಿತ ಅಂತಲ್ಲ, ಇದು ಬೇರೆ ಬೇರೆ ಪದವಿಗಳ ಬಗ್ಗೆನೂ ಇದೇ ಮಾತನ್ನು ವಿಸ್ತರಿಸಿ ಹೇಳ್ಬೋದು. ಈಗ ಏನು ಪದವಿ ಪಡೆದಿರ್ತಾರೆ ಅವರ ಕೌಶಲ್ಯಗಳು ದೇ ಆರ್ ನಾಟ್ ಎಂಪ್ಲಾಯಬಲ್ ಅಂತ ಇಂಡಸ್ಟ್ರಿ ವೆಟರನ್ಗಳು ಹೇಳಿದ್ದಾರೆ. ಈಗಿನ ಇಂಡಸ್ಟ್ರಿಗೆ ಇಫ್ ದೇ ಆರ್ ನಾಟ್ ಎಂಪ್ಲಾಯಬಲ್, ನಾಳಿನ ಚಾಲೆಂಜಸ್ಗೆ ಆರ್ ದೇ ಎಂಪ್ಲಾಯಬಲ್ ಸರ್? ಆರ್ ದೇ ಗುಡ್ ಇನಫ್ ಟು ಬಿ ಎಂಪ್ಲಾಯ್ಡ್ ಬೈ ಎನಿ leading startup or a company? Definitely not. And how can we bridge this gap? How can we bridge this gap? I think there is two key things that have to be done. One, proper and true implementation of NEP. See, NEP can be again just it may, in spirit you have to implement NEP. So if you have to implement NEP in spirit, the education system has to fundamentally be revamped, and they have to accept this new way of thinking. So one is from the department, there will be a push. But within the universities, within our colleges, it is going to take time. But like Madan was saying, the industry is moving so fast that I don't know if we really have that kind of time anymore. We need almost 500,000 more engineers who are employable in the next 2 to 3 years. 500,000. And the total number of software engineers is, in our state right now are about 2 million. So we need to develop almost 20-30% new engineers who are capable, right?
So how do we do that? One is we need to have a more true and proper implementation of NEP, right? And the second thing that is required is, like Madan was saying, I think there has to be now a statewide better movement in taking this bridge between the industry and the universities in a more aggressive fashion than what we have done before. I don't think we have done justice. Industry wants to engage with the colleges. Industry wants to engage with the universities. But the mindset of our universities and our colleges has not been proactive. But that has to change. Because today, what is the industry doing? You get an engineer, they spend 1 year to retrain that engineer and make him employable. But if you allow the industry to come into the campus, you can save money for the industry, and at the same time, you can save time for the student. So I think this level of engagement between industry and academia. So one is NEP builds the foundation for that engagement. Second, you have to then welcome industry into the campus. And you have to build an atmosphere of collaboration between the industry and the university to be able to, like you said, create more employable students and bridge that gap that I don't think can be done the old-fashioned way. Like you said, generate all these students who are not employable and have the industry retrain them for 12 months. It's not sustainable. So there has to be a new model, NEP plus collaborative engagement with the industry at a much more faster pace than what we have ever done. Because the industry is also changing so fast. So unless if the change is happening in the industry, so you have to have the change closer to you as a university or as a college. You have to bring those catalysts of change have to be part of your system in the university. So you can't see what's happening in the industry and then bring that change here. It's too late. They have to be part of the system. So industry has to be part of the system. That's the only solution. ಸರ್ ವಿನಯ್ ಬಿದ್ರೆ ಸರ್, ಆಮೇಲೆ ನಿಮಗೂ ಒಂದೇ ಪ್ರಶ್ನೆನ ಎರಡು ರೀತಿಯಲ್ಲೂ ಕೇಳ್ತಾ ಇರ್ತೀನಿ ಸರ್. NEP ಈಗ ಸರ್ ಹೇಳಿದಾಗೆ ನೀವು ಮೊದಲು ನಾವು ಕಲಿಸ್ತೀವಿ, ಆಮೇಲೆ ನಿಮ್ಮ ಜೊತೆಗೂ ಕೊಲಾಬರೇಟ್ ಮಾಡ್ಕೋತೀವಿ, ಅಲ್ಲ ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಇರಬೇಕಾಗಿದ್ದಿದೆ ಅಂತ ಪ್ರಶಾಂತ್ ಪ್ರಕಾಶ್ ಸರ್ ಹೇಳಿದ್ರು. NEP ಕೇಪಬಲ್ ಆಫ್ ಡೂಯಿಂಗ್ ಇಟ್ ಸರ್. ಅದು ಆ ತಾಕತ್ತಿದೆಯಾ ಒಂದು? ಅದ್ರ ಜೊತೆಗೆ ಮದನ್ ಪದಕಿ ಸರ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತೀನಿ ಸರ್. ಗ್ರಾಸ್ ರೂಟ್ ಲೆವೆಲಲ್ಲಿ ನೀವು ಪ್ರತಿದಿನ ಒಬ್ಬರ ಉದ್ಯಮಿ ಜೊತೆಗೆ ಟಚ್ಚಲ್ಲಿ ಇರ್ತೀರಿ ಸರ್. ಹೊಸ ಹುಡುಗರಿಗೆ ಅಂತ ಅಲ್ಲದೆ ಈಗಾಗಲೇ ಒಂದಷ್ಟು ಇಂಡಸ್ಟ್ರಿಗಳನ್ನು ರನ್ ಮಾಡ್ತಾ ಇರುವವರಿಗೆ ಅವರ ಸ್ಕಿಲ್ಗಳನ್ನು ಈ ಮಟ್ಟಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ ತರಹದ ಟೂಲ್ಗಳು ಬೇಕಾಗ್ತವೆ ಸರ್? ಖಂಡಿತವಾಗ್ಲೂ ಇವತ್ತು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ NEP-ನಲ್ಲಿ ಇವತ್ತಿನ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಏನಿದೆ, ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಖಂಡಿತವಾಗ್ಲೂ ಇದೆ. ನಾಟ್ ಓನ್ಲಿ ಫಾರ್ ಅವರ್ ಕಂಟ್ರಿ, ಖಂಡಿತವಾಗ್ಲೂ ಇವತ್ತು ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಬೇಕಾಗಿರ್ತಕ್ಕಂಥ ಏನು ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಬೇಕಿದೆ, ಇದನ್ನ ಕೊಡ್ಬೋದಾಗಿರ್ತಕ್ಕಂಥ ಸಾಮರ್ಥ್ಯ ಇವತ್ತು NEP-ಯ ಪ್ರಾಪರ್ ಇಂಪ್ಲಿಮೆಂಟೇಷನ್ ಇಂದ ಖಂಡಿತವಾಗ್ಲೂ ಸಾಧ್ಯ ಇದೆ. ನೋಡಿ, ಇವತ್ತು ಗ್ಲೋಬಲ್ ಸಿನಾರಿಯೋನ ನೋಡಿದಂಥ ಸಂದರ್ಭದಲ್ಲಿ 4% ಇಂಡಸ್ಟ್ರಿಯಲೈಸೇಷನ್ ಅನ್ನೋದು ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ ಮುಂದಿನ 10-15 ವರ್ಷದಲ್ಲಿ ನನ್ನ ದೇಶದಲ್ಲಿ 32 to 34% ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗುತ್ತೆ. ನಿಮಗೆ ವರ್ಕ್ ಫೋರ್ಸಿನ ಅವಶ್ಯಕತೆ ಜಾಸ್ತಿ ಇದೆ. ಈಗಷ್ಟೇ ಉಲ್ಲೇಖ ಮಾಡಿದ್ರು ಅರೌಂಡ್ ಹತ್ತತ್ರ 1/2 ಮಿಲಿಯನ್ ನಿಮಗೇನು ಜನ ಆ ಥರದವ್ರು ಬೇಕೋ ಅದನ್ನ ಫುಲ್ಫಿಲ್ ಮಾಡಿ ಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಅನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇವತ್ತು NEP-ಗಿದೆ. ಆ NEP ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರೋದೇ ಅದೇ ಕಾರಣಕ್ಕೋಸ್ಕರ. ಮಾಡಿ ಅಂತ ಕೇಂದ್ರ ಸರ್ಕಾರ ರಿಕ್ವೆಸ್ಟ್ ರೀತಿನಲ್ಲಿ, ನೀವು ಒತ್ತಡ ಅಂತ ಅನ್ಕೊಂಡೋದ್ರೆ ಒತ್ತಡ ಹಾಕತ್ರ ಈ ಫೆಡರಲ್ ಸಿಸ್ಟಮ್, ಸ್ಟೇಟ್, ಮತ್ತೆ ಈಗ CM ಅವರು ಉಲ್ಲೇಖ ಮಾಡಿದ್ರು ಸೆಂಟ್ರಲ್ ದೊಡ್ಡದು, ಇದೆಲ್ಲ ತಿಕ್ಕಾಟಕ್ಕೆ ಹೋಗ್ದಲೇನೆ ಇವತ್ತಿನ ನೀಡ್ ಏನಿದೆ, ಇಂಡಸ್ಟ್ರಿಯ ನೀಡು, ಆ ನೀಡ್ ಫುಲ್ಫಿಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ NEP-ಯನ್ನ ವಿಶೇಷವಾಗಿ ಯಾವುದು 4 years ಗ್ರಾಜುಯೇಷನ್ ಇದೆ, ಮಲ್ಟಿ ಡಿಸಿಪ್ಲಿನರಿ ಇದು ಬಂದಾಗ ಒಬ್ಬ ವ್ಯಕ್ತಿ ನೀವು ಖಂಡಿತವಾಗ್ಲೂ ಕೂಡ ಇಂಡಸ್ಟ್ರಿಯ 2-3 ಜಾಗಗಳಲ್ಲಿ ಏನು ಕೆಲಸ ಇದೆ,
ನೀಡ್ ಇದೆ, ಆ ನೀಡನ್ನು ಫುಲ್ಫಿಲ್ ಮಾಡ್ಬೋದಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋತಾನೆ. ಖಂಡಿತವಾಗ್ಲೂ ಇವತ್ತಿರ್ತಕ್ಕಂಥ NEP-ಗೆ ಈ ನೀಡನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನಾನು ಅದು ಭಾವಿಸ್ತೇನೆ. ನಿಮಗೆ Sure. No, just to add to this, see, Prashant ಹೇಳ್ದಂಗೆ there are two ways to look at NEP. One is just to look at it as a policy, the other is to look at it in spirit. I think if we truly embrace NEP in the spirit, lots of possibilities exist, right? And that is the need of the hour. I think to me it is more than a policy, it's a guidance. It's a framework, right? It's a vision for the future. So I don't think we have a choice to say, oh, NEP we'll just implement only in letter. We have to implement in spirit. That's when industry will come into the academia. Students will start experiencing stuff, right? Our faculty will start understanding what is truly the change and how interdisciplinary work has to happen, right? So the need for all of us is to say, how do we strengthen the implementation of the NEP in spirit, where all ecosystem actors have to come together. And the second question you keldange, see, one of the big elements of NEP, again in spirit, is learning by doing. ನೀವು ಕ್ಲಾಸಲ್ಲಿ ಎಷ್ಟೇ ಪಾಠ ಕೇಳಿ ನಿಮ್ಗೆ ಅರ್ಥ ಆಗೋದಿಷ್ಟೇ, ನೀವು ಆಚೆ ಹೋಗಿ ಅದನ್ನೇ 1 hour ಮಾಡಿ, ಯು ರೋಲ್ ಅಪ್ ಯುವರ್ ಸ್ಲೀವ್ಸ್ ಆ್ಯಂಡ್ ಗೆಟ್ ಇಟ್ ಡನ್, ಯು ವಿಲ್ ಲರ್ನ್ ಮಚ್ ಫಾಸ್ಟರ್. ಆ್ಯಂಡ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ದಟ್ ವಿ ಆರ್ ವರ್ಕಿಂಗ್ ವಿತ್ ಲೋಕಲ್ ಆಂಟ್ರಪ್ರನರ್ಸ್ ಇಸ್, ನೀವು 10 ಜನದ ಅಂಗಡಿನ ನಡೆಸ್ತೀರಿ. ಹೌ ಕ್ಯಾನ್ ಯು ಗೆಟ್ 2 students to come and sit in that shop? I'll give you an example. ಒಂದು ತುಮಕೂರಲ್ಲಿ ಒಂದು ಹಳ್ಳಿಲಿ ಒಂದು ಗ್ರಾಸರಿ ಸ್ಟೋರ್ ಒಬ್ರು ಫ್ರೆಂಡ್ ಆದ್ರು. ಅವ್ರಿಗೆ ಐ ಟೋಲ್ಡ್ ದೆಮ್, ನೀವು 2 ವಾರ ನಿಮ್ಮ BA ಕಾಲೇಜಲ್ಲಿ ಓದ್ತಿರೋ ಹುಡುಗಿರ್ನ ಟೇಕ್ ದೆಮ್ ಆಸ್ ಇಂಟರ್ನ್ಸ್ ಅಂಡ್ ಲೆಟ್ ದೆಮ್ ಸಿಟ್ ಇನ್ ದ ಶಾಪ್ ಫಾರ್ 2 hours ಎವ್ರಿ ಡೇ. ಆ ಕಾಲೇಜ್ ಹುಡುಗರಿಗೆ ಹೋಗಿ ಇದು ಮಾಡ್ರಪ್ಪ, ಒಂದು ಪ್ರಾಜೆಕ್ಟ್ ತರ ಕೊಡ್ತೀವಿ, ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ರೆ ಮಾಡಿದ್ರು. ದ ಫ್ಯಾಕ್ಟ್ ವಾಸ್ 15 ದಿವಸ ಆದ್ಮೇಲೆ ಯು ಶುಡ್ ಹವ್ ಸೀನ್ ದ ಚೇಂಜ್ ಇನ್ ದಟ್ 2 girls. ಒಂದು ಹೇಳಿದ್ರು, ಸರ್ ಯಾವುದೋ ಒಂದು ಕಂಪ್ಯೂಟರ್ ಜಾಬ್ ಅಂತ ನಾವು 10,000 ರೂಪಾಯಿ ಓಡಾಡ್ತಿರ್ತೀವಿ. ವಿ ರಿಯಲೈಸ್ ದಟ್ ದಿಸ್ ಗ್ರಾಸರಿ ಸ್ಟೋರ್ ಇಸ್ ಮೇಕಿಂಗ್ 60,000 rupees a month. ನಮ್ಮ ಹಳ್ಳಿಲೇ ನಾವು ಹೋಗಿ ಒಂದು ಒಳ್ಳೆ ಟೆಕ್ನಾಲಜಿ ಬೇಸ್ ಗ್ರಾಸರಿ ಸ್ಟಾಪ್ ಹಾಕಿದ್ರೆ ನಾವು 1 ಲಕ್ಷ ರೂಪಾಯಿ ದುಡಿಬೋದು. ಹಂಗೆ ಜನಕ್ಕೆ ನಮ್ಮ 4 ಜನ ಫ್ರೆಂಡ್ಸ್ಗೂ ಕೆಲಸ ಕೊಡ್ಬೋದು. That would not have happened in the classroom. ಅವ್ರು ಆಚೆ ಹೋಗಿ ಕೂತ್ರು, 10 hours ಅಲ್ಲಿ ಇದ್ರು, then they learnt it. So one of the other elements we need to figure out is, how do you bring these internships, learning by doing? How do you create opportunities for our young people to experience stuff? And I think that's going to be a critical aspect of it as well. ನಮ್ಮ ಕೆರಿಯರ್ಸ್ ನೋಡಿದ್ರೆ ವಿ ವೇರ್ ನಾಟ್ ಕ್ಲಿಯರ್, ನಾವು ಇದೇ ಮಾಡಬೇಕು ಅಂತ. ಒಂದು ಟ್ರೈ ಮಾಡಿದ್ವಿ, ಇಷ್ಟ ಆಗಲಿಲ್ಲ, ಇನ್ನೊಂದು ಟ್ರೈ ಮಾಡಿದ್ವಿ, ಇಷ್ಟ ಆಯಿತು, ಆಮೇಲೆ ಇಲ್ಲೆಲ್ಲೋ ವರ್ಕ್ ಆಯಿತು. ಸೊ ಹೌ ಡು ಯು ಪ್ರೊವೈಡ್ ಆಪರ್ಚುನಿಟಿ ಫಾರ್ ಎಕ್ಸ್ಪೆರಿಮೆಂಟ್ಸ್ ಲೈಕ್ ದಟ್? ಐ ಥಿಂಕ್ ದಟ್ಸ್ ದ ಫ್ರೇಮ್ ವರ್ಕ್ ವಿ ನೀಡ್. ಸರ್, ಬಹುಶಃ ಸಮಯ ಓಡ್ತಾ ಇದೆ ಅನ್ಸುತ್ತೆ, ಬಟ್ ಒಂದು ಕ್ವಿಕ್ ಕ್ವೆಶನ್ ಇದೆ ಕೊನೆಯಲ್ಲಾಗಿ ಎಲ್ಲರಿಗೂ. ಸರ್, AI ಬಂದಿದೆ ಆಲ್ರೆಡಿ, ನಮ್ಮ ಮನೆ ಮುಂದಿದೆ. ಚಾಟ್ GPT ಬಂದಿದೆ, ನಮ್ಮ ಮನೆ ಮುಂದಿದೆ. ಚಾಟ್ GPT 4th ವರ್ಷನ್ ಇದೆ. ಇದು ಕೆಲಸವನ್ನ ಕಿತ್ಕೊಳ್ಳುತ್ತೆ ಅಂತ ಆತಂಕನೂ ಇದೆ, ಇನ್ನೊಂದಷ್ಟು ಕೆಲಸ ಕೊಡುತ್ತೆ ಅನ್ನುವ ಒಂದು ವಿಶ್ವಾಸನೂ ಇದೆ. ಇವತ್ತಿನ ಸ್ಕಿಲ್ಗಳು ನಾಳೆ ಇದರ ಕಾರಣದಿಂದಾಗಿ ಎಷ್ಟು ರಿಲೆವೆಂಟ್ ಆಗಿ ಉಳಿತವೆ ಸರ್? ಎಲ್ಲರಿಗೂ ಈ ಪ್ರಶ್ನೆ. ಚಾಟ್ GPT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾಗಿ. ಕೊನೆಯದು ಸರ್, ಸಮಯ ಓಡ್ತಾ ಇದೆ. So the good news is that AI is not going to take away our jobs. Okay, that's not only proven here in a country like India, but globally, even in a much more advanced state. So AI is an enabling technology. You can say AI cannot become a doctor, right? What AI can do is make the current doctor's job easier and can make them more capable. So AI will be a complementary technology and not a replacement technology. ಸರ್, ನಮ್ಮ ಹಿಸ್ಟ್ರಿ ನೋಡಿದ್ರೆ ಪ್ರತಿಯೊಂದು ನ್ಯೂ ಟೆಕ್ನಾಲಜಿ ಬಂದಾಗ ಒಂದು ಭಯ ಇರುತ್ತೆ. ಐ ವಾಸ್ ಇನ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಇನ್ ದ ಪಾಸ್ಟ್. ನಮ್ಮ ಬ್ಯಾಂಕಿಂಗ್ ಯೂನಿಯನ್ಸು ನಾವು ಟೆಕ್ನಾಲಜಿ ತಂದಾಗ ದೇ ಮೇಡ್ ಅ ಮ್ಯಾಂಡೇಟ್ ದಟ್ ಯು ಕ್ಯಾನ್ ಡೂ ಓನ್ಲಿ 4 technology processing in a day, the rest had to be manual. But it changed. Today, look at the growth of the banking industry, right? So to what Prashant is saying, I think we as a society must be confident and stay one step ahead of technology. And especially in Indian context, how do we create more job creators using the technology is going to be the key direction that we need to follow, right? And we can leverage the technology. Chaku iddange. You can use it to cure somebody, you can use it to kill somebody, right? So how do we use that tool in such a way that it's beneficial to us
is the key challenge that we need to solve as a society, and it can really be made beneficial. ಸರ್ ನಿಮಗೆ ಬಹುತೇಕ ಕಂಪ್ಯೂಟರ್ ರೆವಲ್ಯೂಷನ್ ಆದಾಗ್ಲೂ ಹೀಗೆ ಅಂದ್ರು ಅಂತ ಅನ್ಸುತ್ತೆ. ಬಹುತೇಕ ನಮ್ಮೆಲ್ಲರ ಕೆಲಸಗಳನ್ನ ಕಿತ್ಕೊಂಡ್ಬಿಡುತ್ತೆ, ಕಂಪ್ಯೂಟರ್ ಬಂದ್ಬಿಟ್ಟಿದೆ ಅಂತ. ಕಂಪ್ಯೂಟರ್ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ, ಅದನ್ನ ಬಿಟ್ಟು ನಾವು ಬದುಕ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಎಐಗೂ ಕೂಡ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂತಂದ್ರೆ, ಎಐನ ಇಂಟೆಲಿಜೆನ್ಸಿ ಮನುಷ್ಯನ ಇಂಟೆಲಿಜೆನ್ಸಿಗಿನ ಜಾಸ್ತಿ ಅಂದ್ರೆ ಖಂಡಿತವಾಗ್ಲೂ ಅಲ್ಲ. ಸೊ ಹಾಗಾಗಿ ಉತ್ತರ ಇಲ್ಲೇ ಇದೆ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಟ್ಟಾರೆ ಇಂಟೆಲಿಜೆನ್ಸಿ ಮನುಷ್ಯನ ಇಂಟೆಲಿಜೆನ್ಸಿಗಿಂತ ಜಾಸ್ತಿ ಇಲ್ದಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮನುಷ್ಯನ ಕೆಲಸ ಕಿತ್ಕೊಳೋದಿಲ್ಲ. ಇನ್ನೂ ನಮ್ಮ ಕೆಲಸವನ್ನ ಈಸಿ ಮಾಡಲಿಕ್ಕೆ, ಇನ್ನೂ 4 ಹೆಜ್ಜೆ ಬೇಗವಾಗಿ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡ್ಬೋದೇ ಹೊರತು ನಮಗೆ ಖಂಡಿತವಾಗ್ಲೂ ತೊಂದರೆ ಮಾಡೋದಿಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಆಮೇಲೆ ಲಾಸ್ಟ್ ಥಿಂಗ್ ಇಸ್ artificial intelligence has to be created. And where will it be created? It's going to be created in India, it's going to be created in Bangalore, and it's going to be created in our state. So we are going to be the biggest beneficiaries of AI. ಥ್ಯಾಂಕ್ ಯು ಸರ್. ಬಹುಶಃ ಇನ್ನೂ ತುಂಬ ಮಾತಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ, ಆದರೆ ಸಮಯ ಓಡ್ತಾ ಇದೆ, ಸಮಯ ನಿಲ್ತಾ ಇಲ್ಲ. ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿಯನ್ನು, ಒಂಥರ ವಿದ್ವತ್ಪೂರ್ಣವಾಗಿ ಮೊದಲೇ ಹೇಳಿದಂತೆ ಆ ಥರ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಪ್ರಶಾಂತ್ ಪ್ರಕಾಶ್ ಅವರಿಗೆ, ವಿನಯ್ ಬಿದ್ರೆ ಸರ್ಗೆ ಮತ್ತು ಮದನ್ ಪದಕಿ ಸರ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಮ್ಮನ್ನೆಲ್ಲ ಬೀಳ್ಕೊಡೋದಕ್ಕಿಂತ ಮುನ್ನ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಸ್ಟೇ ಬ್ಯಾಕ್. The CFO of the Printers Mysore Private Limited, Mr. K.M. Murthy, will come over and give away mementos to all the panelists. ಧನ್ಯವಾದಗಳು ವಿಜಯ್ ಜೋಶಿ ಅವರೇ. ಹಾಗೆಯೇ ಎಕ್ಸಲೆಂಟ್ ಆಗಿ ಮಾಡರೇಟ್ ಮಾಡಿದ್ರಿ. ಸಾಕಷ್ಟು ಪ್ರಶ್ನೆಗಳಿದ್ವು. ಆ್ಯಂಡ್ ಪ್ರಶಾಂತ್ ಪ್ರಕಾಶ್, ಮದನ್ ಪದಕಿ, ದೇ ಆರ್ ಲೆಜೆಂಡ್ಸ್ ಇನ್ ದೇರ್ ಓನ್ ರೈಟ್. ಸೊ ಹಾಗೆಯೇ ಜೊತೆ ವಿನಯ್ ಬಿದ್ರೆ ಅವರು ಸಹ ಜಾಯ್ನ್ ಆಗಿದ್ದಾರೆ. ಧನ್ಯವಾದಗಳು. Thank you very much once again to all the panelists. Now we move on to the last panel, last but not the least ಅಂತ ನಾ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. So we are going on to for the last panel, and this will be another interesting discussion about the Bengaluru dialogue. I would first of all request once again Madam Tejaswini Gowda to kindly come back for this panel. ಬಂಧುಗಳೇ, ಸ್ವಾಗತಿಸಿ ಮತ್ತೊಮ್ಮೆ Madam Tejaswini ಅವರನ್ನ. ಹಾಗೆಯೇ I would also like to call upon Mr. Mohan Vishwas, a chartered accountant and a company secretary, an entrepreneur, business advisor, columnist, and economist. And also Mr. Vinod Jacob from Namma Bengaluru Foundation, who works as a catalyst with the citizenry and government agencies, regulatory bodies, opinion leaders, RWAs, CSO partners, and various institutions to make Bengaluru a better place to live. And of course, this will be moderated by Sneha, the senior reporter of Deccan Herald. Yeah. Yes, we are expecting the Honorable Minister Dr. C.N. Ashwath Narayan also to join in. Due to some preoccupation, he has not been able to reach here, but he has sent a message that he'll join, and in the expectation that Dr. C.N. Ashwath Narayan will join, I would request Sneha to kindly take us through this session. Over to you, Sneha. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಐ ನೋ ಇಟ್ಸ್ ಲೇಟ್, ಬಟ್ ಬ್ಯಾಂಗ್ಳೂರ್ ಇಸ್ ಅನ್ ಇಂಪಾರ್ಟೆಂಟ್ ಸಿಟಿ. ಎಲ್ಲರಿಗೂ ರಾಜಧಾನಿ ಆಗಲ್ಲದೆ ಪ್ರಾಯಶಃ ಆರ್ಥಿಕ ರಾಜಧಾನಿಯಾಗಿಯೂ ಡೆವಲಪ್ ಆಗಿದೆ ಬ್ಯಾಂಗ್ಳೂರ್. ಸೊ ಈ ನಿಟ್ಟಿನಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗ್ತಿದೆ ಬೆಂಗಳೂರಲ್ಲಿ, ಏನು ಅವಶ್ಯಕತೆ ಇದೆ ಅನ್ನೋದ್ರ ಸುತ್ತ ಇವತ್ತಿನ ಡಿಸ್ಕಷನ್ಸ್ನ ಬೇಸ್ ಮಾಡ್ತೀವಿ. ವಿದೌಟ್ ಟೇಕಿಂಗ್ ಮಚ್ ಟೈಮ್, ಮೊದಲನೇ ಕ್ವಶನ್ ತೇಜಸ್ವಿನಿ ಮ್ಯಾಮ್. ಬ್ಯಾಂಗ್ಳೂರ್ ಹ್ಯಾಸ್ ಗ್ರೋನ್ ಓವರ್ ಇಯರ್ಸ್. ನಾವು ನೋಡೋಕೆ ಹೋದರೆ 10-20 ವರ್ಷದ ಹಿಂದೆ ಇದ್ದಿದ್ದ ಬೆಂಗಳೂರಿಗೂ ಇವತ್ತಿಗಿರೋ ಬೆಂಗಳೂರಿಗೂ ಬಹಳಷ್ಟು ವ್ಯತ್ಯಾಸ ಆಗಿದೆ. ಸೊ ಹಿಂಗಿರುವಾಗ ಪರಿಸ್ಥಿತಿ, ನಾವಿನ್ನೂ ಸುಮಾರು ಕ್ಯಾಚಿಂಗ್ ಅಪ್ ಮಾಡ್ತಿದ್ದೀವಿ ಸೌಕರ್ಯಗಳನ್ನು ಕೊಡೋದ್ರಲ್ಲಾಗಲಿ ಅಥವಾ ಜನರಿಗಿರೋ ಅವಶ್ಯಕತೆಗಳನ್ನು ಮುಟ್ಟೋದ್ರಲ್ಲಾಗಲಿ. ಸೊ ಎಲ್ಲಿಗೆ ಬಂದಿದ್ದೀವಿ ಮೇಡಮ್? ಇನ್ನು ಎಷ್ಟು ಅವಶ್ಯಕತೆ ಇದೆಯಾ? ಎಷ್ಟು ಮಾಡ್ತಾ ಇದ್ದೀವಿ?
ಎಷ್ಟು ಹಿಂದೆ ಇದ್ದೀವಿ ಅಥವಾ ಪ್ರಾಯಶಃ? ಬಹುಶಃ ಯಾವುದೇ ಒಂದು ಉತ್ತಮವಾದ ನಗರ ಅಂತ ಹೇಳಿದ್ರೆ ಸಂಚಾರ ಚೆನ್ನಾಗಿರಬೇಕು, ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು, ಹವಾಗುಣ ಚೆನ್ನಾಗಿರಬೇಕು, ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿರಬೇಕು, ರೈಲ್ವೆ ವ್ಯವಸ್ಥೆ ಚೆನ್ನಾಗಿರಬೇಕು, ಕೈಗಾರಿಕೆಗಳಿಂದ ಏನು ಒಂದು ಮಾಲಿನ್ಯ ಉತ್ಪಾದನೆ ಆಗುತ್ತೆ ಅದು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಐ ಥಿಂಕ್ 450 ಕೋಟಿ ರೂಪಾಯಿಗಳನ್ನು ಇವತ್ತು ಈ ವಿಚಾರದಲ್ಲಿ ನಾವು ಕೊಟ್ಟಿದ್ದೀವಿ. ಒಂದು ಅನೇಕ ಜಂಕ್ಷನ್ಗಳಲ್ಲಿ ಕಾರಂಜಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಗ್ರೀನರಿಯನ್ನು ಎನ್ಹ್ಯಾನ್ಸ್ ಮಾಡ್ತಕ್ಕಂಥದ್ದು, ಕೆರೆಗಳ ಪೂರಣ ಮಾಡ್ತಕ್ಕಂಥದ್ದು, ಮತ್ತೆ 4 ಮೆಟ್ರೋಗಳ ಸುತ್ತ ಒಂದು ಬ್ಯಾಟ್ರಿ ಚಾಲಿತ ಇದನ್ನು ಕ್ಲೀನ್ ಎನರ್ಜಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬೆಂಗಳೂರು ತುಂಬ ಒಳ್ಳೆಯ ರಾಜಧಾನಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಭಾರತದಲ್ಲಿ. ಈಗಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ರು 1 ಟ್ರಿಲಿಯನ್ ಇಕಾನಮಿಯನ್ನು ನಾವು ಕೊಡಬೇಕು, 10 ಲಕ್ಷ ಕೋಟಿ ರೂಪಾಯಿಗಳ MOU ಆಗಿದೆ ಅಂತ ಹೇಳಿದ್ರೆ ಎಲ್ಲವೂ ಚೆನ್ನಾಗಿರೋದ್ರಿಂದಲೇ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜನ ಬರ್ತಾರೆ ಅಂತ. ಸೊ ಇಷ್ಟೆಲ್ಲ ಒಳ್ಳೇದಿದ್ದಾಗ ತಮಗೆ ಗೊತ್ತಿದೆ, ಹಿಂದೆ ಅತಿವೃಷ್ಟಿ ಆದಾಗ ಬೆಂಗಳೂರು ನಗರಕ್ಕೆ ತುಂಬ ನಮಗೆ ತೊಂದರೆ ಆಗಿರೋದು ಅಂದರೆ ಹೆಚ್ಚಿನ ಬಂಡವಾಳ ಅದರಲ್ಲಿ ವ್ಯರ್ಥ ಆಗ್ತಾ ಇದೆ. ಆದರೆ ನಾವು ಮತ್ತೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ಪಾರ್ಕ್ಗಳ ಒಂದು ಎನ್ಹ್ಯಾನ್ಸ್ ಮಾಡೋಕ್ಕೆ ಮೆಟ್ರೋ, ಬೆಂಗಳೂರಿನ ಸುತ್ತ ಮೆಟ್ರೋ ಮಾಡಿದ್ರಿಂದಾಗಿ ಎಷ್ಟೊಂದು ಸರಕು ಸಾಮಾನುಗಳ ಸರಂಜಾಮುಗಳ ಒಂದು ಒತ್ತಡ ತಗ್ಗಿತು. ಆಮೇಲೆ ಮೆಟ್ರೋ ಮಾಡಿದ್ರಿಂದಾಗಿ ನಮ್ಮ ದುಡಿಯುವ ಜನತೆಗೆ, ಮೂವ್ಮೆಂಟ್ಗೆ, ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಅನುಕೂಲ ಆಯಿತು. ಮತ್ತು ಒಂದು ಡಿಸಿಪ್ಲಿನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅನೇಕ ಹಂತಗಳಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದೆ. ಕಸ ವಿಲೇವಾರಿ ಮಾಡೋದಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಕೂಡ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಸೊ ಬೆಂಗಳೂರಿಗೆ ನಾವು ಇನ್ವೆಸ್ಟ್ ಮಾಡದೇ ಇದ್ದರೆ ಅದರಿಂದ ನಾವು ಹೆಚ್ಚು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀವಿ, ಆ ಹೆಮ್ಮೆ ನಮಗಿದೆ. ಭಾರತ ದೇಶದ ಎಕಾನಮಿಗೆ ಕರ್ನಾಟಕ ಒಂದು ಸ್ವಾಭಿಮಾನಿ ಸ್ವಾವಲಂಬಿ ರಾಜ್ಯ ಆಗೋದ್ರಲ್ಲಿ ನಾವು ಖಂಡಿತ ನಾವು ಒಂದಲ್ಲ ಒಂದಿನ ಮೊದಲ ಸ್ಥಾನಕ್ಕೆ ಬರ್ತೀವಿ. ನಮ್ಮ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ, ನಮ್ಮ ಬಿಹೇವಿಯರ್ ವಿತ್ ಅದರ್ ಪೀಪಲ್ ವೆರಿ ಫ್ರೆಂಡ್ಲಿ ಬಿಹೇವಿಯರ್, ಆಮೇಲೆ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ, ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಎಲ್ಲ ರೀತಿಯ ತೊಡಕುಗಳನ್ನು ನಿವಾರಣೆ ಮಾಡಿ ಸಿಂಗಲ್ ವಿಂಡೋ ಮಾಡಿ ಬರ್ತಕ್ಕಂಥವ್ರಿಗೆ FDI 21 ಬಿಲಿಯನ್ FDIಯನ್ನು ನಾವು ಆಕರ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರು ಚೆನ್ನಾಗಿಲ್ಲ ಅಂದರೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಮತ್ತು ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬರೀ ಲೇನಾ ಬ್ಯಾಂಕ್ ಆದ್ರೆ ಆಗಲ್ಲ, ದೇನಾ ಬ್ಯಾಂಕು ಆಗಬೇಕು ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ. ಸೊ ಕ್ರಿಟಿಸಿಸಮ್ ಮಾಡೋಣ, ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಹಿಂದೆ 20 ಬಿಲಿಯನ್ ಇಷ್ಟು ವರ್ಷಗಳ ಅವಧಿಯಲ್ಲಿ ಇತ್ತು ಪ್ರತಿಪಕ್ಷಗಳದ್ದು. ನಮ್ಮದು 1 ಟರ್ಮ್ ನಮ್ಮ ಅವಧಿಯಲ್ಲಿ 21 ಬಿಲಿಯನ್ ನಾವು ಅಟ್ರಾಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸೊ ನಿಜವಾಗಿಯೂ ವಿ ಆರ್ ಇನ್ ಬೆಟರ್ ಪೊಸಿಷನ್ ಅಂತ ಹೇಳ್ಬೋದು. ಸರ್, ಈಗ ಹೋದ ವರ್ಷ ಅಂದರೆ ಈಗ ಅನ್ಪ್ಲಾನ್ ಡೆವಲಪ್ಮೆಂಟ್ ಸುಮಾರು ಆಗಿದೆ, ಹಿಂದಿನ ಇದರಿಂದ ಆಗಿರುವಂತಹ ಸುಮಾರಷ್ಟು ತೊಡಕುಗಳಾಗಿದೆ. ಈಗ ಹೋದ ವರ್ಷ ಫ್ಲಡ್ಸ್ ಆಗಲಿ ಇದಾಗಲಿ ಎಲ್ಲ ಒಂದು ಅನ್ಪ್ಲಾನ್ ಡೆವಲಪ್ಮೆಂಟಿಂದ ಆಗಿರುವಂತಹ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಇವೆಲ್ಲ. ಬಟ್ ಇದನ್ನು ಸರಿ ಮಾಡೋಕ್ಕೆ ಒಂದಷ್ಟು ಕರೆಕ್ಟಿವ್ ಮೆಷರ್ಸ್ನ ಖಂಡಿತ ಸರ್ಕಾರ ತಗೊಂಡಿದೆ. ಸೊ ಯಾವ ರೀತಿ ಮೆಷರ್ಸ್ ಆರ್ ಪುಟ್ ಇನ್ ಪ್ಲೇಸ್, ಯಾವ ರೀತಿ ಕ್ರಮಗಳನ್ನು ತಗೊಳಕ್ಕಾಗ್ತಾ ಇದೆ ಈಗ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಡೆಕ್ಕನ್ ಹೆರಾಲ್ಡ್, ಮತ್ತು ಧನ್ಯವಾದ ಪ್ರಜಾವಾಣಿ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಫ್ಲಡ್ಸ್ ಅಂತ ಬಂದಾಗ ಎಸ್, ಐ ಡು ಅಗ್ರಿ. ರೀಸೆಂಟಾಗಿ ಮಹದೇವಪುರ ವಲಯದಲ್ಲಿ ಬಹಳ ಸ್ವಲ್ಪ ಸಮಸ್ಯೆ ಇದೆ ಔಟರ್ ರಿಂಗ್ ರೋಡಲ್ಲಿ. ಬಟ್ ಒಂದು ತಿಳ್ಕೊಬೇಕು, ಮಹದೇವಪುರ ಒಂದೇ ಬೆಂಗಳೂರಲ್ಲ, ಅದರಿಂದ ಆಚೆನೂ ಇದೆ ದೊಡ್ಡ ಬೆಂಗಳೂರು. ಓಕೆ, ಸೊ ನೀವು ಫ್ಲಡ್ಸ್ ವಿಚಾರವಾಗಿ ಬಂದರೆ ನಾನು ಒಂದು 2-3 ಎಕ್ಸ್ಟ್ರಾ ಇನ್ಸಿಡೆಂಟ್ಸ್ ಕೊಡ್ತೀನಿ ನಿಮಗೆ. ಮಹದೇವಪುರ ಫ್ಲಡ್ಸ್ ಆಗೋದಕ್ಕಿಂತ ಹಿಂದೆ ಪ್ರತಿ ವರ್ಷ ಐ ಥಿಂಕ್ ಇಲ್ಲಿ ಎಲ್ಲರೂ ನೋಡ್ತಿರೋರಿಗೆ ಗೊತ್ತಿರುತ್ತೆ, ಗಾಳಿಯಾಂಜನೇಯ ಸ್ವಾಮಿ ಟೆಂಪಲ್ಗೆ ನೀರು ನುಗ್ತಾ ಇತ್ತು ಜೋರಾಗಿ ಮಳೆ ಬಂದರೆ. ಇಟ್ಸ್ ನಾಟ್ ದೇರ್ ಫ್ರಮ್ ಪಾಸ್ಟ್ 2 years, ಕರೆಕ್ಟ್? ಅಲ್ಲಾಗಿರೋ ಇನ್ಫ್ರಾಸ್ಟ್ರಕ್ಚರ್ ವರ್ಕು. ಮತ್ತು ನಾಯಂಡಹಳ್ಳಿ ಸಿಗ್ನಲ್ ಆ ಜಂಕ್ಷನ್ ಇತ್ತಲ್ಲ, ಅಲ್ಲಿ ಫುಲ್ ಫ್ಲಡ್ಸ್ ಆಗಿ ಕಾರ್ಗಳೆಲ್ಲ ಮುಳುಗಿ, 2 wheelers ಎಲ್ಲ ಮುಳುಗಿ ಭಾಳ ಸಮಸ್ಯೆ ಆಗ್ತಾ ಇತ್ತು. ಅಲ್ಲಿ ಒಂದು ಸಿವಿಕ್ ವರ್ಕ್ನ ಕ್ಯಾರಿ ಔಟ್ ಮಾಡಿ, ಆ ರೈನ್ ವಾಟರ್ ಸ್ಟಾಮ್, ಆ ಡ್ರೈನೇಜ್ ಇದೆ ಅಲ್ಲ ವೃಷಭವತಿದು, ಅಲ್ಲೆಲ್ಲ ಒಂದಷ್ಟು ಇಂಜಿನಿಯರಿಂಗ್ ಸರ್ವಿಸಸ್ ಎಲ್ಲ ಮಾಡಿ, ಸಿವಿಕ್ ಎಲ್ಲ ಇಶ್ಯೂಸ್ ಎಲ್ಲ ಮಾಡಿ ಅಲ್ಲಿ ಪ್ರಾಬ್ಲಮ್ ಸರಿ ಮಾಡಲಾಗಿದೆ. ಮತ್ತು ನೀವು ಹೊಸಕೆರೆಹಳ್ಳಿ ಲೇಕ್, ಅದು ಯಾವಾಗಲೂ ಅಷ್ಟೇ ಅದು ಕೋಡಿ ಬಿದ್ದು ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಈಗ ಆ ಸಮಸ್ಯೆ ಇಲ್ಲ ಫ್ರಮ್ ಪಾಸ್ಟ್ 2 years. ಅಂಡ್ ಇವನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸಿಲ್ಕ್ವುಡ್ ಜಂಕ್ಷನ್ ಫಾರ್ ದಟ್ ಮ್ಯಾಟರ್, ಅಲ್ಲೂ ಸಮಸ್ಯೆ ಆಗ್ತಿತ್ತು. ಸೊ ಈ ರೀತಿಯಾಗಿ ನಮ್ಮ ಸರ್ಕಾರ ಆ ಫ್ಲಡ್ಸ್ ಅಂತ ಬಂದಾಗ ಬಹಳಷ್ಟು ಕೇರ್ ತಗೊಂಡಿದೆ. ಐ ಡು ಅಗ್ರಿ, ಎಸ್ ದೇರ್ ವಾಸ್ ಸಮ್ ಇಲ್ಲಿಗಲ್ ಎಂಕ್ರೋಚ್ಮೆಂಟ್ ಇನ್ ದ ಪಾಸ್ಟ್. ಯಾರೋ ಏನೋ ಮಾಡಿದ್ರು, ಏನೋ ಆಯಿತು ಅಂತ ಹೇಳಿ ತುಂಬ ಹಿಂದೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಮುಂದೆ ಏನು ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ನಮ್ಮ ಸರ್ಕಾರ ಆ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ.
ಮತ್ತು ಬ್ಯಾಂಗ್ಳೂರ್ ಅಂತ ಬಂದಾಗ ಇಟ್ಸ್ ಅ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಲೈಕ್ ಸ್ಯಾನ್ ಫ್ರಾನ್ಸಿಸ್ಕೋ ಹೆಂಗೆ ಅಮೇರಿಕಾದಲ್ಲೋ ಬ್ಯಾಂಗ್ಳೂರ್ ಹಾಗೇನೇನೆ ಸ್ಟಾರ್ಟ್ಅಪ್ ಹಬ್. ಸೊ ಆಬ್ವಿಯಸ್ಲಿ FDI ಇನ್ವೆಸ್ಟ್ಮೆಂಟು ಅಂತ ಬಂದಾಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು. ಪ್ರತಿಯೊಂದು ವರ್ಗಕ್ಕೂ ಬೇಕಾಗುತ್ತೆ. ನಿಮಗೆ ಲೋವರ್ ಮಿಡ್ಲ್ ಕ್ಲಾಸ್ಗೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅಪ್ಪರ್ ಮಿಡ್ಲ್ ಕ್ಲಾಸ್ಗೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮಿಡ್ಲ್ ಕ್ಲಾಸ್ಗೊಂದು ಬೇಕು, ರಿಚ್ಗೊಂದು ಬೇಕು, ಬಿಸ್ನೆಸ್ ಪೀಪಲ್ಗೊಂದು ಬೇಕು, ಸ್ಟೂಡೆಂಟ್ಸ್ಗೊಂದು ಬೇಕು. ಈ ರೀತಿ ನೀವು ಓವರ್ ಆಲ್ ನೋಡ್ತಾ ಹೋದರೆ ದೇರ್ ಆರ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್. ಲೈಕ್ ಮೇಡಮ್ ವಾಸ್ ಮೆನ್ಷನಿಂಗ್ ಮೆಟ್ರೋ, ಯು ಟೇಕ್ ಅನ್ ಎಕ್ಸಾಂಪಲ್. ಅದು ಯಾವ ರೀತಿ ಇವಾಗ ಮೆಟ್ರೋ ಮಾಸ್ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ವೆನ್ ಯು ಆರ್ ಟ್ರಾವೆಲಿಂಗ್ ಇನ್ ಅ ಮೆಟ್ರೋ, ಇಮ್ಯಾಜಿನ್ ಆಲ್ ದೋಸ್ ಪೀಪಲ್ ಇಫ್ ದೇ ಆರ್ ಆನ್ ದ ರೋಡ್ ಆನ್ ಎ 2-wheeler ಆರ್ ಆನ್ ಎ 4-wheeler, ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಸಿಗ್ನಲ್ ಕಂಜೆಷನ್ಸ್ ಆಗ್ಬೋದು, ಕಾರ್ಬನ್ ಎಮಿಷನ್ ಆಗ್ಬೋದು. ವಿ ಅಚೀವ್ಡ್ 2050 ದಿ ಟಾರ್ಗೆಟ್ ಕಾರ್ಬನ್ ಎಮಿಷನ್ನ 2030ಗೆ ಅಚೀವ್ ಮಾಡ್ತಾ ಇದೀವಿ ನಾವು, ಇಂಡಿಯಾ ಆಸ್ ಎ ಹೋಲ್. ಸೊ ಈ ರೀತಿಯಾಗಿ ಒಂದು ವಿಷನ್ನ ಮುಂದೆ ಇಟ್ಕೊಂಡೆ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇರೋದು. ಸೊ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಬೆಂಗಳೂರು ಅಂತ ಬಂದಾಗ ಆಬ್ವಿಯಸ್ಲಿ ಪ್ರಿಯಾರಿಟಿ ಕೊಟ್ಟೇ ಕೊಡುತ್ತೆ. ಬಿಕಾಸ್ ಒಂದು ಕ್ಯಾಪಿಟಲ್ಲು, ಇನ್ನೊಂದು ಹೈಯೆಸ್ಟ್ GSDP ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಕರ್ನಾಟಕಕ್ಕೆ, ಎರಡನೇದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು. ಅಲ್ಟಿಮೇಟ್ಲಿ ಅವರೇ ದೇವರು, ಅವರು ನಂಬ್ಕೊಂಡೇನೆ ಎಲ್ಲ ಡೆವಲಪ್ಮೆಂಟಲ್ ಆಕ್ಟಿವಿಟೀಸು ಆಗಬೇಕು. ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ಇನ್ ರೆಸ್ಪೆಕ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಫ್ಲಡ್ಸ್ ಆಗ್ಬೋದು, ಎಸ್ ವಿ ಹ್ಯಾವ್ ಡನ್ ಎ ಟ್ರೆಮೆಂಡಸ್ ಜಾಬ್. ಆ್ಯಂಡ್ ಒನ್ ಮೋರ್ ಥಿಂಗ್, ರಿಮೆಂಬರ್ ವಿ ಹ್ಯಾಡ್ ಓನ್ಲಿ 3.5 years, unlike earlier government which they had 5 plus 1.5. I can add it to them. In 3.5 again 1.5 if you minus COVID and say hardly 2 years. So we're comparing 2 years of development with they're 7 years. So we are ahead. 2 years ಅಲ್ಲಿ ನಾವು ಮಾಡಿರೋದು ಅವ್ರಿಗಿಂತ ಮುಂದೆ ಹೋಗಿದ್ದೀವಿ. So that way, yes, it's a fantastic job as far as Bangalore is concerned. Sir, as he was mentioning, COVID it was a big hit for economic activities agli, development activities agli elladakku. So how do you think as Bangalore evolved after COVID? Andre Bangalore development agli, andre we have actually seen ಎಷ್ಟು ಎಲ್ಲೆಲ್ಲಿ ಕೊರತೆಗಳಿದ್ವು, ಸುಮಾರು ಕೊರತೆಗಳು ನಮಗೆ ಕೋವಿಡ್ ಟೈಮಲ್ಲಿ ಕಂಡಿದೆ. ಸೊ ಹೌ ಡು ಯು ಥಿಂಕ್ ಇಸ್ ಬ್ಯಾಂಗ್ಳೂರ್ ಎವಾಲ್ವ್ಡ್ ಓವರ್ ದಿ ಕೋವಿಡ್ ಪೀರಿಯಡ್ ಸರ್? ಡೆವಲಪ್ಮೆಂಟಲ್ಲಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಹೇಗೆ ಎವಾಲ್ವ್ ಆಗಿದೆ? ಮೊದಲನೇದಾಗಿ ನಮೋ ಬೆಂಗಳೂರು ಫೌಂಡೇಶನಿಂದ ತುಂಬ ಧನ್ಯವಾದಗಳು ಪ್ರಜಾವಾಣಿ ಮತ್ತು ಡೆಕ್ಕನ್ ವೇದಿಕೆ ಇದು ಮಾಡಿದ್ದಕ್ಕೆ. ಆ್ಯಕ್ಚುಲಿ ಕೋವಿಡ್ ಆದಮೇಲೆ ಏನಾಗಿದೆ ಅಂದರೆ, ಈಗ ಪೀಪಲ್ ಹ್ಯಾವ್ ಬಿಕಮ್ ಅವೇರ್ ಆ್ಯಂಡ್ ಐ ಥಿಂಕ್ in terms of the government also, in fact ನಾವೊಂದು ನಮ್ಮ ಬೆಂಗಳೂರು ಅವಾರ್ಡ್ಸ್ ಅಂತ only for COVID, during that time the entire humanity came together, and that is the main thing of ನಮ್ಮ ಬೆಂಗಳೂರು. We all came and we were able to take away this sort of a pandemic which the world suffered, but we were able to do it in a very very systematic way. So ಇದರಿಂದ ಈಗ ತಾನೇ ಸಾಯಂಕಾಲ ಡಾಕ್ಟರ್ ಸುಧಾಕರ್ ಅವರಿದ್ರು, Minister of Health, so he had told what sort of facilities, and also Dr. Balal. So private as well as public, as well as in terms of the government facilities, the infrastructure that we had, we utilized it to the maximum extent. In terms of vaccination camps, in terms of the vaccination spread, in terms of giving hospital beds at such fast and in a very proper way. So ee thara nodidre the entire community as citizens, we were all together and we came together, and that's a great example of Namma Bengaluru being the Silicon, not only the IT capital, but also I think to some extent it has also, because of COVID, it has also become a health capital. So that is the key initiatives. Also I'd like to add some couple of points on the in terms of ಹೆಂಗೆ ಸಾರ್ವಜನಿಕರಿಗೆ ಇದೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂದರೆ, at least we sought some process in this. We made a structure and a process to at least for a situation like a pandemic. So same thing should come into infrastructure, same thing should come into mobility, same thing should come into other sectors also like education and health and environment. Environment is very keen, and ನಿಮ್ ಗೊತ್ತಿರಂಗೆ the garden city as we call Bangalore ಈಗ ಏನಾಗಿದೆ ಅಂದರೆ ವಾಯು ಮಾಲಿನ್ಯ, pollution and a lot of other things are there in terms of water and air. So during this COVID, we learned a lesson how important it is to, keep our entire environment in good shape, so that, that's very healthy for all of us. I think that's one key takeaway from the COVID that I can say. Yes. Yeah. Honorable Minister Dr. C.N. Ashwath Narayan has arrived. Let's give a round of applause and welcome him. And it's his favorite topic, Bengaluru Samvada. He loves Bengaluru from the bottom of his heart, and in addition to Bengaluru Samvada, he will also talk about the various skills. Bandhugale, please put your hands together. In spite of
his busy schedule, he has somehow made time. Swagata, sir. Sneha avare, it's back to you, Sneha. ಸ್ನೇಹ, ಕೋವಿಡ್ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಆನರಬಲ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಸರ್ ಮೊದಲು ಆರೋಗ್ಯ ಸಚಿವರು ಆಗಿದ್ರು. ಮೊಟ್ಟ ಮೊದಲ ಬಾರಿಗೆ 4 ಅತಿ ದೊಡ್ಡ ಆಸ್ಪತ್ರೆಗಳನ್ನ, ಅದು ಫಸ್ಟ್ ವೇವ್ ಬಂದಾಗಂತೂ ಪ್ಯಾನಿಕ್, ಏನ್ ಮಾಡಬೇಕು, ಯಾವ ತರ ಒಂದು ಸೈಕಲಾಜಿಕಲ್ ವಾರ್ಫೇರ್, ಜನತೆಯನ್ನ ಹ್ಯಾಂಡಲ್ ಮಾಡೋದು, ಮತ್ತೊಂದು ಈ ಒಂದು ಅಲೈಡ್ ಏನು ಇದಿದೆ ನರ್ಸ್ಗಳನ್ನ ಅದೆಲ್ಲ ಕೊಡ್ತಕ್ಕಂಥದ್ದು. ಬಿಕಾಸ್ ಸರ್ ನಮ್ಮನ್ನು ಒಂದು ಇದಕ್ಕೆ ಅವ್ರ ಟೀಮಲ್ಲಿ ನಾನು ಕೆಲಸ ಮಾಡಿದ್ದೆ. ಎಲ್ಲರೂ ಕೂಡ ಅಂದ್ರೆ ಒಂದು ಕಡೆ ಅದು ಪ್ಯಾಂಡಮಿಕ್, ಮತ್ತೊಂದು ಕಡೆ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ, ಇನ್ನೊಂದು ಕಡೆ ವ್ಯಾಕ್ಸಿನೇಷನ್ ಇಲ್ಲ. ರಿಯಲಿ ಅದೊಂದು ರೀತಿ ಹೇಳಕ್ ಸಾಧ್ಯನೇ ಇಲ್ಲ ಜೀವನದಲ್ಲಿ. ಬಹುಶಃ ಅಂತ ಸ್ಥಿತಿ ಮತ್ತೆ ಬರೋದು ಬೇಡ ಅಂತ ನೋಡಿ. ಬೆಂಗಳೂರು ಮತ್ತೆ ನೀರಿನ ವಿಚಾರ ಬಂದ್ರೆ, ನಮ್ಮ ಇವರು ಮೋಹನ್ ಹೇಳ್ತಾ ಇದ್ರು ಮಳೆ ನೀರಿನ ಸಮಸ್ಯೆ ತಾವು ಕೇಳಿದ್ರಿ. ನದಿ ದಡದ ಮೇಲೆ ಅಲ್ಲದೆ ಕಟ್ಟಿರತಕ್ಕಂಥ ಒಂದು ವಿಶೇಷವಾದ ಉದ್ಯಾನಿ ನಗರ ಬೆಂಗಳೂರು ಮಾತ್ರ. ಎಲ್ಲಾ ಮಹಾನಗರಗಳು ನದಿಯ ತಟದಲ್ಲಿ ಕಟ್ಟಲ್ಪಟ್ಟಿದೆ. ನಾಡಪ್ರಭು ಕೆಂಪೇಗೌಡರ ವಿಷನ್, ಸಾವಿರಾರು ಕೆರೆಗಳು ಇವತ್ತು ಮುಚ್ಚಲ್ಪಟ್ಟಿವೆ. ಯಾರನ್ನು ದೂಷಣೆ ಮಾಡೋದು? ಆದ್ರೆ ನಮ್ಮ ಗವರ್ಮೆಂಟ್ ತುಂಬಾ ಮರ್ಸಿಲೆಸ್ಲಿ ಎನ್ಕ್ರೋಚ್ಮೆಂಟ್ ಅನ್ನ ತೆರವು ಮಾಡ್ತಾ ಇರೋದು ಮಾತ್ರವಲ್ಲ, ಇಟ್ ವಿಲ್ ಟೇಕ್ ಟೈಮ್. ಬಟ್ ನಾವು ವೋಟ್ ಬ್ಯಾಂಕ್ ನೋಡ್ತಾ ಇಲ್ಲ, ಬ್ಯಾಲೆಟ್ ಬಾಕ್ಸ್ ನೋಡ್ತಾ ಇಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಮತ್ತೆ ಈ ವಾಟರ್ ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥದ್ದನ್ನ, ಮಳೆ ನೀರು ಬಂದಾಗ ಶೇಖರಣೆ ಆದ್ರೆ ತಂತಾನೆ ಪ್ಯೂರಿಫೈ ಆಗುತ್ತೆ. ವೃಷಭಾವತಿ ಮತ್ತೆ ರಿವೈವ್ ಆಗಬೇಕು. ನಮ್ಮ ಪ್ರಕಾರ ಅರ್ಕಾವತಿ ನದಿ ಮತ್ತೆ ರಿವೈವ್ ಆಗಬೇಕು. ನ್ಯಾಚುರಲ್ ವಾಟರ್ಸ್ ರಿವೈವ್ ಆದ್ರೆ, ಮತ್ತೆ ವಾಟರ್ ಬಾಡಿ ಇನ್ಕ್ರೀಸ್ ಆದ್ರೆ ಇದಾಗುತ್ತೆ. ಮತ್ತೆ ಕಸ ವಿಲೇವಾರಿ, ಕ್ಲೀನ್ ಎನರ್ಜಿ, ಮತ್ತು ಈಗ ಕಸ ವಿಲೇವಾರಿನಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಗವರ್ಮೆಂಟ್ ಸೆಗ್ರಿಗೇಷನ್ ಆಫ್ ಇದು ಮಾಡ್ತಾ ಇದ್ದೀವಿ, ನ್ಯೂ ಟೆಕ್ನಾಲಜಿನೆಲ್ಲ ತಗೊಂಡು. ಮತ್ತೆ ಸುರಕ್ಷತೆ ವಿಶೇಷವಾಗಿ. ಸೊ ಈ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ತುಂಬಾ ಮಹತ್ವವನ್ನ ಪ್ರಯಾರಿಟಿನ ಕೊಟ್ಟಿದೆ. ಬಿಕಾಸ್ ಸರ್ ಕೂಡ ಬಂದ್ರು, ಅವರು ಹೆಚ್ಚು ಮಾತನಾಡ್ತಾರೆ. ಸರ್, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದ್ರ ಸುತ್ತ ಮಾತಾಡುವಾಗ ಒಂದು ನಮಗೆ ಎದ್ದು ಕಾಣುವಂಥದ್ದಂದರೆ ಸುಮಾರಷ್ಟು ಪ್ರಾಜೆಕ್ಟ್ಸ್, ಈಗ ಸಬರ್ಬನ್ ರೈಲ್ ಆಗಲಿ ಇದಾಗಲಿ ಸುಮಾರಷ್ಟು ನೆನೆಗುದಿಗೆ ಬಿದ್ದಿದ್ದಂಥ ಪ್ರಾಜೆಕ್ಟು ಈಗ ವೇಗ ಪಡ್ಕೋತಾ ಇದೆ. ಸೆಂಟರಿಂದ ಸುಮಾರು ಫಂಡ್ಸ್ ಬರ್ತಾ ಇದೆ ಬೆಂಗಳೂರು ಡೆವಲಪ್ಮೆಂಟ್ಗೆ. ಸೊ ಈ ರೀತಿ ನಿಮ್ಮ ಸರ್ಕಾರ ಸರ್ ಯಾವ ರೀತಿ ಯಾವೆಲ್ಲ ಪ್ರೋಗ್ರಾಮ್ಸ್ ತಗೊಂಡಿದೆ, ಈ ರೀತಿ ಎಷ್ಟು ಹೆಲ್ಪ್ ಆಗಿದೆ ಸೆಂಟರಿಂದ ಬಂದಿರೋ ಫಂಡ್ಸು, ಯಾವ ರೀತಿ ನೀವು ನೋಡ್ತಿದ್ದೀರಾ ಈ ಡೆವಲಪ್ಮೆಂಟ್ನ ಸರ್? ಮೊದಲನೇದಾಗಿ ನವ ಕರ್ನಾಟಕ ಸಬ್ಮಿಟ್ನಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಟ್ಯಾಗ್ ಲೈನು ಭಾಳ ಚೆನ್ನಾಗಿದೆ, ಇನೋವೇಟ್, ಪ್ರೋಗ್ರೆಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಈ ಒಂದು ಟ್ಯಾಗ್ ಲೈನ್ ಬೆಂಗಳೂರಿಗೆ ಯಾರಿಗ ಅನ್ವಯ ಆಗುತ್ತೋ ಇಲ್ವೋ, ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕಕ್ಕಂತೂ ಖಂಡಿತ ಸಂಪೂರ್ಣವಾಗಿ ಅನ್ವಯ ಆಗುವಂಥ ಒಂದು ಟ್ಯಾಗ್ ಲೈನ್. ಪ್ರಾಬ್ಲಿ ಬೆಂಗಳೂರು ಅಂದರೆ ಇಟ್ಸ್ ರಿಯಲಿ ಹೈಲಿ ಇಂಪ್ಯಾಕ್ಟ್ಫುಲ್, ವೆರಿ ಫ್ಯೂಚರಿಸ್ಟಿಕ್ ಸಿಟಿ. ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಲದಿಂದಲೂ ಪ್ರಥಮವಾಗಿ ತಾವೆಲ್ಲ ನೋಡಿದಾಗೆ ಕೇಳಿದಾಗೆ ತಾವೆಲ್ಲರೂ ಗೊತ್ತಿರುವಂಥದ್ದು ಕೋವಿಡ್-19 ಈ ಸೋಂಕಿನ ಕಾಯಿಲೆ ನಮಗೆ 2 ವರ್ಷಕ್ಕಿಂತ ಹೆಚ್ಚಿನ ಸಮಯವನ್ನು ತಗೊಳ್ತು. ಆ ಸಂದರ್ಭದಲ್ಲಿ ತುಂಬ ದೂರದೃಷ್ಟಿ ಇಟ್ಟು ಕೆಲಸಗಳು ಮಾಡಲಿಕ್ಕೆ ಬಹಳ ಸವಾಲಿನ ಒಂದು ಸಂದರ್ಭ. ಆದರೂ ಸಹ ಆ ಸಂದರ್ಭದಲ್ಲೂ ಹಲವಾರು ಕರ್ನಾಟಕದ ಒಂದು ಇತಿಹಾಸದಲ್ಲಿ ಇಂಥ ದೂರದೃಷ್ಟಿ ಮತ್ತು ದಿಟ್ಟ ಹೆಜ್ಜೆಗಳನ್ನು ಇಟ್ಟಂಥ ಯಾವುದೇ ಇಂದಿನ ಸರ್ಕಾರಗಳು ಅಂಥ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿರಲಿಲ್ಲ. ಅಂಥ ದಿಟ್ಟ ಹೆಜ್ಜೆಗಳನ್ನು ತರುವಂಥ ಹೆಜ್ಜೆಗಳನ್ನು ಇಡುವಂಥ ಒಂದು ಸಾಮಾಜಿಕ ಕಾಳಕಳಿ ಇಟ್ಕೊಂಡು ಸಮಾಜ ಪೂರ್ವಕವಾಗಿ ಪೀಪಲ್ ಸೆಂಟ್ರಿಕ್ ಮಾಡುವಂಥ ಕ್ರಮವನ್ನು ವಹಿಸುವಂಥ ಸ್ಥೈರ್ಯವನ್ನು ತಗೊಂಡಂಥ ಸರ್ಕಾರ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತ ನೀವು ಕೇಳ್ಬೋದು, ದಿಟ್ಟ ಹೆಜ್ಜೆ ಇಟ್ಟರಪ್ಪ, ಏನು ದಿಟ್ಟ ಹೆಜ್ಜೆ ಅಂತ ಕೇಳ್ಬೋದು. ಆ ದಿಟ್ಟ ಹೆಜ್ಜೆಗಳು ಏನು ಅಂದರೆ ಕರ್ನಾಟಕ ರೆವಿನ್ಯೂ ಆ್ಯಕ್ಟ್. ಈ ರೆವಿನ್ಯೂ ಆ್ಯಕ್ಟಲ್ಲಿ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ
ಖಾಸಗಿಯಲ್ಲಿ ಯಾರಿಗೂ ತಗೊಳ್ಳಿಕ್ಕೆ ನೇರವಾಗಿ ಕೊಂಡ್ಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಇವತ್ತು ಅದಕ್ಕೆ ಬಹಳ ದೊಡ್ಡ ಸುಧಾರಣೆಯನ್ನು ಅವಕಾಶವನ್ನು ಮಾಡಿಕೊಡೋ ಮೂಲಕ ಇವತ್ತು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಓನ್ಲಿ ಅಗ್ರಿಕಲ್ಚರ್ಗೆ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನು ವ್ಯಾಲ್ಯೂ ಎಡಿಷನ್ನು ಆಗೋದಕ್ಕೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಇವತ್ತು ಕರ್ನಾಟಕ ಬಹಳ ಹಿಂದೆ ಇರುವಂಥದ್ದಿದೆ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬಹಳ ಮುಂದೆ ಹೋಗಬೇಕು. ನಾವು ಕೋವಿಡ್ ಟೈಮ್ನಲ್ಲಿ ನೋಡಿದಾಗ ಸಪ್ಲೈ ಚೈನ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಾಟ್ ಈಚ್ ಕಂಟ್ರಿ ಈಚ್ ಸೊಸೈಟಿ ಹಸ್ ಫೇಸ್ಡ್. ಹಾಗಾಗಿ ಅವಾಗಲೇ ನಮಗೆ ಅವಲೋಕನ ಗೊತ್ತಾಗಿದ್ದು ನಮ್ಮಲ್ಲಿ ಏನೇನು ಸಮಸ್ಯೆ ಇದೆ. ಒಂದು ಮಾಸ್ಕಿಗೂ ಇಂಪೋರ್ಟ್ ಆಗ್ತಿದೆ, ಸಣ್ಣ ಮೆಡಿಸಿನು ಇಂಪೋರ್ಟ್ ಆಗುತ್ತೆ, ಸಣ್ಣ ಕಾನ್ಸಂಟ್ರೇಟರ್ ಬೇಕಾಗಿರೋ ಸಮಾಜಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಂಪೋರ್ಟ್ ಆಗ್ತಿದೆ. ಹಾಗಾಗಿ ಇವೆಲ್ಲ ಇಂಪೋರ್ಟ್ ಆಗ್ತಿರ್ಬೇಕಾದ್ರೆ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ, ವಾಟ್ ಕೈಂಡ್ ಆಫ್ ಸೆಲ್ಫ್ ರಿಲಯನ್ಸ್, ಹೌ ಆರ್ ವಿ ಗೋಯಿಂಗ್ ಟು ಹೆಲ್ಪ್ ಅವರ್ ಸೆಲ್ಫ್, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಅರ್ಥಕೊಂಡು ಇವತ್ತು ದೂರದೃಷ್ಟಿ ಇಟ್ಕೊಂಡು ಬಿಗ್ ಟ್ರಾನ್ಸ್ಫಾರ್ಮೇಷನ್, ಕರ್ನಾಟಕ ಇಂಡಸ್ಟ್ರಿಯಲ್ ಫೆಸಿಲಿಟೇಷನ್ ಆ್ಯಕ್ಟ್ ಮತ್ತು ಕರ್ನಾಟಕ ಇಂಡಸ್ಟ್ರಿಯಲ್ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಆ್ಯಕ್ಟನ್ನು ತರುವಂಥದ್ದು ಇವೆಲ್ಲ ತಂದಿದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಬೆಂಗಳೂರು, ನೀವು ಕೇಳುವಂಥದ್ದು ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯ, ಸರ್ಕಾರ ನಮ್ಮ ಅಧಿಕಾರಕ್ಕೆ ಬಂದಿದ ತಕ್ಷಣವೇ ಹೈ ಡೆನ್ಸಿಟಿ ಕಾರಿಡಾರ್ಸ್ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಲೇನ್ ಏನು ಇವತ್ತು ಲೇನ್ ಡೆಫಿನೇಷನನ್ನು ಮಾಡಿ ಲೇನ್ಗಳನ್ನು ಸೆಗ್ರಿಗೇಷನ್ ಮಾಡಿ ಬಸ್ ಲೈನನ್ನು ಸಪ್ರೇಟ್ ಮಾಡುವಂಥದ್ದು. 80% ಟ್ರಾಫಿಕ್ಕು ನಮ್ಮ ಹೈ ಡೆನ್ಸಿಟಿ ಕಾರಿಡಾರ್ನಲ್ಲಿ ಕ್ಯಾರಿ ಮಾಡುವಂಥದ್ದಿತ್ತು. ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಇವತ್ತು ಸರಿಪಡಿಸುವಂಥ ಕ್ರಮವನ್ನು ವಹಿಸಿರುವಂಥದ್ದಾಗಲಿ, ಅಥವಾ ಇವತ್ತು ಪೆರಿಫರಲ್ ರಿಂಗ್ ರೋಡ್ ಮತ್ತು ಎಸ್ ಟಿ ಆರ್ ಆರ್ ರೋಡ್ಗಳು ಎಲ್ಲರೂ ಹೇಳ್ತಾ ಇದ್ರು. ಇವತ್ತು STRR ರೋಡನ್ನು ಅನುಷ್ಠಾನಕ್ಕೆ ತಂದಿರುವಂಥ ಸರ್ಕಾರ ಅಂದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತು STRR ಇವತ್ತು ಆಲ್ರೆಡಿ ಇಂಪ್ಲಿಮೆಂಟೇಷನ್ ಲೆವೆಲಿಗೆ ಬಂದು ಆಲ್ಮೋಸ್ಟ್ ಇಟ್ ಈಸ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ದ ಕಂಪ್ಲೀಷನ್. STRR ಈಸ್ ಎ ಬಿಗ್ ಸಪೋರ್ಟ್ ಕನೆಕ್ಟಿಂಗ್ ಈಚ್ ನ್ಯಾಷನಲ್ ಹೈವೇ. ಯಾರು ಸಿಟಿ ಒಳಗಡೆ ಬರ್ದೇನೆ ಅಲ್ಲಲ್ಲೇ ಮಲ್ಟಿಪಲ್ ಲೇಯರ್ಸ್ ಮಾಡಿರೋದು. ಇಂಟರ್ಮೀಡಿಯೇಟ್ ರೋಡ್ಸ್, ಲಿಂಕೇಜ್ ರೋಡ್ಸ್, ನೌ ವಿ ಹ್ಯಾವ್ ಮೆನಿ ಲೇಯರ್ಸ್, ಇನ್ನರ್ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್, ಪೆರಿಫರಲ್ ರಿಂಗ್ ರೋಡ್, STRR, ಇಂಟರ್ಮೀಡಿಯೇಟ್ ರೋಡ್ಸ್, ಇಂಟರ್ಲಿಂಕಿಂಗ್ ರೋಡ್ಸ್, ಈ ರೀತಿ ಮಲ್ಟಿಪಲ್ ಲೇಯರ್ಸ್ನಲ್ಲಿ ತಂದು ಟ್ರಾಫಿಕನ್ನು ಅಲ್ಲಲ್ಲೇ ಆಯಾ ಲೇಯರ್ನಲ್ಲೇ ಡೈವರ್ಟ್ ಆಗಲಿಕ್ಕೆ ಒಂದು ದೊಡ್ಡ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಭಾಳ ದೂರದೃಷ್ಟಿ ನನಗೂ, ಯಾಕೆಂದರೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಮಲ್ಟಿಪಲ್ ಲೇಯರ್ಸ್ ಬಿಕಾಸ್ ಬೆಂಗಳೂರು ರಿಕ್ವೈರ್ಸ್ ಮಚ್ ದೀಸ್ ಕೈಂಡ್ ಆಫ್ ಕನೆಕ್ಟಿಂಗ್ ರೋಡ್ಸ್ ಅನ್ನುವಂಥದ್ದು ಆಗಬೇಕಿತ್ತು. ಮತ್ತು ಎಲ್ಲ ಓವರ್ ಬ್ರಿಡ್ಜಸ್, ಫ್ಲೈಓವರ್ಸ್, ನೆಟ್ವರ್ಕಿಂಗ್, ಎಲಿವೇಟೆಡ್ ರೋಡ್ಸ್ ಇವನ್ನೆಲ್ಲ ಕೊಟ್ಟಿರುವಂಥದ್ದಾಗಲಿ, ಅದ್ರ ಜೊತೆಯಲ್ಲಿ ಸಬ್-ಅರ್ಬನ್ ರೈಲ್ವೆ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಮಾಡಿರುವಂಥ ಪ್ರಯತ್ನಗಳಾಗಲಿ, ಅಥವಾ ಇವತ್ತೇನು ಮೆಟ್ರೋ ಎಕ್ಸ್ಪ್ಯಾನ್ಷನ್ ಆಗ್ತಿರೋವಂಥದ್ದು, ಇನ್ನೂ BMTCಯನ್ನು ಸ್ಟ್ರೆಂಥನ್ ಮಾಡ್ತಿರೋವಂಥದ್ದು, ಇವೆಲ್ಲವನ್ನು ಮಾಡಿ, ಅದಲ್ಲದೆ ನಮ್ಮ ಏನು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಬೇರೆ ಬೇರೆ ಕಾಂಪ್ಲಿಮೆಂಟ್ ಮಾಡೋವಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಅನುಕೂಲ ಮಾಡಿಕೊಡ್ತಿರೋದು ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಬ್ಯಾಂಗ್ಳೂರ್ ಪ್ರಾಬ್ಲಿ ಇಫ್ ಯು ವಾಂಟ್ ಟು ಅಡ್ರೆಸ್ ದ ಚಾಲೆಂಜಸ್ ಆಫ್ ದ ರೋಡ್ಸ್ ಡೆನ್ಸಿಟಿ, ನಾವು ಇನ್ನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಪ್ರಾಬ್ಲಿ, ಐ ಆಮ್ ನಾಟ್ ಮೇಕಿಂಗ್ ಆಸ್ ಎನ್ ಎ ಗೌರ್ಮೆಂಟ್, ಐ ಆಮ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್ ಆಸ್ ಎನ್ ಎ ಸಿಟಿಸನ್, ಇಟ್ ಶುಡ್ ಬಿ 50% ಸಬ್ಸಿಡಿ ಮಾಡಬೇಕು. 50% ಸಬ್ಸಿಡಿ ಮಾಡಿದ್ರೆ most of the city, because to encourage people to get into public transportation mode, we need to attract people. ಆಗ ಮಾತ್ರ ನಗರಕ್ಕೆ what we give back to the people, ಹೇಳಬೇಕು ಅಂದರೆ ನಗರಗಳಿಗೆ ಕೊಡಬೇಕಾದ ದುಡ್ಡನ್ನು ನಾವು ಯಾವ ಮಟ್ಟದಲ್ಲಿ ಇಲ್ಲಿ ಸಂಪಾದನೆ ಮಾಡ್ಕೊಳ್ತೀವಿ, ಇದನ್ನು ಎತ್ಕೊಂಡು ಬೇರೆ ಕಡೆ ತೊಗೊಂಡೋಗ್ತಾರೆ. ಎಲ್ಲಿ ಸಂಪಾದನೆ ಆಗ್ತಿರೋದು ಒಂದು ಸ್ವಲ್ಪನಾರ ಹೆಚ್ಚಿನ ಹಣ ಕೊಡಬೇಕು. ಈ ಹಣವನ್ನು ಕೊಡೋದ್ರಲ್ಲಿ ಎಲ್ಲೋ ಭಾಳ ಕಮ್ಮಿ ಹಣವನ್ನು ನಗರ ಪ್ರದೇಶಕ್ಕೆ ಕೊಡ್ತೀವಿ. ಇನ್ನೂ ಹೆಚ್ಚು ಕೊಡಬೇಕು. ಆ ಹೆಚ್ಚಾಗಿ ಕೊಡುವಂಥದ್ದನ್ನ ಖಂಡಿತ ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ವಿಲ್ ಗಿವ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಟು ಸಿಟೀಸ್. ಹೇಗೆ ನಾವು ಹಳ್ಳಿ ಕಡೆ ಪ್ರಯಾರಿಟಿ ಕೊಟ್ಟಿದ್ದೀವೋ ಅದೇ ರೀತಿ ಪ್ರಯಾರಿಟಿಗಳನ್ನು ಸಿಟಿಗಳಿಗೂ ಇನ್ನೂ ಹೆಚ್ಚಿನ ರೀತಿ ಮಾಡಿರೋದು ಒಂದು ಭಾಗ ಹೇಳಿದ್ದೀನಿ, ಇನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ವಿಲ್ ಗಿವ್ ಟಾಪ್ ಮೋಸ್ಟ್ ಪ್ರಯಾರಿಟಿ, ಎನೇಬಲ್, ಫೆಸಿಲಿಟೇಟ್, ಮತ್ತು ಬೆಂಗಳೂರಿನಲ್ಲಿ ಇರೋ ಎಲ್ಲ ಕೆರೆಗಳನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ, ಮತ್ತು ಇರುವಂಥ ಎಲ್ಲ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇರುವಂಥ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ವಿ ಆರ್ ಟೇಕನ್ ಅಪ್ ಮೆನಿ ಪಾರ್ಕ್ಸ್, ಅಡಿಷನಲಿ ನೂರಾರು ಪಾರ್ಕ್ಗಳನ್ನು ತೊಗೊಂಡಿದ್ದೀವಿ, ಮತ್ತು 10,000 ಹೆಕ್ಟೇರ್ ಫಾರೆಸ್ಟ್ ಏರಿಯಾ ಇದೆ ಬೆಂಗಳೂರಿನಲ್ಲಿ. 10,000 ಹೆಕ್ಟೇರ್ ಬೆಂಗಳೂರಿನಲ್ಲಿದೆ. ಸೊ ಇಟ್ ಈಸ್ ನಾಟ್ ಎ ಸ್ಮಾಲ್ ಸ್ಪೇಸ್ ವಾಟ್ ವಿ ಆರ್ ಡೆವಲಪಿಂಗ್, ಇಟ್ಸ್ ಎ ಬಿಗ್ ಸ್ಪೇಸ್ ವಾಟ್ ವಿ ಆರ್ ಡೆವಲಪಿಂಗ್. ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಬಡವರಿಗೋಸ್ಕರ ಮುಖ್ಯಮಂತ್ರಿ ಗೃಹ ಯೋಜನೆಯಲ್ಲಿ 1 ಲಕ್ಷ ಮನೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ 3 ಲಕ್ಷ ಸರ್ಕಾರದಿಂದ ಕೊಡ್ತಾ ಇದ್ದೀವಿ,
3.5 ಲಕ್ಷ ಫಲಾನುಭವಿಗಳು ಕೊಡಬೇಕು. ಇದನ್ನ ಈಗಾಗಲೇ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದು ಇವತ್ತು 40,000 ಮನೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅದಲ್ಲದೆ ಈ ನಮ್ಮ ಸ್ಲಮ್ಗಳಲ್ಲಿ ವಾಸ ಮಾಡ್ತಿದ್ದಂಥ ವಾಸಿಗಳಿಗೆ ಯಾವ ನಮ್ಮ ಸರ್ಕಾರಿ ಭೂಮಿಗಳಲ್ಲಿ ಅಥವಾ ಸ್ಲಮ್ಗಳಲ್ಲಿ ವಾಸ ಮಾಡ್ತಿದ್ದಂಥವ್ರಿಗೆ ಹಕ್ಕುಪತ್ರವನ್ನು ಲಕ್ಷಾಂತರ ಜನಕ್ಕೆ ಇವತ್ತು ಹಕ್ಕುಪತ್ರವನ್ನು ಕೊಡುವಂಥದ್ದು ಆಗ್ತಿದೆ. ಲ್ಯಾಂಡ್ ರೈಟ್ಸ್ನ ಕೊಡ್ತಾ ಇದ್ದೀವಿ. ಎಷ್ಟು ಬಡವರು, ಶ್ರಮಿಕರು ಮತ್ತು ಬುದ್ಧಿವಂತರು ಎಲ್ಲರಿಗೂ, ಶ್ರಮಜೀವಿಗಳು ಮತ್ತು ಬುದ್ಧಿವಂತರು, ಎಲ್ಲ ಪ್ರತಿಭಾವಂತರು ಎಲ್ಲರಿಗೂ ಸಲ್ಲುವಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳ ಅಭಿವೃದ್ಧಿ, ಪಾರ್ಕ್ಸಿನ ಅಭಿವೃದ್ಧಿ, ಕಾಡಿನ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ನೆಟ್ವರ್ಕ್ ಆಫ್ ರೋಡ್ಸ್ ಎಲ್ಲವನ್ನು ಮಾಡಿ ಉತ್ತಮವಾಗಿ ಮಾಡುವಂಥ ಪ್ರಯತ್ನ ಆಗ್ತಿದೆ. ಅದಲ್ಲದೆ ಬೆಂಗಳೂರು ನಗರದಲ್ಲಿ ವಿ ಎಸ್ಟಾಬ್ಲಿಷ್ ಮೆನಿ ಯೂನಿವರ್ಸಿಟೀಸ್. ಇವತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳಿಗೆ ಬೇಕಾಗಿರುವಂಥ ವಿದ್ಯಾಭ್ಯಾಸಕ್ಕೆ ಇವತ್ತು 10 ಯೂನಿವರ್ಸಿಟಿಗಳನ್ನು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡಿ, ವಿಶೇಷವಾಗಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿ ಕೇಮ್ ಔಟ್ ವಿತ್ ಎನ್ ಬೆಸ್ಟ್ ಲೆಜಿಸ್ಲೇಷನ್. ಯಾಕೆಂದರೆ ಬೆಂಗಳೂರು ನಗರ ಅಂದಿದ ತಕ್ಷಣ ಪ್ರತಿಭೆ, ಜ್ಞಾನ ಆಧಾರಿತವಾದಂಥ ಸಮಾಜ. ಬೆಂಗಳೂರು ಅಂದರೆ ಇನೋವೇಷನ್, ಬೆಂಗಳೂರು ಅಂದರೆ ಟೆಕ್ನಾಲಜಿ, ಬೆಂಗಳೂರು ಅಂದರೆ ಇಂಜಿನಿಯರಿಂಗ್, ಬೆಂಗಳೂರು ಅಂದರೆ ಉದ್ಯಮಶೀಲತೆ. ಪ್ರಾಬ್ಲಿ ಇನ್ ಆಂಟ್ರಪ್ರೈನರ್ಶಿಪ್ನಲ್ಲಿ ಇಡೀ ಪ್ರಪಂಚಕ್ಕೆ ಲೀಡರ್ಶಿಪ್ ಕೊಡುವಂಥದ್ದು ಆಂಟ್ರಪ್ರೈನರ್ಶಿಪ್ ಅಂದರೆ ಇವತ್ತು ಒಂದೇ ಹೆಸರು ಇರೋದು, ಅದು ನಮ್ಮ ಬೆಂಗಳೂರು. ಬೆಂಗಳೂರು ಲೀಡ್ಸ್ ಫ್ರಮ್ ಫ್ರಂಟ್, ಆಂಟ್ರಪ್ರೈನರ್ಶಿಪ್ ಅಂದರೆ ನಮ್ಮ ಬೆಂಗಳೂರು. ಹಾಗಾಗಿ ಇವತ್ತು ಬೆಂಗಳೂರು ಡೆಫಿನೇಷನ್ನೇ ಆಂಟ್ರಪ್ರೈನರ್ಶಿಪ್ ಅಂದರೆ ಬೆಂಗಳೂರು ಬರಬೇಕು, ಇನೋವೇಷನ್ ಅಂದರೆ ಬೆಂಗಳೂರು ಬರಬೇಕು, ಟೆಕ್ನಾಲಜಿ ಅಂದರೆ ಬೆಂಗಳೂರು ಬರಬೇಕು, ಇಂಜಿನಿಯರಿಂಗ್ ಅಂದರೆ ಬೆಂಗಳೂರು ಬರಬೇಕು, ಬಯೋಟೆಕ್ನಾಲಜಿ ಅಂದರೆ ಬೆಂಗಳೂರು ಬರಬೇಕು. ಎನಿ ಎಮರ್ಜಿಂಗ್ ಏರಿಯಾ ವಿ ಹ್ಯಾವ್ ಟು ಕಮ್ ಟು ಬ್ಯಾಂಗ್ಳೂರ್. ಸೊ with regard to this, we established many initiatives, Center of Excellence, Art Park, many more, Quantum Institute. ಈ ರೀತಿ ಹೇಳ್ತಾ ಹೋದ್ರೆ 16 ಕೆಲಸ ಮಾಡಿದ್ದೀವಿ, which will take us a long way. We were the first people to implement the national education policy, and learning and skilling is part of learning. ಬೆಂಗಳೂರು ಅಂದರೆ ಏನಕ್ಕೆ ಬರ್ತಾರೆ? ತಮ್ಮ ಬದುಕನ್ನು ಉತ್ತಮ ಮಾಡಿಕೊಳ್ಳಿಕ್ಕೆ. ಬೆಂಗಳೂರು ಅಂದರೆ ಪ್ರತಿಭೆ ನಗರ, ಪ್ರತಿಭೆ ಅಂದರೆ ಬೆಂಗಳೂರು ಅಂದರೆ ಆವಿಷ್ಕಾರದ ನಗರ. ಹಾಗಾಗಿ ಕೌಶಲ್ಯತೆ ಮತ್ತು ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮತ್ತು ಇವತ್ತೇನು ಕೌಶಲ್ಯತೆಯನ್ನು ಕೊಡ್ತಿರೋದು ಭಾಳ ಚೆನ್ನಾಗಾಗ್ತಿದೆ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಕ್ಲಿನಿಕ್ ಆಲ್ಮೋಸ್ಟ್ ಎಲ್ಲ ವಾರ್ಡ್ನಲ್ಲೂ ನಮ್ಮ ಕ್ಲಿನಿಕನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮತ್ತು ಇರೋಂಥ ಆರೋಗ್ಯ ಕೇಂದ್ರವನ್ನು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, ಇರೋಂಥ ಆರೋಗ್ಯ ಕೇಂದ್ರಗಳನ್ನು ವರ್ಚುವಲೈಸ್ ಮಾಡ್ತಾ ಇದ್ದೀವಿ. ಎಕ್ಸಾಮಿನಿಂಗ್ ದ ಪೇಷಂಟ್ ಆ್ಯಂಡ್ ಇಂಟ್ರಾಕ್ಟಿಂಗ್ ವಿತ್ ದ ಪೇಷಂಟ್. ಇದನ್ನು ಇಡೀ ದೇಶದಲ್ಲಿ ವರ್ಚುವಲ್ ಕ್ಲಿನಿಕ್ಸ್ ಎಲ್ಲರೂ ನೀವು ನೋಡ್ಲಿಕ್ಕೆ ಸಿಗ್ತದ? ಇಡೀ ದೇಶದಲ್ಲಿ ಎಲ್ಲರೂ ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ನಿಮ್ಗೆ ಸಿಗುತ್ತಾ? ಇಡೀ ದೇಶದಲ್ಲಿ ಈ ರೀತಿ ಪ್ರೋಗ್ರೆಸಿವ್ ಕಾರ್ಯಗಳನ್ನು ಮಾಡಿರೋಂಥದ್ದು ನಿಮಗೆಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಭಾಳಷ್ಟು ಪ್ರಗತಿಯನ್ನು ಕೊಟ್ಟು ಜನಪರವಾಗಿ ಮಾಡ್ತಾ ಇದ್ದೀವಿ. ಮತ್ತು ಬೇರೆಯವ್ರಿಗೆ ಇನ್ನೂ ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂದರೆ, ಡೆಲ್ಲಿನಲ್ಲಿ ಬೇರೆ ಬೇರೆ ನಗರಕ್ಕೆ ಹೋದಾಗ ಅವ್ರ ಜೊತೆ ಮಾತಾಡ್ತಾ ಸಮಾಲೋಚನೆಗಳನ್ನು ಮಾತಾಡಿ ಮಾತುಕತೆ ಮಾಡ್ತಿರ್ಬೇಕಾರೆ ನಿಮ್ಮ ನಗರದ ಬಗ್ಗೆ ಅವನ್ನ ಮಾತಾಡ್ಸಿಕ ಆ ನಗರಕ್ಕೆ ಹೋದಾಗ ಯಾರೋ ಒಬ್ಬ ಪ್ರತಿಭಾವಂತ ವ್ಯಕ್ತಿನ ಮಾತಾಡಿಸಿದಾಗ ಫಸ್ಟ್ ಅವ್ನು ಏನು ಮಾಡ್ತಿದ್ದಾನೆ ಹೇಳಲ್ಲ, ನಾನು ಒಂದು ಚೆನ್ನಾಗಿರೋ ಕಾರ್ ಕೊಂಡ್ಕೊಂಡಿದ್ದೀನಿ, ದ ಬೆಸ್ಟ್ ಕಾರ್ ಮಾಡೆಲ್, ದ ಬೆಸ್ಟ್ ಕಾರ್ ತೊಗೊಂಡಿದ್ದೀನಿ. ಮಾತಾಡಿಸಿದಾಗ ಏನಪ್ಪ ಏನು ಸಮಾಚಾರ ಅಂದರೆ, ನೋಡು ನಾನು ಹೊಸ ಕಾರ್ ತೊಗೊಂಡಿದ್ದೀನಿ, ಭಾಳ ಹೈಟೆಕ್ ಕಾರ್ ತೊಗೊಂಡಿದ್ದೀನಿ, ಮೋಸ್ಟ್ ಅಡ್ವಾನ್ಸ್ ಕಾರ್ ಅಂತ ಹೇಳ್ತಾನೆ. ಇನ್ನೊಂದು ನಗರಕ್ಕೆ ಹೋದರೆ ನೋಡು ನಾನು ತುಂಬ ಚೆನ್ನಾಗಿರೋ ಮನೆ ಕಟ್ಟಿದ್ದೀನಿ, ಅದ್ಭುತವಾಗಿರೋ ಮನೆ ಅಂತ ಒಬ್ಬ ಸ್ನೇಹಿತನಿಗೆ ತೋರಿಸ್ತಾನೆ. ಅದೇ ನೀವು ಬೆಂಗಳೂರಿಗೆ ಬಂದರೆ ಮಾತುಕತೆ ಮಾಡ್ರಿ, ಏನು ಮಾತಾಡ್ತೀಯಪ್ಪ, ಏನು ಮಾತಾಡ್ತೀಯ ಅಂದಿದ ತಕ್ಷಣ ಅವ್ನು ಕೇಳೋದು, ನಾನು ಆವಿಷ್ಕಾರ ಏನು ಮಾಡ್ತಾ ಇದ್ದಾನೆ, ವಾಟ್ ಕೈಂಡ್ ಆಫ್ ಇನೋವೇಷನ್ ಈಸ್ ಡೂಯಿಂಗ್, ವಾಟ್ ಕೈಂಡ್ ಆಫ್ ಆಂಟ್ರಪ್ರಿನರ್ಶಿಪ್ ಈಸ್ ಡೂಯಿಂಗ್, ವಾಟ್ ಕೈಂಡ್ ಆಫ್ ಟೆಕ್ನಾಲಜಿ ಈಸ್ ಡೆವಲಪಿಂಗ್, ವಾಟ್ ಕೈಂಡ್ ಆಫ್ ಇಂಜಿನಿಯರಿಂಗ್ ಈಸ್ ಡೂಯಿಂಗ್, ಅದನ್ನು ಮಾತಾಡ್ತಾರೆ. ಇಲ್ಲಿ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎಜುಕೇಷನಲ್ಲಿ ಇರಲಿ, ಹೆಲ್ತ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಮೆಷಿನ್ ಲರ್ನಿಂಗ್ ಇರಲಿ, ಬಿಸ್ನೆಸ್ ಇರಲಿ, ಸಾಸ್ ಇರಲಿ, ಯು ನೇಮ್ ದ ಸೆಕ್ಟರ್, ಅವ್ನು ಮಾತಾಡೋದೇ ಸಮಾಜದಲ್ಲಿರೋ ಸಮಸ್ಯೆಗೆ ವಾಟ್ ಕೈಂಡ್ ಆಫ್ ಸೊಲ್ಯೂಷನ್ ಐ ಆಮ್ ಏಬಲ್ ಟು ಪ್ರೊವೈಡ್. ಅಷ್ಟು ಸಿಂಪಲಿಸ್ಟಿಕ್ ಆಗಿ ಅವನು ಹಾಕೊಳ್ಳೋ ವೇಷಭೂಷಣಗಳು ನೀವು ನೋಡ್ರೆ ಬಹಳ ಸರಳವಾಗಿರುವಂಥ ವೇಷಭೂಷಣ. ಆದರೆ ಪ್ರತಿಭೆ, ಕಾಳಜಿ, ಸಮಾಜ ಪೂರ್ವಕವಾಗಿ ಸುಸ್ಥಿರತೆಯನ್ನು ಕೊಟ್ಟು ಇಡೀ ದೇಶಕ್ಕೆ ಭರವಸೆ ನಗರವಾಗಿ ನಮ್ಮ ನಗರ ಆಗಿದೆ. ಹಾಗಾಗಿ ಯು ಕಾಂಟ್ ಕಂಪೇರ್, ವಿ ನೀಡ್ ಟು ಓನ್ಲಿ ಬ್ರ್ಯಾಂಡ್ ಇಟ್. ವಾಟ್ ವಿ ಆರ್ ಬ್ರ್ಯಾಂಡಿಂಗ್, we are doing it very late. The branding, we are in somewhere, we don't know how to make noise. We don't know how to make noise, we don't know much to articulate, we don't know how to position ourselves. Probably the DH brand spot is happening very late for us, so we need to the brand spotting should have happened very early. We could have told the word,
No other place is a better place. Our Karnataka and Bengaluru, and we have taken whatever is happening in Bengaluru is been taken beyond Bengaluru. Beyond Bengaluru we have taken, and we want each and every place, ಪ್ರತಿಯೊಂದು ಜಾಗನೂ ಬೆಂಗಳೂರಾಗೆ ಬೆಳಿಬೇಕು, ಬೆಂಗಳೂರು ಕಲ್ಚರ್ನೇ ಬೆಳೆಸ್ಕೋಬೇಕು ಮತ್ತು ಸಮಾಜದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಭರವಸೆ ನಗರವಾಗಿ ಬೆಳೆಯೋಕ್ಕೆ ಬೇಕಾಗಿರುವಂಥದ್ದು. ಮತ್ತು ಕುಡಿಯೋ ನೀರಿಗೂ ಇದುವರೆಗೂ 1400 ನಮ್ಮ ಬಿಜೆಪಿ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆಗ ಜನಕ್ಕೆ ನೀರು ಕೊಡುವಂತ ಕೆಲಸ ಆಗಿರೋದು ಬಿಜೆಪಿ ಸರ್ಕಾರದಿಂದ. ಇನ್ ದ ಲಾಸ್ಟ್ ಗವರ್ಮೆಂಟ್ ವಿ ಪ್ರೊವೈಡೆಡ್ 550 MLD. ಇನ್ ದಿಸ್ ಪ್ರೆಸೆಂಟ್ ಗವರ್ಮೆಂಟ್ ವಿ ಆರ್ ಪ್ರೊವೈಡಿಂಗ್ 775 MLD ವಾಟರ್. ಮತ್ತೆ ಡಿಸ್ಚಾರ್ಜ್ ಆಗೋದನ್ನು ಇನ್ನೂ ಚೆನ್ನಾಗಿ ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಎಲ್ಲವನ್ನು ರೀಸೈಕ್ಲಿಂಗ್ ಮಾಡಲಿಕ್ಕೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರಿನಲ್ಲಿರುವಂತಹ ವೇಸ್ಟ್ ಮ್ಯಾನೇಜ್ಮೆಂಟ್ಗೂ ಪ್ರತ್ಯೇಕವಾಗಿ ಒಂದು ಕಾರ್ಪೊರೇಷನ್ ಮಾಡ್ತಾ ಇದ್ದೀವಿ. ವಿ ಆರ್ ಎಸ್ಟಾಬ್ಲಿಷಿಂಗ್ ಎ ಕಾರ್ಪೊರೇಷನ್ ಟು ಎನ್ಶ್ಯೂರ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಡನ್ ಅಪ್ರಾಪ್ರಿಯೇಟ್ಲಿ, ವೆರಿ ಎಫೆಕ್ಟಿವ್ಲಿ. ಇದಲ್ಲದೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯನ್ನ ಹೊಸ ಕಾಯ್ದೆನ ತಂದ ಸರ್ಕಾರ ನಮ್ಮ ಸರ್ಕಾರ. ಬೆಂಗಳೂರಿಗೆ ಹೊಸ ಆಕ್ಟ್ ಅನ್ನ ತಂದುಕೊಟ್ಟಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಆಕ್ಟ್ ತಂದುಕೊಟ್ಟಿದಂತ ಸರ್ಕಾರ ನಮ್ಮ ಸರ್ಕಾರ. ಸೊ ಈ ರೀತಿ ಹಲವಾರು ಕೆಲಸವನ್ನು ಮಾಡಿದ್ದೀವಿ. ಇನ್ನು ಹಲವಾರು ಕೆಲಸವನ್ನ ಬೆಂಗಳೂರು ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ಭುತವಾಗಿ ಇಡೀ ಎಲ್ಲೂ ಈ ರೀತಿ ಒಬ್ಬ ನಗರ ಸಂಸ್ಥಾಪಕನ ಇಡೀ ವಿಶ್ವದಲ್ಲಿ ಇಂಥ ಒಂದು ಪ್ರತಿಮೆ ಸ್ಥಾಪನೆ ಮಾಡಿರುವಂಥದ್ದಿಲ್ಲ. ಅಂತ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದ್ಭುತವಾಗಿ ಇವತ್ತು ನಗರ ಸಂಸ್ಥಾಪಕನನ್ನ ಇವತ್ತು ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂಥ ಕೆಲಸನೂ ಆಗಿದೆ. ಈ ರೀತಿ ಇನ್ನು ಹಲವಾರು ಕೆಲಸಗಳನ್ನ ಮಾಡಿರುವಂಥದ್ದಿದೆ. ಬೆಂಗಳೂರು is been taken care, will take care of it in much more better way. ಇನ್ನೂ ಏನಾರು ಸಜೆಷನ್ಸ್ ಇದ್ರು we are willing to, next government will do it within a week, will tell what we'll do for Bengaluru. Will not take years, 1 week is good enough to tell what we'll do for Bengaluru. What we decide in a week will be implemented in next 5 years. Thank you, namaskara. ಥ್ಯಾಂಕ್ ಯು ಸರ್. ಸುಮಾರಷ್ಟು ಡೆವಲಪ್ಮೆಂಟ್ ವಿಷಯಗಳು ಎಲ್ಲ ಕವರ್ ಮಾಡಿಬಿಟ್ರಿ ನೀವೇ. ಬಟ್ ಟು ಗೋ ಅಹೆಡ್ ಇನ್ನೊಂದೆರಡು ಪಾಯಿಂಟ್ ಮ್ಯಾಮ್, ನೀವು ಆಗಲೇ ಕೂಡ ಸೇಫ್ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡಿದ್ರಿ. ಸೊ ಮಹಿಳೆಯರ ಸುರಕ್ಷತೆ ಆಗಲಿ ಅಥವಾ ಸೇಫ್ಟಿ ವಿಷಯದಲ್ಲಿ ನೋಡಿದಾಗ ಈಗ ಸುಮಾರು ವರ್ಷಗಳು ಕೆಳದೆ ಸುಮಾರು ಜನ ಹೆಣ್ಮಕ್ಳನ್ನ ಕಾಲ್ ಸೆಂಟರ್ ಕೆಲಸಗಳಿಗಾಗಲಿ ಕಳ್ಸಕ್ಕೆ ಹೆದರ್ಕೋತಾ ಇದ್ರು. ಸೊ ಹೇಗೆ ಡೆವಲಪ್ ಆಗಿದ್ದೀವಿ ಮ್ಯಾಮ್ ಓವರ್ ದಿ ಇಯರ್ಸ್? ಈಗ ಸುಮಾರಷ್ಟು ಜನ ಅದರೊಳಗೆ ಅವರ ಬದುಕನ್ನು ಕಂಡ್ಕೋತಾ ಇದ್ದಾರೆ. ಸೊ ಹೇಗೆ ಡೆವಲಪ್ಮೆಂಟ್ ಆಗಿದೆ ಓವರ್ ದಿ ಇಯರ್ಸ್ ಬ್ಯಾಂಗ್ಳೂರಲ್ಲಿ? ಸ್ನೇಹ, ಖಂಡಿತ. ಯಾಕಂದರೆ ಇವತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರೊಫೆಷನ್ಗಳಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ. ನಮ್ಮ ಗೌರ್ಮೆಂಟ್ ವಿಮೆನ್ ಸೇಫ್ಟಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದೆ. ಹೋಮ್ ಮಿನಿಸ್ಟ್ರಿಯಲ್ಲಿ ಇವಾಗ CCTV ಕ್ಯಾಮ್ರಾಸ್ ಇರ್ಬೋದು, ಸೆನ್ಸಿಟೈಸಿಂಗ್ ಜೆಂಡರ್ ಸೆನ್ಸಿಟಿವಿಟಿ ಏನಿದೆ ಅವ್ರಿಗೆ ಅದರ ತಿಳುವಳಿಕೆ ಕೊಡೋದಿರ್ಬೋದು, ಮೋರ್ ವಿಮೆನ್ ಪೊಲೀಸ್ ಹಾಕೋದಿರ್ಬೋದು, ಮತ್ತು ಕೇಸಸ್ಸನ್ನು ಸ್ಪೀಡಿ ರಿಕವರಿ ಆಫ್ ಜಸ್ಟಿಸ್ ಅದಿರಬಹುದು, ಮತ್ತು ಸೆಲ್ಫ್ ಒಂದು ಪ್ರೊಟೆಕ್ಷನ್ಗೆ ಅವ್ರಿಗೆ ಪ್ರತಿಯೊಂದು ಕೂಡ ಮಾರ್ಷಲ್ ಆರ್ಟ್ಸಿಂದ ಹಿಡಿದು ಸ್ಪೋರ್ಟ್ಸನ್ನು ನಾವು ಪ್ರಮೋಟ್ ಮಾಡ್ತೇವೆ. ಫಸ್ಟ್ ಎಲ್ಲ ಸ್ವಲ್ಪ ತಮಾಷೆ ಎಲ್ಲ ಮಾಡಿದ್ರು, ಬಟ್ ಸದೃಢವಾಗಿ ಇರಬೇಕಾಗುತ್ತೆ. ಬರೀ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಇವಾಗ ಹಸ್ಬೆಂಡ್ ದುಡಿತಿರ್ತಾರೆ ಅಥವಾ ಮನೆಯಲ್ಲಿ ತಂದೆ ಯಾರೂ ಅಕಂಪನಿ ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ. ಬಟ್ ಬೆಂಗಳೂರನ್ನ ಅತ್ಯಂತ ಸುರಕ್ಷಿತ ನಗರವಾಗಿಡೋದ್ರಲ್ಲಿ ತುಂಬ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಕ್ರಮಗಳನ್ನು ವಹಿಸಲಾಗಿದೆ ಅಂತ ನಾನು ಅವಾಗಲೂ ಹೇಳಿದೆ. ಸಣ್ಣ ಪುಟ್ಟ ಕೊರತೆಗಳಿದ್ರೂ ಕೂಡ ಆ ಹೆಣ್ಮಕ್ಳಿಗೂ ನಾವು ಸೆನ್ಸಿಟೈಸ್ ಮಾಡ್ತೀವಿ. ಈಗ ನಮ್ಮಲ್ಲಿ ಶಕ್ತಿ ಇದೆ ಅಂತ 3 ಗಂಟೆ ರಾತ್ರಿಗಲ್ಲ, ನೋಡ್ಕೋಬೇಕು ವಾತಾವರಣ, ಇದೆಲ್ಲ ಕೂಡ ಅವರು ಕೂಡ ಸೆನ್ಸಿಟಿವಿಟಿ ಇರಬೇಕು. ಪೊಲೀಸಿಗೆ ಕರೀತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು, ಟಚ್ ಸ್ಕ್ರೀನು, ಪ್ರತಿಯೊಂದು ಏನೇನು ಸಾಧ್ಯತೆ ಟೆಕ್ನಾಲಜಿ ಎಲ್ಲ ಅಪ್ಗ್ರೇಡ್ ಮಾಡಿದ್ದೀವಿ, ಅವ್ರಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ಆಮೇಲೆ ಕಾರ್ಖಾನೆಗಳಿರ್ಬೋದು, ವರ್ಕ್ ಮಾಡೋ ಪ್ಲೇಸಸ್ ಇರ್ಬೋದು, ಬಸ್ ಕಂಡಕ್ಟರ್ಸ್ ಇರ್ಬೋದು, ವಿಮೆನನ್ನು ಹೇಗೆ ನಡೆಸ್ಕೋಬೇಕು ಅಂತ, ಇದೆಲ್ಲ ಗ್ರ್ಯಾಜುವಲ್ ಚೇಂಜಸ್. ಬಟ್ ಡೆಫಿನೆಟ್ಲಿ ಅದರಲ್ಲಿ ತುಂಬ ಗಂಭೀರವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈ ಡಿಸ್ಕಷನ್ನ ಒಂದು ಮುಗಿಸೋದಕ್ಕೆ ಐ ಥಿಂಕ್ ಎಲ್ಲ ಪ್ಯಾನಲಿಸ್ಟ್ಗೂ ವಿ ಕುಡ್ ಗಿವ್ 2 minutes ಅಬೌಟ್ ಹೇಗೆ ಈಗ ನಾವು ಈಗಾಗಲೇ ಬೆಳೆದಿರೋ ಬೆಂಗಳೂರಿಗೆ ವಿ ಆರ್ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್, ಬಟ್ ಇನ್ನು ಮುಂದೆ ಸುಮಾರಷ್ಟು ಬೆಳೆಯೋದಿದೆ. ಬೆಂಗಳೂರು 2030 ಹೊತ್ತಿಗೆ 2 ಕೋಟಿ ದಾಟಲಿದೆ ಇಲ್ಲಿ ಜನಸಂಖ್ಯೆ ಅನ್ನೋ ಒಂದು ಎಸ್ಟಿಮೇಟ್ ಇದೆ. ಸೊ ವಾಟ್ ಆರ್ ಯುವರ್ ಪ್ಲಾನ್ಸ್? ನಿಮ್ಮ ಮುಂದಿನ ಬೆಂಗಳೂರು ಬಗ್ಗೆ ನಿಮ್ಮ ಕನಸುಗಳಾಗಲಿ ಅಥವಾ ನಿಮ್ಮ ಯೋಚನೆಗಳಾಗಲಿ ಏನಿದೆ ಅಂತ ಪ್ರಾಬ್ಲಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಮೋಹನ್ ಸರ್. ನೋಡಿ, ಆಗಲೇ ಅಶ್ವಥಣ್ಣ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವು ವಿಷನ್ ಆಲ್ಮೋಸ್ಟ್ ನೆಕ್ಸ್ಟ್ 50 years ಪ್ಲಾನ್ ಮಾಡಿಬಿಟ್ಟಿದ್ದೀವಿ.
ಅವ್ರು STRR ಬಗ್ಗೆ ಹೇಳಿದ್ರು. ಇವಾಗ ನೈಸ್ ರೋಡ್ ತಗೊಳ್ಳಿ, ನೈಸ್ ರೋಡ್ ವಿಲ್ ನೋ ಮೋರ್ ಬಿ ಎ ನೈಸ್ ರೋಡ್. ನನ್ನ ಪ್ರಕಾರ ಅದೊಂದು ನಾರ್ಮಲ್ ರಿಂಗ್ ರೋಡ್ ಆಗ್ಬಿಡ್ತೀನಿ ಸ್ವಲ್ಪ ವರ್ಷಕ್ಕೆ. ಅದರಿಂದ ಆಚೆ ಇನ್ನೊಂದು ದೊಡ್ಡ ರಿಂಗ್ ರೋಡ್ ಬೇಕೇ ಬೇಕು. ಆ ವಿಷನ್ ಪ್ಲಾನ್ ಮಾಡಿ ಅವ್ರು ಹೇಳ್ದಂಗೆ ಲ್ಯಾಂಡ್ ಅಕ್ವಿಸಿಷನ್ ಸ್ಟಾರ್ಟ್ ಆಗಿದೆ, ಕೆಲಸನೂ ಶುರುವಾಗ್ಬಿಡುತ್ತೆ, ಅದು ಮುಗಿದ್ಬಿಡುತ್ತೆ. ದಟ್ಸ್ ಅ ಬಿಗರ್ ಪ್ಲಾನ್ ವಿಚ್ ವಿ ಆರ್ ಲುಕಿಂಗ್ ಇನ್ ಟು. ಆಮೇಲೆ ನೀವು ಸಬರ್ಬನ್ ರೈಲ್ವೆ ನೋಡಿದ್ರೆ, ನೀವು ಇಷ್ಟು ದಿವಸ ಅದು ಬರೀ ಕೇಳ್ತಾ ಇದೀವಿ ಅಷ್ಟೇ, ಸಬರ್ಬನ್ ರೈಲ್ವೆ ಎಲ್ಲಿ ಅಂತ ಹೇಳಿ. ನೀವು ಆನ್ ಗ್ರೌಂಡ್ ನೀವು ನೋಡ್ಬೋದು, ಆಲ್ರೆಡಿ ಸಿವಿಲ್ ವರ್ಕ್, ಟೆಂಡರ್ ವರ್ಕ್ ಎಲ್ಲ ನಡೀತಾ ಇದೆ. ನಿಮಗೆ ಬಾಣಾವರದಿಂದ ಬೈಯಪ್ಪನಹಳ್ಳಿ ಹೊರಗಡೆ ಆ ಕೆಲಸಗಳು ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಅದು ಇಟ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. ಓಕೆ, ಈ ರೈಲ್ವೆ ಸಿಸ್ಟಮು ಮತ್ತೆ ಮೆಟ್ರೋಗೂ ಅಷ್ಟೇನೆ ಅಡಿಷನಲ್ 84 ಕಿಲೋಮೀಟರ್ಸ್ ಮೆಟ್ರೋ ಲೈನ್ ಮಾಡಬೇಕು ಅಂತ ಹೇಳಿ ಮೊನ್ನೆ ಬಡ್ಜೆಟ್ನಲ್ಲಿ ಅದಕ್ಕೂ ಹಣ ಎತ್ತಿಟ್ಟಿದ್ದಾರೆ. ಮತ್ತೆ ನೀವು ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ತಗೊಳ್ಳಿ. ಈಗ ಅದೇನಾಗಿದೆ ಅಂತ ಹೇಳಿದ್ರೆ, ಈಗ ನೀವು ಮೈಸೂರಲ್ಲಿ ವರ್ಕ್ ಮಾಡ್ತಿರೋರು ಆರಾಮ್ಸೆ ಈ ಕ್ಯಾನ್ ಕಮ್ ಅಂಡ್ ವರ್ಕ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಅವ್ರೇನು ಮತ್ತಿಲ್ಲಿ ಬ್ಯಾಂಗ್ಳೂರ್ ಬಂದು ಹೋಗ್ಬೇಕು ಅಂತಿಲ್ಲ, ಆಲ್ರೆಡಿ ಕಾರ್ ಪೂಲಿಂಗ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಸಪ್ರೇಟ್ ಪ್ಯಾಕೇಜಸ್ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಆಗ್ತಾ ಇದೆ. ಈ ರೀತಿಯಾದಂಥ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಮತ್ತೆ ಏರ್ಪೋರ್ಟೇ ತಗೊಳ್ಳಿ, ಟರ್ಮಿನಲ್ 2 ಒನ್ ಆಫ್ ದಿ ಫೈನೆಸ್ಟ್ ಟರ್ಮಿನಲ್, ದಟ್ ಗ್ರೀನ್ ಟರ್ಮಿನಲ್, ಫುಲ್ ಗ್ರೀನಲ್ಲಿ ಮಾಡಿರುವಂಥದ್ದು. ಸೊ ಅಲ್ಲಿ ನೀವು, ನಾನು ಯಾವಾಗಲೂ ಹೇಳ್ತಿದ್ದೆ, ಅದು ಆ ಟರ್ಮಿನಲ್ 2 ಅಥವಾ 3 ಮಾಡುವಷ್ಟು ದೊಡ್ಡ ಜಾಗ ಇದೆ ನಮ್ಮ ಹತ್ರ. ಇಫ್ ಯು ಓಪನ್ ಯುವರ್ ಮೊಬೈಲ್ ಆ್ಯಂಡ್ ಓಪನ್ ದಿ ಗೂಗಲ್ ಮ್ಯಾಪ್, ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದ್ರೆ, ಯು ಹ್ಯಾವ್ ಎ ಮಿಡ್ಲ್ ಈಸ್ಟ್ ಇನ್ ದ ಲೆಫ್ಟ್, ಯು ಹ್ಯಾವ್ ಇನ್ ಬ್ಯಾಂಗ್ಳೂರ್ ಓವರ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಸೌತ್ ಈಸ್ಟ್ ಹಿಯರ್. ಒಂದು ಲೈನ್ ಡ್ರಾ ಮಾಡ್ಬೋದು. ನೀವು ಮಿಡ್ಲ್ ಈಸ್ಟ್ ಇಂದ ಸೌತ್ ಈಸ್ಟ್ ಲೈಕ್ ಸಿಂಗಾಪುರ್, ಮಲೇಷ್ಯಾಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ, ಪೀಪಲ್ ಯೂಸ್ ಟು ಟ್ರಾವೆಲ್ ವಯಾ ಕೊಲಂಬೋ. ಶ್ರೀಲಂಕಾ ಒಂದು ಟೂರಿಸಂ ಹಬ್ ಆಗಿತ್ತು, ಅಲ್ಲಿ ಬಂದು ಅಲ್ಲಿಂದ ಎಲ್ಲ ಹೋಗ್ತಾ ಇದ್ರು. ನೀವು ಫಾರ್ ಎಕ್ಸಾಂಪಲ್ ದುಬೈ ಟು ಸಿಂಗಾಪುರ್ ಫ್ಲೈಟ್ ಬುಕ್ ಮಾಡಿದ್ರೆ, ಮೇಜಾರಿಟಿ ಆಫ್ ದ ಫ್ಲೈಟ್ಸ್ ಯೂಸ್ ಟು ಕಮ್ ಟು ವಯಾ ಕೊಲಂಬೋ. ಬಟ್ ಈಗ ಆಗಲ್ಲ, ನೀವು ಟರ್ಮಿನಲ್ 2 ಮಾಡಿದ ತಕ್ಷಣ ಆಟೋಮೆಟಿಕಲಿ ದ ಫ್ಲೈಟ್ಸ್ ಗೆಟ್ ಡೈವರ್ಟೆಡ್ ಟು ಬ್ಯಾಂಗ್ಳೂರ್. ಸೊ ಈ ರೀತಿಯಾದಂಥ ಒಂದು ಫ್ಯೂಚರ್ ವಿಷನ್ನ ಮುಂದೆ ಇಟ್ಕೊಂಡು, ಅದು ಏರ್ ಆಗ್ಬೋದು, ಟ್ರೈನ್ ಆಗ್ಬೋದು, ಈವನ್ ರೋಡ್ಸ್ ಆಗ್ಬೋದು. ನಾನು ಆಗಲೇ ಹೇಳ್ತಾ ಇದ್ದೆ, ಅಶ್ವತ್ಥಣ್ಣಗೆ ಬರೋಕ್ಕೆ ಮುಂಚೆನೂ ಹೇಳಿದೆ, ನಮಗೆ ಸಿಕ್ಕಿದ್ದು ಬರೀ 3.5 ವರ್ಷ. 3.5 ವರ್ಷದಲ್ಲಿ 1.5 ವರ್ಷ ಕೋವಿಡ್ ಮೈನಸ್ ಮಾಡಿದ್ರೆ, ನಾವು ಬರೀ 2 ವರ್ಷದಲ್ಲಿ ಇವತ್ತು ಈ ಮಟ್ಟದ ಒಂದು ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ, ಇಟ್ಸ್ ಫೆಂಟಾಬ್ಯುಲಸ್. ಅವ್ರು ಹೇಳ್ದಂಗೆ ಅದು ಎನಿ ಫೀಲ್ಡ್ ಫಾರ್ ದಟ್ ಮ್ಯಾಟರ್, ಯಾವುದಾದ್ರೂ ಸರಿ. ಅದು ನೀವು ಮ್ಯಾನುಫ್ಯಾಕ್ಚರಿಂಗ್ 2 ವರ್ಷ ಕೋವಿಡ್, ಇನ್ನು 1.5 ವರ್ಷ ಅತಿವೃಷ್ಟಿ ಅನಾವೃಷ್ಟಿ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆನೂ ಹೇಳ್ತಿದ್ರಿ. ಅಫ್ಕೋರ್ಸ್ ನಮ್ದು ಸಿಲಿಕಾನ್ ವ್ಯಾಲಿ ಆಗಿತ್ತು, ನಮ್ದು ಯೂನಿಕಾರ್ನ್ಸ್ ಎಲ್ಲ ತಗೊಂಡ್ರೆ ಮೋಸ್ಟ್ ಆಫ್ ದೆಮ್ ವರ್ ಟುವರ್ಡ್ಸ್ ಟೆಕ್ ಡ್ರಿವನ್ ಆಗಿತ್ತು, ಟೆಕ್ ಡ್ರಿವನ್ ಕಂಪನೀಸ್. ಬಟ್ ಈಗ ಸಿನಾರಿಯೋ ಸ್ವಲ್ಪ ಚೇಂಜ್ ಆಗಿದೆ. ಅದು ನೀವು ಮೊಬೈಲ್ ವಿಸ್ರಾನ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಐಫೋನ್ದು. ಅಥವಾ ಲೇಟೆಸ್ಟ್ ಫಾಕ್ಸ್ಕಾನ್ ಅವರು ಸಬ್ ಕಾಂಟ್ರಾಕ್ಟ್ ತಗೊಂಡು ಎಲ್ಲಿ ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲೇ ಪ್ಲಾಂಟ್ ಮಾಡಬೇಕು ಅಂತ ಇರೋದಾಗ್ಬೋದು. ಮತ್ತೆ ನಾವು EV ಹಬ್ಬೇ ಮಾಡಿಬಿಟ್ಟಿದ್ದೀವಿ, ಯಾವುದು ಹುಬ್ಳಿ, ಧಾರವಾಡ, ಬೆಲ್ಗಾಮ್, ಆ ಸ್ಟ್ರೆಚ್ ಎಲೆಕ್ಟ್ರಿಕ್ ವೆಹಿಕಲ್ ಹಬ್ಬೇ ಮಾಡಿಬಿಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಲಾಟ್ ಆಫ್ ಥಿಂಗ್ಸ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಸೊ ಓವರ್ ಆಲ್ ಇಫ್ ಯು ಲುಕ್ ಅಟ್ ದಟ್ ವೇ, ಎಲ್ಲ ವರ್ಗಕ್ಕೂ ನಾನು ಆಗಲೇ ಹೇಳ್ದಂಗೆ, ಲೋವರ್ ಮಿಡ್ಲ್ ಕ್ಲಾಸ್, ಲೋವರ್ ಕ್ಲಾಸ್, ಅಪ್ಪರ್ ಕ್ಲಾಸ್, ಪ್ರತಿಯೊಬ್ಬರಿಗೂ. ಜಸ್ಟ್ ಇಮ್ಯಾಜಿನ್, ಮೆಟ್ರೋಲ್ ಇರುವಂಥ ಜನ ರಸ್ತೆಯಲ್ಲಿ ಇದ್ದರೆ ಇವತ್ತು ಹೆಂಗಾಗ್ತಿತ್ತು. ಆ 2 ವೀಲರು, ಆ ಕಾರು, ಕಾರ್ಬನ್ ಎಮಿಷನ್ನು, ಪೆಟ್ರೋಲ್ ಕನ್ಸಂಪ್ಷನ್ನು, ಜಸ್ಟ್ ಥಿಂಕ್ ಇಟ್ ದಟ್ ವೇ. ಅವ್ರ ಹೆಲ್ತ್ ಎಷ್ಟು ಹೆಲ್ತ್ ಇಂಪ್ರೂವ್ಮೆಂಟ್ ಆಯಿತು ಅದನ್ನು ನೋಡಿ. ನೀವು ಬರೀ ಇಂಜೆಕ್ಷನ್ ಕೊಡೋದು, ಮೆಡಿಸಿನ್ ಕೊಡೋದು ಅಷ್ಟೇ ಅಲ್ಲ ನಿಮಗೆ. ಅವರು ಒಂದು AC ಟ್ರೈನಲ್ಲಿ ಓಡಾಡ್ತಾರೆ ಅಂದರೆ 2 ವೀಲರ್ ಓಡಾಡೋದ್ರ ಬದಲು ಇಮ್ಯಾಜಿನ್ ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ಸೊ ಈ ರೀತಿ ಒಂದು ವಿಷನ್ ಇಟ್ಕೊಂಡು, ಸೊ ನಮ್ಮ ಸರ್ಕಾರ ಆ ಮಟ್ಟಿನಲ್ಲಿ ಓವರ್ ಆಲ್ ಫ್ಯೂಚರ್ ಇಟ್ಕೊಂಡೇ ಅದು ಕೆಲಸ ಮಾಡ್ತಿದೆ, ಅದರಲ್ಲಿ 2 ಮಾತ್ರ ಇಲ್ಲ. ನನಗೊಂದು ಕನಸಿದೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ. ಥೇಮ್ಸ್ ನದಿ ತರ ವೃಷಭಾವತಿ, ಅರ್ಕಾವತಿ ನದಿಗಳನ್ನ ಬೆಂಗಳೂರಿನ ಒಳಗಡೆ ಯಾವತ್ತು ರಿವೈವ್ ಮಾಡ್ತೀವಿ ಅವತ್ತು, ಯಾಕಂದ್ರೆ ಈ ಹೊರವಲಯ ಎಲ್ಲ ಬಂದಿದ್ರಿಂದ, ಇಂಡಸ್ಟ್ರೀಸ್ ಆಚೆ ಇರೋದ್ರಿಂದ, ಫ್ರೀ ಅವು ಬರೋದಕ್ಕೆ ಪೂರಕ ವಾತಾವರಣ ಇರೋದ್ರಿಂದ ಇಷ್ಟೆಲ್ಲ ಇಂಡಸ್ಟ್ರೀಸ್ ಆಚೆ ಹೋಗ್ತವೆ. ಉದ್ಯಾನ ನಗರ ಆಗೋದಕ್ಕೇನೆ ಕೆರೆಗಳಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ನಮಗೆ ಬೇಕೋ ಬೇಡವೋ ಕೆರೆ, ನೀವು ಹೇಳಿದ್ರಲ್ಲ 2 ಕೋಟಿ ಜನ ಅಂತ ನಾವು ಹೆದರೋದಿಲ್ಲ. ಬಿಕಾಸ್ ವಿ ಹ್ಯಾವ್ ವಿಷನ್, ವಿ ಹ್ಯಾವ್ ಪ್ಲಾನ್ಸ್, ವಿ ಹ್ಯಾವ್ ವಿಲ್ ಪವರ್ ಟು ಇಂಪ್ಲಿಮೆಂಟ್ ದಟ್. ದಟ್ಸ್ ವೆರಿ ಪಾಲಿಸಿ ಮ್ಯಾಟರ್ ಇಸ್ ವೆರಿ ಇಂಪ್ಲಿಮೆಂಟ್. ಕಸ ವಿಲೇವಾರಿ ಹೇಗೆ ಮಾಡೋದು, ನೀರಿನ ಸರಬರಾಜು ಹೇಗೆ ಮಾಡೋದು, ಟ್ರಾನ್ಸ್ಪೋರ್ಟರ್ಸ್ ಅನ್ನ ಹೇಗೆ ಮಾಡೋದು, ಫ್ಯಾಕ್ಟ್ರೀಸ್ ಅನ್ನ ಯಾವ ರೀತಿ ಇದು ಮಾಡ್ತಕ್ಕಂಥದ್ದು, ಮತ್ತೆ ಜನರಿಗೆ ಒಂದಿಷ್ಟು ಬಿಹೇವಿಯರ್ ಅಲ್ಲಿ ಇದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ನಾವು ಇವತ್ತೆಲ್ಲ ನಾಳೆ ಹೊರದೇಶದಲ್ಲಿ ಹೋದ್ರೆ ಆರಾಮಾಗಿ ಬಸ್ಸಲ್ಲಿ ಹೋಗ್ತಾರೆ. ಆದ್ರೆ ಸರ್ ಹೇಳಿದಾಗೆ ಒತ್ತಡ ಇರಬಾರ್ದು, ಪಾಪ ರಶ್ ಇದ್ರೆ ಹೇಗೆ ಹೋಗಕ್ಕಾಗತ್ತೆ. ಸೊ ಹಾಗಾಗಿ ತುಂಬಾ ಜನರಿಗೆ ಎಲ್ಲಾ ರೀತಿ, ಈಗ ಮೇಡ್ಸ್ ಎಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಕೆಲವ್ರು ಕೇಳ್ತಾರೆ ಉದ್ಯೋಗ ಎಲ್ಲಿ ನೋಡಿದ್ರೆ ಉದ್ಯೋಗ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಇಲ್ಲದೆ ಇದ್ರೆ ಎಲ್ಲಿ ಗೊತ್ತಾಗುತ್ತೆ. Your idea of Bangalore. I'll just like to add couple of things. Of course, it's election season, so I think it's a magical season. So ಏನು ಕೇಳಿದ್ರು ಸಿಗ್ಬೋದು ಅಂತ ಒಂದು ಇದಿದೆ. ಸೊ ವೇರ್ ಮಿಸ್ಟರ್ ಮೋಹನ್ ಲೆಫ್ಟ್, ಅದಕ್ಕೇನೆ. ಸೊ ಐ ಥಿಂಕ್ ಬ್ಯಾಂಗ್ಳೂರ್ಗೆ ಏನು ಬೇಕು ಅಂದರೆ, ಈಗ 2 ಮಾತು ಆಲ್ರೆಡಿ ಅವರು ಹೇಳಿದ್ರು.
ಅದರಲ್ಲಿ ಒಂದು ಬಂದ್ಬಿಟ್ಟು ಮೆಟ್ರೋ. ಡೆಫಿನೆಟ್ಲಿ ಈಗ ಮೆಟ್ರೋ ಇಲ್ಲದೆ ಹೋದರೆ ಅಷ್ಟು ಟ್ರಾಫಿಕ್ಕು ನಮ್ಮ ರೋಡಲ್ಲಿ ಬಂದ್ಬಿಡುತ್ತೆ. ಈಗ ನಮಗೆ ಸಬರ್ಬನ್ ರೈಲ್ ಆಲ್ರೆಡಿ ಇದೆ ಸರ್. ಈಗ ಒಂದು 500 ಕಿಲೋಮೀಟರ್ಸ್ ಆಫ್ ಟ್ರ್ಯಾಕ್ ಇದೆ ನಮ್ಮ 60 ಕಿಲೋಮೀಟರ್ ರೇಡಿಯಸಲ್ಲಿ. 500 ಕಿಲೋಮೀಟರ್ಸ್ ಆಫ್ ಟ್ರ್ಯಾಕ್ ಸಬರ್ಬನ್ ರೈಲ್ದು ಇಟ್ ಇಸ್ ಆಲ್ರೆಡಿ ದೇರ್ ಆ್ಯಂಡ್ 70 ಸ್ಟೇಷನ್ ಇದೆ. ಇಫ್ ವಿ ಕ್ಯಾನ್ ಆ್ಯಕ್ಚುಲಿ ಸೆಕ್ ಇಫ್ ಈಗ ದೇವನಹಳ್ಳಿ ಟ್ರ್ಯಾಕ್ ಇದೆಯಲ್ಲ, ಅದು ಅಪ್ ಟು ಚಿಕ್ಕಬಳ್ಳಾಪುರ ನೀವು ಇನ್ಕ್ರೀಸ್ ಮಾಡಿದರೆ ಎಷ್ಟೋ ರೈತ ಬಂದು ಆಮೇಲೆ ನಮ್ಮ ಸ್ಟೂಡೆಂಟ್ಸು ಆಮೇಲೆ ಈವನ್ ಅವರ್ ಏರ್ಪೋರ್ಟ್ ಟ್ರಾಫಿಕ್ ಆಲ್ಸೋ ಕ್ಯಾನ್ ಗೋ ಥ್ರೂ ದಟ್ ಟ್ರಾಫಿಕ್. ಸೊ ದೀಸ್ ಆರ್ ಥಿಂಗ್ಸ್ ದಟ್ ಸ್ಮಾಲ್ ಥಿಂಗ್ಸ್ ಕ್ಯಾನ್ ಬಿ. ಆ್ಯಂಡ್ ದೆನ್ ಪಾದಚಾಲಕರು, ಪೆಡೆಸ್ಟ್ರಿಯನ್ಸು. ಈಗ ನೋಡಿ ಫುಟ್ಪಾತ್ ನೋಡಿದ್ರೆ CBDಯಲ್ಲಿ ಚೆನ್ನಾಗಿದೆ, ಬಟ್ ಒನ್ಸ್ ಯು ಸ್ಟೆಪ್ ಲಿಟಲ್ ಔಟ್ಸೈಡ್. ಅದೇ ಥರ ನಮಗೆ ಎಲ್ಲ ಕಡೆ ವೆನ್ ಇಟ್ ಇಸ್ ಆಲ್ರೆಡಿ ವರ್ಕಿಂಗ್ ಇನ್ ಒನ್ ಪ್ಲೇಸ್, ವೈ ಕ್ಯಾನ್ ವಿ ಮೇಕ್ ಇಟ್ ಇನ್ ಅದರ್ ಪ್ಲೇಸ್? ಸೊ ಇದೇ ಥರ ಒಂದು ಸ್ವಲ್ಪ ನಾವು ವಾಕಬಿಲಿಟಿ ಬಗ್ಗೆ, ಲಾಸ್ಟ್ ಮೈಲ್ ಆ್ಯಂಡ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಹ್ಯಾಸ್ ಟು ಬಿ ವಾಕಿಂಗ್ ಆರ್ ಸೈಕ್ಲಿಂಗ್. ಈಗ ಎಲ್ಲ ಕಡೆ ಸೈಕಲ್ದೇನು ಬರೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಇರೋ ಕಡೆ ಒಂದು ಇದೊಂದು ಮಾಡಿಕೊಡ್ಬೇಕು ಅಂತ ನಮ್ಮ ವಿನಂತಿ. ಸರ್ ಈಗ ಏನೇನು ನಡೆದಿದೆ ಅಂತ ಆಗಲೇ ಹೇಳಿದ್ದೀರಿ. 1 ವಾರದಲ್ಲಿ ಪ್ಲಾನ್ ಮಾಡಿ 5 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದೀರಿ. ಸೊ ಅ ಸ್ಮಾಲ್ ಪೀಕ್ ಇಂಟು ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಏನು ಪ್ಲಾನ್ಸ್ ಇದೆ ಮುಂದೆಗೆ ಅಂತ ನೋಡಿ. ಯಾವುದ್ಯಾವುದು ಯೋಜನೆಗಳಿಗೆ ಇಷ್ಟು ಲಕ್ಷ ಕೋಟಿ ಕೊಡ್ತೀವಿ, ಅಷ್ಟು ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಇನ್ನು ಮುಂದಕ್ಕೆ ಬೆಂಗಳೂರಿಗೆ ನಾವು ಎಷ್ಟು ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌಕರ್ಯಗಳನ್ನು ಹೆಚ್ಚಿಸಲಿಕ್ಕಿದೆ. ಖಂಡಿತ ವಿ ನೀಡ್ ಟು ಮೇಕ್ ಅವರ್ ಸಿಟಿ ವಾಕೆಬಲ್ ಸಿಟಿಯಾಗಿ ಮಾಡಬೇಕು, ನಾನ್ ಮೋಟರೈಸ್ಡ್. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಭಾಳ ಆದ್ಯತೆ ಕೊಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಶುಡ್ ಬಿಕಮ್ ದ ಲೈಫ್ ಲೈನ್ ಆಫ್ ದ ಬೆಂಗಳೂರು. ಮತ್ತು ಕ್ವಾಲಿಟಿ ಎಜುಕೇಷನ್, ವಿ ನೀಡ್ ಟು build more government institutions in Bangalore. Bangalore, we don't have required number of government colleges. That is one thing. For a population like Bangalore, 1.5 crore, the number of government institution what we have in higher education is very small number. ಹಾಗಾಗಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಬೇಕು, ಮತ್ತು ಸ್ಕಿಲ್ಲಿಂಗಿಗೆ ಆದ್ಯತೆ ಕೊಡಬೇಕು, ಮತ್ತು ಫ್ರೀ ಹೌಸಿಂಗಿಗೆ ಈಗ 1 ಲಕ್ಷ ಮನೆ ಮಾಡಿದ್ದೀವಿ. ಮತ್ತೊಮ್ಮೆ ಮುಂದಕ್ಕೆ ಒಂದು 3 ಲಕ್ಷ ಮನೆಯನ್ನು ಬೆಂಗಳೂರಿನಲ್ಲಿ ಕಟ್ಟುವಂಥದ್ದಾಗಬೇಕು. ಹೆಲ್ತ್ ಕೇರ್ನ ಈಗಾಗಲೇ ಸಾಕಷ್ಟು ಹಾಸ್ಪಿಟಲ್ಗಳನ್ನು ಆಲ್ಮೋಸ್ಟ್ ನಮ್ಮ ಈ ಸರ್ಕಾರಿ ಅವಧಿಯಲ್ಲಿ ಅಡಿಷನಲಿ ವಿ ಆರ್ ಆ್ಯಡಿಂಗ್ more than 3,000 beds. More than 3,000 beds will be added in Bengaluru. Much more, what else we can add? Super speciality facility nu create ಮಾಡಿ, so that nobody should have out of pocket expenditure. ಹೆಲ್ತ್ ಕೇರ್ನಲ್ಲಿ ಇನ್ನೊಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡೋಂಥದ್ದನ್ನ ಮಾಡಿ, ಹೌಸಿಂಗ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಇನ್ನೂ ಚೆನ್ನಾಗಿ ಎಲ್ಲ ಕಡೆನೂ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ. These are the 4 basic things. And along with that, drinking water will be taken care. Up to 2032, we will not have issues. And we'll come out within a right CDP, City Development Plan, which is very futuristic, which will be really, it can transform Bengaluru. It can transform Bengaluru. The allocation for Bengaluru should be very high. Highest agirbeku Bengaluru. We want to pitch more and more and more for Bengaluru. We want Bengaluru to be taken topmost priority. Bengaluru will get the topmost priority. This is what we'll deliver from our government. Along with all other priority, Bengaluru will get topmost priority. Yes, sir. Thank you, ಎಲ್ಲ panelists. Yeah, before we leave all of you, I would request the Honorable Minister, Dr. Ashwath Narayan, to kindly give mementos to all the panelists. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಉಳಿದಿರ್ತಕ್ಕಂಥ ಎಲ್ಲ ಪ್ಯಾನಲಿಸ್ಟ್ಸ್,
And I would request Mr. Anand Bildikar, the National Sales Head, to kindly come over and give a memento to Dr. C.N. Ashwath Narayan. Again, before we close, Sri Ravindra Bhatt, Head of Editorial Prajavani Daimadi, Vedikeke Bandu, to propose words of thanks. Vandana Arpane, Sri Bhatt avare. ನವಕರ್ನಾಟಕ ಶೃಂಗ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ಎಲ್ಲರೂ ಊಟಕ್ಕೆ ಸೇರಿದ್ದಾರೆ, ಊಟ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ತೇನೆ. ಇಷ್ಟೊತ್ತಂಕ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಶಂಕರ್ ಪ್ರಕಾಶ್ ಅವರಿಗೆ ನಮ್ಮ ರಾಜೀವ್ ಅವರು ಬಂದು, ನಮ್ಮ HR ರಾಜೀವ್ ಅವರು ಬಂದು ಒಂದು ಮೊಮೆಂಟೋ ಕೊಡಬೇಕು ಅಂತ ಕೇಳ್ಕೊತೀನಿ. ಇಷ್ಟೊತ್ತು ಅತ್ಯಂತ ಸಾವಧಾನದಿಂದ ತಾವೆಲ್ಲರೂ ಇದ್ದೀರಿ. ಊಟದ ಸಮಯದಲ್ಲೂ ಸಹ ಅಷ್ಟೇ ಸಾವಧಾನದಿಂದ, ಸಮಾಧಾನ ಚಿತ್ತದಿಂದ ಏನು ಬೇಕೋ ಕೇಳಿ ತಗೊಂಡು ನಿಮ್ಮ ನಿಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಇನಿಷಿಯೇಟಿವ್. ನಮಸ್ಕಾರ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಶುಭರಾತ್ರಿ.